एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। सर्वराजाय गन्धाय सर्वगानश्रवणप्रणयिने गाढानुरागाय ग्रन्थाय गीताय ग्रन्थार्थतत्त्वविदे गुणवते गणपतये ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे गेयचरिताय गायकवराय गन्धर्वप्रियकृते गायकाधीन विग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरभानुसुताय गौरीगणेश्वराय गौरीप्रणयाय गौरीप्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि।
ಇನ್ನ ಚಪ್ಪಾಲದ ಹೊರಟು ಜೋಕ್ಲಿಗೆ ಅಭಿನಂದನೆ ಕೊರ್ಕ. ಇದೀಗ ದೀಪ್ತಿ ಸಿಂಚನ ಮತ್ತು ಬಳಗ ಸಿದ್ದಬೈಲು ಪರಾರಿ ಇವರಿಂದ ಐಗಿರಿ ನಂದಿನಿ ಹಾಡಿಗೆ ನೃತ್ಯ. ದೀಪ್ತಿ ಸಿಂಚನ ಮತ್ತು ಬಳಗ ಸಿದ್ದಬೈಲು ಪರಾರಿ. ಮುಂದೆ ಅಂಶಿತಾ ಧನ್ವಿ ಸಿದ್ದಬೈಲು ಪರಾರಿ ಇವರಿಂದ ತುಳು ಹಾಡಿಗೆ ನೃತ್ಯ. ಈ ತಂಡದವರು ದಯವಿಟ್ಟು ತಯಾರಿರಬೇಕು. ಅಂಶಿತಾ ಧನ್ವಿ ಸಿದ್ದಬೈಲು ಪರಾರಿ. ಮಜಮಲಕಟ್ಟೆ ಅಂಗನವಾಡಿ ಕೇಂದ್ರ ಪಜಡ್ಕ ಇಲ್ಲಿಯ ಶಿಕ್ಷಕರಿದ್ರೆ ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೇವೆ. ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधुमधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ಅಭಿನಂದನೆಗಳು ಪುಟ್ಟ ಮಕ್ಕಳಿಗೆ. ಮುಂದೆ ಅಂಶಿತಾ ಧನ್ವಿ ಸಿದ್ದಬೈಲು ಪರಾರಿ ಇವರಿಂದ ತುಳು ಹಾಡಿಗೆ ನೃತ್ಯ. ಅಂಶಿತಾ ಧನ್ವಿ ಸಿದ್ದಬೈಲು ಪರಾರಿ. ಮುಂದೆ ಧೀರಜ್ ದಿಗಂತ್ ಮತ್ತು ಬಳಗ ಸಿದ್ದಬೈಲು ಪರಾರಿ ಇವರಿಂದ ತುಳು ಫನ್ನಿ ನೃತ್ಯ. ದಯವಿಟ್ಟು ತಂಡದವರು ತಯಾರಿರಬೇಕು. ಧೀರಜ್ ದಿಗಂತ್ ಮತ್ತು ಬಳಗ. ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವ ತಂಡಗಳೇ ವಿಶೇಷ ಸೂಚನೆ. ಇನ್ನೇನು ಕೆಲವು ನೃತ್ಯವನ್ನು ಮಾಡಿ ಈ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ನಂತರ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ದಯವಿಟ್ಟು ಗಮನಿಸಿ. ಇನ್ನೇನು ಕೆಲವು ನೃತ್ಯಗಳನ್ನು ಮಾಡಿ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮದ ನಂತರ ಈ ಒಂದು ವೇದಿಕೆಯಲ್ಲಿ ಮುಂದುವರಿಸಿದ್ದೇವೆ. ಇದೀಗ ಅಂಶಿತಾ ಧನ್ವಿ ಸಿದ್ದಬೈಲು ಪರಾರಿ ಇವರಿಂದ ಒಂದು ನೃತ್ಯ. ದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣದರ ಪೆಲಂ ಚಂದನೆ ಅಲೆನೆ ತೂಪುಂಡೆ ದಿನರ ಬೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣದರ ಪೆಲಂ ಚಂದನೆ ಅಲೆನೆ ತೂಪುಂಡೆ ತಾಜೀದ ಕನ್ನೋಟ ಸೋಜಿಗ ರಂಪಾಟ
ಪುನ ಪೊರ್ಲುತ್ತು ಎನ್ನ ಡೆನ್ನ ಬಿನ್ನಗ ಬಾರಿ ತಮ್ಮನ ಏ ಕತ್ತಾಲೆ ಕವಿದಿನ ಮೊಗಲ್ದ ಮಾನೋಡು ಮಿಂಚಿದ ಸಂಚಾರನ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದ ರೆಪ್ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಬಾರೊಂದೇ ಜಾರೊಂದೇ ಬತ್ತುಂಡೆ ಎತ್ತುಂಡೆ ಆ ಮೂಡಲ ಜಾಲಗ ಪೊರ್ಲುದ ತೋಟೋಡು ಅಲ್ಲಿನ ನೈದಿಲೆನೆ ಕಣ್ಣು ಕಟ್ಟಾದೆ ಬಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಬುದರ ಸೊಗು ಸೋತುದು ಇಂಜಾಯ್ನೆ ಇನ್ನೆರೆ ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಬೆಲ ಮುಚ್ಚಂದೆನೆ ಅಲ್ಲಿನೆ ತೂಪುಂಡೆ Hilare, hila, 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 na. ಅಪ್ಪಲ್ಲೇ Hilare, hila, 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 ಎನ್ನ ಮನಸ್ಸು ಮಾಲೊಂದುಂಡು ಆಲೆ ಎನ್ನಾಲು ಪಂದು ಮಾಯೋಕೋದ ಊರುಡೊಂಜಿ ಜತ್ತು ಬತ್ತಿನಾಲು ಎನ್ನ ಮನಸ್ಸು ಮಾಲೊಂದುಂಡು ಆಲೆ ಎನ್ನಾಲು ಪಂದು ಮಾಯೋಕೋದ ಊರುಡೊಂಜಿ ಜತ್ತು ಬತ್ತಿನಾಲು ದಾನೆ ಬಿನ್ನಾನ ಆ ಪನ್ನೀರ ದಾರೆಗೆ ಬರ್ಸೋದ ಪನಿಮುತ್ತು ಜಾರಿ ಲಕಾನ ಕಣ್ಣದ ದೃಷ್ಟಿಗೆ ಒಂಜಿ ಬಟ್ಟದಿ ಕಾಣ ಆ ನಿನ್ನನೆ ಪ್ರತಿಬಿಂಬ ಗುಂಜದು ಊರೊರ್ಮೆಯೇ ತೋಜುವನ ಇನ್ನೆರು ಬೈದಿನ ಗೌಜಿಟ್ಟು ದಿನನೆ ಪೋಪುಜೆ ಕಣ್ಣದರ ಬೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ದಿನ್ನೆರು ಬೈದಿನ ಗೌಜಿಟ್ಟು ದಿನನೆ ಪೋಪುಜೆ ಕಣ್ಣದರ ಬೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಅಭಿನಂದನೆಗಳು ಪುಟ್ಟ ಮಕ್ಕಳಿಗೆ. ಮುಂದೆ ಧನಿಷ್ಠ ಕರಿಯನಿಲಯ ಇವರಿಂದ ಒಂದು ನೃತ್ಯ. ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ
ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಅಭಿನಂದನೆಗಳು ಧನುಷ್ ಅವರಿಗೆ. ಇದೀಗ ಮೂಲಾರು ಶಾಲೆಯ 1, 2, 3ನೇ ಮಕ್ಕಳಿಂದ ಅಮ್ಮ ನನಗೆ ಉಂಡೆ ಬೇಕು ಹಾಡಿಗೆ ನೃತ್ಯ ಮೂಲಾರು ಶಾಲೆಯ 1, 2, 3ನೇ ಮಕ್ಕಳಿಂದ. ನಂತರ ಮೂಲಾರು ಶಾಲೆಯ 4, 5, 6ನೇ ಮಕ್ಕಳಿಂದ ಮೂಡಾಯಿ ಬಾನುಡು ಸೂರ್ಯ ಹಾಡಿಗೆ ನೃತ್ಯ. ತಂಡದವರು ದಯವಿಟ್ಟು ತಯಾರಿರಬೇಕು. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ ನೆಂಚ್ಕೊಳ್ಳೋಕೆ ಜೊತೆಗೆ ಒಂದೇ ಚಟ್ಲಿ ಇರ್ತೀಯಾ ಅಮ್ಮ ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ ನೆಂಚ್ಕೊಳ್ಳೋಕೆ ಜೊತೆಗೆ ಒಂದೇ ಚಟ್ಲಿ ಇರ್ತೀಯಾ
ಹೋಗ್ಬಿಡೆ ಮೇಡಮ್ ಮತ್ತೆ ಬೈಯದ ಹಾಗೆ ತಿಂಡಿ ಮಾಡ್ಕೊಡೆ ಇಲ್ಲ ಅಂದ್ರೆ ನಾಳೆ ಸ್ಕೂಲ್ಗೆ ನೀನೆ ಹೋಗ್ಬಿಡೆ ಅಮ್ಮ ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ ನೆನ್ಸ್ಕೊಳ್ಳೋಕೆ ಜೊತೆ ಒಂದೇ ಚಟ್ನಿ ಇರ್ತೀಯಾ ಅಮ್ಮ ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ ನೆನ್ಸ್ಕೊಳ್ಳೋಕೆ ಜೊತೆ ಒಂದೇ ಚಟ್ನಿ ಇರ್ತೀಯಾ. ಅಭಿನಂದನೆಗಳು ಮೂಲಾರು ಶಾಲೆ ಮಕ್ಕಳಿಗೆ. ಇಲ್ಲಿಗೆ ಈ ಒಂದು ವೇದಿಕೆಯ ಒಂದು ಭಾಗದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಆದ ನಂತರ ಮುಂದಿನ ಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ದಯವಿಟ್ಟು ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಉಳಿದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದೇ ರೀತಿ ರಾತ್ರಿ 10:30 ಗಂಟೆಗೆ ಸರಿಯಾಗಿ ಇದೇ ಒಂದು ವೇದಿಕೆಯಲ್ಲಿ ಸಂಬಂಧದಾಯಿ ಎನ್ನುವ ತುಳು ಸಾಮಾಜಿಕ ಸಾಂಸಾರಿಕ ನಾಟಕ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಬ್ರಹ್ಮ ಕಲಶೋತ್ಸವದ ಸುಸಂದರ್ಭದಲ್ಲಿ ಶ್ರೀ ಸಂಗಮ ಶ್ರೀ ಅನ್ನುವ ಸಂಚಿಕೆ ಕೂಡ ಬಿಡುಗಡೆಗೊಂಡಿದೆ. ಎಲ್ಲ ಭಗವಾನ್ ಭಕ್ತರು ಈ ಒಂದು ಸಂಚಿಕೆಯನ್ನು ಖರೀದಿಸಿ ಈ ಒಂದು ಬ್ರಹ್ಮ ಕಲಶೋತ್ಸವದ ಸವಿನೆನಪನ್ನು ತಮಗೆ ಮುಂದಿನ ಪೀಳಿಗೆಯಲ್ಲಿ ಮೆಲುಕು ಹಾಕುವಲ್ಲಿ ತುಂಬ ಉಪಯುಕ್ತವಾಗುವುದನ್ನು ತಾವು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯ ಭಗವಾನ್ ಭಕ್ತರಿ, ಪರಶುರಾಮ ಸೃಷ್ಟಿ ಎಂದೇ ಜನಜನಿತವಾದ ಈ ನಮ್ಮ ತುಳುನಾಡಿನಲ್ಲಿ ಬೆಳ್ತಂಗಡಿ ತಾಲೂಕಿನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಕಲ್ಮಂಜ ಈ ಪುಟ್ಟ ಗ್ರಾಮವೇ ಪಜಿರಡ್ಕ ಪರಮ ಪಾವನ ನೇತ್ರಾವತಿ ರುದ್ರರಮಣೀಯ ಮೃತ್ಯುಂಜಯ ನದಿಗಳ ಸಂಗಮವೇ ಈ ಸಂಗಮ ಕ್ಷೇತ್ರ ಶ್ರೀ ಪಜಿರಡ್ಕ. ಈ ಒಂದು ಪಜಿರಡ್ಕ ಸನ್ನಿಧಾನದಲ್ಲಿ ಅಷ್ಟಬಂಧ ಪುನರ್ ಪ್ರತಿಷ್ಠಾನ ಬ್ರಹ್ಮ ಕಲಶೋತ್ಸವದ 6ನೇ ದಿನದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇದೀಗ ಈ ಒಂದು ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆಯೇ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಉಳಿದಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ರಾತ್ರಿ 10:30 ಗಂಟೆಗೆ ಸರಿಯಾಗಿ VS ಕುಲಾಲ್ ಇವರು ವಿರಚಿತ ತುಳು ಸಾಮಾಜಿಕ ಐತಿಹಾಸಿಕ ನಾಟಕ ಸಂಬಂಧದಾಯಿ ಈ ನಾಟಕ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಎಲ್ಲ ಭಗವಾನ್ ಭಕ್ತರು ಕಾರ್ಯಕ್ರಮವನ್ನು ವೀಕ್ಷಿಸಿ ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ದಯವಿಟ್ಟು ಗಮನಿಸಿ, ಧಾರ್ಮಿಕ ಸಭಾ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಹಾಡಲಿಕ್ಕಿರುವಂತಹ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲಿದ್ದರೂ ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳು.
ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಒಂದು ಭವ್ಯವಾದ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರಗಲಿದೆ. ಇದಾದ ನಂತರ ಊರ ಹಾಗೂ ಊರಿನ ವಿವಿಧ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ವೈಭವವನ್ನು ಜರಗಲಿದೆ. ಇನ್ನು ರಾತ್ರಿ 10 ಗಂಟೆಗೆ ಸರಿಯಾಗಿ VN ಕುಲಾಲ್ ವಿರಚಿತ ಊರಿನ ವೇಣೂರು ಇವರ ಕಲಾವಿದರಿಂದ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕ ಸಂಬಂಧದಾಯೆ ಪಂಪಿನ ತುಳು ಹಾಸ್ಯಮಯ ನಾಟಕ ಒಂದೇ ಮಲ್ಲ ಮಿತ್ತ ಚಾವಡಿ ನಡಪರೋಂಡು ಬತ್ತನಂಚಿನ ಮಾತ ಭಕ್ತ ಬಂಧುಳು ಈ ಒಂಜಿ ನಾಟಕದ್ದು ಸುರೂರ್ದು ಅಕೇರಿ ಮುಟ್ಟ ಇತ್ತದು ಈ ಒಂಜಿ ಕಲಾವಿದರನ್ನು ಪ್ರೋತ್ಸಾಹ ಮಲ್ಪಡ್ಬಂಡದ ನಿಖಿಲ ಕಲಕಳಿದ ವಿನಂತಿ ಮಲ್ತವ್ರು ನನ್ನ ಕೆಲವೇ ಪೊರ್ತುಡು ಈ ಒಂಜಿ ಮಿತ್ತ ಚಾವಡಿಡು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪರೋಂಡು ಮಾತ ಬತ್ತನಂಚಿನ ಭಗವದ್ಭಕ್ತ ಬಂಧುಳು ಈ ಒಂಜಿ ಚಾವಡಿದ ದುಮ್ಮತ್ತಾದ ನಿಕ್ಲಿಗಾದ ಮಿಸಲಾಯಿನಂಚಿನ ಆಸನ ನಡ್ಕೊಳ್ಳೋದು ಈ ಒಂಜಿ ಸಭಾ ಕಾರ್ಯಕ್ರಮವನ್ನು ಬಾರಿ ಪೊರ್ಲು ಮಲ್ತು ಕೊರಡು ಬಂಡದ ನಿಕ್ಲ ಕೊಡೋರ ಕಳಕಳೆದು ವಿನಂತಿ ಮಲ್ತೋನಲ್ಲ. ಆತ್ಮೀಯ ಭಗವದ್ಭಕ್ತರೇ, ಸದಾಶಿವೇಶ್ವರ ದೇವಸ್ಥಾನ ಸಂಗಮ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದ ನೇತ್ರಾವತಿ ಮತ್ತು ಮೃತ್ಯುಂಜಯ ನದಿಗಳು ಒಂದಾಗುವ ಸಂಗಮ ಕ್ಷೇತ್ರಕ್ಕೆ ತಾವೆಲ್ಲ ಬಂದು ಸಭಾವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಈ ದೇವಳದ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಕೆಲವೇ ನಿಮಿಷದಲ್ಲಿ ಆರಂಭ ಆಗಲಿಕ್ಕಿದೆ. ಈಗಾಗಲೇ ಹತ್ತಿರದ ರಾಮಕ್ಷೇತ್ರದ ಸ್ವಾಮೀಜಿಗಳು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಇವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಉಳಿದಂತೆ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಕಶೆಕೋಳಿ ಸೂರ್ಯನಾರಾಯಣ್ ಭಟ್, ಗೌರವ ಉಪಸ್ಥಿತಿಯಲ್ಲಿ ಹರೀಶ್ ರಾವ್ ಮುಂಡ್ರುಪಾಡಿ, BS ರಾಘವೇಂದ್ರ ಭಟ್, ನಿರ್ದೇಶಕರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ, ಶ್ರೀಮತಿ BM ಪಾರ್ವತಿ ಗಂಗಾರೆಡ್ಡಿ ಮಾಲಕರು, HMNR ಮೈನಿಂಗ್ ಕಂಪನಿ ಬಳ್ಳಾರಿ, E ಸುಂದರಗೌಡ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಉಜಿರೆ ಕ್ಷೇತ್ರ, ಜಯಂತಗೌಡ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಲೋಕನಾಥೇಶ್ವರ ದೇವಸ್ಥಾನ ನಿಡಿಗಲ್, ದಿನೇಶ್ ಪಟ್ವರ್ಧನ್ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮೂರ್ತಿಲಾಯ ದೈವಸ್ಥಾನ ಮುಂಡಾಜೆ, ಇವರೆಲ್ಲ ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಬರಲಿಕ್ಕಿದ್ದಾರೆ. ಭಗವದ್ಭಕ್ತರೆಲ್ಲರೂ ದೂರದಲ್ಲಿದ್ದವರು ಸಭಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಸಂಜೆಯ ಈ ಸುಂದರ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಕಳೆಯನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇವತ್ತು ಮಧ್ಯಾಹ್ನ ಬ್ರಹ್ಮ ಕಲಶೋತ್ಸವ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಬಹಳ ಅದ್ಧೂರಿಯಾಗಿ ನಡೆದಿದೆ. ನೀಲೇಶ್ವರದ ಅಲಂಬಾಡಿ ವೇದಮೂರ್ತಿ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬಹಳ ಯಶಸ್ವಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಇವತ್ತು ಮಧ್ಯಾಹ್ನ ನೆರವೇರಿದೆ. ಆ ಎಲ್ಲ ತಂಡಕ್ಕೆ ನಾವೆಲ್ಲ ಕೃತಜ್ಞತೆಯನ್ನು ಹೇಳುವಂಥ ಸಮಯ. ತಾವೆಲ್ಲರೂ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸುವುದರ ಮೂಲಕ ಸಂಜೆಯ ಸುಂದರ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿ, ಕೆಲವೇ ಕ್ಷಣಗಳಲ್ಲಿ ಸಂಗಮ ಕ್ಷೇತ್ರವಾದಂಥ ಪಜಿರಡ್ಕ ಇವತ್ತು ನವವಧುವಿನಂತೆ ಕಂಗೊಳಿಸ್ತಾ ಇದೆ. ನಾವೆಲ್ಲ ಬಹಳ ಆನಂದದಿಂದಿದ್ದೇವೆ. ಯಾಕಂದರೆ ಬಹಳ ಅಚ್ಚುಕಟ್ಟಾಗಿ ಕಳೆದ 31ನೇ ತಾರೀಕಿಂದ ಇವತ್ತಿನವರೆಗೆ ಎಲ್ಲ ಕಾರ್ಯಕ್ರಮಗಳು ಬಹಳ ಸಾಂಗವಾಗಿ ನಡೆದಿದೆ. ಈ ಊರ ಪರವೂರ ಜನರ ಸಹಕಾರ ಬಹಳ ದೊಡ್ಡದು. ಕೆಲವು ತಿಂಗಳುಗಳಿಂದ ಇಲ್ಲಿಯ ಸ್ವಯಂ ಸೇವಕರು ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ನಾವೆಲ್ಲ ಇವತ್ತು ಬಹಳ ಸಂತಸದಿಂದ ಸಡಗರನಿದ್ದೇವೆ. ಅಂತಹ ವಿಶಿಷ್ಟವಾದಂಥ ಈ ಪಜಿರಡ್ಕ ಕ್ಷೇತ್ರಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತಾ ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭೆ ಆರಂಭ ಆಗಲಿಕ್ಕಿದೆ.
ಒಂದಷ್ಟು ಸೀಟುಗಳಿವೆ. ದಯವಿಟ್ಟು ತಾವೆಲ್ಲರೂ ಆಸೀನರಾಗಬೇಕು. ಕಳೆದ ಹಲವಾರು ದಿವಸಗಳಿಂದ ಇಲ್ಲಿಯ ಕಾರ್ಯಕರ್ತರು ಕೆಲಸ ಮಾಡಿ ಬಚ್ಚಿ ಹೋಗಿದೆ ಎನ್ನುವಂಥ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ತಾವೆಲ್ಲ ಇವತ್ತು ಬಹಳ ಖುಷಿಯಿಂದಿದ್ದೀರಿ. ಕಳೆದ 6 ದಿನಗಳಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಇಲ್ಲಿಯ ಕಾರ್ಯಕ್ರಮಗಳು ಜರುಗಿದೆ. ತಾವೆಲ್ಲ ಕಾರ್ಯಕರ್ತರು ಸಹಿತ ಈ ಸಂಜೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಮತ್ತೊಮ್ಮೆ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಸಂಜೆಯ ಧಾರ್ಮಿಕ ಕಾರ್ಯಕ್ರಮ ಆರಂಭ ಆಗ್ತದೆ.
ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೆನಾಥ. ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ. ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಆದಿಯ ನಾಮಾಂಕಿತನೇ ದೇವಲಿಂಗೇಶ್ವರ ಕಲ್ಮಂಜ ಗ್ರಾಮದ ಒಡೆಯ. ನೇತ್ರಾವತಿ ಮೃತ್ಯುಂಜಯರು ಆದರೂ ಇಲ್ಲಿ ಸಂಗಮ. ಕಾಣಿಕದಲ್ಲಿ ಮೆರೆದು ನಿಂತೆ ಪಚರಡ್ಕ ಸದಾಶಿವ. ಪಾಪ ತೊರೆದು ಮುಕ್ತಿ ನೀಡುವೆ ನಿತ್ಯ ಸಾವಿರ ಭಕ್ತರ. ಕರ ಜೋಡಿಸಿ ನಮಿಪೆನು ಸ್ವಾಮಿ ಸ್ವಾಮಿ ಜಟಾಧರ. ಪಚರಡ್ಕ ಭಸ್ಮಾಧರ ರುದ್ರಾಯ ಅಘೋರ ನೀಲಕಂಠಾಯ ಗಜ ಚರ್ಮಾಂಬರ ತ್ರಿಲೋಚನ. ಸೂರ್ಯರಶ್ಮಿ ಪ್ರಭೆಯೂ ಹೇಳಿದೆ ಸಂಗಮ ಶಕ್ತಿ ಸದಾಶಿವ. ಅರಚಿತ್ತದ ಭ್ರಾಂತಿಯು ಕಳೆದಿದೆ ನಿನ್ನದೆ ಸ್ಮರಣೆಯ ಓಂಕಾರ. ದಿವ್ಯ ತೇಜ ಆತ್ಮಾನಂದರು ಪುನರುಜ್ಜೀವನದ ಸಂತ. ಯತಿ ಶ್ರೇಷ್ಠ ಬ್ರಹ್ಮಾನಂದರು ಮುಂದೆ ಬಂದ ಚೇತನ. ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೆನಾಥ. ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ. ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅತಿಥಿ ಅಭ್ಯಾಗತರು ನಮ್ಮ ಈ ಒಂದು ವೇದಿಕೆಗೆ ಆಗಮಿಸಲಿದ್ದಾರೆ. ಅದಾದ ನಂತರ ಊರವಿಂದ ಶಾಲಾ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ 10:30ಕ್ಕೆ ಸರಿಯಾಗಿ ವಿ ಎನ್ ಕುಲಾಲ್ ವಿರಚಿತ ವೇಣೂರು ಇವರಿಂದ
ತುಳು ಹಾಸ್ಯಮಯ ಸಾಂಸಾರಿಕ ನಾಟಕ ಸಂಬಂಧದಾಯೆ ಪನ್ಪುನ ತುಳು ಹಾಸ್ಯಮಯ ನಾಟಕ ನಡಪರೊಂಡು ಭಗವದ್ ಭಕ್ತ ಬಂಧುಲು ಮಾತಿರಲ್ಲ ಈ ಒಂಜಿ ನಾಟಕ ತೂದು ಕಲಾವಿದರನ್ನು ಪ್ರೋತ್ಸಾಹ ಮಲ್ಪಡ ಬಣ್ಣದ ನಿಖಲ ಕಲಕಳಿ ವಿನಂತಿ ಮಲ್ತೊಂದಿಲ್ಲ ಅಂಚನೆ ಕೋಡೆ ಶ್ರೀ ಧರ್ಮಶ್ರೀ ರಾಜಶ್ರೀ ವೀರೇಂದ್ರ ಹೆಗಡೆ ಮೇರ್ನ ಅಮೃತ ಹಸ್ತಡು ಬಿಡುಗಡೆಗೊಂಡ ನೆಂಚಿನ ಸ್ಮರಣ ಸಂಚಿಕೆ ಸಂಗಮ ಶ್ರೀ ಪನ್ಪಿನ ಸ್ಮರಣ ಸಂಚಿಕೆ ಬಿಡುಗಡೆ ಆತಂಡು ಈ ಸ್ಮರಣ ಸಂಚಿಕೆಡು ದೇವಸ್ಥಾನದ ಇತಿಹಾಸ ಅಂಚನೆ ದೇವಸ್ಥಾನದ ಮಾತಾ ಕಾರ್ಯಚಟುವಟಿಕೆದ ಬಗ್ಗೆ ವಿಸ್ತಾರವಾಯಿನ ಮಾಹಿತಿ ಉಂಟು ಆಗಮಿಸನ ಇಂತರ ಮಾತಾ ಭಕ್ತ ಬಂಧುಗಳು ಈ ಒಂಜಿ ಸಂಗಮ ಶ್ರೀ ಪನ್ಪನ ಸ್ಮರಣ ಸಂಚಿಕೆಯನ್ನು ಗೆತ್ತೊಂದು ನಿಖಲ ದೇವಸ್ಥಾನದ ಹಿರಿಮೆಯನ್ನು ನನ್ನೊಂಜಾತ ತಿರಿ ನೋಡ್ಕೊಂಡದ ನಿಖಲ ಕಳಕಳ ವಿನಂತಿ ಮಲ್ತೊಂದಿಲ್ಲ ಈ ಒಂಜಿ ಸ್ಮರಣ ಸಂಚಿಕೆ ಮಲ್ಪ ಕಾರ್ಯಾಲಯದ ನಿಖಲಿಗೆ ವಿತರಣೆ ಒಂದುಂಡು
ಸೇರಿದ ಸರ್ವರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈಗಾಗಲೇ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಬರಬೇಕಾದಂಥ ಅತಿಥಿಗಳು ಆಗಮಿಸಿದ್ದಾರೆ. ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಇವರು ದೇವಸ್ಥಾನದ ವಠಾರಕ್ಕೆ ಈಗಾಗಲೇ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ದಯವಿಟ್ಟು ದೂರದಲ್ಲಿದ್ದವರೆಲ್ಲರೂ ಸಭಾ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇವತ್ತು ಶುಭಾಶಂಸನೆ ಮಾಡಲಿರುವ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಠಾಧೀಶರು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಇವರು ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ಸಭಾ ವೇದಿಕೆಗೆ ಬರಲಿಕ್ಕಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಈ ಸಭಾ ಕಾರ್ಯಕ್ರಮವನ್ನು ನಡೆಸುವರೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಹಲವಾರು ಗಣ್ಯರು ಸಹಕರಿಸಿದ್ದಾರೆ. ಇವರಲ್ಲಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನೆನಪು ಮಾಡುವ ಹೆಸರುಗಳು ದಿವಂಗತ ಸುಬ್ರಹ್ಮಣ್ಯ ಹೆಬ್ಬಾರ್, ಗೋಪಾಲಕೃಷ್ಣ ಕಲ್ಯಾಣಿತೋಟ, ಮಹಾವೀರ ಜೈನ್, ಸಿದ್ದಪ್ಪ ಗೌಡರು, ಬಾಲಚಂದ್ರನಾಯರು, ಹಿಂದಿನ ಆತ್ಮಾನಂದ ಸ್ವಾಮಿಗಳು, ಹೀಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಲವಾರು ಮಂದಿ ತಮ್ಮ ತನುಮನ ಧನಗಳನ್ನು ಸಮರ್ಪಿಸುವುದರ ಮೂಲಕ ಈ ಕ್ಷೇತ್ರ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಅವರೆಲ್ಲರನ್ನು ನೆನಪಿಸುವ ಕೆಲಸವನ್ನು ನಾವೆಲ್ಲ ಮಾಡೋಣ ಹಾಗೂ ಅವರ ಮಾರ್ಗದರ್ಶನದಂತೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೀಲೇಶ್ವರದ ಅಲಂಬಾಡಿ ವೇದಮೂರ್ತಿ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠೆ ಅಷ್ಟವನ್ನ ಬಹಳ ಅದ್ದೂರಿಯಾಗಿ ಎಲ್ಲರಿಗೆ ಸಂತಸ ಪಡುವ ರೀತಿಯಲ್ಲಿ ನಡೆದಿದೆ. ಮುಂದಿನ 12 ವರ್ಷಗಳ ಕಾಲ ನಾವೆಲ್ಲ ಬಹಳ ಸಂತಸದಿಂದ ಸಮಾಧಾನದಿಂದ ಇರುವಂತೆ ಅವರನ್ನು ಮಾಡಿದ್ದಾರೆ. ಜ್ಯೋತಿಷ್ಯ ಪ್ರಶ್ನೆಯಲ್ಲಿ ಬಂದಂತೆ ಎಲ್ಲ ವಿಧಿವಿಧಾನಗಳನ್ನು ನಡೆಸಲಾಗಿದೆ. ನಾವೆಲ್ಲ ಹೆಚ್ಚಿನ ಸಂಖ್ಯೆಗಳಲ್ಲಿ ದೇವಸ್ಥಾನಕ್ಕೆ ಬರುವುದರ ಮೂಲಕ ತಂತ್ರಿಗಳು ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದನ್ನು ಉಳಿಸಿಕೊಳ್ಳಬೇಕಾಗಿದೆ. ಹಿಂದೂ ಸಮಾಜ ಎಚ್ಚೆತ್ತು ದೇವಸ್ಥಾನಗಳಿಗೆ ಕೇವಲ ಬ್ರಹ್ಮ ಕಲಶಗಳಿಗೆ ಮಾತ್ರ ಅಲ್ಲ, ಹತ್ತಿರದ ಅವರು ಪ್ರತಿದಿನ ಸ್ವಲ್ಪ ದೂರ ಇದ್ದವರು ವಾರಕ್ಕೊಮ್ಮೆ, ಊರ ಪರವೂರಿನವರು ತಿಂಗಳಿಗೊಮ್ಮೆ, ಹೀಗೆ ದೇವಸ್ಥಾನಕ್ಕೆ ಆಗಾಗ್ಗೆ ಬರುವುದರ ಮೂಲಕ ನಾವು ಜಾಗೃತರಾಗೋಣ. ಧಾರ್ಮಿಕವಾಗಿ ದೊಡ್ಡ ಹಿಂದೂ ಸಮಾಜವನ್ನು ನಾವೆಲ್ಲ ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ಭಜರಂಗದ ಮಣ್ಣಿಗೆ ಒಂದು ವಿಶಿಷ್ಟವಾದಂತಹ ಗುಣ ಇದೆ. ನಾಗನ ಆರಾಧನೆಯಲ್ಲಿದೆ, ಸದಾಶಿವೇಶ್ವರನ ಸನ್ನಿಧಿ ಇದೆ, 2 ನದಿಗಳು ನೇತ್ರಾವತಿ ಮೃತ್ಯುಂಜಯದ ಸಂಗಮ ಸ್ಥಾನ ಕೂಡ ಇದು. ನಮಗೆಲ್ಲರಿಗೂ ಗೊತ್ತಿದೆ ಈಶ್ವರನಿಗೆ ವಿಶೇಷವಾದಂಥ ಶಕ್ತಿ ಇದೆ. ಆತ ಲಯಕರ್ತನೂ ಹೌದು. ಹಾಗೆ ಎಲ್ಲರನ್ನ ಚೆನ್ನಾಗಿ ಬದುಕಲಿಕ್ಕೆ ಬೇಕಾದಂಥ ದಾರಿಯನ್ನು ತೋರಿಸಿಕೊಡುವುದು ಕೂಡ ಸದಾಶಿವೇಶ್ವರ. ಅಂತಹ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಮಧ್ಯಾಹ್ನ ನಡೆದಂಥ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ನಿಜವಾಗಿ ನಾವೆಲ್ಲ ಪುಣ್ಯಾತ್ಮರು ಅಂತ ನಾವೆಲ್ಲ ಖಂಡಿತವಾಗಿ ದೃಢ ಮನಸ್ಸಿನಿಂದ ನೆನೆಯೋಣ. ಈ ಕ್ಷೇತ್ರಕ್ಕೆ ಆಗಾಗ ಬರುವುದರ ಮೂಲಕ ಕ್ಷೇತ್ರದ ಶಕ್ತಿಯನ್ನು ವೃದ್ಧಿಸುವ ಮೂಲಕ ನಮ್ಮೆಲ್ಲರ ಶಕ್ತಿ ವೃದ್ಧಿಯಾಗ್ತದೆ. ಅಂತಹ ಈ ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾವು ಧಾರ್ಮಿಕ ಸಭೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈ ಸಭೆಗೆ ಈಗಾಗಲೇ ಬರಬೇಕಾದಂಥ ಅತಿಥಿಗಳು ಆಗಮಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಇಲ್ಲಿಯ ಸಭೆ ಆರಂಭ ಆಗಲಿಕ್ಕಿದೆ. ದಯವಿಟ್ಟು ದೂರದಲ್ಲಿದ್ದವರು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ, ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಗವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತೇವೆ. ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭ.
ಮತ್ತೆ ವೆಂಕಟರಾವ್ ಮತ್ತೆ ನಮ್ಮ ಗಣೇಶನ ರಮೇಶ್ ಉಪಾಧ್ಯಾಯ ಎಲ್ಲ ನಮ್ಮ ಗಣೇಶನ ರಮೇಶ್ ಮತ್ತೆ
पूर्णयाने जानंजी ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ಪ್ರಸಾದ್ ನಿಡ್ಲೆ ಅವರ ಮಗಳು ಪಲ್ಲವಿ ಅಲ್ಲಿ ಮಾಹಿತಿ ಕಾರ್ಯಕರ್ತರ ಅಲ್ಲಿ ಇದ್ದಾರೆ. ದಯವಿಟ್ಟು ಪ್ರಸಾದ್ ನಿಡ್ಲೆ ಎಲ್ಲಿದ್ದರೂ ಅಲ್ಲಿ ಮಾಹಿತಿ ಕಾರ್ಯಕರ್ತರು ತೆರಳಬೇಕು. ಸಣ್ಣ ಮಗು ಹೆತ್ತವರ ದೂರವಾಗಿ ಅಲ್ಲಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಪ್ರಸಾದ್ ನಿಡ್ಲೆ ಎಲ್ಲಿದ್ದರೂ ಮಾಹಿತಿ ಕಾರ್ಯಕರ್ತರ ತೆರಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ. ಆಗಮಿಸಿರುವಂಥ ಎಲ್ಲ ಭಕ್ತ ಮಹಾಶಯರನ್ನು, ಅದೇ ರೀತಿ ಪತ್ರಿಕಾ ಮಾಧ್ಯಮದವರನ್ನು, ಅದೇ ರೀತಿ ಆಗಮಿಸಿರುವಂಥ ಎಲ್ಲ ಊರ ಪರವೂರಿನ ಎಲ್ಲ ಭಕ್ತ ಮಹಾಶಯರನ್ನು ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇನ್ನು ಕೆಲವೇ ಕ್ಷಣದಲ್ಲಿ ಒಂದು ಭವ್ಯವಾದ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಈಗ ಆರಂಭ ಆಗಲಿಕ್ಕಿದೆ. ಈಗಾಗಲೇ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ,
ರಾಮಕ್ಷೇತ್ರ ಕನ್ಯಾಡಿ, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರು ಆಗಮಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಶೆಕೋಡಿ ಸೂರ್ಯನಾರಾಯಣ ಭಟ್ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು, ಡಾಕ್ಟರ್ ಸತೀಶ್ ಚಂದ್ರ ಎಸ್ ಕಾರ್ಯದರ್ಶಿಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಇವರು ವೇದಿಕೆಯತ್ತ ಬರ್ತಾ ಇದ್ದಾರೆ. ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಅಂತ ಪ್ರಾರಂಭ ಆಗಲಿಕ್ಕಿದೆ. ಗೌರವ ಉಪಸ್ಥಿತಿಯಲ್ಲಿ ಹರೀಶ್ ರಾವ್ ಮುಂಡ್ರುಪಾಡಿ, ಬಿ ಎಸ್ ರಾಘವೇಂದ್ರ ಭಟ್ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ, ಬಿ ಎಂ ಪಾರ್ವತಿ ಗಂಗಾರೆಡ್ಡಿ ಮಾಲಕರು, HMNR ವೈನಿಂಗ್ ಕಂಪನಿ ಬಳ್ಳಾರಿ, ಇ ಸುಂದರಗೌಡ ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಉಜಿರೆ ಕ್ಷೇತ್ರ, ಜಯಂತ್ ಗೌಡ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಲೋಕನಾಥೇಶ್ವರ ದೇವಸ್ಥಾನ ನಿಡಿಗಲ್, ಶ್ರೀ ದಿನೇಶ್ ಪಟ್ವರ್ಧನ್ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮೂರ್ತಿಲಾಯ ದೈವಸ್ಥಾನ ಮುಂಡಾಜೆ ಇವರೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಗೌರವ ಬಂದಿದ್ದಾರೆ. ಇವರೆಲ್ಲರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವರೆಲ್ಲರೂ ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಬರಲಿಕ್ಕಿದ್ದಾರೆ.
ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಶುಭಾಶಂಸನೆ ಮಾಡಲಿರುವ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಠಾಧೀಶರು ರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇವರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಕಶೆಕೋಡಿ ಸೂರ್ಯನಾರಾಯಣ ಭಟ್, ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಡಾಕ್ಟರ್ ಸತೀಶ್ ಚಂದ್ರ ಎಸ್ ಕಾರ್ಯದರ್ಶಿಗಳು, ಶ್ರೀ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಇವರೆಲ್ಲರೂ ಆಗಮಿಸ್ತಾ ಇದ್ದಾರೆ. ನಾವೆಲ್ಲ ಎದ್ದು ನಿಂತು ಗೌರವಿಸೋಣ. ಗೌರವ ಉಪಸ್ಥಿತಿಯಲ್ಲಿ ಹರೀಶ್ ರಾವ್ ಮುಂಡ್ರಪಾಡಿ, ಬಿ ಎಸ್ ರಾಘವೇಂದ್ರ ಭಟ್, ಬಿ ಎಂ ಪಾರ್ವತಿ ಗಂಗಾರೆಡ್ಡಿ, ಇ ಸುಂದರಗೌಡರು, ಜಯಂತ ಗೌಡರು, ದಿನೇಶ್ ಪಟ್ವರ್ಧನ್ ಇವರೆಲ್ಲರೂ ಈಗಾಗಲೇ ನಮ್ಮ ಜೊತೆ ಸೇರಿದ್ದಾರೆ. ಕೆಲವು ಕ್ಷಣದಲ್ಲಿ ಅವರೆಲ್ಲರನ್ನ ನಾವು ವೇದಿಕೆಗೆ ಕರೀತಾ ಇದ್ದೇವೆ. ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಭಜಿರಡ್ಕದ ಧಾರ್ಮಿಕ ಸಭಾ ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಲಿಕ್ಕಿದೆ. ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಠಾಧೀಶರು ರಾಮಕ್ಷೇತ್ರ ಇವರು ಬರ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳು ಅವರ ಜೊತೆ ಬರ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಅವರು ವೇದಿಕೆಗೆ ಬರಲಿಕ್ಕಿದ್ದಾರೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿಕ್ಕಿದೆ. ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಆಡಳಿತ ಸಮಿತಿಯ ಸದಸ್ಯರು ಸ್ವಾಮೀಜಿಗಳನ್ನು ವೇದಿಕೆಗೆ ಕರೆತರ್ತಾ ಇದ್ದಾರೆ. ಅದೇ ರೀತಿ ಕಶೆಕೋಡಿ ಸೂರ್ಯನಾರಾಯಣ ಭಟ್, ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರನ್ನು ಕೂಡ ವೇದಿಕೆಗೆ ಬರಮಾಡ್ತಾ ಇದ್ದಾರೆ. ಅವರೆಲ್ಲರೂ ವೇದಿಕೆಗೆ ಬರಬೇಕು. ಗೌರವ ಉಪಸ್ಥಿತಿಯಲ್ಲಿರುವಂಥ ಹರೀಶ್ ರಾವ್, ರಾಘವೇಂದ್ರ ಭಟ್, ಪಾರ್ವತಿ ಗಂಗಾರೆಡ್ಡಿ, ಸುಂದರಗೌಡರು, ಜಯಂತ ಗೌಡ, ದಿನೇಶ್ ಪಟ್ವರ್ಧನ್ ಇವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸಮಿತಿ ಸದಸ್ಯರವರೆಲ್ಲರನ್ನ ವೇದಿಕೆಗೆ ಕರೀತಾ ಇದ್ದಾರೆ. ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸಭಾ ಕಾರ್ಯಕ್ರಮ ಈಗ ಆರಂಭ ಆಗಲಿಕ್ಕಿದೆ. ಎಲ್ಲ ಅತಿಥಿಗಳು, ಗೌರವ ಉಪಸ್ಥಿತಿಯಲ್ಲಿರುವವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮಃ ಶಿವಾಯ ರುದ್ರಾಯ ನೀಲಕಂಠಾಯ ಸದಾಶಿವಾಯ ಮೃತ್ಯುಂಜಯಾಯ ಶ್ರೀ ಮಂಜುನಾಥಾಯ ನಮಃ. ಪ್ರಿಯ ಭಗವದ್ಭಕ್ತರೇ, ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಈ ಕ್ಷೇತ್ರಕ್ಕೆ ಆಗಮಿಸುವುದರ ಮೂಲಕ ಈ ಕ್ಷೇತ್ರವನ್ನು ಮತ್ತೊಮ್ಮೆ ಪಾವನಗೊಳಿಸಿದ್ದಾರೆ. ಇವರ ಜೊತೆಗೆ ಮುಖ್ಯ ಅತಿಥಿಗಳಾದಂಥ ಕಶೆಕೋಡಿ ಸೂರ್ಯನಾರಾಯಣ್ ಭಟ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಹರೀಶ್ ರಾಯರು, ರಾಘವೇಂದ್ರ ಭಟ್, ಸುಂದರಗೌಡರು, ಜಯಂತ ಗೌಡರು, ದಿನೇಶ್ ಪಟ್ವರ್ಧನ್ ಇವರೆಲ್ಲರೂ ಇದ್ದಾರೆ. ಹಾಗೆ ಆಡಳಿತ ಸಮಿತಿಯ ಅಧ್ಯಕ್ಷರು, ಮಾಜಿ ಮುಕ್ತೇಸರಾದಂಥ ಬಾಲಚಂದ್ರಾಯರು ಕೂಡ ವೇದಿಕೆಯಲ್ಲಿದ್ದಾರೆ. ಶ್ರೀಮತಿ ಪಾರ್ವತಿ ಗಂಗಾರೆಡ್ಡಿ ಅವರು ಕೂಡ ಇದ್ದಾರೆ. ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗ್ತದೆ. ವಿಶ್ವವಿಖ್ಯಾತ ದಕ್ಷಿಣದ ಕಾಶಿ ಶ್ರೀ ಮಂಜುನಾಥನ ಸಾನ್ನಿಧ್ಯ ಒಂದೆಡೆಯಾದರೆ, ದಕ್ಷಿಣ ಅಯೋಧ್ಯೆ ಎಂದೇ ಶ್ರೀರಾಮನ ಮಂದಿರ ಇಲ್ಲೇ ಹತ್ತಿರ ಕನ್ಯಾಡಿಯಲ್ಲಿ ಸ್ವಾಮೀಜಿಗಳು ಸ್ಥಾಪಿಸಿದ್ದಾರೆ. ಜನತಾ ಜನಾರ್ದನ ಸ್ವಾಮಿಯ ವೈಕುಂಠ ಸದೃಶ ಕ್ಷೇತ್ರವಾದ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ, ಕ್ಷಾತ್ರ ತೇಜಸ್ಸಿನ ಪರಶುರಾಮ ಕ್ಷೇತ್ರದ ಮಧ್ಯೆ ಶ್ರೀ ಲೋಕನಾಥೇಶ್ವರ ಸನ್ನಿಧಿ. ಈ ಪ್ರಸಿದ್ಧ ಕ್ಷೇತ್ರಗಳ ನಡುವೆ ಸದಾಶಿವೇಶ್ವರನ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ನಮ್ಮ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. STM ಪದವಿ ಕಾಲೇಜಿನ ಶ್ರೇಯ, ಪಲ್ಲವಿ, ಮೋಕ್ಷಿತ, ಲೀಷ್ಮಾ ಮತ್ತು ಜ್ಯೋತಿ ಇವರಿಂದ ಪ್ರಾರ್ಥನೆ. ಶ್ರೀ ಮಂಜುನಾಥನಿತರ ಗುರುಮಂಗಳಂ ಮೇ ಧರ್ಮಸ್ಥಳೇಶ ಸಕಲೇಶ
ಶುಭಾರಂಭ ಮಾಡಿದ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇಂದು ನಮ್ಮೆಲ್ಲರನ್ನ ವೇದಿಕೆಯ ಗೌರವಾನ್ವಿತರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂಥ ರವಿಕುಮಾರ್ ಭಟ್ ಇವರು. ಶ್ರೀ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸದಾಶಿವೇಶ್ವರಾಯ ನಮಃ. ಆತ್ಮೀಯ ಭಗವದ್ಭಕ್ತರೇ, ಈ 2023ನೇ ಇಸವಿಯ ಬ್ರಹ್ಮಕಲಶೋತ್ಸವ ಸಂದರ್ಭದ ಧರ್ಮಸಭೆಯಲ್ಲಿ ನಮ್ಮೆಲ್ಲರನ್ನ ತಮ್ಮ ಆಧ್ಯಾತ್ಮಿಕ ಸುಧಿಯಲ್ಲಿ ತೇಲಿಸಲಿಕ್ಕೆ ಜೊತೆ ಸೇರಿರುವಂತಹ ನಮ್ಮ ಪೂಜ್ಯ ಗುರುಗಳಾದ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನನ ಗುರುಗಳಾದ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ನಿಮ್ಮೆಲ್ಲರ ಪರವಾಗಿ, ಬ್ರಹ್ಮಕಲಶೋತ್ಸವ ಊರವರ ಪರವಾಗಿ, ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಡಿ ಹರ್ಷೇಂದ್ರ ಕುಮಾರ್ ಇವರು ವೇದಿಕೆಗೆ ಆಗಮಿಸ್ತಿದ್ದಾರೆ. ಪೂಜ್ಯರನ್ನು ಎಲ್ಲರೂ ಗೌರವಪೂರ್ವಕವಾಗಿ ಎದ್ದು ನಿಂತು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಇವತ್ತಿನ ಈ ಧರ್ಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಶಿಕ್ಷಣ ಸಂಸ್ಥೆಗಳು ರಿಜಿಸ್ಟರ್ ಉಜಿರೆ, ಇದರ ಕಾರ್ಯದರ್ಶಿಗಳಂಥ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರು ಈ ಧರ್ಮಸಭೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವ್ಯವಸ್ಥಾಪನಾ ಸಮಿತಿ ಸೌತಡ್ಕದ ಅಧ್ಯಕ್ಷರಾದಂಥ ಶ್ರೀಯುತ ಹರೀಶ್ ರಾವ್ ಮುಂಡ್ರಪಾಡಿ ಇವರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಶ್ರೀ ಕ್ಷೇತ್ರದ ಭಗವದ್ಭಕ್ತರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರು, ನಮ್ಮ ಊರಿನ ಅಳಿಯ, ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಇರುವಂಥ ಹೊಳ್ಳರ ಅಳಿಯರಾಗಿರ್ತಕ್ಕಂಥ ಶ್ರೀಯುತ BS ರಾಘವೇಂದ್ರ ಭಟ್ರು ಇವರು ಇವತ್ತು ನಮ್ಮೊಂದಿಗೆ ಈ ಧರ್ಮಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಗ್ರಾಮಸ್ಥರ ಪರವಾಗಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮವರೇ ಆದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ಇಚ್ಚಿಲ ಸುಂದರಗೌಡರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ಧರ್ಮಸಭೆಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿ ಲೋಕನಾಥೇಶ್ವರ ದೇವಸ್ಥಾನ ನಿಡ್ಗಲ್ ಇದರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಜಯಂತಗೌಡರು ನಮ್ಮ ಜೊತೆಗೆ ಈ ಧರ್ಮಸಭೆಯಲ್ಲಿ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಅವರಿಗೂ ನಾನು ಕೋರ್ತಾ ಇದ್ದೇನೆ. ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮೂರ್ತಿಲಾಯ ದೇವಸ್ಥಾನ ಮುಂಡಾಜೆ ಶ್ರೀ ದಿನೇಶ್ ಪಟವರ್ಧನ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಧರ್ಮಸಭೆಗೆ ಆಹ್ವಾನಿಸ್ತಾ, ಈ ಸಭೆಯಲ್ಲಿರತಕ್ಕಂತಹ ಮಾಲಕರು HMNR ಮೈನಿಂಗ್ ಕಂಪನಿ ಬಳ್ಳಾರಿಯ ಶ್ರೀಮತಿ BM ಪಾರ್ವತಿ ಗಂಗಾರೆಡ್ಡಿ ಅವರಿದ್ದಾರೆ. ಈ ಧರ್ಮಸಭೆಗೆ ನಾನು ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿಂದಿನ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿರತಕ್ಕಂತಹ ಮತ್ತು ಕ್ಷೇತ್ರದ ಗುತ್ತಿನ ಮನೆಯವರಾದಂಥ ಶ್ರೀಯುತ ಬಾಲಚಂದ್ರ ರಾಯರು ಈ ಧರ್ಮಸಭೆಯ ವೇದಿಕೆಯಲ್ಲಿದ್ದಾರೆ. ನಾನು ಗ್ರಾಮಸ್ಥರ ಪರವಾಗಿ, ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಬ್ರಹ್ಮಕಲಶೋತ್ಸವ ಧರ್ಮಸಭೆಯ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಪಡ್ಕೊಳ್ಳಿಕ್ಕಿರತಕ್ಕಂತಹ ನಂದಿ ಮಂಟಪದ ತಾಮ್ರದ ಹೊದಿಕೆಯ ಕೆಲಸವನ್ನು ಮಾಡಿದ ದಾನಿಗಳಾದ ಶ್ರೀ ಶ್ರೀಧರ ಮಡಿವಾಳ, ಪಿಲತ್ತಬೆಟ್ಟು ನಿಡ್ಗಲ್ ಇವರನ್ನು ಹೃತ್ಪೂರ್ವಕವಾಗಿ ಸಭೆಯ ಮುಂಭಾಗಕ್ಕೆ ನಾನು ಆಮಂತ್ರಿಸ್ತಾ ಇದ್ದೇನೆ. ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಶಿಲಾಮಯ ವಿಗ್ರಹ ನೀಡಿದ ದಾನಿಗಳಾದ ಶ್ರೀ ಶೇಖರ್ ಟಿ, ಮಂಜುಶ್ರೀ ಪ್ರಿಂಟರ್ಸ್ ವಿದ್ಯಾನಗರ ಅವರನ್ನು ಕೂಡ ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗಣಪತಿಯವರಿಗೆ ಹಿತ್ತಾಳೆ ಮತ್ತು ಬೆಳ್ಳಿಯ ಪ್ರಭಾವಳಿ ಸಮರ್ಪಣೆ ಮಾಡಿದ ಶ್ರೀಮತಿ ಸುಕನ್ಯಾ ಮತ್ತು ಶ್ರೀ ಡಿ ಜಯರಾಮ್ ಭಟ್ ಮತ್ತು ಮಕ್ಕಳು,
ಮಹಾದೇವಿ ಕೃಪಾ ಮುಂಚೆ ನೀಡುತ್ತಿರುವಂಥ ಎಲ್ಲ ಬಂಧುಗಳನ್ನು ಮತ್ತು ಧರ್ಮಸಭೆಯನ್ನು ಚಂದಗಾಣಿಸಿಕೊಡುವ ಅತ್ಯುತ್ಸಾಹದಿಂದ ಧರ್ಮಸಭೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಶರಣಾರ್ಥಿ. ಮುಂದೆ ಪ್ರಸ್ತಾವನೆಯ ಮಾತುಗಳನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ತುಕಾರಾಮ್ ಸಾಲ್ಯಾನಿಯವರು. ಕ್ಷೇತ್ರದ ಸದಾಶಿವ ದೇವರು ಹಾಗೂ ಪರಿವಾರ ದೇವರನ್ನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯಲ್ಲಿ ವಹಿಸಿರುವಂಥ ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರವಂಗೆ ವಂದಿಸುತ್ತಾ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರಿಗೆ ವಂದಿಸ್ತಾ ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ನಮಸ್ಕಾರವನ್ನು ಮಾಡುತ್ತಾ ಮುಂದಿರುವ ಎಲ್ರಿಗೂ ವಂದಿಸುತ್ತಾ ಈ ಒಂದು ಪ್ರಸ್ತಾವನೆ ನಾನು ಈಗಾಗಲೇ ನಿನ್ನೆ ಪ್ರಸ್ತಾವನೆ ಮಾಡಿದ್ದೇನೆ, ಮುಂದುವರಿದ ಭಾಗ ಎನ್ನುವ ದೃಷ್ಟಿಯಿಂದ ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಮೃತ್ಯುಂಜಯ ಹಾಗೂ ನೇತ್ರಾವತಿ ಸೇರುವಂಥ ಈ ಸಂಗಮ ಸ್ಥಳ ಸದಾಶಿವೇಶ್ವರ ದೇವಸ್ಥಾನ. ಈ ಸ್ಥಳದಲ್ಲಿ ದೇವಸ್ಥಾನ ಪ್ರಾರಂಭವಾಗಿ 700ರಿಂದ 800 ವರ್ಷಗಳಾಯಿತು. ಇದರ ಹಿಂದಿನ ಇತಿಹಾಸ ನೋಡಿದರೆ ಇದು ಆದಿ ಪಜಿರಡ್ಕದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಸತ್ಯಯುಗದಲ್ಲಿ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ಈ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಯಾಕೆಂತ ಹೇಳಿದರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂತು. ಅದು ಸತ್ಯಯುಗದ ಕಾಲದಲ್ಲಿ ಅಗಸ್ತ್ಯ ಮುನಿಗಳಿಂದ ಸ್ಥಾಪಿಸಲ್ಪಟ್ಟದ್ದು. ಆ ಕಾಲದಲ್ಲಿರ್ತಕ್ಕಂಥ ಆ ಶಿವಲಿಂಗ ಇಂದು ಅದನ್ನು ಕಾಪಾಡ್ತಾ ಬಂದಿದ್ದಾರೆ ಪರಮಪೂಜ್ಯ ಆತ್ಮಾನಂದ ಸರಸ್ವತಿಯವರು ಈಗಿರುವ ದೇವಲಿಂಗೇಶ್ವರ ದೇವಸ್ಥಾನದಲ್ಲಿ. ಒಂದು ಮಾತು ಅಲ್ಲಿ ಬಂತು, ಏನಂದರೆ ಈ ಲಿಂಗದಲ್ಲಿ ಈಗಲೂ ಚೈತನ್ಯ ಇದೆ, ಇದು ನಿಮಗೆ ಒಂದು ದಿನಕ್ಕೆ ಬೆಳಕಾಗುತ್ತದೆ ಈ ಗ್ರಾಮಕ್ಕೆ ಎಲ್ಲರಿಗಂತಂದು ಮಾತು ಹೇಳಿದ್ದಾರೆ. ಅದರಿಂದಾಗಿ ಆದಿಪಜಿರಡ್ಕದಿಂದ ಸತ್ಯಯುಗದಿಂದ ಬಂದಿರತಕ್ಕಂಥ ದೇವಸ್ಥಾನ ನಮ್ಮದು ಪಜಿರಡ್ಕ ಶ್ರೀ ಸದಾಶಿವೇಶ್ವರ ದೇವಸ್ಥಾನ. ಒಂದು 800 ವರ್ಷಗಳ ಇತಿಹಾಸದ ಬಗ್ಗೆಯೂ ತಿಳಿಸಿದ್ದೇನೆ. ಒಂದಷ್ಟು ಕಾಲ ಕೆಲವೊಬ್ಬರ ಆಡಳಿತದಲ್ಲಿತ್ತು, ಜೈನರ ಆಡಳಿತದಲ್ಲಿತ್ತು, ಕೊನೆಗೆ ಅದಕ್ಕಿಂತ ಮೊದಲು ಲಿಂಗಾಯತರ ಆಡಳಿತರಿತ್ತು, ಬ್ರಾಹ್ಮಣರ ಆಡಳಿತರಿತ್ತು. ಈ ಬೈಲಂಗಡಿ ಕಾಲದ ಅರಸರ ಕಾಲದಲ್ಲಿ ಈ ದೇವಸ್ಥಾನ ಒಂದು ಉತ್ತುಂಗ ಶಿಖರದಲ್ಲಿದ್ದಂತೆ ಎಲ್ಲ ಉತ್ಸವಾದಿಗಳು ನಡೆದು ಅದು ಎಲ್ರಿಗೂ ನೆನಪಿದೆ. 1950ರಲ್ಲಿ ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ 1923ರಲ್ಲಿ ಬಂದಂಥ ಒಂದು ನೆರೆ ದೇವಸ್ಥಾನ ಸಹಿತ ದೇವಸ್ಥಾನದಲ್ಲಿದ್ದ ಪರಿಕರಗಳು ಆ ಕಾಲದಲ್ಲಿ ರಥೋತ್ಸವ ಆಗುತ್ತಿದ್ದಂತೆ ಅದನ್ನೆಲ್ಲ ಕೊಚ್ಚಿಕೊಂಡು ಹೋಗಿದ್ದನ್ನು ನಮ್ಮ ಇಲ್ಲಿರ್ತಕ್ಕಂಥ ಏನು ನಾವು ವಯೋವೃದ್ಧರಿದ್ದಾರೆ ಅವರು ನನ್ನ ಅಜ್ಜ ಹೇಳ್ತಾ ಇದ್ದಾರೆ ಅಂತ ಕಥೆಯನ್ನು ನಾವು ಕೇಳಿದ್ದೇವೆ. ಆದ್ದರಿಂದಾಗಿ 1923ರಿಂದ ಒಂದಷ್ಟು ದೇವಸ್ಥಾನ ಅಜೀರ್ಣತೆ ಇತ್ತು. ಊರಿನ ಎಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ನಿತ್ಯ ನಿಮಿತ್ತದ ಪೂಜೆಗಳನ್ನು ಮಾಡುತ್ತಾ ಬರ್ತಾಯಿದ್ರು. ಅದಕ್ಕಾಗಿ ಧರ್ಮಸ್ಥಳದಿಂದ ಕಲ್ಮಂಜ ಗ್ರಾಮದ ಕೆಲವು ಗುತ್ತು ಮನೆಗಳಿಂದ, ಅದೇ ರೀತಿ ಮುಂಡಾಜ ಗ್ರಾಮದ ಗುತ್ತು ಮನೆಯಿಂದ ಇದಕ್ಕೆ ಪಡಿ ಅಕ್ಕಿ ಅಂದರೆ ಇಷ್ಟಿಷ್ಟು ಮುಡಿ ಅಕ್ಕಿ ಕೊಟ್ಟು ಆ ಅಕ್ಕಿಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಪೂಜೆ ಮಾಡುವಂಥ ಭಟ್ರು ಸೇವಿಸಿ ಇದಕ್ಕೆ ಪೂಜೆ ಮಾಡ್ತಂಥ ಒಂದು ಪದ್ಧತಿ ಬಂದಿದ್ದನ್ನು ನಾವು ಎಲ್ಲ ನೋಡಿದ್ದೇವೆ. 1970ರಲ್ಲಿ ಇತ್ತೀಚೆಗೆ ಬಂದರೆ 1970ರಲ್ಲಿ ಪರಮಪೂಜ್ಯ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕೊಮ್ಮಿಕಂಡದಲ್ಲಿ ಜಾಗ ತಗೊಂಡು ಪರಿಸರದಲ್ಲಿ ಇರತಕ್ಕಂಥ ಈ ಸಂಗಮ ಕ್ಷೇತ್ರದಲ್ಲಿ ಸಿಗತಕ್ಕಂಥ ಈ ಸದಾಶಿವನ ದರ್ಶನ ಮಾಡಿದ ತಕ್ಷಣ ಗೊತ್ತಾಯಿತು, ಸದಾಶಿವೇಶ್ವರನನ್ನು ಊರಿನವರೆಲ್ಲರೂ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಬೇಕು ನಾನು, ಇಲ್ಲಾಂದರೆ ಯಾರು ಬರ್ತಾ ಇರಲಿಲ್ಲ. ಇಲ್ಲಿರ್ತಕ್ಕಂಥ ಸುಬ್ರಾಯ ಹೊಳ್ಳರು ಮಾತ್ರ ಪೂಜೆ ಮಾಡಿ ಹೋಗ್ತಾಯಿದ್ರು, ಯಾರು ದೇವಸ್ಥಾನದ ಕಡೆ ಗಮನ ಇಲ್ಲ ಎಂಬುದನ್ನು ಕಂಡು ಸ್ವಾಮೀಜಿಯವರು ಶಿವರಾತ್ರಿ ಸಮಯದಲ್ಲಿ ಅಹೋರಾತ್ರಿ 7 ದಿನದ ಸಪ್ತಾಹ ಶ್ರೀರಾಮನಾಮ ಸಪ್ತಾಹ ತಾರಕವನ್ನು ಪ್ರಾರಂಭ ಮಾಡಿದ ಅಂದಿನಿಂದ ಈಗಲೂ ಇದನ್ನು ಬಾಲಚಂದ್ರರಾಯರು ಹೇಳ್ತಾರೆ, ಇಡೀ ಕಲ್ಮಂಜ ಗ್ರಾಮದವರಿಗೆ ಪಜಿರಡ್ಕ ಸದಾಶಿವೇಶ್ವರನ್ನು ತೋರಿಸಿದವರು ಯಾರೆಂದರೆ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು. ಇದು ಅವರ ಬಾಯಲ್ಲಿ ಕೇಳಿದಂಥ ಸತ್ಯ. ಅಲ್ಲಿಂದ ಊರಿನವರು ಜಾಗೃತಿಗೊಂಡು 1980ರಲ್ಲಿ ಇಲ್ಲಿ ಪ್ರಪ್ರಥಮವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಿತು. ನಿನ್ನೆ ಪರಮಪೂಜ್ಯ ಕಾವಂತರು ಹೇಳಿದರು. ಯಾಕಂತ ಹೇಳಿದ್ರೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಎಂಬುದು ಬೆಳ್ತಂಗಡಿಯಲ್ಲಿ ತಾಲೂಕಲ್ಲಿ ಪ್ರಪ್ರಥಮವಾಗಿರೋದು ನಮ್ಮ ಕಲ್ಮಂಜದಲ್ಲಿ. ಆದರೆ ಅದಕ್ಕಿಂತ ಮೊದಲು ಅಷ್ಟಬಂಧ ಬ್ರಹ್ಮಕಲಶ ಆಗುತ್ತಿತ್ತು. ಆದರೆ ಈ ರೀತಿಯ ಪ್ರಚಾರ ಸಿಗ್ತಿರಲಿಲ್ಲ. ಪ್ರಚಾರ ಸಿಕ್ಕಿ
ಈ ದೇವರ ಚೈತನ್ಯವನ್ನು ವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡುವುದನ್ನು ಇಡೀ ಊರಿನವರಿಗೆ ತಿಳಿಸಿ ಆ ಊರಿನವರ ಮುಖಾಂತರ ದೇವರ ಹತ್ರ ಅವರ ಇಷ್ಟಾರ್ಥವನ್ನು ಈಡೇರಿಸುವಂಥ ಕೆಲಸ ಮಾಡುವಂಥ ಕೆಲಸ ಅಲ್ಲಿಂದ ಪ್ರಾರಂಭವಾಯಿತು ಎಂಬುದನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ. ತದನಂತರ 1980ರ ನಂತರ ಈ ಒಂದು ದೇವಸ್ಥಾನದಲ್ಲಿ 2009ರವರೆಗೆ ಯಾರೆಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂಬುದನ್ನು ತಾನು ತಮ್ಮ ಮುಂದಿಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಸಮಯದ ಭಾರಿ ಅವಕಾಶ ಕಡಿಮೆ ಇದೆ, ಅದರ ಸೂಕ್ಷ್ಮವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 1980ನೇ ಇಸವಿಯಲ್ಲಿ ಬ್ರಹ್ಮಕಲಶ ನಿಶ್ಚಯವಾಗಿ ಗ್ರಾಮಸ್ಥರ ಎಂದಿಗೂ ಕ್ಷೇತ್ರದಲ್ಲಿ ತಾಪಸ್ಮರಣೀಯರಾದ ಗೌರವಾನ್ವಿತ ಪರಾರಿ ಮನೆತನದ ಶ್ರೀಯುತ ಸ್ವರ್ಗೀಯ ಸುಬ್ರಹ್ಮಣ್ಯ ಹೆಬ್ಬಾರ ಮುಕ್ತೇಶ್ವರಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಎನ್ನುವ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ವಿಜೃಂಭಣೆ ನಡೆದಿರುವುದು ಕ್ಷೇತ್ರದ ಇತಿಹಾಸದ ಮೈಲಿಗಲ್ಲು. ಆ ಕಾಲಘಟ್ಟದಲ್ಲಿಯೂ ಧರ್ಮಸ್ಥಳ ಕ್ಷೇತ್ರದಿಂದ ಛತ್ರ, ಚಾಮರ, ಆನೆ, ಕುದುರೆಗಳಿಂದ ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಜರುಗಿಸಿದ ಇತಿಹಾಸ ಇದು ನಾನು ನಿನ್ನೆ ಉಲ್ಲೇಖ ಮಾಡಿದ್ದೇನೆ. ಯಾಕೆಂದರೆ ಪರಮಪೂಜ್ಯ ಕಾವಂತರು ಇದೆಲ್ಲ ವ್ಯವಸ್ಥೆಯನ್ನು ಮಾಡಿ ಅದನ್ನು ವಿಜೃಂಭಣೆ ಮಾಡಿದ್ದಾರೆ ಬೆಳ್ತಂಗಡಿಗೆ ತೋರಿಸಲಿಕ್ಕೆ. ಕಾರಣ ಅಂತಹ ವಿಜೃಂಭಣೆ ಒಂದು ಬ್ರಹ್ಮಕಲಶೋತ್ಸವ ಪಜಿರಕ್ಕೆ ನಡೆದಿದೆ ಅಂತ ಹೇಳಿ. ಬ್ರಹ್ಮಕಲಶೋತ್ಸವ ಪೂರ್ವದಲ್ಲಿ ಸರಿಸುಮಾರು 30 ವರ್ಷಗಳ ಕಾಲ ದಿವಂಗತ ಸುಬ್ರಾಯ ಒಳ್ಳರು, ಬ್ರಹ್ಮಕಲಶದ ನಂತರ ಸರಿಸುಮಾರು 14 ವರ್ಷಗಳ ಕಾಲ ದಿವಂಗತ ಪದ್ಮನಾಭ ಬಾಳ್ತಿಲ್ಲಾರು, ಮುಂದೆ 15 ವರ್ಷಗಳ ಕಾಲ ರವಿಕುಮಾರ್ ಭಟ್ ಪಜಿರಡ್ಕದಲ್ಲಿ 2009ರಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಾರೆ. 12 ವರ್ಷಗಳ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಮಾಡುವ ಭ್ರಷ್ಟಾಚಿಂತನೆ ನಡೆಸಿ ಶ್ರೀಯುತ ಪ್ರಾತಸ್ಮರಣೀಯ ಕುಣಿಪಾಜ ಗುತ್ತು ಮಹಾವೀರ ಜೈನರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷತೆಯಿಂದ ಮುಂದುವರಿದರು. ಶ್ರೀಯುತರ ಅಕಾಲಿಕ ಅಗಲಿಕೆ ಮುಕ್ತೇಶ್ವರದ ಸುಬ್ರಹ್ಮಣ್ಯ ಹೆಬ್ಬಾರರವರು 2006ರಲ್ಲಿ ದೈವಾಧೀನರಾಗಿ ಮತ್ತೊಮ್ಮೆ ಅತಂತ್ರ ಆಡಳಿತ ಸ್ಥಿತಿ ನಿರ್ಮಾಣವಾದ ಕಾಲಘಟ್ಟದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದು ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಹಾಗೂ 2009ನೇ ಇಸವಿಯಲ್ಲಿ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿ ಶ್ರೀಯುತ ಗುತ್ತು ಮನೆ ಬಾಲಚಂದ್ರರಾಯರು ಸಲ್ಲಿಸುತ್ತದೆ. ಯಾಕಂದರೆ ನಮ್ಮ ಒಂದು ವೇದಿಕೆಯಲ್ಲಿ ಇವತ್ತು ಅವರು ಆಸೀನರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದ ವರ್ಷ ಮಾಡಿದಂಥ ಅವರದಲ್ಲಿ ಹಿರಿಯರು ಅವರನ್ನು ನಾವು ಗೌರವಿಸುವುದು, ಈ ಬ್ರಹ್ಮಕಲಶದಲ್ಲಿ ಗೌರವಿಸುವುದು ನಮ್ಮೆಲ್ಲ ಕರ್ತವ್ಯ. ಈ ಕಾಲಘಟ್ಟದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಸಹಾಯಕ ಅರ್ಚಕರಾಗಿ ದುಡಿದ ಶ್ರೀಯುತ ಹಿರ್ಮಿ ಸೀತಾರಾಮ್ ಭಟ್ಟರು, ಅರ್ಚಕರಾಗಿ ಸೇವೆ ಸಲ್ಲಿಸಿದಂಥ ಸ್ವರ್ಗೀಯ ಗಣಪತಿ ಕಾಕತ್ಕರ್ ಅವರು, ಕ್ಷೇತ್ರದಲ್ಲಿ ಪರಾರಿ ವೆಂಕಟರಮಣ ಹೆಬ್ಬಾರ್ ಮತ್ತು ಕುಟುಂಬಸ್ಥರು, ಕರಿಯನಿಲದ ಚೆನ್ನಪ್ಪಗೌಡರು, ಬನದ ಬೈಲ ಆದಪ್ಪಗೌಡರು, ಕಲ್ಯಾಣಿ ತೋಟದ ಶ್ರೀನಿವಾಸರಾಯರು, ಪದ್ಮನಾಭ ಹೊಳ್ಳ ಕುಟುಂಬಸ್ಥರು, ಕಲ್ಲಂಜಗುತ್ತಿನ ದಿವಂಗತ ಗಿರಿಯಪ್ಪ ಪೂಜಾರಿ ಕುಟುಂಬಸ್ಥರು, ಕುಕ್ಕೆ ಮಜಲ್ ಸಿದ್ದಪ್ಪಗೌಡರ ಕುಟುಂಬಸ್ಥರು, ಅಂತರಬೈಲಿನ ಪುರುಷ ಗುಡಿಗಾರರ ಕುಟುಂಬಸ್ಥರು ಮುಂತಾದ ಗಣ್ಯಮಾನ್ಯರ ಊರವರ ಭಕ್ತ ಮಹಾಶಯರ ಸಹಕಾರದಿಂದ 2009ರ ಬ್ರಹ್ಮಕಲಶೋತ್ಸವ ವಿಜೃಂಭಣೆ ಜರುಗಿರ್ತದೆ. ಇಲ್ಲಿ ಒಂದು ನಾವು ನೆನಪಿರ್ತಕ್ಕಂಥದ್ದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ. 2001ರಲ್ಲಿ ಏನು ನಾವು ನಿಶ್ಚಯ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು, ನಮ್ಮದು ಬ್ರಹ್ಮಕಲಶ ಆಗಿರುವುದು 2009ರಲ್ಲಿ. ಇಷ್ಟು ವರ್ಷ ದೇವರನ್ನು ಬಾಲಾಲಯದಿಟ್ಟು ನಮ್ಮ ಗ್ರಾಮದಲ್ಲಿ ಅಥವಾ ಇದರಿಂದ ಕಳಿಸಿರ್ತಕ್ಕಂಥ ಆ ಒಂದು ದೇಣಿಗೆಯಿಂದ ನಮ್ಮ ಬ್ರಹ್ಮಕಲಶ ಮಾಡಲಿಕ್ಕೆ ಅಷ್ಟು ಸಮಯ ಹಿಡಿತು. ದೇವರ ಹತ್ರ ಬೇಡಿಕೊಂಡಂಥ ದಿನ ಇಷ್ಟು ವರ್ಷದಲ್ಲಿ ನಾವು ಬ್ರಹ್ಮಕಲಶ ಮಾಡ್ತೇವೆ ಅಂತ ದೇವರಲ್ಲಿ ಕೈ ಮುಗಿದು ದೇವರನ್ನೇ ಬಾಲಾಲಯದ ಇಟ್ಟದ್ದು ಆ ಎಲ್ಲ ಅವಧಿಗಳು ಮೀರಿದಂಥ ಸಂದರ್ಭ ತಮಗೆಲ್ಲರಿಗೂ ತಿಳಿದಿರತಕ್ಕಂಥ ಆ ಸಮಯದಲ್ಲಿ ಬ್ರಹ್ಮಕಲಶೋತ್ಸವದ ಎಲ್ಲ ವ್ಯವಸ್ಥೆಗಳು ಮುಗಿದು ತಾಮ್ರ ಹೊದಿಕೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ. ತಾಮ್ರದ ಹೊದಿಕೆ ಮಾಡಬೇಕಂತ ನಾವು ಚಿಂತನೆ ಮಾಡಿದ್ದೇವೆ. ಗರ್ಭಗುಡಿಗೆ ತಾಮ್ರದ ಹೊದಿಕೆ ಮಾಡುವುದಂದ್ರೆ ಮಾಡಿನ ಎಲ್ಲ ಕೆಲಸ ಆಗಿದೆ. ಒಂದೇ ಆ ಸಮಯದಲ್ಲಿ ಹಣದ ಒದಗಿಸಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ನಾವು ಕಂಡುಕೊಂಡಿದ್ದು ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು, ಸಮಿತಿಯವರು ಎಲ್ಲರೂ ಹೋಗಿ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಹತ್ರ ಭಿನ್ನವಿಸಿಕೊಂಡ ಮೇಲೆಗೆ. ಯಾಕಂತ ಹೇಳಿದ್ರೆ 1970ನೇ ಇಸ್ವಿಯಲ್ಲಿ ನಾನು ಒಂದು ದೇವರಿಗೆ ದೀಪ ಹಚ್ಚಿದ್ದೇನೆ. ಈಗ ಬ್ರಹ್ಮಕಲಶ ಆಗಲಿಕ್ಕೆ ನನ್ನಿಂದ ಏನಾಗಬೇಕಂತ ಒಂದೇ ಒಂದು ಮಾತು ಹೇಳಿದರು. ನಾವು ಹೇಳಿದೆವು, ನಾನು ಆಡಳಿತ ಸಮಿತಿಯಲ್ಲಿದ್ದೆ ಆವಾಗ, ನಮಗೆ ಸ್ವಾಮೀಜಿಯವರ ಬ್ರಹ್ಮಕಲಶೋತ್ಸವ ನಡಿಬೇಕು ಈ ವರ್ಷ, ಇನ್ನು ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ತಂತ್ರಿಯವರಿಂದ ಆದೇಶ ಆಗಿದೆ, ನಾನು ಕೊಟ್ಟ ಗಡು ದಾಟಿ 2 ವರ್ಷ ಆಯಿತು, ಇನ್ನು ನಿಮಗೆ ಗಡು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀಲೇಶ್ವರ ತಂತ್ರಿಗಳು ಹೇಳಿದ ಪ್ರಕಾರ ನಾವು ಅವ್ರ ಹತ್ರ ಹೋಗಿದ್ದ ಪ್ರಕಾರ ಅವರು ಹೇಳಿದರು ಬ್ರಹ್ಮಕಲಶೋತ್ಸವಕ್ಕೆ ನನ್ನಿಂದ ಏನಾಗಬೇಕು. ನಾವು ಹೇಳಿದೆವು, ಸ್ವಾಮೀಜಿ ನಮಗೆ ಬ್ರಹ್ಮಕಲಶೋತ್ಸವ ನಡೆಸಬೇಕಾದ್ರೆ ಒಂದು ತಾಮ್ರದ ಹೊದಿಕೆ ಆಗಬೇಕು, ಇದು ನಮ್ಮ ನಿರ್ಣಯ ಮಾಡಿದ್ದೇವೆ, ನಾವು ನಿರ್ಣಯ ಮಾಡಿ ರೆಡಿಯಾಗಿದೆ, ಆದರೆ ಅದೊಂದು ಅಸಾಧ್ಯವಾಯಿತು. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ನಾನು ಕೊಡ್ತೇನೆ ಅಂತ ಹೇಳಿದ್ರು ನಮ್ಮ ಎದುರು. ಇದೆಲ್ಲ ಗೊತ್ತಿದೆ. ಎಲ್ಲ ಈ ಹೊದಿಕೆಯನ್ನು ಕೊಟ್ಟರು. ಅದು ಮಾತ್ರ ಅಲ್ಲ, ಬೇರೆ ಏನು ಬೇಕು ಅಂತ ಹೇಳಿದರು. ಅವರು ಒಮ್ಮೆ ಬಂದು ನೋಡಿ ಇಲ್ಲಿಗೆ ನೆಲಕ್ಕೆ ನಾನು
ಮಾರ್ಬಲ್ ಹಾಸಿಕೊಡ್ತೇನೆ ಅಂತೇಳಿ ಹಾಸಿಕೊಟ್ಟದ್ದು ನೆನಪಲ್ಲಿ ಈ ಬ್ರಹ್ಮಕಲಶ 2009 ಹಾಗೆ ವಿಜೃಂಭಣೆ ನಡೀತು. ಆ ಮುಂದಿದೆಲ್ಲ ಆ ನಂತರ ನಡೆದಿರೋದು ನಾವೆಲ್ಲ ನೋಡುವಂಥದ್ದು ಪ್ರಚಲಿತ, ನಮಗೆಲ್ಲ ಗೊತ್ತಿದೆ. ಆದ್ದರಿಂದಾಗಿ ಈ ಒಂದು ಬ್ರಹ್ಮಕಲಶದ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಈ ಬ್ರಹ್ಮಕಲಶೋತ್ಸವ ಇಷ್ಟವರೆಗೆ ಸುಸೂತ್ರವಾಗಿ ನಡೆದುಕೊಂಡು ಬಂದಿದೆ. ಇವತ್ತು ದೇವರಿಗೆ ಬ್ರಹ್ಮಕಲಶೋತ್ಸವ ಆಗಿದೆ. ಆ ಬ್ರಹ್ಮಕಲಶೋತ್ಸವ ಸ್ವಾಮೀಜಿಗಳು ಯಾವಾಗಲೂ ಹೇಳ್ತಾರೆ, ಆ ಬ್ರಹ್ಮಕಲಶೋತ್ಸವ ಪ್ರತಿದಿನ ನಿಮ್ಮ ಮನೆಯಲ್ಲೂ ಆಗಲಿ, ನಿಮ್ಮ ಮನೆಯಲ್ಲಿ ಬ್ರಹ್ಮಕಲಶ ಆಗಿ ನೀವು ಪುನೀತರಾಗಬೇಕು ಅಂತ ಹೇಳೋದನ್ನು ಯಾವಾಗಲೂ ಹೇಳ್ತಾರೆ. ಆ ಮಾತನ್ನು ನಾನು ಹೇಳುತ್ತಾ ನನ್ನ ಪ್ರಸ್ತಾವನೆ ಮುಗಿಸ್ತೇನೆ. ಮುಂದೆ ಗೌರವಾರ್ಪಣೆ. ಇಂದು ಶುಭಾಶಂಸನೆ ಮಾಡಲಿರುವ ಹತ್ತಿರದ ಕನ್ಯಾಡಿ ಕ್ಷೇತ್ರದ ಮಠಾಧೀಶರಾದ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಠಾಧೀಶರು ರಾಮಕ್ಷೇತ್ರ ಕನ್ಯಾಡಿ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ತುಕಾರಾಮ್ ಸಾರಿಯಾನ್ ಹಾಗೂ ಸಮಿತಿಯ ಅಧ್ಯಕ್ಷರಾದಂಥ ವ್ಯವಸ್ಥಾಪನಾ ಸಮಿತಿಯ ಕೃಷ್ಣಪ್ಪ ಗುಡಿಗಾರ್ ಇವರು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಂಪೂರ್ಣ ತನ್ನನ್ನು ತೊಡಗಿಸಿಕೊಂಡು ಮಾರ್ಗದರ್ಶನ ನೀಡುತ್ತಿರುತ್ತಾ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ಶಶಿಕಿರಣ್ ಜೈನ್ ಉಪಾಧ್ಯಕ್ಷರು ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು ಗೌರವಾರ್ಪಣೆಯನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾದಂಥ ಕಶಕೋಡಿ ಸೂರ್ಯನಾರಾಯಣ ಭಟ್ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಇವರಿಗೆ ಪರಮೇಶ್ವರ ನಿಡಗಲ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಪರಮೇಶ್ವರ ನಿಡಗಲ್. ಡಾಕ್ಟರ್ ಸತೀಶ್ ಚಂದ್ರ ಕಾರ್ಯದರ್ಶಿಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಇವರಿಗೆ ಗೋಪಾಲಕೃಷ್ಣ ಗುಲ್ಲೋಡಿ ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಗೋಪಾಲ್ ಕೃಷ್ಣ ಗುಲ್ಲೋಡಿ ಇವರು ಡಾಕ್ಟರ್ ಸತೀಶ್ ಚಂದ್ರ ಇವರಿಗೆ. ಗೌರವ ಉಪಸ್ಥಿತಿಯಲ್ಲಿರುವ ಇವರಿಗೆ ಮನೋಹರ್ ರಾವ್ ಕನ್ಯಾಡಿ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮನೋಹರ್ ರಾವ್ ಇವರು ಹರೀಶ್ ರಾವ್ ಮುಂಡ್ರುಪಾಡಿ ಇವರಿಗೆ. BS ರಾಘವೇಂದ್ರ ಭಟ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ಚೆನ್ನಪ್ಪಗೌಡ ಕರಿಯನೀಲ ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಚೆನ್ನಪ್ಪಗೌಡರು. ಶ್ರೀಮತಿ BM ಪಾರ್ವತಿ ಗಂಗಾರೆಡ್ಡಿ ಮಾಲಕರು HMNR ಮೈನಿಂಗ್ ಕಂಪನಿ ಬಳ್ಳಾರಿ ಇವರಿಗೆ ಶ್ರೀಮತಿ ಜಾನಕಿ ದೇಜಪ್ಪ ಪೂಜಾರಿ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ಜಾನಕಿ ದೇಜಪ್ಪ ಪೂಜಾರಿ. ಈ ಸುಂದರಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಿಗೆ ವಸಂತ ಮಲೆಕುಡಿಯ ಸದಸ್ಯರು ಬ್ರಹ್ಮಕಲಶೋತ್ಸವ ಸಮಿತಿ ಇವರು ಗೌರವಾರ್ಪಣೆಯನ್ನು ಮಾಡಬೇಕು. ಶ್ರೀ ಜಯಂತಗೌಡ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಲೋಕನಾಥೇಶ್ವರ ದೇವಸ್ಥಾನ ನಿಡ್ಗಲ್ ಇವರಿಗೆ ಪ್ರವೀಣ್ ಗೌಡ ಕರಿಯನಿಲ ನಿಡ್ಗಲ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವರ್ಧನ್ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮೂರ್ತಿಲಾಯ ದೈವಸ್ಥಾನ ಮುಂಡಾಜೆ ಇವರಿಗೆ ಕೊರಗಪ್ಪ ಗೌಡ ಕುಕ್ಕೆಮಜರು ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಾಜಿ ಮುಕ್ತೇಶ್ವರ್
ಮಾನ್ಯ ಕೇಶಕೋಡಿ ಸೂರ್ಯನಾರಾಯಣ್ ಭಟ್ ಇವರಿಂದ ಮಾರ್ಗದರ್ಶನ. ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ವೀರ ಸನ್ಯಾಸಿ ವಿವೇಕಾನಂದರ ಮಾತದು. ಸನ್ಯಾಸಿಯಾದವ ಹೇಗಿರಬೇಕು ಅಂತ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಎರಡು ಧ್ಯೇಯಗಳಿರಬೇಕಂತೆ. ಒಂದನೇದ್ದು, ನನ್ನ ಜೀವಿತಾನಂತರದಲ್ಲಿ ನನಗೆ ಮೋಕ್ಷ ಪ್ರಾಪ್ತಿ ಆಗಬೇಕು, ಅದಕ್ಕೋಸ್ಕರ ಸಾಧನೆಯನ್ನು ಮಾಡಬೇಕು ಅಂತ. ಅದರ ಜೊತೆಯಲ್ಲಿ ಅದು ಎಷ್ಟು ಪ್ರಾಮುಖ್ಯವೋ ಅದರ ಜೊತೆಯಲ್ಲಿ ಜಗದ್ಹಿತಾಯ ಚ, ಜಗತ್ತಿನ ಸ್ವಾಸ್ಥ್ಯ ಉಳಿಸಲಿಕ್ಕೋಸ್ಕರ ಸನ್ಯಾಸಿಯಾದವ ನಿರಂತರ ಪ್ರಯತ್ನ ಮಾಡಬೇಕು. ಇದೊಬ್ಬ ಸನ್ಯಾಸಿಯ ಕರ್ತವ್ಯ ಅಂತ. ಆ ನಿಟ್ಟಿನಲ್ಲಿ ಅಕ್ಷರಶಃ ತನ್ನ ಜೀವಿತದ ಪ್ರತಿ ದಿನವನ್ನು ಕಳೀತಾ ಇರುವಂತಹ ಕನ್ಯಾಡಿ ಶ್ರೀಗಳ ಸ್ವಾಮಿತ್ವಕ್ಕೆ ನತಮಸ್ತಕನಾಗಿ ಒಂದು ಕ್ಷೇತ್ರದ ನಿರ್ಮಾಣ ಹೇಗೆ ಮಾಡಬೇಕು, ನಮ್ಮ ಜವಾಬ್ದಾರಿ ಏನು, ಆ ಗುರುತನಕ್ಕೆ ಹಿರಿತನಕ್ಕೆ ನಮಸ್ಕರಿಸ್ತಾ, ಆದರಣೀಯರಾದ್ದರಿಂದಲೇ ಅಗ್ರಾಸೀನರಾಗಿರುವಂಥ ಅಭ್ಯಾಗತರೇ, ಸೇರಿರುವಂಥ ಎಲ್ಲ ಸಹೃದಯಿ ಬಂಧು ಭಗಿನಿಯರೇ, ತುಂಬ ಮಾತಾಡೋದಿಲ್ಲ, ಸ್ವಲ್ಪ ಅಷ್ಟೇ ಹೇಳ್ತೇನೆ. ಅತಿಥಿಯಾಗಿ ಅವರು ಮಾತಾಡಬೇಕು ಅನ್ನೋದು ಹೇಳಿದ್ದಕ್ಕೋಸ್ಕರ ಸ್ವಲ್ಪ ಹೇಳ್ತೇನೆ ಅಷ್ಟೇ. ನಮ್ಮೆಲ್ಲರ ಇಲ್ಲಿ ಸುತ್ತಮುತ್ತಲಿನವರ ಮನಸ್ಸಿನಲ್ಲಿ ಒಂದು ಸಾರ್ಥಕ ಭಾವ ಇವತ್ತಿರ್ಬೋದು. ಕಾರಣ ಇಷ್ಟೇ, ಅಷ್ಟಾದಶ ಪುರಾಣಗಳಲ್ಲಿ ಅನ್ಯತಮವಾದ್ದು ಬ್ರಹ್ಮವೈವರ್ತ ಅಂತ. ಅದರ ಒಂದು ಮಾತು ಇದೆ, ಬಹಳ ಸುಂದರವಾದ್ದು. ಚಿಕೀಶೋರ್ ದೇವಧಾಮಾದಿ ಸಹಸ್ರ ಜನಿ ಪಾಶನುತು. ಒಂದು ದೇವಾಲಯವನ್ನು 12 ವರ್ಷ ಕಳೀತು ಅಂತಾದರೆ ಮತ್ತೆ ಅಲ್ಲಿ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೋಸ್ಕರ ಬ್ರಹ್ಮಕಲಶೋತ್ಸವಾದಿ ಸತ್ಕರ್ಮಗಳನ್ನು ಮಾಡಿ ನಿತ್ಯ ನಿರಂತರ ಪೂಜಾ ಕೈಂಕರ್ಯಗಳು ಅನವರತ ನಡೆಯುವ ಹಾಗೆ ಮಾಡಲಿಕ್ಕೆ ಆ ಕೆಲಸದಲ್ಲಿ ಯಾರೆಲ್ಲ ಸೇರಿಕೊಳ್ತಾರೋ, ಜೊತೆ ಸೇರ್ತಾರೋ, ಅಳಿಲ ಸೇವೆ ಇರ್ಬೋದು, ಯಾರೆಲ್ಲ ಸೇರಿಕೊಳ್ತಾರೋ ಅಂಥವ್ರಿಗೆಲ್ಲ ಅಲ್ಲಿ ವಾಕ್ಯ ಹೇಳಬೇಕಾದ್ರೆ ಸಹಸ್ರ ಜನಿಪಾಶ, 1000 ವರ್ಷಗಳಲ್ಲಿ ಕಾಲದಲ್ಲಿ ಮಾಡಿದ ಪಾಪತ್ವ ಎಲ್ಲ ತೊಳೆದು ಹೋಗ್ತದಂತೆ ಇಂಥ ಕೆಲಸದಲ್ಲಿ ನಾವು ಜೊತೆ ಸೇರಿದರೆ. ಅಂದರೆ ಶಾಸ್ತ್ರಕಾರರ ಭಾವ ಎಷ್ಟು ಸ್ಪಷ್ಟವಾಗಿತ್ತು ಅಂತ. ಇದು ಮನುಷ್ಯನ ಕರ್ತವ್ಯ ಅಂತ. 10-12 ವರ್ಷಗಳು ಕಳೆದಾಗ ಮತ್ತೆ ಆ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಡಿಬೇಕು. ಅದಕ್ಕೋಸ್ಕರ ನನ್ನನ್ನು ನಾನು ತೊಡಗಿಸಿಕೊಳ್ಳುವ ಹಾಗಾಗಬೇಕು ಅನ್ನುವುದಕ್ಕೋಸ್ಕರ ಇಂತಹ ಮಾತುಗಳು ಬಂದದ್ದು. ಪತಿತಂ ಪತಮಾನಂತು ತಥಾರ್ಧ ಪತಿತಂದರಹ. ದೇವಾಲಯಗಳಲ್ಲಿ ಆದರೂ ಸ್ವಲ್ಪ ಜೀರ್ಣಾವಸ್ಥೆಗೆ ಬಂತು ಅಂತ ಅನ್ನಿಸಿದಾಗ ಪೂರ್ತಿಯಾಗಿ ಹಾಳಾಗಿ ಹೋದಂತಹ ದೇವಸ್ಥಾನ ಅಂತ ಅಲ್ಲ ಅಂತ. ಸ್ವಲ್ಪ ದೇವಸ್ಥಾನ ಹಾಳಾಯಿತು ಅಂತ ಇಟ್ಟುಕೊಳ್ಳಿ, ಯಾವುದೋ ಒಂದು ಭಾಗ ಬರೀ ಒಂದು ಅಷ್ಟಬಂಧ ಎದ್ದು ಹೋಗಿದೆ,
ಅಭಿಷೇಕ ಮಾಡಿದಾಗ ತೀರ್ಥ ಅಲ್ಲಿ ಹೋಗಿ ನಿಲ್ತದೆ, ಅದು ಮತ್ತೆ ವಾಸನೆ ಬರ್ತದೆ ಹಾಗೆ ನಿಂತರೆ. ಹಾಗಾಗಬಾರ್ದು, ಅದು ಸುಸ್ಥಿತಿಯಲ್ಲಿ ಇರಬೇಕು. ಇಂಥದ್ದಾದರೂ ಸಾಕು. ಏನೋ ಒಂದು ಅವರ ಹತ್ರ ಇತ್ತಲ್ಲ, ನಮಗೆ ಎಷ್ಟೋ ಸಲ ಅನ್ನಿಸ್ಲಿಕ್ಕಿದೆ, ಕಳೆದ ಒಂದು 10 ವರ್ಷಗಳಲ್ಲಿ ನೋಡಿದರೆ ನಮ್ಮ ಹಿಂದಿನವರೆಲ್ಲ, ನಮ್ಮ ಅಪ್ಪ ಅಜ್ಜಂದಿರು ಕಲ್ಪನೆ ಮಾಡಿಕೊಳ್ಳಿಕ್ಕಿಲ್ಲ ದೇವಸ್ಥಾನ ಎಲ್ಲ ಈ ರೀತಿ ಜೀರ್ಣೋದ್ಧಾರ ಆಗಿ ವೈಭವಯುತವಾಗಿ ಹಿಂದೂ ಸಮಾಜ ದೇವಾಲಯಗಳನ್ನು ನೋಡ್ಲಿಕ್ಕೆ ಆಗ್ತದೆ ಅನ್ನುವ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜೀವಿತಕ್ಕೆ ಕಷ್ಟ ಇತ್ತು ಅಂತ, ಊಟಕ್ಕೆ ಕಷ್ಟ ಇತ್ತು ಆ ದಿನಕ್ಕೆ. ಅಂಥದ್ರಲ್ಲಿ ಎಲ್ಲಿ ಇಂಥ ಕನಸೆಲ್ಲ ಕಾಣುದು ಇಷ್ಟು ಚೆನ್ನಾಗಿ ದೇವಾಲಯ ಮಾಡಲಿಕ್ಕೆ? 10-15 ವರ್ಷಗಳಲ್ಲಿ ಎಲ್ಲ ನಮ್ಮ ಸುತ್ತಮುತ್ತಲಿನ ದೇವಾಲಯಗಳೆಲ್ಲ ಪುನರ್ ನಿರ್ಮಾಣ ಆಗಿದೆ. ಆದರೆ ಇದಕ್ಕೆಲ್ಲ ನಾವು ಸಂತೋಷ ಪಟ್ಟುಕೊಳ್ಬೇಕು. ಅದರ ಜೊತೆಯಲ್ಲಿ ಒಂದು ಯೋಚನೆ ಮಾಡಬೇಕಲ್ಲ ನಾವು. ಒಂದು ಸಿಂಹಾವಲೋಕನ ಅಂತ ಶಬ್ದ ಇದೆ. ಸಿಂಹ ಆದರೂ ಒಂದು ಅಷ್ಟು ದೂರ ಹೋದ ನಂತರ ಒಂದ್ಸಲ ತಿರುಗಿ ನೋಡ್ತದಂತೆ, ನಾನು ನಡೆದು ಬಂದ ದಾರಿ ಯಾವುದು ಅಂತ. ಎಲ್ಲಿಯೋ ಗೊತ್ತಿಲ್ಲದೆ ಆ ಸರ್ವಜ್ಞನ ಒಂದು ಮಾತಿದೆ, ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದಲ್ಲಿ ಸುತ್ತು ಬಂದಂದೆ ಅಂತ. ಸುತ್ತು ಬರ್ತಾ ಇರ್ತದೆ ಆ ಎತ್ತು, ಅದಕ್ಕೆ ಯಾಕೆ ಅಂತ ಗೊತ್ತಿಲ್ಲ. ಎಲ್ಲಿಯೋ ಒಂದು ಪೆಟ್ಟು ಬಿತ್ತು ಬೀಳ್ತದೆ ಅನ್ನೋದಕ್ಕೋಸ್ಕರ ಗಾಣಕ್ಕೆ ಸುತ್ತು ಬರುವುದು. ಅದು ಯಾನು ಸುತ್ತು ಬತ್ತನ ಕೊಪ್ಪರ ಬಾಡಿದಿರು ಎಣ್ಣೆ ತಿರ್ತು ಎಪ್ಪುಂಡು ಯಾವುದು ಗೊತ್ತಿಲ್ಲ ಅದಕ್ಕೆ. ಗಾಣಕ್ಕೆ ಕಟ್ಟಿದ ಎತ್ತು ಹೇಗೆ ಸುತ್ತು ಬರ್ತದ, ಅದೇ ರೀತಿಯಾಗಿ ನಾವು ಎಷ್ಟೋ ಸಲ ದೇವತಾ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಅಂತ ನಮ್ಗೆ ಅನ್ನಿಸ್ತದೆ ಅಂತ. ಎಲ್ಲರೂ ಮಾಡಿದ್ರು ಅಂತ ನಾನು ಮಾಡಿದೆ ಅಂತ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕಾಗಿತ್ತೋ ನಾವು ಅದನ್ನು ಗಮನಿಸಲೇ ಇಲ್ಲ. ಎಷ್ಟೋ ಸಲ ಅನೇಕ ಕಡೆಗಳಲ್ಲಿ ಹೀಗಾಗುವುದನ್ನು ಕಾಣ್ತಾ ಇದ್ದೇವೆ. ನಾವು ಉಳಿದ ಕಡೆಯದ್ದು ಹೊರಕಾಣಿಕೆಯ ಮೆರವಣಿಗೆ ಎಷ್ಟು ವೈಭವವಾಗಿದೆ, ಐಡಿದ ಅಡ್ಡು ವೆಹಿಕಲ್ ಅಣ್ಣ ಇಂಕಲ್ ಹೆಚ್ಚಬಹುದು. ಅವರು ಎಷ್ಟು ಬಂಟಿಂಗ್ಸ್ ಹಾಕಿದ್ದಾರೆ, ಎಷ್ಟು ಫ್ಲಾಗ್ ಹಾಕಿದ್ದಾರೆ, ಅದಕ್ಕಿಂತ ಹೆಚ್ಚು ನಮ್ಮದಾಗಬೇಕು. ಅವರು ಯಾರೆಲ್ಲ ಅತಿಥಿಗಳನ್ನು ಕರೆದಿದ್ದಾರೋ ಅದಕ್ಕಿಂತ ದೊಡ್ಡ ಅತಿಥಿಗಳು ಬರಬೇಕು. ಏನೆಲ್ಲ ಉದ್ದೇಶ ಇಟ್ಟುಕೊಂಡು ನಾವು ವೈಭವ ಮಾಡುವುದರ ಹಿಂದೆ ಹೋಗಿದ್ದೇವಲ್ಲದೆ ನಿಜವಾಗಿ ಏನಾಗಬೇಕಿತ್ತೋ, ಏನು ನಾವು ಮಾಡಬೇಕಿತ್ತೋ ಅದರಿಂದ ನಾವು ದಾರಿ ತಪ್ತಾ ಇದ್ದೇವೋ, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಬೇಕಾದ ಅನಿವಾರ್ಯತೆ ಇದೆಯಾ ಅನ್ನುವಂಥದ್ದು ಹಿಂದಿನವರ ಕಲ್ಪನೆ ದೇವಾಲಯಗಳು ಯಾಕೆ ಗೊತ್ತಿಲ್ಲ. ಅವರು ಸುಮ್ಮನೆ ಎಲ್ಲೋ ಕೇಳಿದರೆ 800 ವರ್ಷದ ಇತಿಹಾಸ ಅಂತ ಅವರೇನು ಹೋಗಿ ನೋಡಲಿಲ್ಲ. 800 ವರ್ಷವ 2-3 ಸಾವಿರ ವರ್ಷ ಆಯ್ತು ಗೊತ್ತಿಲ್ಲ. ಯಾವುದೇ ದೇವಸ್ಥಾನ ನೋಡಿ, ಒಂದು ಗ್ರಾಮ ದೇವಸ್ಥಾನ, ಗ್ರಾಮ ದೇವರು ಅಂತ ಒಂದಷ್ಟು ಗ್ರಾಮಗಳನ್ನು ಇಂದ್ರಿಯ, 5 ಕರ್ಮೇಂದ್ರಿಯ, ಇದಲ್ಲ 6ನೇ ಇಂದ್ರಿಯ. 6ನೇ ಇಂದ್ರಿಯ ಬಿಡಿ, 7ಾಂ ಮರಿವು, 7th ಸೆನ್ಸ್ ಎಲ್ಲ ಕೆಲಸ ಮಾಡುವಂಥವರಿದ್ರು. ಅಂತಹ ಸಾಧಕರು ಇಡೀ ದೇಶ ಪರ್ಯಟನೆ ಮಾಡ್ತಾ ಹೊರಟವರು ಎಲ್ಲಿಯೋ ಒಂದು ಕಡೆಯಲ್ಲಿ ಆ ಸ್ಥಳದಲ್ಲಿದ್ದಂತಹ ಸಾನ್ನಿಧ್ಯ ಅವರ ಗಮನಕ್ಕೆ ಬಂತು. ನಮ್ಮ ಗಮನಕ್ಕೆ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಅವರಿಗೆ ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಅಂತಹ ಕಡೆಗಳಲ್ಲಿ ಕೂತು ಒಂದು ಸ್ವಲ್ಪ ಸಮಯ ಧ್ಯಾನವ ತಪಸ್ಸ ಮಾಡ್ತಾ ಇದ್ರು. ಮತ್ತೆ ಅಲ್ಲಿಂದ ಎದ್ದು ಅವರು ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅಲ್ಲಿ ಯಾವ ಸಾನ್ನಿಧ್ಯ ಇದೆ ಆ ಸಾನ್ನಿಧ್ಯ ಪ್ರತಿಯನ್ನು ಪ್ರತಿಷ್ಠಾಪನೆ ಮಾಡಿ ಊರಿನವರಿಗೆ ಮಾರ್ಗದರ್ಶನ ಮಾಡಿ ಮುಂದೆ ಹೋದಂಥವರು ಮಂತ್ರದ್ರಷ್ಟಾರರು. ಅಂತಹ ಋಷಿಮುನಿಗಳಿಂದ ದೇವಸ್ಥಾನ ಪ್ರತಿಷ್ಠೆ ಆಗಿರ್ತದೆ. ಅಂದರೆ ಆ ಕ್ಷೇತ್ರದ ಸಾನ್ನಿಧ್ಯ ಹಾಗಿರ್ತದೆ ಅಂತ. ಇಲ್ಲಿ ಈ ಸಂಗಮ ಕ್ಷೇತ್ರದಲ್ಲಿರುವಂಥ ಸಾನ್ನಿಧ್ಯ ನಮ್ಮಂಥ ಸಾಮಾನ್ಯರ ಗಮನಕ್ಕೂ ಬರ್ತದೆ ಅಂತ. ನಾವು ಸುಮ್ಮನೆ ಬಂದು ಒಂದು 5 ನಿಮಿಷ ಇಲ್ಲಿ ಕ್ಷೇತ್ರದ ಎದುರು ಸುಮ್ಮನೆ ಕೂತ್ಕೊಂಡಾಗ ನಮಗೇನೋ ಒಂದು ಸಂತೋಷ ಆದಾಗ ಆಗ್ತದೆ, ಖುಷಿ ಆದಾಗ ಆಗ್ತದೆ. ಅವರಿಗೆ ಅರ್ಥ ಆಗಿತ್ತು ಆ ಕ್ಷೇತ್ರವನ್ನು ಕೇಂದ್ರವಾಗಿ ದೇವಸ್ಥಾನ ಮಾಡ್ತೇವೆ, ಪೂಜೆ ಮಾಡ್ತೇವೆ, ವೈಭವ ಮಾಡ್ತೇವೆ, ಎಲ್ಲ ಹೌದು. ಅದರ ಹಿಂದೆ ಅವರದ್ದು, ನಮ್ಮ ಹಿಂದಿನವರದ್ದು ಇದ್ದಂಥ ಮೂಲ ಉದ್ದೇಶ ಏನು ಎಲ್ಲ ವೇದಿಕೆಯಲ್ಲಿ ಹೇಳ್ತೇವಲ್ಲ ನಾವು. ಸಂಘೆ ಶಕ್ತಿ ಕಲವು ಯುಗೆ, ಸಂಘಟನೆಯಲ್ಲಿ ಮಾತ್ರ ಶಕ್ತಿ ಇರುವುದು ಅಂತ. ನನಗೆ ಆ ಮಾತು ಯಾವತ್ತೂ ನೆನಪಾಗಲಿಕ್ಕಿದೆ. ಲೋಕಕ್ಕೆ ಬಂದ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಅಂತ ತಾಯಿ ಹುಟ್ಟಿ ಬಂದದಿದ್ದರೆ ಯಾವ ದೇವಿ ಮಹಾತ್ಮೆಯಲ್ಲಿ ಹೇಳಿದ್ದಿಲ್ಲ ಅಂತ. ಅವಳು ಎಲ್ಲಿಯೋ ಕಣ್ಣಿಗೆ ಕಾಣದ ದೇವರು ಹುಟ್ಟಿ ಪ್ರತ್ಯಕ್ಷ ಆಗಿ ಬಂದು ಅಂತ ದೇವಿ ಮಹಾತ್ಮೆಯ ಸ್ಪಷ್ಟ ವಾಕ್ಯ ಇದೆ ಮಾರ್ಕಂಡೇಯ ಪುರಾಣದಲ್ಲಿ. ಅತುಲಂ ತತ್ರ ತತ್ತೇಜ ಸರ್ವ ದೇವ ಶರೀರಜಂ ಏಕಸ್ಥಂ ತದ ಭೂನ್ನಾರಿ
ಏನು ವಾಕ್ಯಗಳು ಅಂತ ಕೇಳಿದರೆ, ಆ ಎಲ್ಲ ದೇವತೆಗಳು ಒಟ್ಟು ಸೇರಿದರು 100 ಸಾವಿರ ವರ್ಷಗಳ ಕಾಲ ಹೋರಾಟ ಮಾಡಿ ದುಷ್ಟರ ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದಾಗ ಎಲ್ಲ ಜೊತೆ ಸೇರಿದರಲ್ಲ, ಅವರ ಒಳಗಡೆ ಇದ್ದಂತಹ ಒಬ್ಬೊಬ್ಬನ ಶರೀರದಿಂದ ಒಂದೊಂದು ದೇವತೆಗಳ ಶರೀರದಿಂದ ಹೊರಬಂದ ಬೆಳಕು ಒಟ್ಟಾಗಿ ತಾಯಿಯ ರೂಪವನ್ನು ತಾಳಿತು, ದುಷ್ಟರನ್ನೆಲ್ಲ ಸಂಹಾರ ಮಾಡಿದ್ದು. ಇಡೀ ಮಾರ್ಕಂಡೇಯ ಪುರಾಣ ದೇವಿ ಮಹಾತ್ಮೆಯಲ್ಲಿ ಕೊಟ್ಟ ಸಂದೇಶ ಏನು ಅಂತ ಕೇಳಿದರೆ, ಇದು ಒಂದೇ ಪ್ರಧಾನ ಸಂದೇಶ, ಅನಿವಾರ್ಯವಾಗಿ ಒಗ್ಗಟ್ಟಾಗಿ. ಹಿರಿಯವರು ಹೇಳುವಂಥದ್ದಿತ್ತು, ಸಾಧ್ಯ ಇದ್ರೆ ಸಮಾಜದಲ್ಲಿ ಇಷ್ಟು ಮಾಡಿ ಒಂದು ಬಲವತ್ತರವಾದ ಸಂಘಟನೆಯನ್ನು ನಿರ್ಮಾಣ ಮಾಡಿ, ಉಳಿದ ಎಲ್ಲ ಕೆಲಸಗಳು ತನ್ನಿಂತಾನಾಗಿ ಆಗ್ತಾ ಹೋಗ್ತವೆ. ಸಂಘಟನೆ ದೇವಾಲಯ ನಮ್ಮ ಮನೆಯಲ್ಲಿ ಯಾವುದನ್ನು ನಮಗೆ ಸಂಸ್ಕಾರವನ್ನು ಕೊಡಲಿಕ್ಕಾಗಲಿಲ್ಲ, ಅನಿವಾರ್ಯವಾಗಿ ಹಿಂದೆ ಸಂಪಾದನೆಯ ಹಿಂದೆ ಹೋಗಿ ನಮಗೆ ಬೇಕಾದ ಸಂಸ್ಕಾರ ಕೊಡಲಿಕ್ಕೆ ನಮಗೆ ಗೊತ್ತಿಲ್ಲ ಹಾಗೆ ಹೋಗಿದೆ. ಯಾವ ಸಂಸ್ಕಾರವನ್ನು ಅಂತಹ ಧರ್ಮ ಶಿಕ್ಷಣ ನಮ್ಮ ಆರಾಧನಾ ಕೇಂದ್ರಗಳಲ್ಲಿ ಸಿಗುವ ಹಾಗಾಗಬೇಕಲ್ಲ. ಅದಕ್ಕೋಸ್ಕರ ನಮಗಿರುವಂಥದ್ದು ದೇವಸ್ಥಾನ. ನಾವೆಲ್ಲ ದೇವಸ್ಥಾನದಲ್ಲಿ ಒಟ್ಟು ಸೇರಬೇಕಾದದಕ್ಕೆ ನಮಗೆ ಗೊತ್ತೇ ಇಲ್ಲ. ನಮ್ಮ ಪಕ್ಕದ ಮನೆಯವಳನ್ನು ಹೊತ್ಕೊಂಡು ಹೋಗಿದ್ದಾರೆ, ನಾವು ಆರಾಮದಲ್ಲಿದ್ದೇವೆ. ಅಲ್ಪ ಇಂಚಾಂಡ್ಗೆ ಅವು ಹಾಳು ಕೊಂಡು ಸರಿ ಇದೆಯಲ್ಲ, ಎಡ್ಡೆ ಆತನ ವಾಯಿನ ನಾವು ಕೂತ್ಕೊಂಡು ತಮಾಷೆ ಮಾಡಿದ್ದೇವಲ್ಲದೆ ನಮಗೆ ಜಾಗೃತಿ ಅನ್ನೋದು ಹುಟ್ಟಲೇ ಇಲ್ಲಲ್ಲ ಅಂತ. ನಾವು ಹೇಗಿರಬೇಕು ಅಂತ ಕೇಳಿದರೆ, ಇಡೀ ಜಗತ್ತಿನಿಂದ ಎಲ್ಲೆಲ್ಲಿಂದ ಬಂದವರಿಗೆಲ್ಲ ಆಶ್ರಯ ಕೊಟ್ಟವರಲ್ಲ ನಾವು. ನಮ್ಮ ದೇವಾಲಯಗಳಿರುವಂಥದ್ದು ಅದಕ್ಕೆ ನಿತ್ಯ ನಿರಂತರ ಅನ್ನದಾನ, ವಿದ್ಯಾದಾನ ಇದೆಲ್ಲ ಕ್ಷೇತ್ರಗಳಲ್ಲಿ ನಡೀತಾ ಬಂತು. ಎಲ್ಲರಿಗೂ ಆಶ್ರಯ ಕೊಡುವಂಥ ಕಲ್ಪನೆ ಇದ್ದರೆ ಹಿಂದೂಗಳಿಗೆ ಮಾತ್ರ. ಯಾವುದು ನಿಜವಾದ ಹಿಂದೂಗಳ ಒಂದು ಕೇಂದ್ರ ಆಗ್ತದ, ಅಲ್ಲಿ ಎಲ್ಲ ಹುಟ್ಟಿನಿಂದ ಯಾವ ಜಾತಿ ಇಂಥ ಪ್ರಶ್ನೆ ಅಲ್ಲ, ಎಲ್ಲ ಮತದವರಿಗೂ ಎಲ್ಲ ಪಂಥದವರಿಗೂ ನಾವು ಆಶ್ರಯವಾಗಿಯೇ ಇರ್ತೇವೆ. ಇದು ಹಿಂದೂಗಳಿಗೆ ಮಾತ್ರ ಸಾಧ್ಯ. ಅಂತಹ ಹಿಂದೂಗಳ ಒಂದು ಆರಾಧನಾ ಕೇಂದ್ರದಲ್ಲಿ ಸುತ್ತಮುತ್ತಲಿನವರೆಲ್ಲ ಒಟ್ಟು ಸೇರುವ ಹಾಗಾಗಬೇಕು. ನಿತ್ಯ ನಿರಂತರ ಆ ದೇವರ ಸೇವೆಯನ್ನು ಮಾಡ್ತಾ, ಬ್ರಹ್ಮಕಲಶೋತ್ಸವಕ್ಕೆ 1 ದಿನ 4 ದಿನ 7 ದಿನ 10 ದಿನ ನಿದ್ದೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡುವಂಥದ್ದು ಮಾತ್ರ ಅಲ್ಲ, ಗುರುತರವಾದ ಜವಾಬ್ದಾರಿ ಇರುವಂಥದ್ದು. ಮತ್ತೆ ಭೌತಿಕವಾದ ದೇವಾಲಯದ ನಿರ್ಮಾಣ ಆದ ನಂತರ ನಿಜವಾಗಿ ಅವರು ಆ ಮಾತನ್ನು ಹೇಳಿದರು. ಸ್ವಾಮಿಗಳು ಆಗಾಗ ಹೇಳ್ತಾ ಇರ್ತಾರೆ ಅಂತ, ನಿಜವಾದ ಮಾತು ಅದು. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೇ ಯಥಾ ಮಾಂ ಯಾವ ರೂಪದಲ್ಲಿ ಆರಾಧನೆ ಮಾಡ್ತಾರೆ ಅದೇ ರೂಪದಲ್ಲಿ ನಾನು ನಾವು ಬ್ರಹ್ಮಕಲಶ ಮಾಡಿದ್ದೇವಲ್ಲ ಸದಾಶಿವನಿಗೆ, ಆ ಹೆಸರು ನೋಡಿ, ಯಾವತ್ತಿಗೂ ಮಂಗಳವನ್ನೇ ಉಂಟು ಮಾಡುವನು ಅಂತಹ ಸದಾಶಿವನಿಗೆ ಬ್ರಹ್ಮಕಲಶೋತ್ಸವ ಮಾಡಿದ್ದೇವೆ. ದೇವರಿಗೆ ಮಾಡಬೇಕು. ನಮ್ಮ ಒಳಗಡೆ ಕಾಮಕ್ರೋಧಾದಿಗಳು ನಮ್ಮ ಜೀವಿತವನ್ನು ಕಿತ್ತುಕೊಂಡಾಗ ನಮ್ಗೆ ಗೊತ್ತಿಲ್ಲ. ಹೇಳ್ಬೇಕಾದ್ರೆ ಎಲ್ಲ ಭಾರಿ ಒಳ್ಳೆಯವನ ನನ್ನ ಒಳ್ಳೆಯವನಾಗಿರ್ತಾನೆ, ಒಬ್ಬ ಕೆಟ್ಟವನಾಗಿರ್ತಾನೆ, ಎಲ್ಲವೂ ನಮ್ಮ ಒಳಗಡೆ ಎಲ್ಲ ತಂದೆವಲ್ಲ ಮದ ಮಾತ್ಸರ್ಯ ಆ ಉಳಿದದ್ದನ್ನೆಲ್ಲ ಮೆಟ್ಟಿ ಎಲ್ಲವನ್ನ ಮೀರಿ ನೀವು ಸನ್ಯಾಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತಲ್ಲ. ಎಷ್ಟು ಬೇಕೋ ಅಷ್ಟು ಅದನ್ನೆಲ್ಲ ಕಾಮಕ್ರೋಧಾದಿಗಳನ್ನು ಉಪಯೋಗ ಮಾಡಿಕೊಂಡು ಅದರ ಜೊತೆಗೆ ಸಾತ್ವಿಕವಾಗಿ ಜೀವನ ಮಾಡಬೇಕಾದಂಥ ಇಚ್ಛಾಶಕ್ತಿ ನಮ್ಮೊಳಗಡೆ ಉಳಿಬೇಕಾಗಿದೆ. ಉಳಿಬೇಕು ಅಂತಾದರೆ ಆ ಕಾಮಕ್ರೋಧಾದಿಗಳು ಅರಿ ಷಡ್ವರ್ಗಗಳು ದೂರ ಆಗಬೇಕು ಅಂತಾದರೆ ನಮಗೆ ಬ್ರಹ್ಮಕಲಶೋತ್ಸವ ಆಗಬೇಕಾಗಿದೆ. ದೇವರಿಗೆ ಮಾಡಿದ ಬ್ರಹ್ಮಕಲಶಕ್ಕೋಸ್ಕರ ಆ ಸದಾಶಿವ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ನಮ್ಮ ಕಾಮಕ್ರೋಧಾದಿಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಹಾಗೆ ಬ್ರಹ್ಮಕಲಶೋತ್ಸವ ಮಾಡಿದ್ದೇವೆ. ಇಷ್ಟು ಕಷ್ಟ ಬಂದು ಮಾರ್ಗವೇ ಇರಲಿಲ್ಲ, ಎಷ್ಟು ಚೆನ್ನಾಗಿದೆ ಆದಂಥ ಮಾರ್ಗ ಆಗಿದೆ. ಯಾವ ಹೈವೇಗೂ ಕಡಿಮೆ ಇಲ್ಲ. ಅಂತಹ ಮಾರ್ಗದ ಸಂಪರ್ಕ ಎಲ್ಲವಾಗಿದೆ, ನದಿ ಬದಿಯಲ್ಲಿದೆ, ಎಲ್ಲ ಒಳ್ಳೆ ಸಾನ್ನಿಧ್ಯ ಕ್ಷೇತ್ರ. ವಾರಕ್ಕೊಂದು ಸಲ ಏನೋ ಒಂದು ವಿಶೇಷ ನಡೀತದೆ ಅಂತ ಒಂದು ಭಜನೆ ಮಾಡ್ತಾರೆ ಅಂತ ಇಟ್ಟುಕೊಳ್ಳುವ. ಆ ತಂಡ ಸೋಮವಾರ ದಾಣಿ ಸದಾಶಿವಾಗ ವಿಶೇಷ ಒಂಜಿ ಪೂಜೆ ದೀಪ ಯಾವುದೇ ಇರಲಿ, ಕನಿಷ್ಠ ಪಕ್ಷ ವಾರದ 1 ದಿನ ತಪ್ಪಿಸದೆ ನಾನು ಈ ಕ್ಷೇತ್ರಕ್ಕೆ ಬರ್ತೇನೆ ಅಂತ ಸುತ್ತಮುತ್ತಲಿನವರೆಲ್ಲ ತೀರ್ಮಾನ ತಗೊಂಡ್ರೆ ಬ್ರಹ್ಮಕಲಶೋತ್ಸವ ಮಾಡಿದ್ದು ಸಾರ್ಥಕ ಅಂತ ಆಗ್ತದೆ. ದೇವಸ್ಥಾನದಲ್ಲಿ ನಿತ್ಯ ನಿರಂತರ ತೊಡಗಿಸಿಕೊಳ್ಳುವ, ಧರ್ಮ ಶಿಕ್ಷಣಾದಿಗಳನ್ನು ಕ್ಷೇತ್ರದಲ್ಲಿ ಕೊಡುವ ವ್ಯವಸ್ಥೆ ಮಾಡುವ. ಹತ್ತಿರದಲ್ಲೇ ಉದಾಹರಣೆ ಇದೆ. ಮನುಷ್ಯ 100ಕ್ಕೆ 100 ಸರಿಯಾಗ್ತಾನೆ ಅಂತ ಇಲ್ಲ, ಸರಿಯೇ ಇರ್ತಾನೆ ಅಂತ ಇಲ್ಲ ಅಂತ 100ಕ್ಕೆ 100 ದೇವತೆಗಳಲ್ಲಿ ಹುಳುಕುಗಳಿತ್ತಂತೆ. ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯ ಅಪಿ ತದ್ವಶಾಹ. ಸಂಸ್ಕಾರ ಅನ್ನುವಂಥದ್ದು ದೇವಾನುದೇವತೆಗಳಿಗೆ ಕೂಡ ಕೊಡಬೇಕಾಗಿದ್ದಂತೆ. ಹುಡುಕಲಿಕ್ಕೆ ಚಿಕ್ಕ ಪುಟ್ಟ ಹುಳುಕುಗಳು ಜಗತ್ತಲ್ಲಿ ಎಲ್ಲಿಯೂ ಸಿಗ್ತದೆ, ಆ ಪ್ರಶ್ನೆ ಅಲ್ಲ. ಆದರೆ ಒಬ್ಬ ಮನುಷ್ಯ ಮಾಡುವ ಕೆಲಸದಲ್ಲಿ 100ರಲ್ಲಿ 90 100ರಲ್ಲಿ 95 ಒಳ್ಳೆಯದನ್ನು ಮಾಡ್ತಾನೆ ಅಂತಾದರೆ ಅದು 100ಕ್ಕೆ 100 ಒಳ್ಳೆ ಕೆಲಸ ಅಂತಲೇ ಅರ್ಥ. ಒಂದು ಕ್ಷೇತ್ರದಲ್ಲಿ ಸಂಗ್ರಹವಾದಂತಹ ಕ್ರೋಢೀಕೃತವಾದಂತಹ ಸಂಪತ್ತನ್ನು
ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮತ್ತೆ ಸಮಾಜಕ್ಕೆ ಹೇಗೆ ಕೊಡಬೇಕು, ಶಿಕ್ಷಣದ ಮುಖಾಂತರ ಇರ್ಬೋದು, ಕುಡಿಯುವ ನೀರಿನ ಮುಖಾಂತರ ಇರ್ಬೋದು, ಚಿಕ್ಕ ಪುಟ್ಟ ದೇವಸ್ಥಾನಗಳಲ್ಲಿ ಜೀರ್ಣೋದ್ಧಾರದ ಕೆಲಸದಲ್ಲಿರ್ಬೋದು, ಸಂಸ್ಕಾರ ಕೊಡುವಲ್ಲಿ ಇರ್ಬೋದು, ಹೆಂಗಸರನ್ನೆಲ್ಲ ಒಟ್ಟು ಸೇರಿ ಒಂದು ಸ್ವಸಹಾಯ ಸಂಘಟನೆ ಮಾಡುವುದಲ್ಲಿರ್ಬೋದು, ಪ್ರತಿ ಒಂದರಲ್ಲಿಯೂ ಕೂಡ ಮಾರ್ಗದರ್ಶನ ಮಾಡ್ತಾ ಬರುವಂಥ ಕ್ಷೇತ್ರ ಹತ್ತಿರದಲ್ಲೇ ಇದೆ. ನಮಗೆ ಪ್ರೇರಣೆ ಆಗಲಿ, ದೇವಸ್ಥಾನದ ವತಿಯಿಂದಾಗಿ ಒಳ್ಳೆ ರೀತಿಯಲ್ಲಿ ಈ ಕ್ಷೇತ್ರವನ್ನು ನಡೆಸಿಕೊಂಡು ಹೋಗಲಿಕ್ಕೆ, ಸಮಾಜದ ಸ್ವಾಸ್ಥ್ಯ ಉಳಿಸಲಿಕ್ಕೆ ನಮಗೆ ದೇವರು ಶಕ್ತಿಯನ್ನು ಕೊಡಲಿ ಸದಾಶಿವ ಅಂತ ಪ್ರಾರ್ಥನೆಯೊಂದಿಗೆ ಸಮಯ ಮೀರಿ ಒಂದು 2 ನಿಮಿಷ ಮುಂದೆ ಬಂದಿದ್ದರೆ ಕ್ಷಮೆ ಕೇಳುತ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಹರಿ ಓಂ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ನೆನಪಿಸುತ್ತಾ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ದಾನಿಗಳನ್ನು ಗೌರವಿಸಿ ಎಲ್ಲರ ಕರ್ತವ್ಯವಾಗಿರುತ್ತದೆ. ನಿನ್ನೆ ಸುಮಾರು 12 ಜನರನ್ನು ನಾವು ಗೌರವಿಸಿದ್ದೇವೆ. ಇವತ್ತು 7 ಜನರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದೇಗುಲದ ನಂದಿ ಮಂಟಪಕ್ಕೆ ತಾಮ್ರದ ಹೊದಿಕೆಯ ಕೆಲಸವನ್ನು ಉಚಿತವಾಗಿ ಮಾಡಿದ ದಾನಿ ಶ್ರೀಧರ ಮಡಿವಾಳ ಪಿಲತ್ತಬೆಟ್ಟು ಇವರು ವೇದಿಕೆಗೆ ಆಗಮಿಸಬೇಕು. ಪೂಜ್ಯ ಸ್ವಾಮೀಜಿಗಳಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಶಿಲಾ ವಿಗ್ರಹ ನೀಡಿದ ದಾನಿಗಳು ಶ್ರೀಮತಿ ಅಂಬಿಕಾ ಶೇಖರ್ ಟಿ, ಕಂದೂರು ಮನೆ, ಕನ್ಮಂಜ ಗ್ರಾಮ. ಇವರು ದಯವಿಟ್ಟು ವೇದಿಕೆಗೆ ಬಂದು ಶ್ರೀ ಸ್ವಾಮೀಜಿಯವರಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶೇಖರ್ ಟಿ. ಗಣಪತಿ ದೇವರಿಗೆ ಹಿತ್ತಾಳೆ ಬೆಳ್ಳಿಯ
ರಥಾವಳಿಯನ್ನು ಸಮರ್ಪಣೆ ಮಾಡಿದಂಥ ಶ್ರೀಮತಿ ಸುಕನ್ಯಾ ಮತ್ತು ಶ್ರೀ ಡಿ ಜಯರಾಮ ಮತ್ತು ಮಕ್ಕಳು ಮಹಾದೇವಿ ಕೃಪಾ ಮುಂದಾಗೆ ಇವರು ವೇದಿಕೆಗೆ ಬಂದು ಗೌರವಾನ್ವಿತ ಶ್ರೀ ನಕ್ಷತ್ರ ಕುಮಾರರಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸುರೇಶ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಇಂದಿನ ಈ ಶುಭ ಸಮಾರಂಭದಲ್ಲಿ ನಮ್ಮ ದೇಗುಲಕ್ಕೆ ವಿಶೇಷವಾಗಿ ಶ್ರೀಮತಿ BM ಪಾರ್ವತಿ ರಂಗರೆಡ್ಡಿಯವರು ಆಗಮಿಸಿದ್ದಾರೆ. ದೇವಸ್ಥಾನದ ಬಗ್ಗೆ ಅಪಾರ ಗೌರವ ಮತ್ತು ವೃತ್ತಿಯನ್ನು ಹೊಂದಿರುವಂಥ ಶ್ರೀಮತಿ ಗಂಗಾರೆಡ್ಡಿಯವರು ನಮ್ಮ ಈ ದೇಗುಲದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಕಾರ್ಯಕ್ಕೆ ರು 11 ಲಕ್ಷದ ಮೊತ್ತದ ಚೆಕ್ಕನ್ನು ಈಗಾಗಲೇ ಹೇಳಿರುತ್ತಾರೆ. ಅವರನ್ನು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ವ್ಯವಸ್ಥಾಪನಾ ಸಂಘವನ್ನು ಸೇರಿದಂತೆ ಸಮಸ್ತ ಭಕ್ತ ಬಂಧುಗಳ ಪರವಾಗಿ ಗೌರವಾರ್ಪಣೆಯನ್ನು ಗೌರವಾನ್ವಿತ ನಕ್ಷತ್ರ ಕುಮಾರ್ ಅವರನ್ನು ನೆರವೇರಿಸಿಕೊಳ್ಳಬೇಕು ಅಂತ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಸುರೇಶ್ ಅವರಿಗೆ ಈಗ ಗೌರವಾರ್ಪಣೆ ನಡೆಯುತ್ತಾ ಇದೆ. ಶ್ರೀಮತಿ BM ಪಾರ್ವತಿ ರಂಗರೆಡ್ಡಿ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ವಿಷಯದಲ್ಲಿ ಜರುಗಿದಂಥ ಅಭೂತಪೂರ್ವ ಬ್ರಹ್ಮ ಕಲಶೋತ್ಸವದ ನೇತೃತ್ವ ವಹಿಸಿ ನಮಗೆಲ್ಲರಿಗೂ ನಿತ್ಯ ನಿರಂತರ ಮಾರ್ಗದರ್ಶಕರಾಗಿ ಹಿರಿಯರಾಗಿರುವಂತಹ ಬಾಲಚಂದ್ರ ರಾಯರು ಅವರನ್ನು ಸಹ ಪೂಜ್ಯರು ಗೌರವಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಬಾಲಚಂದ್ರ ರಾಯರು ಗೌರವಂತರು ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಪಂಜರಡ್ಕ ದೇವಸ್ಥಾನದ ಕಳೆದ 3 ಬ್ರಹ್ಮಕಲಶ 1980 ಅಡುಗೆಯನ್ನು ಮಾಡಿ ಸಮಸ್ತ ಭಕ್ತ ಬಂಧುಗಳಿಗೆ ಸವಿಭೋಜನವನ್ನು ತಯಾರು ಮಾಡಿದಂಥ ಪದ್ಮನಾಭ ಹೊಳ್ಳರು ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
ಪದ್ಮನಾಭ ಹೊಳ್ಳರು. ಈವರೆಗೆ ಗೌರವಾರ್ಪಣೆ ಮಾಡಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ, ತಾವಂದಿರಿಗೆ, ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂಥ ಎಲ್ಲ ಹಿರಿಯರಿಗೆ, ಮಹನೀಯರಿಗೆ ವಂದಿಸುತ್ತಾ ಗೌರವಾರ್ಪಣೆಯನ್ನು ಮುಗಿಸುತ್ತೇವೆ. ಈ ಊರಿನ ಯುವ ಪ್ರತಿಭೆ ಹೊಸ ಹಾಡನ್ನು ಪಜಿರಡ್ಕದ ಬಗ್ಗೆ ರಚಿಸಿ ಸಂಯೋಜಿಸಿ ಗಾಯನದ ಮೂಲಕ ಈ ಕ್ಷೇತ್ರದ ಮೆರುಗನ್ನು ಹೆಚ್ಚಿಸಿರುವಂಥ ಅಜಿತ್ ಪೂಜಾರಿ ಕನ್ಯಾಡಿ ಇವರನ್ನು ಸ್ವಾಮೀಜಿಗಳು ಆಶೀರ್ವದಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಜಿತ್ ಪೂಜಾರಿ ಕನ್ಯಾಡಿ. ಮುಂದೆ ಅಧ್ಯಕ್ಷರ ನುಡಿ ಶೋಧನೆ, ಸಾಧನೆ, ಪರಿವರ್ತನೆಯ ಮೂಲಕ ಸಂವೇದನೆಗಳನ್ನು ಸಾಧಿಸಿದ ತಮ್ಮ ಆಡಳಿತಾತ್ಮಕ ನೆಲೆಯ ಯಾನದಲ್ಲಿ ಧೈರ್ಯ ಸ್ಥೈರ್ಯಗಳಿಂದ ಸದಾ ಸಜ್ಜಾಗಿರುವವರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಪಾರ ಶಕ್ತಿ, ಆಧಾರ ಶಕ್ತಿ, ನಿರ್ಧಾರ ಶಕ್ತಿ, ಸಾಮಾಜಿಕ ಕಳಕಳಿಯುಳ್ಳವರು, ಅನೇಕರಿಗೆ ಪ್ರೇರಕ ಶಕ್ತಿಯಾಗಿ, ಅತ್ಯುತ್ತಮ ಸಂಘಟಕರಾಗಿ, ವೈಜ್ಞಾನಿಕ ಮನೋಭಾವ, ಅನುಭವ ಪಕ್ವಗೊಂಡಿರುವ ಸಾಕಾರ ಮೂರ್ತಿಯಾಗಿ, ಆಡಳಿತ ವ್ಯವಸ್ಥೆಯ ನಡೆದಾಡುವ ವಿಶ್ವಕೋಶವೆನಿಸಿದ ಶಿಸ್ತು ಬದ್ಧತೆಯ ಆಡಳಿತಗಾರ, ಬ್ರಹ್ಮಕಲಶದಿಂದ ಸಣ್ಣ ಕಾರ್ಯಕ್ರಮದವರೆಗೂ ರಾಜ್ಯಾದ್ಯಂತ ಸಂಘಟಕರಾಗಿ ಸಲಹೆ ನೀಡುವ ಸಹೃದಯಿ ಶ್ರೀ ಹರ್ಷೇಂದ್ರ ಕುಮಾರ್ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇವೆ. ಸದಾಶಿವೇಶ್ವರ ಪಜಿರಡ್ಕ ಸಂಗಮ ಕ್ಷೇತ್ರದ ಈ ಧಾರ್ಮಿಕ ಸಭೆಯಲ್ಲಿ ಶುಭಾಶಂಸನೆ ಮತ್ತು ಆಶೀರ್ವಚನ ನೀಡಲಿರುವ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ವಂದಿಸಿ, ಮುಖ್ಯ ಅತಿಥಿಗಳು ಹಾಗೂ ಈಗ ಧಾರ್ಮಿಕ ಪ್ರವಚನ ಮಾಡಿದಂಥ ಸೂರ್ಯನಾರಾಯಣ್ ಭಟ್ರವರೇ, ಡಾಕ್ಟರ್ ಸತೀಶ್ ಚಂದ್ರ ಅವರೇ, PM ಪಾರ್ವತಿ ರಂಗಾರೆಡ್ಡಿಯವರೇ, ಸುಂದರಗೌಡ್ರೆ, ಜಯಂತಗೌಡ್ರೆ, ದಿನೇಶ್ ಪಟ್ವರ್ಧನ್ ಮತ್ತು ಬ್ರಹ್ಮಕಲಶದ ಪ್ರತಿಷ್ಠಾ ಅಷ್ಟಬಂಧ ಕಲಶೋತ್ಸವದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ತುಕಾರಾಮ್ ಸಾಲಿಯನ್ರೇ, ಕೃಷ್ಣಪ್ಪ ಗುಡಿಗಾರರವರೇ, ನಮ್ಮ ಶಾಸಕರಾದ ಹರೀಶ್ ಪೂಂಜಾ ಅವರೇ ಮತ್ತು ದಿನೇಶ್ ಭಟ್, ಪಾಂಡುರಂಗ ಕಾಕತ್ಕರ್, ಮಂಜುನಾಥ್ ಶೆಟ್ಟಿ ಮತ್ತು ಎಲ್ಲ ಸಮಿತಿಗಳ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ವಾಲಂಟಿಯರ್ಸ್ ಕಾರ್ಯಕರ್ತರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ
ಗುರುತಿಸಿ ನಾನು ಕಳೆದ 12 ವರ್ಷದ ಹಿಂದೆ ಒಮ್ಮೆ ಬಂದಿದ್ದೇನೆ. ಆವಾಗ ಇಲ್ಲಿ ಒಂದು ನಿಜವಾದ ಕಾಡು ಮತ್ತು ಹೊಳೆ ಬದಿ ದೇವಸ್ಥಾನ, ಒಂದು ಪರಿಸರ ತುಂಬ ಚೆನ್ನಾಗಿತ್ತು. ಈಗ ಕಾಲ ಬದಲಾದಾಗೆ ಅವಶ್ಯಕ ವಸ್ತುಗಳು ವ್ಯವಸ್ಥೆಗಳು ಎಲ್ಲ ಆಗಬೇಕು ಅಂತ ಹೇಳಿ ನಮ್ಮ ಹಿಟಾಚಿ JCB ಎಲ್ಲ ಬಂದು ಇದ್ದ ಗುಡ್ಡೆಗಾಡನ್ನೆಲ್ಲ ನೆಲಸಮ ಮಾಡಿ ಈಗ ಭಾಳ ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಒಂದು ಜಾತ್ರೆ, ಒಂದು ಬ್ರಹ್ಮಕಲಶ ಉತ್ಸವ ಆಗಬೇಕಾದ್ರೆ ಬರುವಂಥ ಜನರಿಗೆ ವ್ಯವಸ್ಥೆ ಮಾಡುವಂಥದ್ದು ಬ್ರಹ್ಮಕಲಶ ಸಮಿತಿಯ ಉತ್ಸವದ ಸಮಿತಿಗೆ ಆ ಜವಾಬ್ದಾರಿ ಇರುತ್ತದೆ. ಆ ನೆಲೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಚೆಂದ ಮಾಡಿದ್ದಾರೆ. ನಾನು ದೇವಸ್ಥಾನದ ಒಳಗೆ ಹೋಗಿದ್ದೆ, ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನಾವು ನೋಡಿ ಅನುಭವಿಸಬೇಕೇ ಹೊರತು ಮಾತುಗಳಲ್ಲಿ ನಾವು ಹೇಳುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ. ಇನ್ನೊಂದು, ಇಲ್ಲಿ ಒಂದು ಮಿನಿ ಸೇತುವೆ ಮಾಡಿಕೊಟ್ಟಿದ್ದಾರೆ ಶಾಸಕರು. ಒಂದು ಲೆಕ್ಕದಲ್ಲಿ ಇಲ್ಲಿಯ ಜನರಿಗೆ, ಇಲ್ಲಿಯ ಪರಿಸರದ ಜನರಿಗೆ ಭಾರಿ ಅನುಕೂಲ ಆಯಿತು. ಆದರೆ ದಯವಿಟ್ಟು ನಾನು ಹೇಳಿದ್ದನ್ನು ತಪ್ಪು ತಿಳ್ಕೊಳ್ಬೇಡಿ. ಇದರಿಂದ ನಿಮಗೆ ಭಾಳ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಅದಕ್ಕೆ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಊರಿನ ಗ್ರಾಮಸ್ಥರಿಗೆ ನನ್ನ ಒಂದು ಸಣ್ಣ ಕಿವಿ ಮಾತು. ಯಾಕೆಂದರೆ ಯಾವಾಗಲೂ ಈ ಭಕ್ತರು ಬರಬೇಕೇ ಹೊರತು ಪ್ರವಾಸಿಗಳು ಬರಬಾರ್ದು. ಭಕ್ತರಿಗೆ ಆ ಕ್ಷೇತ್ರದ ಪ್ರಾತಿನಿಧ್ಯತೆ ಗೊತ್ತಿರ್ತದೆ ಹೊರತು ಪ್ರವಾಸಿಗರಿಗೆ ಆ ಜಾಗದ ಪಾವಿತ್ರ್ಯತೆ ಗೊತ್ತಿರುವುದಿಲ್ಲ. ಅವರು ವಿಚಿತ್ರ ಡ್ರೆಸ್ ಹಾಕಿಕೊಂಡು ಇಲ್ಲಿಗೆ ಬಂದು, ಯಾರೂ ಇರುವುದಿಲ್ಲ. ನಾನು ದೇವಸ್ಥಾನಕ್ಕೆಲ್ಲ ಒಂದು 4-5 ವರ್ಷದ ಹಿಂದೆ ಬರುವಾಗ ಪುರೋಹಿತರು, ಅಂದರೆ ನಾನು ಬಂದ ಸಮಯ ಪುರೋಹಿತರು ಇರುವ ಸಮಯ ಇಲ್ಲಿ ಅಲ್ಲ. ಯಾಕೆಂದರೆ ನಾನು ಬಂದಾಗ ಪುರೋಹಿತರು ಇರಲಿಲ್ಲ ಅಂತ ಹೇಳಿದರೆ ಅದು ಆರೋಪ ಆಗ್ತದೆ. ಆದರೆ ಇಲ್ಲಿ 1-2 ಜನ ಸಹ ಅಲ್ಲಿ ಆಚೆ ಈಚೆ ನಡೀತಾ ಇದ್ರು ಅಷ್ಟೇ. ಆದರೆ ಇನ್ನೂ ಮಾರ್ಗವೂ ರಿಪೇರಿ ಆಗಿದೆ, ಕನೆಕ್ಷನೂ ಆಗಿದೆ. ನಿಡ್ಗಲ್ಲಿಂದಲೂ ಬರ್ಬೋದು, ಧರ್ಮಸ್ಥಳದಿಂದಲೂ ಬರ್ಬೋದು, ಮುಂಡ್ರಪಾಡಿಯಿಂದಲೂ ಬರ್ಬೋದು. ಸೊ ಇಲ್ಲೆಲ್ಲವೂ ಬರುವಾಗ ಇಲ್ಲಿ ಒಂದು ಟೂರಿಸಮ್ ಅಂತ, ಯಾಕಂದರೆ ನೀರಿದೆ, ನಮಗೆ ಸ್ನಾನ ಮಾಡಬೇಕು, ನಾವು ಸ್ವಿಮ್ಮಿಂಗ್ ಮಾಡುವ ಅಂತ ಹೇಳುವಂಥ ಒಂದು ಬರುವವರು ಭಕ್ತರಲ್ಲ, ಪ್ರವಾಸಿಗರು ಬರ್ತಾರೆ. ಅವರ ಬಗ್ಗೆ ನೀವುಗಳು ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದನ್ನು ನೀವು ಒಪ್ಪಬೇಕು ಅಂತಿಲ್ಲ. ನಾಳೆ ನೀವು ಹೇಳ್ತೀರಿ ಹರ್ಷಣ್ಯ ಪಂಡೇರು ಇಂಕ್ಲ ಪಂಡ ದಾಯ್ತಾನಂದ ಇನ್ಯ ಏರೆಗ್ಲ ಪಾತ್ರ ಧೈರ್ಯ ಇದ್ದು ಆ ಪಾತ್ರನೆಲ್ಲ ಹಕ್ಕುಂಟು ಅದೇ ಮಾಧ್ಯಮದ ಕೂಡಲೇ ಕ್ಷೇತ್ರದ ಮಾತಾಡಲು ಮತ್ತೆ ಪಂಚೆ ಜಾಸ್ತಿ ಪಾತ್ರ ಜ್ಞಾನದ ನಿಧಿ ಮುಲ್ಕುಲ್ಲುದೇರು ಆರ್ನ ಆಶೀರ್ವಚನ ಎತ್ತೋ ವಿಷಯಲು ನಮಕ್ ಆರು ಪಣ್ಪೇರು ಯಾನ ಕ್ಷೇತ್ರನ ಬೇರೆ ನಮ್ಮ
MC ಮಾತನಾಡು ನನ್ನ ಬಗ್ಗೆ ನಾನು ಪುಗಳಿಯರು ಇದು ಖುಷಿ ಉಂಟು ಇದು ವಿಷಯ ಗೊತ್ತು ನನ್ನ ವಿಷಯ ಪುಗಳಿಯರು ಅತ್ತ ಅರ ಸತ್ಯಡ್ ಪಣ್ಣದ ಅಲ್ಲ ಒಂದತ್ತು ಆಂಡ ಒಂಜಿ ಕ್ಷೇತ್ರದ ಜವಾಬ್ದಾರಿ ಇಪ್ಪನಾಗ ನಿಕ್ಲೆ ಗೊತ್ತಾಪುಜಿ ಎಂಕ್ಲು ನಿಷ್ಠುರ ಆವೋಡೆ ನಿಷ್ಠುರ ಆವೋ ದಯ ಪಂಡ ಆವರಣದಿಂದ ಮಲ್ತೆಂದ ಆಪಿಲಕ್ಕೆ ಇಷ್ಟೇ ನಿಕ್ಲು ತೆಯ್ಯಾರ್ನ ನಮ್ಮ ಸತ್ಯನಾರಾಯಣ ಸೂರ್ಯನಾರಾಯಣರು ಬಾಯಿ ಸೋಕು ಪಂಡ ಬೊಕ್ಕಂಬೆ ಸಾರಿ ನಮ್ಮ ತುಕಾರಾಮ್ ಸಾಲ ಬಾರಿ ಪೊರ್ಲು ಪಂಡೆ ಯಜಮಾನದ ವರ್ಷ ಅನ್ನೋದು ಯಾನು ಕುಲ್ಲೊಂದು ಯೋಚನೆ ಮಲ್ತೆ ಎಡ್ಮನೋದು ವರ್ಷ ಪಣ್ಪುರ ಒಂಜಿ ಶಬ್ದ ನಿಕ್ಲು ಓಲೆ ಓದಿ ದೇವಸ್ಥಾನಕ್ಕೆ ಪೋಲೆ ಶಿಶಿಲಾಗ ಪೋಲೆ ಬಂಗ್ವಾಡಿಗೆ ಪೋಲೆ ನಡಕ್ಕೆ ಪೋಲೆ ಉಜಿರೆಗೆ ಪೋಲೆ ಧರ್ಮಸ್ಥಳಕ್ಕೆ ಪೋಲೆ ಪುತ್ತೂರಿಗೆ ಪೋಲೆ ಮಾತೆಲ್ಲ ಪಣ್ಪುರ ಎಡ್ಮನೋದು ವರ್ಷ ಅಂತ ಆ ಎಡ್ಮನೋದು ವರ್ಷದ ಬಗ್ಗೆ ಯಾನು ಯೋಚನೆ ಎರಡು ಸಾಹಿತ್ಯ ಇಲ್ಲ ತಂಡ ರಿಸರ್ಚ್ ಮಾಡ್ಕೊಳಕ್ಕೆ ಇತ್ತಲ್ಲ ಆ ಎಡ್ಮನೋದು ವರ್ಷಕ್ಕೆ ದಾಯಗ ಆತ ಬೆಲೆ ಬರುತ್ತೆ ಆತ ದಾಯಗ ಎಡ್ಮನೋದು ದಾಯಗ ಇಡೀ ಜನಜೀವನ ಭೂಮಿ ಮಾಲೀಕ್ಯರಾದಿತ್ತ ಇಂಕಲು ಪೂರ ಭೂ ಮಾಲೀಕ್ಯರತ್ತೇರು ಮಾತಾಡ ಹೆಚ್ಚಿನಕ್ಲು ಪೂರ ಭೂ ಮಾಲೀಕ್ಯರಾದಿತ್ತೇರು 74ನೇ ಇಸ್ವಿಡ್ ಭೂ ಮಸೂದೆ ಬತ್ತನೆ ಹಿಡಿದು ಬೊಕ್ಕ ಈ ಒಂದು ವ್ಯತ್ಯಾಸ ಲಾಂಡ್ ಆಡಳಿತ ಮಲ್ಪನಂಚಿತ್ನ ಇಲ್ಲಡೆಗೆ ದುಡ್ಡಿಜ್ಜಿ ಆಡಳಿತ ದೇವಸ್ಥಾನದ ನಡಪಡ್ರ ಅಪ್ಪುಜಿ ನಿತ್ಯ ಖರ್ಚು ಮಲ್ಪರ್ಲ ಅಪ್ಪುಜಿಂದ ಬಡ್ಪನಂಚಿತ್ನಗೆ ಸಂದರ್ಭ ಬತ್ತನೆ ಆಂಡ 80 85 88ನೇ ಇಸ್ವಿಡ್ ಬೊಕ್ಕ ಒಂಜಿ ನಿಕ್ಲೆಗೆ ಪಣಪೇನು ಸರಿಯಾದ ನಿಕ್ಲೆಯನ್ನು ಆತ್ಮಾವಲೋಕನ ಮಲ್ತಾರ ನಾಂಡ 1962 ಉಜಿರೆಡ್ ಕಾಲೇಜ್ ಮಲ್ತನೆ ಹಿಡ್ದು ಆವರ ಏತೋ ಜೋಕುಲು ಕಾಲೇಜ್ ಕಲ್ತದು ವಿದ್ಯಾಭ್ಯಾಸ ಮಲ್ತದು ಬೆನರ ಪೋಯರು ಅಜ್ಪತ್ತಾಜನ ಇಸ್ವೇಡೆ ಭೂ ಮಸೂದೆ ಬತ್ತಂಡಲ್ಲ ಬೆನರ ವಿದ್ಯಾಭ್ಯಾಸ ಹಿಕ್ಕರಬಹುದು ಹಾಕ್ಲಿಕ್ಕೆ ಸ್ವಂತ ಕಾರ್ಡು ಚಿತ್ತಂಜಿ ಅವಕಾಶ ಮಲ್ತಕೋರ್ಲು ಇಂಚ ಅಭಿವೃದ್ಧಿ ಅವಡು ಅವಶ್ಯಕತೆ ಇಂಚ ಬರ್ತದೆ ಪಣ್ಪುಟ ಸೊ ಕಾಲಘಟ್ಟದ ನಮ್ಮ ಬದಲಾವಣೆ ಆಗಿ ನಡೆದವರ ನಮ್ಮನ ಮನೋಧರ್ಮ ನಮ್ಮನ ವ್ಯವಸ್ಥೆ ನಮ್ಮನ ಒಂಜಿ ಜೀವನ ಶೈಲಿ ಇತ್ತ ತುಲೆ ಒಂಜಿ ಬ್ರಹ್ಮಕಲಶ ದೇವರಿಗೆ ತೃಪ್ತಿ ಅವಡು ನಮ್ಮದವರ ದೇವರನ್ನ ಪೂಜೆಗೆ ತೊಂದರೆ ಅವರ ಬಲ್ಲಿ ದೇವರನ್ನ ಸ್ಥಾಪನೆಗೆ ತೊಂದರೆ ಅವರ ಬಲ್ಲಿ ದೇವರೇನ ನಮ್ಮ ಸ್ಥಾಪನೆ ಸರಿಯಾದ ಮಲ್ತಂಡ ಅಕಲು ಇಂಕ್ಲೇನು ರಕ್ಷಣೆ ಮಲ್ಪೇರಿಂದ ಅರ್ಥ ಅಕಲು ಕೇಳ 16 ವರ್ಷವರ ಮಾತ್ರ ಏನಾನವರ ಬರ್ತದೆ ಇಂಕೋರ 16 ವರ್ಷದ ಇಂಚೆಲ್ಲ ನಮ್ಮ ಪೋಯಿನ ದೇವರಿಗೆ ಬದ್ದು ದೂರ ಬತ್ತೊಂದೆ ಏನ ಅಂಚ ಮಲ್ಪು ಏನ ನಿಂಚ ಮಲ್ಪು ಏನ ಮೆಡ್ಡೆ ಮಲ್ಪು ಹಾಳು ಮಲ್ಪು ಎಕ್ಕರ್ ಬಲ್ಪು ಮೆಡ್ಡೆ ಮಲ್ಪು ಆಗ 16 ವರ್ಷ ಬದುಕು ಬಾಡಿ ಹೊಸ ಚೈತನ್ಯ ಕೊಡೋದು ಹೊಸ ಚೈತನ್ಯ ಕೊಟ್ಟರು ಅವರು ಈಗ ಅವರು ಪುನಃ ಪ್ರಕಾಶ ಇದು ನೀವು ಕೇಳೋದು 12 ವರ್ಷದ ನಂತರ ಆವಾಗ ನಾವು ಇರ್ತೇವೆ ಬಿಡ್ತೇವೆ ಅದು ಬೇರೆ ವಿಷಯ ಆದರೆ ಇದನ್ನು ನಾವು ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನೊಂದು ನಿಕ್ಲಿದ್ರೆ ಪುನಃ ಚಾಲೆಂಜ್ ಹೆಂಚಿನ ಎಗ್ಲಿನಿ ಬತ್ತದ ಭಾಷಣ ಮಾಡ್ತದ್ದು ಪೋಪ ಎಲ್ಲ ಗ್ರೌಂಡ್ ಜನ ಕೊರ್ತನ ಜನ ಎಲ್ಲ ಬೇಲಿ ಪಾಡ್ದು ಆ ಜನ ಆರ್ನ ಬೇಲೆ ಶುರು ಮಲ್ಪಬೇಕು ದನೆ
ಅಂಡ ದೇವಸ್ಥಾನಕ್ಕೆ ಏರು ಎಂಕುಲು ಬರ್ಪುಜ ಎಂಕುಲು 5 ಜನ ವೇದಿಕೆ ಹಿಡಿತನಕ್ಲು ಇಟ್ಟು 5 ಜನ ದೇವಸ್ಥಾನಕ್ಕೆ ಬರುವೇರು ಒಕ್ಕದಕ್ಲು ಪೂರ ಬಿದೈದು ಊರ್ದಕ್ಲು ಗುರುಕುಲು ಮುಲ್ತಾರೆ ನಂದೆ ಅಂಡ ನಮ್ಮನ ಊರ್ದಕ್ಲು ದಯದಿದು ನಿಕ್ಲೆನ ಊರನ್ನು ನಿಕ್ಲೆನ ತನ ನಿಕ್ಲೆನ ಊರು ನಿಕ್ಲೆನ ದೇವರನ್ನು ಬುಡ್ದು ಕೊರೋಡ್ಸಿ ಏರವರಿ ಪಿದೇದೆ ಬತ್ತೆ ತುಲಿತೆ ಬೆಂಗಳೂರು ಸಮಸ್ಯೆ ನೆಂಚಿನ ITBT ಅಂದ್ರೆ ಹತ್ತು ITBT ಬತ್ತನ ಇಟ್ಟು ಕಡೆಗೆ ದುಡ್ಡು ಮಾಡ್ತ ನೀರು ಊರ್ದಕ್ಲತ್ತು ಬೆಂಗಳೂರ್ದಕ್ಲತ್ತು ಪಿದೇದು ಊರ್ದಕ್ಲೆ ಬತ್ತನು 1 ಎಕರೆ ಕೊರ್ನ ದುಡ್ಡು ನಮ್ಮ ಮೂಲ ಕೇರಳದಕ್ಲು ಬರ್ತಿರತ್ತೆ ಒಂದು 45 ವರ್ಷ ಪಿರವು ಏಕ್ಲ ಜಾಗ ಪೂರ ಕೊರಿಯ ಏರಿಗೆ ಕೇರಳದಕ್ಲೆ ಅದು ಬತ್ತನ ತಪ್ಪತ್ತು ನಮಗೆ ಕೊರ್ನ ತಪ್ಪತ್ತು ಅಂದ್ರೆ ನಮಗೆ 1 ಲಕ್ಷದ ದಡೆಗೆ 5 ಲಕ್ಷ ಕೊರಿಯರು ಎಂಕ್ಲರ ದುಡ್ಡಿಜ್ಜಿ 5 ಲಕ್ಷ ಕೊರ್ರ ಅಂಡ್ ಅಕ್ಲು ಬತ್ತದು ಮುಲ್ತದ ಸಂಸ್ಕಾರನ ವ್ಯತ್ಯಾಸ ಮಾಡ್ತೇವೆ ನಮ್ಮನ್ನ ಬೆಂಗಳೂರು ದಾನ್ಯ ತಂದು ಎಂಗ್ಲಾಗಿತ್ತ ಏರ್ಲ ಕನ್ನಡ ಪಾತ್ರೆನಕ್ಲೆ ಹಿಕ್ಕುಜೇರು ಒಂಜಿ MG ರೋಡ್ ಬುರಾಣಿಪ ಎಂಕ್ಲನ ಕನ್ನಡದಕ್ಲು ತೂವರ್ನ ತೆಕ್ಕಿಜೇರು ಎಂಕ್ಲೆಗೆ ಅಂಚ ಅವರ ಬುಡೋಡ್ಚಿಂದು ಅನ್ನೊಂಜಿ ನಿಕ್ಲಡ ಮಾತಾಡಲ್ಲ ಒಂಜಿ ಮನವಿ ಹೆಬ್ಬಾರೇನ ಅಮ್ಮೇರೇನ ನೆನಪ ಮಲ್ತೊಂದು ಇತ್ತಾನಿತ್ತ ಆರ ಎಲ್ಲಿಯಪ್ಪನಾಗ ಏನಡ ಮಸ್ತ್ ಸರ್ತಿ ಪಂಟೇರು ಇರು ಕಲ್ಮಂಜಾಗ ಇಡಗೆ ಸದಾಶಿವ ದೇವ್ರ ದರ್ಶನಕ್ಕೆ ಬರೋಡು ಅವು ದಾನ ಕಾಲ ಕೂಡುದು ಬತ್ತಿಜಿ ದಾನೆ ಬೊಕ್ಕ ಪಂಡಿಗಳ ನಡತೊಂದು ಕೂಡು ಬಂಡೇರು ನಡಪ ನಿಟ್ಟುವಂತೆ ಪಿರ ನಮ್ಮ ಅಂಚ ಅಪ್ಪ ಬರ್ರಾಯಿಜಿ ಅಂಡ ಇನ್ಯಾರನ್ನ ಫೋಟೋ ಪುಸ್ತಕ ತೂದು ಭಾರಿ ನೆನಪಂಡಾರನ ವಿಷಯ ಇರ್ನಲ್ಲ ಇರ್ನ ಅಮ್ಮನಲ್ಲ ಅಂಚ ಅಕ್ಲಿನಲ್ಲಿ ಈ ಸಂದರ್ಭ ನೆನೆತೊಂದು ಅಂಚ 16 ವರ್ಷದ ಇತಿಹಾಸ ಪಂಡೇರು 2001ನೇ ಇಸ್ವೀಡ್ ಎಂದು ಬರ್ತದೆ 2001ನೇ ಇಸ್ವೀಡ್ ಬ್ರಹ್ಮಕಾಲ ಶಾಲೆ ಪರಿಹಾರ ವ್ಯವಸ್ಥೆ ಒಂದಿತ್ತು ಈಗ ತುಕಾರಾಮ ನಮ್ಮ ಕಾಕರ್ನ ಲೀಡರ್ಶಿಪ್ ಮಸ್ತ್ ಬದಲಾವಣೆ ಅದನ್ನು ಗುರುತಿಸೋದು ಇನ್ನು ನಮಗೆ ಗುರುತಿಸೋದೆಲ್ಲ ಕಾರ್ಯಕರ್ತರು ಜವಾನಿಯರು ವಾಲಂಟಿಯರ್ಸ್ ಭಾರಿ ಪರ್ವತೆಯನ್ನು ಮಾಡ್ತಾರೆ ಏಪಲ ಈಗಲೂ ಗುರುತಿಸೋವರೆಲ್ಲ ಬೇಗ ಮಾಡ್ತಿದ್ದಾರೆ ಸಂಗೀತ ಬಂತ ಆಂಡ ಜೋಕ್ಲೆಟ್ ಪಾರ್ಕಿಂಗ್ ಜವಾನಿಯರು ಮುಖದ ಜವಾನಿಯರು ಪೂರ ಅದನ್ನೇ ಭಾರಿ ಪೊರಿ ಬೆಲೆ ಬಂದಿದೆ ಅದನ್ನೇನು ಗುರುತಿಸದೆ ಒಂದೇ ರೀತಿ ಒಂಜಿ ಇಂಚಿನ ಗುರುತಿಸಾಯ ಬಂದ ಕ್ಲೀನ್ ಅಂದ್ರೆ ಬೇತೆ ಉಂಡು ಯಾನು ಪಣ್ಪುನಂಚ ಯಾನು ಇದಕ್ಕೆ ಒಡೆಗೆ ಬ್ರಹ್ಮಕಲಶದಡೆ ಬಂದಾಗ ಒಂಜಿ ಪಿಂಗಾರ ನೆಲಕ್ಕೆ ಬೂದಿತ್ತನೆ ಅನು ಒಲೆ ಬರ್ಪುಜಿ ಬಣ್ಪುನ ಒಂಜಿ ವಾತ ಹೌದಾನೆ ಅಪ್ಪನು ಪರಿಸರ ಕ್ಲೀನ್ ಅಪ್ಪನು ಶುಚಿ ಆದಿಪ್ಪು ಇತ್ತನಿಕ್ಲೆ ಗೊತ್ತಂಡ ಶುಚಿ ಇತ್ತಂದ ಎಂಚಿನ ಲಾಭ ನಿಕ್ಲೆಗೆ ಅಡಪನ ಕೆಲಸ ನಿಜ నేను ಕೂಡ ಕಜಾವಡು ಕೊಡೆ ಎಲ್ಲ ಏರು ಕಜಾವಡು ಪುನತ್ತು ಎಲ್ಲ ಅಂಜಿದ್ರು ಏರ್ಲ ಇಜ್ಜಿ ಜನ ಇಜ್ಜಿ ಇದೇ ಕಾಂಟ್ರಾಕ್ಟ್ ಬಿಚ್ಚವನು ಗೋಪಿ ದುಂಬಣ್ಣ ಚಪ್ಪರ ಬಿಚ್ಚವರು ಜನ ಇತ್ತು ಒಂದು ಕಾಂಟ್ರಾಕ್ಟ್ ಕೊಡ್ತಾರೆ ಅಂಚ ಈ ಒಂದು ಮೂಲ ಮಲ್ತನ ಪೂರ ಭಕ್ತರು ಮುಲ್ಪ ಮಲ್ತನ ಕಾರ್ಯ ಸೇವಾಕರ್ತರಿಗೆ ಬೊಕ್ಕ ಒಂದು ಮಲ್ತನ ಬೇಲೆ ದಕ್ಲಿಗೆ ಮಾತೆರೆಂದು ಗುರುತಿಸೋದು ಈಗಲೇ ಪೂರ ಸದಾಶಿವ ದೇವರನ ಆಶೀರ್ವಾದ ಬೊಕ್ಕ ಉಲ್ಲಾಸ ಬೊಕ್ಕ ಹುಮ್ಮಸ್ಸು ಇನ್ನು ಎಲ್ಲರದ್ದು ಬೊಕ್ಕ ನಿಕ್ಲೆ ಈ ಪಾಸಿಟಿವ್ ಎನರ್ಜಿ ಪಂಡ ಇಂದು ಬರೋಡು ಇಂಚಿನ ದೇವರನ್ನ ಮೀಟ್ ಬರೋಡು ಪಣ್ಣತ್ತು ಎಂಟು ಹುಷಾರಪ್ಪ ಗ್ರಾಮದ ದೇವರಿಗೆ ಗುರುದುಪಾಡಿದ್ದೀರು ಕಣ್ಪುನ ಅವು ಬೋರ್ಡು ನಿಕ್ಲೆ ಅವು ಇತ್ತನ್ನ ಮಾತ್ರ ಒಂದು ಕ್ಷೇತ್ರ ಬೆಳೆಯುವ ಸಾಧ್ಯತೆ ಒಂಜಿ ಲೀಡರ್ ಒಂದು ಬೋರ್ಡೇ ಬೋರ್ಡು ತಪ್ಪು ಮಾಡ್ತಾನೆ ಸರಿ ಮಾಡ್ತಾನೆ ಅವು ನಿಕ್ಲೆ ಪಂಡದ್ದು ಸರಿ ಮಾಡ್ಕೊಂಡು ಹೋಗಿ ಟೀಕೆ ಮಾಡ್ತಾನೆ ಅಭ್ಯಾಸ ಮಾಡ್ತಾರೆ ಟೀಕೆ ಮಾಡ್ತಾರೆ ಒಂದು ಸುಲಭ ಜವಾಬ್ದಾರಿ ಮಾಡ್ತಾರೆ ನಾನು ಏಪಲಕ್ಕೆ ಪಾತ್ರ
ಪಣಿ ಸಮಸ್ಯೆ ಖಚಿತ ಎಂಚ ಸಮಸ್ಯೆ ಖಚಿತ ನಾನೇ ಉಂದೆ ಈತ ಲೈಟ್ ನಲ್ಲ ಪೊರ್ಲು ಅಂತ ಸೀರಿಯಲ್ ನಾಲ್ ಲೈಟ್ ಪಾಡೋಲಿ ಅತ್ತ ಅಂದು ವರಿ ಪಣಪೆ ಅಂದ ಆಯ್ ಪಾಡು ಯಾಕೆ ದುಡ್ಡು ವರಪನೇರು ಅಂಚ ಮಸ್ತ್ ವಿಷಯಲ್ಲುಂಡು ಅಂಚ ಬೊಕ್ಕ ನಾವೆಲ್ಲರೂ ವಿದ್ಯಾವಂತರಾಗಿದ್ದೇವೆ, ಎಲ್ಲರೂ ವಿದ್ಯಾವಂತರಾಗಿದ್ದೇವೆ. ವಿದ್ಯಾವಂತರಾದ ನಾವೆಲ್ಲರೂ ವಿಚಾರಣದ ಸಮಿತಿಯವರಿಗೆ ಮತ್ತು ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಗುಣಾತಾಯ ನಾಥಾಯ ಸೀತಾಯ ಪತೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುಮುಕ್ತಂ ಜೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೇವನಾದ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಇಲ್ಲಿಯ ಸ್ಥಳದೇವತೆ ಆದ ನನ್ನ ಆರಾಧ್ಯ ಸ್ವಾಮಿಯಾದಂಥ ಸದಾಶಿವೇಶ್ವರನಿಗೆ ನಮಸ್ಕರಿಸ್ತಾ ಈ ಒಂದು ಪವಿತ್ರವಾದ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಕ್ಷೇತ್ರದ ಹರ್ಷೇಂದ್ರವರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಸಭಾ ಆಗಿರ್ತಕ್ಕಂಥ ಭಗವತ್ ಸ್ವರೂಪ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತ ಋಷಿವಾಣಿ. ನಮ್ಮ ಬದುಕಿನಲ್ಲಿ ನಾವೆಲ್ಲ ದಿನದಿಂದ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಮ್ಮ ಚಿಂತನೆಗಳು ಕಲ್ಪನೆಗಳು ಎಲ್ಲ ಆ ಸುಖ ಆನಂದಕ್ಕಾಗಿರ್ತದೆ. ಗೊತ್ತು ಇದ್ದೋ ಗೊತ್ತಿಲ್ಲದೆ ಗೊತ್ತಿಲ್ಲ. ಒಟ್ಟಾರೆ ಮೇಲೆ ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳ ಪಯಣ ಸುಖದ ಕಡೆ, ಶಾಂತಿಯ ಕಡೆ, ನೆಮ್ಮದಿಯ ಕಡೆ ಇರ್ತದೆ. ಆದರೆ ಅದನ್ನು ಹೇಗೆ ಪಡೆಯುವುದು ಅಂತ ಗೊತ್ತಿಲ್ಲ. ಬರೀ ಲೌಕಿಕವಾದಂಥ ಇಂದ್ರಿಯ ಭರಿತವಾದಂಥ ಸುಖಗಳೇ ನಿಜವಾದ ಸುಖ, ನಿಜವಾದ ಆನಂದ ಎಂಬ ಭ್ರಮೆಯಲ್ಲಿ ಭ್ರಮಿಸ್ತಾ ಇದ್ದಾರಂತೆ ನಮ್ಮ ಶಾಸ್ತ್ರಜ್ಞರು ಹೇಳ್ತಾರೆ. ಪಂಚೇಂದ್ರಿಯಗಳಿಂದ ವಿಸಿಬಲ್ ಆ್ಯಂಡ್ ಟ್ಯಾಂಜಿಬಲ್, ಕಣ್ಣಿಗೆ ಕಾಣತಕ್ಕದ್ದು ಮತ್ತು ಹಿಡಿಯತಕ್ಕದ್ದು, ಅನುಭವಿಸ್ತಕ್ಕದ್ದು, ಈ ಸುಖಗಳನ್ನೆಲ್ಲ ವಿದ್ವಾಂಸರು ಹೇಳಿದರು ಅದನ್ನು ಎಂಜಾಯ್ಮೆಂಟ್ ಅಂತ ಹೇಳಿದರು, ಸುಖ ಅಂತೆ. ಮತ್ತೊಂದಿದೆ, ಅದು ಆನಂದ. ಈಗ ನಮ್ಮಲ್ಲಿ ಮಾತಾಡಿದಾಗ ನಮ್ಮ ಹಿರಿಯಾದಂಥ ಹರ್ಷೇಂದ್ರ ಹೆಗಡೆಯವರು ಮತ್ತು ಸೂರ್ಯನಾರಾಯಣ ಹೇಳಿದ್ರಲ್ಲ, ಆ ನಿಜವಾದ ಸುಖ ಪರಮಾತ್ಮನ ಸನ್ನಿಧಾನದಲ್ಲಿ ಇದೆ. ಇಂತಹ ಶ್ರದ್ಧಾ ಕೇಂದ್ರಗಳನ್ನ ಋಷಿ ಮುನಿಗಳು ಯಾಕೆ ಸ್ಥಾಪನೆ ಮಾಡಿದರು? ನಾವೆಲ್ಲ ಸನ್ಯಾಸಿಗಳು ಜ್ಞಾನಯೋಗದಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಇಂದ್ರಿಯಗಳನ್ನು ಬುದ್ಧಿಗಳ ಮುಖಾಂತರ, ಜ್ಞಾನದ ಮುಖಾಂತರ, ಮನಸ್ಸಿನ ಮುಖಾಂತರ ಹೇಗೆ ದಮನಿಸಿ ಮತ್ತೆ ಅದರ ಆಚೆ ಆನಂದಮಯ ಕೋಶಕ್ಕೆ ಹೇಗೆ ಹೋಗಬೇಕು ಅಂತ ಹೇಳ್ತೇವೆ. ಅದು ತುಂಬ ಕಠಿಣ, ಅಷ್ಟು ಸುಲಭ ಅಲ್ಲ. ಆದರೆ ದಿನನಿತ್ಯದ ಜೀವನದಲ್ಲಿ ಬದುಕಿನಲ್ಲಿ ಅತೀ ಸುಲಭ ಅಂದರೆ ಭಕ್ತಿಯೋಗ ಮತ್ತು ಕರ್ಮಯೋಗ. ನೀನು ಮಾಡತಕ್ಕಂಥ ಕೆಲಸ ಸ್ವಚ್ಛವಾಗಿದ್ದು ನಿಷ್ಕಾಮ ಭಾವದಿಂದ ಮಾಡುವಂತೆ ಭಗವದ್ಗೀತೆ ಎಲ್ಲ ಅಧ್ಯಾಯ 18 ಅಧ್ಯಾಯ 700 ಶ್ಲೋಕ ಎಲ್ಲ ಕಡೆಯಲ್ಲಿ ಅದನ್ನೇ ಹೇಳಿದ್ದಾನೆ ಭಗವಂತ. ನಮ್ಮ ಬದುಕಿಗೆ ತುಂಬ ಅಪ್ಲೈ ಆಗುವಂಥದ್ದು ಒಂದು ಹೇಳ್ತೇನೆ, ಅನನ್ಯಶ್ಚಿಂತಾಯಂತು ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ ಅಂತ. ಆ ಭಗವಂತನ ಆನಂದವನ್ನು, ಅದಕ್ಕೆ ನಮ್ಮ ವೈಜ್ಞಾನಿಕ ಭಾಷೆಯಲ್ಲಿ ಡೆಲ್ಟಾ ಮತ್ತು ಗಾಮಾ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತೇವೆ. ಮನುಷ್ಯ ಕೂತಾಡಲೇ ಧ್ಯಾನ ಆಗೋದಿಲ್ಲ, ನಾವೆಲ್ಲ ಧ್ಯಾನಕ್ಕೆ ಬೋಧಿಸ್ತೇವೆ. ಧ್ಯಾನ ಮಾಡಿದಂತೆ ಬೇರೆ ಬೇರೆ ಇದೆ, ಆರ್ಟ್ ಆಫ್ ಲಿವಿಂಗು, ಸುದರ್ಶನ, ಇನ್ನೇನು. ಆ ಧ್ಯಾನ ಎಂಬ ಭಾವನೆಗೆ ಬರಬೇಕಾದ್ರೆ ನೀವು ಆಲ್ಫಾ, ಬೀಟಾ, ತೀಟಾ ಅಂತ ರೇಸ್ಗಳನ್ನು ದಾರಿ 12, 24, 36 ನಿಮಿಷಗಳನ್ನು ದಾಟಿ ಮತ್ತೆ ಡೆಲ್ಟಾ ಮತ್ತು ಗಾಮ ಎಂಬ ಫ್ರೀಕ್ವೆನ್ಸೀಸ್ ನಿಮ್ಮ ಬ್ರೈನ್ನಲ್ಲಿ ಉತ್ಪತ್ತಿಯಾಗಬೇಕು. ಆಗ ಆನಂದಮಯ ಕೋಶಕ್ಕೆ ಹೋಗ್ತದೆ. ಯಾರು 1 ಗಂಟೆವರೆಗೆ ಧ್ಯಾನ ಮಾಡ್ತಾನ ಅವನು ಅಪರಿಮಿತವಾದಂಥ ಆನಂದವನ್ನು ಪಡೀತಾನೆ. ಇಲ್ಲದಿದ್ದರೆ ಮಂತ್ರದಲ್ಲಿ ಇರ್ತೇವೆ ನಾವು, ಕಾಯಿ ತಿರುಗಿಸೋದ್ರಲ್ಲೇ ಇದ್ದೇವೆ ಪೂರ್ತಿ. ಕಾಯಿ ನಮ್ಮದು ಭರ್ತಿ ಆಯಿತಾ, 3 ಮಾಲೆ ಆಗಿದೆ, 2 ಮಾಲೆ ಆಗಿದೆ, 5 ಮಾಲೆ ಆಗಿದೆ, ನನ್ನ ಪುರೋಹಿತರು ಹೇಳ್ತೆ ಕಾಯಿ ತಿರುಗಿಸೋದ್ರಲ್ಲೇ ಇದ್ದೇವೆ. ಆ ಕಾಯಿ ತಿರುಗಿಸುವ ಮಾಲೆ ಬಿದ್ದು ಬಿಡಬೇಕು.
ನಮ್ಮ ಮನಸ್ಸು ಅಷ್ಟು ಎತ್ತರಕ್ಕೆ ಹೋಗಬೇಕು. ಅದಕ್ಕೆ ಭಾವ ಸಮಾಧಿ ಅಂತ ಹೇಳ್ತೇವೆ. ಆ ಭಾವ ಸಮಾಧಿಯ ನಂತರ ಮತ್ತೆ ಬರ್ತದೆ ಸಂಪ್ರಜ್ಞಾತ, ಸವಿಕಲ್ಪ, ನಿರ್ವಿಕಲ್ಪ, ಮಹಾಬೋಧ ಅಂತೆ. ಇದೆಲ್ಲ ನಾವು ಮನುಷ್ಯರು ಇವತ್ತಲ್ಲ ನಾಳೆ ಮುಟ್ಲೇಬೇಕು. ಆದರೆ ಇವತ್ತು ನಮಗೇನಾಗಿದೆ, ಇನ್ನಷ್ಟು ಮಠಗಳನ್ನು ಮಾಡುವ, ಮಠದ ಅಂಡರ್ನಲ್ಲಿ ಕಾಲೇಜು ಮಾಡುವ, ಇಂಜಿನಿಯರಿಂಗ್ ಮಾಡುವ, ಏನೆಲ್ಲ ಭ್ರಮೆ. ಸನ್ಯಾಸಿಗಳು ಮಾಡುವ ಕೆಲಸನ ಈಗ ನಾನು ಸೂರ್ಯನಾರಾಯಣರಾವ್ ನಮ್ಮ ಭಾಳ ಪೂರ್ವಾಸನದ ಆ ಕಡೆ ಪರಿಚಿತರಾದ್ರೆ ಹೇಳಿದೆ, ಸನ್ಯಾಸಿಗಳು ಮಾಡುವ ಕೆಲಸವನ್ನು ಈಗ ನೀವು ಮಾಡುವ ಕೆಲಸ ನಾವು ಮಾಡ್ತೇವೆ, ನಾವು ಮಾಡುವ ಕೆಲಸ ನೀವು ಮಾಡೋದು, ಇದು ಸ್ವಲ್ಪ ವ್ಯತಿರಿಕ್ತ ಆಗಿದೆ ಅಂತ ಹೇಳಿದೆ. ಏನೇ ಇರಲಿ, ಇಲ್ಲಿಯ ಪಜಿರಡ್ಕ ಸದಾಶಿವೇಶ್ವರ ಇವತ್ತಿನ ಒಂದು ಹಳ್ಳಿಯ ಮೂಲೆಯಲ್ಲಿದ್ದರೂ ನಮ್ಮ ಶಿಷ್ಯರೆಲ್ಲ ತುಕಾರಾಮ, ಗುಡಿಗಾರ, ನಮ್ಮ ಮಂಜುನಾಥ್ ಎಲ್ಲರೂ ಈ ಗ್ರಾಮದವರು ನಮಗೆ ಮಕ್ಕಳಿದ್ದಾಗೆ ಅಂತ ಹೇಳ್ಬೋದು ಸನ್ಯಾಸಿಗಳಿಗೆ. ಅಂದರೆ ಇದಕ್ಕೆ ಕಾರಣ ಉಂಟು. ಸುಮಾರು 75 ವರ್ಷದ ಹಿಂದೆ ಗುರುಗಳು ಬಂದರು ಈ ಜಾಗಕ್ಕೆ. ಬಂದಾಗ ಇಲ್ಲಿ ಸ್ವಾಮಿಗೆ ತುಂಬ ಶಕ್ತಿ ಉಂಟು ಅಂತ ಅವರಿಗೆ ಗೊತ್ತಾಯಿತು. ಇಲ್ಲಿ ಬಂದು ಭಜನೆ ಮಾಡಿದ್ರು, ಅನ್ನದಾನ ಮಾಡಿದರು. 1-2 ವರ್ಷ ನಿಮ್ಮನ್ನೆಲ್ಲ ಊರಿನಲ್ಲಿ ಒಗ್ಗಟ್ಟು ಮಾಡಿದರು. ಕಾಲಾಂತರದಲ್ಲಿ ಮತ್ತೆ ಸನ್ಯಾಸಿಯ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಅದೆಲ್ಲ ನಾವು ಹೇಳುವಂಥದ್ದಲ್ಲ. ವ್ಯತಿರಿಕ್ತತೆಗಳು, ವ್ಯತ್ಯಾಸಗಳು, ಪರಿವರ್ತನೆಗಳಾಗ್ತಾ ಇತ್ತು. ಈಗಲೆಲ್ಲ ನಿನ್ನ ಹೃದಯ ಮಂಡಲದಲ್ಲಿ ಅದಕ್ಕೆ ಅಭಿಷೇಕ ನಿರಂತರ ಆಗಬೇಕು. ಇಲ್ಲಿ ನೀವು ಇಷ್ಟು ಜನ ಇವತ್ತು ಸೇರಿದ್ದೀರಿ, 1 ವಾರದ ಸೇರ್ತಾ ಇದ್ದೀರಿ. ಇನ್ನು ನಮ್ಮ ಹರ್ಷೇಂದ್ರ ಹೇಳಿದಾಗೆ ಇನ್ನು ಮತ್ತೆ 15 ದಿವಸ ನಂತರ, 1 ತಿಂಗಳ ನಂತರ ಎಷ್ಟು ಸೇರ್ತದೆ ಎಂಬುದು ಪ್ರಶ್ನಾರ್ಹ. ಅಂದರೆ ನಮಗೆ ವ್ಯವಹಾರವೇ ಜಾಸ್ತಿ ಆಯಿತು, ನಮ್ಮ ವೈಭವೀಕರಣ ಜಾಸ್ತಿ ಆಗಿದೆ. ಇದು ಬೇಡ ಅಂತಲ್ಲೇ ಬೇಕು, ಅದರ ಒಳಗೆ ಕೂಡ ಆಗಬೇಕಲ್ಲ ವೈಭವೀಕರಣ. ಭಗವಂತನ ನಿರಂತರ ಅನುಸಂಧಾನ ಆಗ್ತಾ ಇರಬೇಕು. ಅದು ಇಲ್ಲದ್ರೆ ಪ್ರಯೋಜನ ಆಗುವುದಿಲ್ಲ. ಇಲ್ಲಿ ಬಾಹ್ಯದಲ್ಲಿ ಆ ಮೂರ್ತಿ ನಿಮ್ಮ ಒಳಗೆ ಶುದ್ಧ ಆಗಿದ್ರೆ ಅದು ಕಲ್ಲಿನ ಮೂರ್ತಿಯಾಗಿ ಕಾಣುತ್ತದೆ. ಒಳಗೆ ಶುದ್ಧ ಆಗಿದ್ರೆ ನಿಮ್ಮ ಅಂತರ್ಜ್ಞಾನದಲ್ಲಿ, ಸಿಸ್ತ್ ಸೆನ್ಸ್ನಲ್ಲಿ, ಆನಂದಮಯ ಕೋಶದಲ್ಲಿ ಆ ಭಗವಂತನ ಬೆಳಕು ಹರಿಸಲ್ಪಟ್ಟಿದ್ರೆ ಆ ಶಿವಲಿಂಗದ ಕಣ್ಣಿನಲ್ಲಿ, ಆ 3ನೇ ಕಣ್ಣಿನಲ್ಲೇ ಬೆಳಕು ಕಾಣಲಿಕ್ಕೆ ಆಗ್ತದೆ. ಇಲ್ಲೇ ಇದ್ರೆ ಅದು ಕಲ್ಲೇ ಆಗ್ತದೆ. ಸುಮ್ಮನೆ ನಾವು ಕಣ್ಣು ಮುಚ್ಚಿಗೆ ಭಜನೆ ಮಾಡ್ತಾ ಇರ್ಬೋದು, ಭಟ್ರು ತೀರ್ಥ ಕೊಡ್ತಾರೆ, ಗಂಧ ಹಾಕ್ತೇವೆ, ಅದಲ್ಲ. ಹೃದಯದ ಅಂತರಾಳದಲ್ಲಿ ಇರ್ತಕ್ಕಂಥ ಆ ಪರಮಾತ್ಮನ ಪ್ರತಿಸ್ವರೂಪಿಯಾದಂಥ ಆತ್ಮ ಇದ್ದಾನೆಲ್ಲ, ಅವನನ್ನು ಪರಬ್ರಹ್ಮ ಅಂತ ಕಲ್ಪಿಸಿಕೊಂಡು ಶ್ವೇತಾಶ್ವರ ಉಪನಿಷತ್ತು ಹೇಳ್ತದೆ. ಅವನೇ ಇವನೇ ಇವನನ್ನು ಅವನನ್ನಾಗಿಸಬೇಕಾದ್ರೆ ನಿರಂತರ ನಿನ್ನಲ್ಲಿ ವೈರಾಗ್ಯ ಇರಬೇಕು. ಈ ನಾನೆಂಬುದು ಈ ಶರೀರ ಅಲ್ಲ, ನನ್ನ ಅಸ್ತಿತ್ವ ಅಲ್ಲ, ಇದು ಯಾವ ಆಗುವಾಗಲೇ ನಮ್ಮ ಬಾಹ್ಯ ಕುಂಭಕ ವಾಯುದಲ್ಲಿ ಅಲ್ಲೇ ಅಥವಾ ಅಂತರ ಕುಂಭಕ ಒಳಗೆ ಅಲ್ಲಿ ಐಕ್ಯ ವಾಯುವನ್ನು ವೈಷ್ಣವನಲ್ಲಿ ಹೊರಗೋದಾಗಲಿಕ್ಕೆ ಬಾಹ್ಯ ಕುಂಭಕ ಒಳಗೆ ಮಾತಾಡ್ತಾರೆ. ಒಳಗೆ ಅಂತರ ಕುಂಭಕ ನಮ್ಮಲ್ಲಿ ಯಾವುದಿಲ್ಲ. ಭಗವಂತ ಶಿವ ಒಂದ್ಸಲ ಶಂಕರಾಚಾರ್ಯನ ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ. ಅಂದರೆ ನಮ್ಮಲ್ಲಿ ರಜೋಗುಣ ಬರ್ತದೆ. ರಜೋಗುಣದಿಂದಾಗಿ ನಾವು ಪರಮಾತ್ಮನ ವಂಚಿತರಾಗಿದ್ದೇವೆ. ಅದೊಂದು ಸಣ್ಣ ಇಂಗ್ಲಿಷ್ ಘಟನೆ. ನಾವು ಓದ್ತಾ ಇರುವಾಗ ನಾಟಕದ ಘಟನೆ.
ಪ್ಲೀಸ್ ರಿವೀಲ್ ಯುವರ್ ಸೆಲ್ಫ್, ನೀನು ಯಾರಂತ ದರ್ಶನ ಕೊಡು ಅಂತ ಹೇಳ್ತಾನೆ. ಆಗ ಶಂಕರರು ಮತ್ತೊಂದು ಹೇಳ್ತಾನೆ, ಮನೋಬುದ್ಧ್ಯಾಂಕಾರ ಚಿತ್ತಾನಿನಂ ನ ಚಕ್ಷುಂ ನ ಜೀವ್ಯಂ ನ ಶ್ರೋತ್ರಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಶಿವೋಹಂ. ನಾನು ಇಂದ್ರಿಯಗಳಲ್ಲ, ಮನಸ್ಸು ಬುದ್ಧಿ ಅಹಂಕಾರಗಳಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆಗಳಲ್ಲ, ಸಾಕ್ಷಾತ್ ನೀನೇ ಆ ಪರಂಜ್ಯೋತಿ ಬೆಳಕು ಅಂತ ಹೇಳ್ತಾನೆ. ಅಲ್ಲಿ ಶಿವ ಚತುರ್ಭುಜಧಾರಿಯಾಗಿ ಆ ಶಂಕರರಿಗೆ, ಭಗವತ್ಪಾದರಿಗೆ, ಶಂಕರಾಚಾರ್ಯರಿಗೆ ಆಶೀರ್ವಾದ ಮಾಡ್ತಾನೆ. ನಮಗೆಲ್ಲಿ ಯಾಕೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂದರೆ ನಾವೆಲ್ಲ ಜೆರಾಕ್ಸ್ ಆಗ್ತೇವೆ. ನಾವು ವರ್ಷನಾಗ್ಲಿಕ್ಕೆ ಕೊಡ್ತೀವಿ, ನಾವು ವರ್ಷನಾಗ್ಲಿಕ್ಕೆ ಆಗ್ತದ? ಅಥವಾ ಇಲ್ಲಿ ನಮ್ಮ ಕಶಗೋಡಿಯವರು ವಿದ್ವಾಂಸರು ಅದಾಗ್ಲಿಕ್ಕೆ ಆಗ್ತದೆ? ನಾವಾಗಿ ಇರಬೇಕು. ನಾವು ನಾವಾಗಿ ಇರತಕ್ಕಂಥ ಸ್ಥಿತಿಯಲ್ಲಿ ಆನಂದವನ್ನು ಪಡೀಲಿಕ್ಕೆ ಅಭ್ಯಾಸ ಮಾಡಿದ್ರೆ ಆನಂದಕ್ಕೆ ಏನು ಬೇಕಾಗಿದೆ ನಿಮಗೆ? ಒಂದಿಷ್ಟು ಅನ್ನ ಒಂದಿಷ್ಟು ನಿದ್ರೆ ಅಂತ. ಆ ಆನಂದಮಯ ಕೋಶವನ್ನು ನೀವು ಮುಟ್ಟಬೇಕು, ನಿಮ್ಮಲ್ಲಿ ಇದೆ ಎಲ್ಲ. ಇಲ್ಲಿ ಸದಾಶಿವೇಶ್ವರ ಲಿಂಗದಲ್ಲಿ ಇದ್ದಾನಂತೆ ಗೊತ್ತಾಗಬೇಕಾದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಯಥೋ ಪಿಂಡಾಂಡ ತಥೋ ಬ್ರಹ್ಮಾಂಡ, ಈ ಬ್ರಹ್ಮಾಂಡ ಪೂರ್ತಿ ನಿಮ್ಮೊಳಗಿದೆ. ಅದನ್ನು ಅಳತೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಹೇಳುವ ಗುರುಗಳೇ ಇಲ್ಲ. ಗುರುಗಳೆಲ್ಲ ಏನಾಗಿದೆ ಗೊತ್ತುಂಟ? ಬಾಳೆ ದಿಂಬಾಗಿದೆ. ಗುರು ಉರಿಯುತ್ತಿರುವ ಪ್ರಜ್ವಲಿತ ದೀಪ ಆಗಬೇಕು. ಅಲ್ಲಿ ಒಣಗುತ್ತಿರುವಂಥ ಕಟ್ಟಿಗೆಗೆ ದೀಪವನ್ನು ಹಚ್ಚಿದರೆ ಪಟ್ ಪಟನೆ ಅಂತ ಉರಿತದಂತೆ. ಹಾಗೆ ನಿಮಗೆ ನಮಗೆಲ್ಲ ಭಗವಂತನನ್ನು ಕಾಣಬೇಕು, ಸದಾಶಿವೇಶ್ವರನ ದರ್ಶನ ಪಡೆಯಬೇಕೆಂಬ ಹಂಬಲ ಇದೆ. ಆದರೆ ಏನು ಮಾಡೋದು? ನಿಮಗೆ ಇಲ್ಲಿ ಹೊರತಕ್ಕಂಥ ಈ ಪದರಗಳನ್ನು ಭೇದಿಸಲಿಕ್ಕೆ ಗೊತ್ತಿಲ್ಲ, ಆನಂದಮಯ ಕೋಶಕ್ಕೆ ಹೋಗುವುದೇ ಅಂತ ಗೊತ್ತಿಲ್ಲ. ಯಾವ ಮಂತ್ರವೂ ಬೇಡ, ಯಾವ ತಂತ್ರವೂ ಬೇಡ. ಕೆಲವರು ಬಂದು ಹೇಳಿಕೊಂಡು, ಗುರುಗಳು ಏನಾದರೂ ಬೀಜಾಕ್ಷರ ಉಂಟಾ, ಮಂತ್ರ ಉಂಟಾ? ಯಾವ ಬೀಜವೂ ಬೇಡ. ನಿಮ್ಮಲ್ಲಿರ್ತಕ್ಕಂಥ ಮನಸ್ಸು ಬುದ್ಧಿಗಿದೆಯಲ್ಲ, ಸುಮ್ಮನೆ ನೀವು ಒಂದು ರೂಮಿನಲ್ಲಿ ಅರ್ಧ ಗಂಟೆ 1 ಗಂಟೆ ಕೂರು ಅಭ್ಯಾಸ ಮಾಡಿ. ಯಾರೊಬ್ಬರಿಗೆ ಆಧ್ಯಾತ್ಮದ ಆನಂದವನ್ನು ಅನುಭವಿಸಬೇಕೆಂಬ ಇಚ್ಛೆ ಇದೆಯಲ್ಲ, ಅದಕ್ಕೆ ನಾನು ಆಗಲೇ ಹೇಳಿದೆ, ನಿಮ್ಮ ಮನಸ್ಸು ಆಲ್ಫಾ ಬೀಟಾ ತೀಟಾ ಡೆಲ್ಟಾ ಗಾಮದವರೆಗೆ ಹೋಗಬೇಕು. 12, 24, 36, 48, 60 ನಿಮಿಷಕ್ಕೆ ಮುಟ್ಟಿದಾಗ ಮಾತ್ರ ಆ ಪರಮಾತ್ಮನ ಅಪ್ರತಿಮವಾದಂಥ ಆನಂದವನ್ನು ಪಡೀಲಿಕ್ಕೆ ಆಗ್ತದೆ. ಆದರೆ ನಮಗೆ ಮನಸ್ಸಿದೆಯಾ? ನನಗೆ ಚಂದದ ಹೆಂಡತಿ ಇದೆ, ನನಗೆ ಯೌವನ ಇದೆ, ನನಗೆ ಅಧಿಕಾರ ಇದೆ, ನಾನು ಮಂತ್ರಿ ಇದ್ದೇನೆ, ಮುಖ್ಯಮಂತ್ರಿ ಇದ್ದೇನೆ, ಮಠಾಧೀಶ ಇದ್ದೇನೆ, ಸುಮಾರು ಅಷ್ಟಮದ ಅಂತೆ ಮನುಷ್ಯನಿಗೆ. ನಾನು ತಪಸ್ಸು ಮಾಡಿದ್ದೇನೆ, ಎಷ್ಟು ವಿದ್ಯೆ ಇದೆ, ಸಂಪತ್ತಿದೆ. ಇದೆಲ್ಲ ನಮಗೆ ಪರಮಾತ್ಮನ ಹತ್ರ ಹೋಗಲಿಕ್ಕೆ ಸ್ವಲ್ಪ ಅಡ್ಡಿ ಆಗ್ತಂತೆ. ಆಗ ಭಗವಂತ ದೂರ ಇರ್ತಾನಂತೆ. ಅದಕ್ಕೆ ಹೇಳಿದಲ್ಲ, ಅನನ್ಯಶ್ಚಿಂತಾಯಂತು ಮಾಂ ಯೇ ಜನ ಪರ್ಯೂಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಾವಾಮ್ಯ. ಆ ಭಗವಂತನನ್ನು ಅನನ್ಯ ಚಿಂತನೆ ಮಾಡ್ತಾ 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 ಇರಬೇಕು. ನಾವು ಸುಮ್ಮನೆ ನಮಗೆ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವ್ರ ಮೇಲೆ ಸುಮ್ಮನೆ ನಮಗೆ ಮನಸ್ಸಿನಲ್ಲಿ ದ್ವೇಷ ಅಂತ, ಇದೊಂದು ಏನೂ ಸಾಧಿಸಲಿಕ್ಕೆ ಆಗುವುದಿಲ್ಲ. ಆ ಭಗವಂತ ಏನು ಮಾಡ್ತಾನೆ ಅಂದರೆ, ನಿನ್ನನ್ನು ನೀನೇ ಉದ್ಧರಿಸಬೇಕು ಅಂತ ಹೇಳ್ತಾನೆ. ಭಗವದ್ಗೀತೆ ನಮಗೊಂದು ಕೈಗನ್ನು ನೀಡಿದ್ದಾಗೆ ಅಲ್ಲಿ ಒಂದು ಮಾತಾಡ್ತೇನೆ, ಉದ್ಧಾರ ಯದಾತ್ಮನಾತ್ಮನ ಆತ್ಮನ ಮೌಸಾದೇತ ಆತ್ಮಯೋ ಆತ್ಮನೋ ಬಂದು ಆತ್ಮಯೋ ರೆಫರಾತ್ಮನ. ನಿನ್ನನ್ನು ನೀವೇ ಉದ್ಧರಿಸಬೇಕು, ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿಂತ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಮಗೀಗ ಹಿರಿಯಣ್ಣ ಹರ್ಷೇಂದ್ರ ಹೇಳಿದರು, ಉಲ್ಲಾಸದಂತೆ ಇರಬೇಕು. ಅವು ಈ ಶರೀರ ಕೊಟ್ಟಿದ್ದಾನೆ ಭಗವಂತ, ಕೊಟ್ಟಂಥ ದೊಡ್ಡ ಸಂಪತ್ತಿ. ಬ್ಯಾಂಕಿನಲ್ಲಿರುವಂಥ ಸಂಪತ್ತಿ ಯಾವತ್ತೂ ಖಾಲಿ ಆಗ್ಬೋದು, ಯಾವತ್ತೂ ಕ್ಷಯ ಆಗ್ಬೋದು. ಕೋರ್ಟಿನಲ್ಲಿ ಹೇಳ್ತದೆ ಸಫಿಷಿಯಂಟ್ ಮೀನ್ಸ್, ವಕೀಲರು ಕೂತಿದ್ದಾರೆ, ಅಲ್ಲಿ ಯಾರಾದರೂ ಕಂಪನ್ಸೇಷನ್ಗೆ ಬಂದರೆ ಸಫಿಷಿಯಂಟ್ ಮೀನ್ಸ್ ಯುವರ್ ಬಾಡಿ, ನಿಮ್ಮ ಶರೀರ. ನನಗೆ ದುಡ್ಡಿಲ್ಲ ಸ್ವಾಮಿ ಅಲ್ಲಿ ಕೊಡಲಿಕ್ಕೆ, ನಾನು ಹೆಂಡತಿ 10,000 15,000 ಕೇಳ್ತಾರೆ, ದುಡ್ಡಿಲ್ಲ ಅಂತ ಹೇಳಿದ್ರೆ ಇಲ್ಲ, ದರ್ ಇಸ್ ನೋ ಕನ್ಸೆಷನ್ ಅಟ್ ಆಲ್. ನಿನಗೆ ಶರೀರವನ್ನು ಕೊಟ್ಟಿದ್ದೇನೆ, ಈ ಶರೀರ ಎಂಬುದೇ ಸಫಿಷಿಯಂಟ್ ಮೀನ್ಸ್. ಇದೇ ನೀನು ಅಂತೆ. ಭಗವಂತ ಕೊಟ್ಟಂಥ ದೊಡ್ಡ ಸಂಪತ್ತು ಈ ಶರೀರ. ಈ ಶರೀರದ ಜನಕಲ್ಯಾಣವನ್ನು ಮಾಡೋಣ. ಇಲ್ಲದಿದ್ದರೆ ನಾವು ಒಳ್ಳೆಯದನ್ನು ಆರೈಸೋಣ. ನಮಗೆ ಮಾಡಲಿಕ್ಕೆ ಆಗದಿದ್ದರೂ ಒಳ್ಳೆಯದನ್ನು ಅನುಭವಿಸೋಣ, ಒಳ್ಳೆಯದನ್ನು ಆರೈಸೋಣ. ಎಲ್ಲ ದಿಕ್ಕಿಂದ ಒಳ್ಳೆಯದು ಬರಲಿ, ಎಲ್ಲ ದಿಕ್ಕಿನಲ್ಲಿ ಒಳ್ಳೆಯದು ಪ್ರಜ್ವಲಿಸಲಿ ಅಂತ ನಮ್ಮ ಗಾಯತ್ರಿ ಮಂತ್ರದ ತತ್ವಾರ್ಥದೆ ಅಲ್ವಾ. ಆಗಿರುವಾಗ ನಾವೆಲ್ಲ ಒಟ್ಟು ಸೇರಬೇಕಾದ್ರೆ ಇನ್ನೂ ಕೆಲವೊಂದು ವಿಚಾರ ನಾವು ಹೇಳಿಕೊಂಡು, ಇನ್ನೂ ಸಂವಿಧಾನಬದ್ಧವಾದಂಥ ಈ ಭಾರತದಲ್ಲಿ ಮತ್ತೆ ರಾಜಕೀಯ ಪ್ರೇರಿತವಾದಂಥ ಸಂಘರ್ಷ ಆಧ್ಯಾತ್ಮ ಲೋಕದಲ್ಲಿ ಬರಲೇಬಾರ್ದು. ಕ್ಷೇತ್ರ ಬರುವಾಗ ಇನ್ನೊಂದು ಜಾತಿಯ ಸಂಘರ್ಷ, ಅದಕ್ಕೆಲ್ಲ ನಿಮಗೆ ಕಲಿಸಿಬಿಡ್ತಾರೆ. ಇಲ್ಲಿ ಮಂಜುನಾಥ್ ಶೆಟ್ಟಿ ಇದೆ, ಎಲ್ಲೋದು ಗೊತ್ತಿಲ್ಲ, ರಾಜಕಾರಣಿ. ನಿನ್ನ ಜಾತಿ ಎಷ್ಟು ಓಟು ಉಂಟು, ನಿನಗೊಂದು ಸೀಟ್ ಕೊಡ್ತೇನೆ ಅಂತ. ಇದೀ ಬಂದರೆ ರಾಜ್ಯಾಂಗ ಎಲ್ಲಿ ಉಳಿಯಿತು? ರಾಜ್ಯಾಂಗ, ಶಾಸಕಾಂಗ, ಕಾರ್ಯಾಂಗಗಳು ಸರಿಯಾಗಿ ಬೆಳಗಬೇಕಾದ್ರೆ. ನಾನು ಇಲ್ಲಿ ಬರುವಾಗ ಬೆಂಗಳೂರಿನೊಬ್ಬ ನಮ್ಮ ಪುರೋಹಿತರಿದ್ದು ಹೊಳರ ಪೈಕಿ ಮತ್ತು ಇವರ ಕಸಿಗೋಡೆಯವರ ಹತ್ರ ಹೇಳಿದೆ, ಇದೆಲ್ಲ ವ್ಯವಸ್ಥಿತವಾಗಿ ಬರಬೇಕಾದ್ರೆ ನಮ್ಮ ಶಿಕ್ಷಣದಿಂದ ಬರಬೇಕು. ಇಲ್ಲಿ ನಮ್ಮ ಹರ್ಷೇಂದ್ರರಾಗಿ ನಾವಾಗಲಿ ಅರ್ಧ ಗಂಟೆ 1 ಗಂಟೆ ಪ್ರವಚನ ಮಾಡಿದ್ರೆ ಜನಕಲ್ಯಾಣ ನಿಮ್ಮನ್ನು ಉದ್ಧರಿಸಲಿಕ್ಕೆ ಆಗಲ್ಲ. ನಿಮ್ಮಲ್ಲಿ ಶಿಕ್ಷಣದಿಂದ ಬರಬೇಕು. ಭಾರತೀಯ ಪರಂಪರೆ, ನಮ್ಮ ವ್ಯಾಲ್ಯೂಸ್ಗಳು ಶಿಕ್ಷಣದಿಂದ ಕೊಡಬೇಕು. ನಮಗೆಲ್ಲ ಮೆಕಾಲೆ ಶಿಕ್ಷಣ ಅಂತ ನಾವು ಇಷ್ಟು ಜನ ಒಬ್ಬೆ ಆಗ್ತೇವೆ. ಏನಾಯ್ತು ರೀ, ಸ್ವಾತಂತ್ರ್ಯ 47ಕ್ಕೆ ಬಂದು 2023ವರೆಗೆ ನಿಮ್ಮ ಶಿಕ್ಷಣವನ್ನು ಪೂರ್ಣ ರೂಪದಿಂದ ಯಾಕೆ ಕೊಡಲಿಕ್ಕೆ ಆಗಲಿಲ್ಲ? ನಿಮ್ಮ ಶಿಕ್ಷಣ ಅಂದರೆ ಬದುಕಿನ ಶಿಕ್ಷಣ. ಅಲ್ಲಿ ಯಾವುದು ಜಾತಿ ಮತ ಪರಂಪರೆ ದ್ವೇಷ ಬರಬಾರ್ದು. ಅಹಿಂಸಾತ್ಮಕವಾದಂಥ ಸುಂದರವಾದ ಬದುಕನ್ನು ಋಷಿಮುನಿಗಳು ಎಷ್ಟು 16 ಲಕ್ಷ ಅಲ್ಲ ಕೋಟ್ಯಾಂತರ ವರ್ಷದಿಂದ ಕೊಟ್ಟಿದ್ದಾರೆ. ಅಂಥ ಶಿಕ್ಷಣದ ವ್ಯವಸ್ಥೆ ಈ ಭಾರತದಲ್ಲಿ ಇತ್ತು. ಕೋಟ್ಯಾಂತರ ಲಕ್ಷಾಂತರ ವರ್ಷದ ಹಿಂದೆ ಜನ ನೆಮ್ಮದಿಯಿಂದ ಶಾಂತಿಯಿಂದ. ಈಗ ನೀವು ನೆಮ್ಮದಿಯಲ್ಲಿ ಇಲ್ವಾ? ಇಷ್ಟು ಜನ ಇಲ್ವಾ ಅಂತ ಹೇಳಿದ್ದೇವೆ.
ನಿಮ್ಮನ್ನು ನಮ್ಮ ಅಧ್ಯಾತ್ಮದ ಹೋರಾ ಸ್ಕ್ಯಾನಿಂಗ್ ಮಾಡಿದ್ರೆ ಎಷ್ಟು ಜನರಲ್ಲಿ ಅಧ್ಯಾತ್ಮದ ಶಕ್ತಿ ಉಂಟು ಅಂತ ಕೇಳಿದೆ, ಬರೀ ಮೈನ್ಯೂಟ್ ಅಂತ ಇರಬಹುದು. ತುಂಬ ಚೆಂದ ಆಗಿದ್ದೀರಿ. ಇಲ್ಲಿವರೆಗ ಈ ವಾತಾವರಣದಲ್ಲಿ ಎಲ್ಲರೂ ನಗುವಾಗ ನೀವು ನಗ್ತಾ ಇದ್ದೀರಿ, ಮನೆಗೆ ಹೋಗುವಾಗ ಒಂದು ಒಳ್ಳೆಯ ಕನಸುಗಳನ್ನು ಕಾಣುತ್ತಾ ಮುಂದೆ ಮುಂದೆ ಹೋಗೋಣ. ಬ್ರಹ್ಮನಿಗೆ ತ್ರಿಮೂರ್ತಿಗಳಿಗೆ ಮಾಡಲಿಕ್ಕೆ ಒಂದೊಂದು ಸಲ ಆಗೋದಿಲ್ಲ. ಆಗಿರುವಾಗ ಚಿಂತನಾಶೀಲರಾಗಿ ಮುಂದೆ ಹೋಗೋದು ಒಬ್ಬ ಮನುಷ್ಯನ ಕರ್ತವ್ಯ ಧರ್ಮ ಅಂತೆ. ಆ ನಿಟ್ಟಿನಲ್ಲಿ ಮುಂದೆ ಹೋಗಲಿಕ್ಕೆ ಎಲ್ಲ ಪ್ರಜ್ಞೆಯನ್ನು ಸೃಷ್ಟಿಸ್ತಕ್ಕಂಥ ಇಂತಹ ಶ್ರದ್ಧಾ ಕೇಂದ್ರಗಳು ಮಾಡ್ತಾ ಇದೆ. ನಮ್ಮ ಪಕ್ಕದಲ್ಲಿ ಪೂಜ್ಯರಾದಂಥ ರಾಜರ್ಷಿ ಅವರು ಇದ್ದಾರೆ. ಅವರೆಲ್ಲ ಇಡೀ ದೇಶಕ್ಕೆ ಅಧ್ಯಾತ್ಮ ಬೆಳಕನ್ನು ಕೊಡ್ತಾ ಇರೋರು. ಆ ನಿಟ್ಟಿನಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳು ಜನರ ಬದುಕಿನಲ್ಲಿ ನೆಮ್ಮದಿಯನ್ನು, ಆನಂದವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಶ್ರದ್ಧಾ ಕೇಂದ್ರಗಳೇ ಕೊಡಲಿಕ್ಕೆ ಆಗೋದಿಲ್ಲ, ಅದೇನು ಇಂಜೆಕ್ಷನ್ ಕೊಡುವುದಲ್ಲ, ಇಲ್ಲಿದೆ ಅಲ್ಲ, ಇಲ್ಲಿ ಶ್ರದ್ಧೆ ನಿರ್ಮಾಣ ಆಗಬೇಕು. ನಮ್ಮಲ್ಲಿರ್ತಕ್ಕಂಥ ಅಪ್ರತಿಮವಾದಂಥ ಒಂದು ಭಂಡಾರ ಇದೆ, ಖಜಾನೆ ಇದೆ. ವಿಶ್ವವನ್ನೇ ಆಳತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಭಗವಂತ ಹೇಳಿದ್ದಾನೆ, ನಿಮ್ಮಲ್ಲಿ ವಿಶ್ವವನ್ನೇ ಆಳತಕ್ಕಂಥ ನಿನ್ನ ಮನವನ್ನು ನೀನರಿತರೆ ನೀನೇ ಮುಕ್ಕಣ್ಣ ಅಂತ ದಾಸವರನ್ನು ಹೇಳಿದೆ. ಆದರೆ ನಮಗೆ ಮನಸ್ಸು ಆ ಒಂದು ಹುಚ್ಚು ಕುದುರೆಯಾಗಿ ಅದು ಬೇಕು ಇದು ಬೇಕು ಅಂತ ಅವರಲ್ಲಿದ್ದಲ್ಲೂ ನನಗೆ ಬೇಕು. ಮತ್ತು ಇನ್ನೊಂದು ದೊಡ್ಡ ಉದ್ದೇಶ ಏನೆಂದರೆ, ನಾನು ನನ್ನ ಪರವಾಗಿ ಇರುವಾಗ ನಾನು ವಕೀಲನಾಗ್ತೇನೆ. ನನಗೆ ಏನಾದರೂ ಕೆಲಸ ಆಗಬೇಕಾದ್ರೆ, ಏನೊಂದು ಚಿಂತನೆ ಆಗಬೇಕಾದ್ರೆ ಹೀಗೆ ಆಗಬೇಕು ವಕೀಲನಾಗಿ ಆರ್ಗ್ಯುಮೆಂಟ್ ಮಾಡ್ತೇನೆ. ಮತ್ತೊಬ್ಬರ ವಿಷಯ ಬರುವಾಗ, ನನಗೆ ಗುಡಿಗಾರರ ವಿಷಯ, ತುಕಾರಾಮನ ವಿಷಯ ಬರುವಾಗ ಜಡ್ಜನಾಗಿ ಜಡ್ಜ್ಮೆಂಟ್ ಕೊಟ್ಟು ಬಿಡ್ತೇನೆ, ಈಗಲೇ ಆಗಬೇಕು ಅದು ಹೀಗೆ. ಹಗುರಾಗ್ತದೆ, ಶಾಂತಮಯವಾದಂಥ ಜೀವನ ನಡ್ತಾ ಇದ್ದಾರೆ. ಸಂಸಾರಸ್ಥರಿಗೆ ಅಷ್ಟು ಸುಲಭವಾಗಿ ಅಧ್ಯಾತ್ಮ ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಪದೇ ಪದೇ ನೆನಪು ಮಾಡ್ತಾ ಬೇಕಂತೆ ವಿದ್ವಾಂಸರು ಹೇಳ್ತಾರೆ. ಅದಕ್ಕಾಗಿ ಇಂಥ ಶ್ರದ್ಧಾ ಕೇಂದ್ರಗಳಲ್ಲಿ ಭಜನೆ ಇರ್ಬೋದು, ಸತ್ಸಂಗ ಇರ್ಬೋದು, ಹರಿಕತೆ ಇರ್ಬೋದು, ಪುರಾಣ ವಾಚನ ಇರ್ಬೋದು, ಇಂಥದ್ದೆಲ್ಲ ಮಾಡ್ತಾ ಇರುವಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ನಮ್ಮ ಮನಸ್ಸನ್ನು ಅರಳಿಸ್ತದೆ. ಸತ್ಯ ಹರಿಶ್ಚಂದ್ರ ಕಥೆ ಇರ್ಬೋದು, ನಳನ ಚರಿತ್ರೆ ಇರ್ಬೋದು, ರಾಮಂದ ಇರ್ಬೋದು, ಕೃಷ್ಣಂದ ಇರ್ಬೋದು. ಆ ಕೃಷ್ಣ ನಿಮಗೆ ಎಷ್ಟು ಕಷ್ಟಪಟ್ಟ, ಒಂದು ಸಲ ಆದರೂ ಪಟ್ಟದಲ್ಲಿ ಕೂತಿದ್ದಾನೆ, ಕಡೆಗೆ ನೀವು ಬೈದದ್ದೇ. ಅಲ್ಲಿ ಕೂಡ ಈ ಕೃಷ್ಣ ಏನು ಮಾಡಿದ, ಒಂದು ಇಡೀ ಸಂತಾನವನ್ನೇ ಹಾಳು ಮಾಡಿದ ಅಂತ, ಕೌರವರ ಪಾಂಡವರನ್ನು ಮುಗಿಸಿದ ಅಂತ. ಅಲ್ಲಿರುವಂಥ ಜರಾಸಂಧ ಇರ್ಬೋದು, ಕಂಸ ಇರ್ಬೋದು, ಕಾಲಯವನವರು ಇವರನ್ನೆಲ್ಲ ಧರ್ಮ ಸಂಸ್ಥಾಪನೆಗಾಗಿ ಹತ ಮಾಡಿದ. ಕಡೆಗೆ ಬೈದರು. 135 ವರ್ಷ ಆಗಿದೆ, ನಮ್ಮ ಹಾಗೆ ಸ್ವಲ್ಪ ಪ್ರಾಯ ಆಗಿದೆ. ಎಲ್ಲ ಮಾಡಿದ ಕೃಷ್ಣ ಏನು ಮಾಡಿದ್ದಾನೆ ಹೌದು ಅಂತ ಹೇಳ್ತಾನೆ. ಎಲ್ಲ ಜನಕಲ್ಯಾಣಕ್ಕಾಗಿ ಮಾಡಿದೆ, ಒಂದೇ ಸಲ ನಾನು ಅಧಿಕಾರವನ್ನು ಏರಲಿಲ್ಲ. ಯಾರ್ಯಾರು
ತಪ್ಪು ಮಾಡಿದ್ದಾರೆ, ಅಧರ್ಮದಲ್ಲಿದ್ದಾರೆ ಅನ್ನು ಗಮನಿಸಿದ್ದೇನೆ, ಮತ್ತು ಅವರ ಪರಂಪರೆಯನ್ನೇ ಕೂರಿಸಿದ್ದೆ ಅಂತ ಹೇಳಿ ನಿಜವಾದ ರಾಜಕಾರಣಿ ಅವನು ಕೃಷ್ಣ. ಆ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡು ಈ ಜನಕಲ್ಯಾಣದ ಕೆಲಸ ಇಲ್ಲಿ ಮುನ್ನಡೆ ಹಿಡಿಯೋಣ. ಅಂದರೆ ಈ ಪಜಿರಡಕ್ಕೂ ನಮಗೊಂದು ಅವಿನಾಭಾವ ಸಂಬಂಧ. ನಾನು ಹೇಳಿದೆಲ್ಲ ಸಾಕ್ಷಾತ್ ಪರಮೇಶ್ವರನನ್ನು ಅಗಸ್ತ್ಯರು ಅಲ್ಲಿ ಅನುಷ್ಠಾನ ಮಾಡಿದವರು ಎಷ್ಟು 10 ಲಕ್ಷದ ವರ್ಷದಿಂದ ಸತ್ಯಯುಗದಲ್ಲಿ. ಆಮೇಲೆ ಜೈನರಸರು ಬಂದರು, ಲಿಂಗಾಯತರಸರು ಬಂದರು, ಆಮೇಲೆ ಮತ್ತೆ ಅಲ್ಲಿ ನಮ್ಮ ಜ್ಯೋತಿಷ್ಯ ಪ್ರಕಾರ ಬ್ರಾಹ್ಮಣರ ಆಡಳಿತ ಬಂದು ಆಮೇಲೆ ಕ್ಷಯಕ್ಕೆ ಒಳಪಟ್ಟಿದ್ದು. ಸಹಜವಾದಂಥ ಸ್ಥಿತಿ ಕಲಿಯುಗದ ಈ ಸ್ಥಿತಿಯಲ್ಲಿ ಆರ್ಥಿಕತೆ ಇರ್ಬೋದು, ಒಂದು ಸಲ ಕ್ಷೇತ್ರ ಕ್ಷಯ ಆಗೋದು, ಮತ್ತೆ ಉತ್ತುಂಗತೆ ಹೋಗೋದು, ಕ್ಷಯ ಆಗೋದು, ಉತ್ತುಂಗತೆ ಹೋಗೋದು. ನಮ್ಮ ಬದುಕಿನಲ್ಲಿ ಕೂಡ ಹಾಗೆ ನಿಮ್ಮ ಒಂದು ಪರಂಪರೆ ಕುಬ್ಜವಾಗಿರುತ್ತೆ, ಇನ್ನೊಂದು ಪರಂಪರೆ ಮೇಲ್ಸ್ತರಕ್ಕೆ ಮತ್ತೆ ಅದರ ಗ್ರ್ಯಾಪ್ ಮುಂದೆ ಹೋಗ್ತದೆ, ಮತ್ತೆ ಡೈವರ್ಷನ್ ಆಗ್ತಾ ಮುಂದೆ ಹೋಗ್ತದೆ. ಆ ನಿಟ್ಟಿನಲ್ಲಿ ಪರಿವರ್ತನಾಶೀಲ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಈ ಒಂದು ಪಜಿರಡ್ಕ ಕ್ಷೇತ್ರ ಬಹಳ ಸುಂದರ ಕ್ಷೇತ್ರವಾಗಿ ನಿರ್ಮಾಣ ಆಗಿದೆ. ನಾನು ಹೇಳಿದೆಲ್ಲ ನಮ್ಮ ಗುರುಗಳೇ ಇಲ್ಲಿ ಸಪ್ತಾಹವನ್ನು ಮಾಡಿದರು. ಮತ್ತು 2008-09 ಆಗ ನಾನು ಬಂದಂಥ ಪರ್ವಕಾಲ ಸುಮಾರು ಒಂದು 10 ಲಕ್ಷದಷ್ಟು ಖರ್ಚು ಇರ್ಬೋದು. ಎಲ್ಲ ಮಾರ್ಬಲ್ ಇರ್ಬೋದು, ಟೈಲ್ಸ್ ಇರ್ಬೋದು, ತಾಮ್ರ ತಗಡೆ ಇರ್ಬೋದು. ಇಲ್ಲ ಎಲ್ಲ ಹಿರಿಯ ಪುಣ್ಯಾತ್ಮರು ಬಂದು ಎಲ್ಲ ಗುರುಗಳ ಹತ್ರ ಹೇಳಿಕೊಂಡ್ರು. ಗುರುಗಳು ಹೇಳಿದ್ರು ನನಗೂ ಆ ಕ್ಷೇತ್ರಕ್ಕೂ ತುಂಬ ಪ್ರೀತಿ ಇದೆ ಅಂತೆ. ಎಲ್ಲ ಸಹಾಯ ಮಾಡಿ ಹೋಗಿದ್ರು. ಇಂಥ ಈಗದ ಪರ್ವಕಾಲದಲ್ಲಿ ಪೂಜ್ಯರು ನಮ್ಮ ರಾಜರ್ಷಿಯವರು, ನಮ್ಮ ಹರ್ಷೇಂದ್ರ ಅವರು ಇಂಥ ಪುಣ್ಯಕ್ಷೇತ್ರಕ್ಕೆ ಮತ್ತೆ ಕಾಲಕ್ಕೆ ಯಾರ್ಯಾರು ಶಕ್ತಿ ಉಂಟು ಅವರೆಲ್ಲ ಆ ಶಕ್ತಿಯನ್ನು ತುಂಬಿಸಿ ಮತ್ತು ಜನಾಭ್ಯುದಯದ ಕಡೆಗೆ ನಮ್ಮ ಮನಸ್ಸನ್ನು ಹರಿಸ್ತಾರೆಲ್ಲ. ಅದು ಕೂಡ ಅವರ ದೊಡ್ಡ ತಪಸ್ಸು ಅಂತ ನಾವೆಲ್ಲ ಗೌರವಿಸ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಸಮಾಜ ಸಂಘಟಿತವಾಗಿ ಸನಾತನ ಹಿಂದೂ ಧರ್ಮ ಇದೆಲ್ಲ ಇದೆಲ್ಲರನ್ನು ವಿಶ್ವ ಭಾತೃತ್ವದ ಕಡೆಯಿಂದ ಕೊಂಡೋಗತಕ್ಕಂಥ ಧರ್ಮ. ಎಲ್ಲರಿಗೂ ಮನಃಶಾಂತಿ, ನೆಮ್ಮದಿ ಮತ್ತು ಅಹಿಂಸೆಯನ್ನು ಕೊಟ್ಟು ಸರ್ವೇ ಜನ ಸುಖಿನೋಬು ಅಂತ ಹೇಳಿದಂಥ ಧರ್ಮ ಅಂತೆ. ಆ ನಿಟ್ಟಿನಲ್ಲಿ ಎಲ್ಲರಲ್ಲಿ ಸಹೋದರತೆ ಮತ್ತೊಮ್ಮೆ ಕೂಡಿ ಬರಲಿ. ನಮ್ಮ ರಾಜ್ಯಾಂಗದ ವ್ಯವಸ್ಥೆ ಕೂಡ ಆಗಿ ಇರುವುದಲ್ವಾ. ಇದ್ದಾರೆ ಈಕ್ವಾಲಿಟಿ ಬಿಫೋರ್ ಲಾ, ಅದನ್ನ ಆರ್ಟಿಕಲ್ ಅದನ್ನೇ ಹೇಳ್ತೇವೆ. ದರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಆ್ಯಂಡ್ ಕಮ್ಯುನಿಟಿ ಅಂತ ಹೇಳ್ತೇವೆ. ಜಾತಿ ಮತ ಲಿಂಗ ಆಧಾರದಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಬೇಡಿ ಅಂತ ಹೇಳ್ತೇವೆ. ಧರ್ಮವು ಹೇಳುವುದು ಅದನ್ನೇ ಅಲ್ವಾ. ನಾವು ಧರ್ಮ ಕಾನೂನು ಕಸ್ಟಮ್ ಆ್ಯಂಡ್ ಯೂಸೇಜ್ ಕನ್ವರ್ಟೆಡ್ ಆಸ್ ಲಾ ಅಂತ ಹೇಳ್ತೇವೆ. ಒಂದು ಕಾಲದಲ್ಲಿ ಅದು ಸಂಪ್ರದಾಯ ರೂಢಿ ಆಯಿತು, ಮತ್ತೆ ಅದು ಧರ್ಮ ಆಯ್ತಂತೆ. ಆಕಾಶದಿಂದ ಬೀಳಲಿಲ್ಲ. ನಮ್ಮ ಹಿರಿಯರು ಹೇಳ್ತಾರೆ ಅವು ಧರ್ಮ ಮಗ, ಅವು ಸಂಪ್ರದಾಯ ಮಗ, ಅವು ರೂಢಿ ಮಗ ಅಂತ ಹೇಳ್ತಾರೆ. ಅದೇ ಕನ್ವರ್ಟ್ ಆಗಿ ಮತ್ತೆ ಕಾನೂನು ಆಯ್ತಂತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ರಾಜ್ಯಾಂಗವನ್ನು ಗೌರವಿಸುವ ಒಟ್ಟಿಗೆ ರಾಜ್ಯಾಂಗಕ್ಕಿಂತಲೂ ದೊಡ್ಡ ರಾಜ್ಯಾಂಗ ಅಂದರೆ ನಮ್ಮ ಬದುಕೆಂದರೆ ಸನಾತನ ಧರ್ಮದಲ್ಲಿರ್ತಕ್ಕಂಥ ವಿಚಾರ. ಎಲ್ಲರನ್ನು ಸಹೋದರತೆಯಿಂದ ಕಾಣೋದು, ಆ ಸಹೋದರತೆ ಕಾಣತಕ್ಕಂಥ ಸ್ಥಿತಿ ಇಂತಹ ಶ್ರದ್ಧಾ ಕೇಂದ್ರಗಳು ಕಾಲಕ್ಕೆ ಜನರಲ್ಲಿ ಜಾಗೃತಿಯನ್ನು ಮಾಡ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಷೇತ್ರಕ್ಕೆ ನಮ್ಮ ಪುಣ್ಯಕ್ಷೇತ್ರಕ್ಕೆ ಸಹಕರಿಸಿದಂಥ ಎಲ್ಲ ಅನೇಕ ಹಿರಿಯ ಬಂಧುಗಳು ಸಹೋದರರಿದ್ದೀರಿ. ಈ ವೇದಿಕೆಯಲ್ಲಿರುವಂಥ ಅನೇಕ ಗಣ್ಯಮಾನ್ಯರಿದ್ದಾರೆ. ಧರ್ಮಸ್ಥಳದ ಪೂಜ್ಯರ ಪರವಾಗಿ ಹರ್ಷೇಂದ್ರ ಅವರಿದ್ದಾರೆ, ಎಲ್ಲ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯಿಂದ ಸಹಕಾರದಿಂದ ಇಂಥ ಒಂದು ದೊಡ್ಡ ಕ್ಷೇತ್ರ ಮತ್ತೆ ಉದ್ದೀಪನ ಜಾಗೃತಾ ಸ್ಥಿತಿಗೆ ಬಂದಿದೆ. ಮುಂದಿನ ದಿವಸದಲ್ಲಿ ಈ ಕ್ಷೇತ್ರ ಇನ್ನಷ್ಟು ಹೆಚ್ಚು ಜಾಗೃತಿಯಾಗಿ ಇಲ್ಲಿ ಲೋಕಕ್ಕೆ ಬೆಳಕು ಕೊಡತಕ್ಕಂಥ ಒಂದು ಕ್ಷೇತ್ರ ಆಗಲಿ ಅಂತ ಹಾರೈಸ್ತಾ ಒಂದೆರಡು ಮಾತನ್ನು ಭಗವತ್ ಸನ್ನಿಧಿಗೆ ಅರ್ಪಿಸ್ತಾ ಇದ್ದೇನೆ. ಬೋಲ ಶ್ರೀರಾಮಚಂದ್ರ ಭಗವಾನ್ ಕಿ. ಧಾರ್ಮಿಕ ಸಭಾ ಕಾರ್ಯಕ್ರಮ ಧರ್ಮಸ್ಥಳ ಉಜಿರೆ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಸಲ್ಲಿಸಲು ಆಗಮಿಸಿದ್ದಾರೆ ಶ್ರೀ ಶಶಿಕರಣ್ ಜೈನ್, ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ. ಓಂ ಶ್ರೀ ಸದಾಶಿವೇಶ್ವರ ನಮಃ. ಶ್ರೀ ಸದಾಶಿವೇಶ್ವರ ದೇವಸ್ಥಾನ ಸಂಗಮ ಕ್ಷೇತ್ರ ಪಜಿರಡ್ಕ ಇದರ ಪುನರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದರ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶುಭ ಸಂಚನೆಯನ್ನು ಮಾಡಿದಂತಹ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಠಾಧೀಶ್ವರು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ಕನ್ಯಾಡಿ ಧರ್ಮಸ್ಥಳ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ
ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಈ ವೇದಿಕೆಯಲ್ಲಿರುವಂಥ ಶ್ರೀ ಕಶಕೋಡಿ ಸೂರ್ಯನಾರಾಯಣ ಭಟ್ ರಾಜ್ಯ ಧಾರ್ಮಿಕ ಪರಿಷತ್ತು ಸದಸ್ಯರು ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಕಾರ್ಯದರ್ಶಿಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ಉಜಿರೆ ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿರುವಂಥ ಶ್ರೀ ಹರೀಶ್ ರಾವ್ ಮುಂಡ್ರಪಾಡಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಗಣಪತಿ ಕ್ಷೇತ್ರ ಸೌತಡ್ಕ ಇವರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಶ್ರೀ ಬಿ ಎಸ್ ರಾಘವೇಂದ್ರ ಭಟ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಗೌರವ ಉಪಸ್ಥಿತಿ ಇರುವಂತಹ ಶ್ರೀಮತಿ ಬಿ ಎಂ ಪಾರ್ವತಿ ಗಂಗಾರೆಡ್ಡಿ ಮಾಲಕರು HMNR ಮೈನಿಂಗ್ ಕಂಪನಿ ಬಳ್ಳಾರಿ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಗೌರವ ಉಪಸ್ಥಿತಿ ಇರುವಂತಹ ಸನ್ಮಾನ್ಯ ಶ್ರೀ ಇ ಸುಂದರಗೌಡ ಮಾಜಿ ಸದಸ್ಯರು ಶ್ರೀ ಜಿಲ್ಲಾ ಪರಿಷತ್ ಉಜಿರೆ ಕ್ಷೇತ್ರ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಗೌರವ ಉಪಸ್ಥಿತಿ ಇರುವಂಥ ಶ್ರೀ ಜಯಂತಗೌಡ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಲೋಕನಾಥೇಶ್ವರ ದೇವಸ್ಥಾನ ನಿಡಗಲ್ ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವರು ಗೌರವ ಉಪಸ್ಥಿತಿ ಇರುವಂಥ ಶ್ರೀ ದಿನೇಶ್ ಪಟ್ವರ್ಧನ್ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮೂರ್ತಿಲ್ನಾಯ ದೈವಸ್ಥಾನ ಮುಂಡಾಜೆ ಇವರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಇವರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಗೌರವ ಉಪಸ್ಥಿತಿ ಇರುವಂತಹ ಸನ್ಮಾನ್ಯ ಬಾಲಚಂದ್ರ ರಾವ್ ಮಾಜಿ ಮುಕ್ತೇಶ್ವರರು ಇವರು ಈ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವವಾದಂಥ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯ ನಮ್ಮ ಶಾಸಕರಾದಂಥ ಹರೀಶ್ ಪೂಂಜಾ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಾಧ್ಯಮದ ಮಿತ್ರರು ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಈಗ ಪರಾರಿ ಅಂಗನವಾಡಿ ಶಾಲೆಯ ಮಕ್ಕಳು ವೇದಿಕೆಗೆ.
ಆತ್ಮೀಯ ಭಗವನ್ ಭಕ್ತರೇ, ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡು ಇದೀಗ ಮಕ್ಕಳ ಮುಂದುವರಿದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ಭಗವನ್ ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವ ಎಲ್ಲ ತಂಡದವರು ವೇದಿಕೆ ಹಿಂದೆ ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಚಂದಗಾಣಿ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇದೀಗ ವೇದಿಕೆಯಲ್ಲಿ ಪರಾರಿ ಅಂಗನವಾಡಿ ಶಾಲೆಯ ಮಕ್ಕಳು, ನಂತರ ಮಜಮಲಕಟ್ಟೆ ಅಂಗನವಾಡಿ ಕೇಂದ್ರ ಪಜಡಕ ಇಲ್ಲಿಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ಬೇಡಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ಬೇಡಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಿದ್ದೇನೆ. ಮುಂದೆ ಮಜಿಮಲಕಟ್ಟೆ ಅಂಗನವಾಡಿ ಕೇಂದ್ರ ಬಜೆಟ್ಕ ಇಲ್ಲಿಯ ಮಕ್ಕಳಿಂದ ನೃತ್ಯ. ಈ ಮಧ್ಯೆ ಒಂದು ಪ್ರಕಟಣೆ, ಒಂದು ಮೊಬೈಲ್ ಕಳೆದು ಹೋಗಿರುತ್ತದೆ. ದಯವಿಟ್ಟು ಯಾರಾದರೂ ಸಿಕ್ಕಿದರೆ ಮಾಹಿತಿ ಕಚೇರಿ ಅಥವಾ ಇಲ್ಲಿ MC ಕಚೇರಿಗೆ ತಂದು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಿದ್ದೇನೆ. ಯಾರಿಗಾದರೂ ಸಿಕ್ಕಿದ್ದರೆ ಮಾಹಿತಿ ಕಚೇರಿ ಹತ್ರ ಅಥವಾ ವೇದಿಕೆಯ MC ಮಾಡುವಲ್ಲಿ ತಂದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ನೃತ್ಯದ ನಂತರ ಧೀರಜ್ ಮತ್ತು ದಿಗಂತ್ ಬಳಗ ಸಿದ್ದಬೈಲು ಪರಾರಿ ಇವರಿಂದ ತುಳು ಫನ್ನಿ ನೃತ್ಯ ನಡೆಯಲಿದೆ. ತಂಡದವರು ದಯವಿಟ್ಟು ತಯಾರಿರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಗಣಪತಿ ನಮಃ. ದೇವಸ್ಥಾನದಲ್ಲಿ ಉತ್ಸವ ನಡೀತಾ ಇದೆ. देखो देखो क्या वो पेड़ है, चादर ओढ़े या खड़ा कोई. देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले.
ಎರಡಾಯ್ತಾ ಎರಡಾಯ್ತಾ ಹೌದ್ರಾ ಇಲ್ಲದು ಬಂದಾಗ ನಮ್ಮ ಹಣ್ಣು ಕಾಯಿ ಬರುತ್ತಿಲ್ಲ ದಾರ ಇಲ್ಲ ಮುಂದೆ ಮಂತ ಇದ್ದಾರೆ ಇಲ್ಲ ತಮ್ಮ ದಾರ ಇದು ಆರು ಗೊತ್ತಿಲ್ಲ ಬೆಳಿಗ್ಗೆ
ಆತ್ಮೀಯ ದತ್ತ ಮಾತೆಯರುಗಳಿಗೆ ಸೂಚನೆ K51N 9569 ಈ ವಾಹನದ ಮಾಲಕರು ಇದನ್ನ ಚಾಲಕರು ತಕ್ಷಣ ಪಾನೀಯ ಗೌಂಡರು ಬರ್ತದೆ ಆ ಗಾಡಿಯನ್ನು ಬೆಟ್ಟರು ತಕ್ಷಣ ಬೆಟ್ಟರು ರೆಡ್ ಕಲರ್ ಬೇರೆ ಗಾಡಿ K51N 9569 ತಕ್ಷಣ ವಂದನೆಗಳು ಪುಟಾಣಿಗಳಿಗೆ. ಮುಂದೆ ಅಕ್ಷಯನಗರದ ಪೃಥ್ವಿ ಮತ್ತು ಬಳಗದವರಿಂದ ಯೋಗಾಸನ ನೃತ್ಯ ಈ ವೇದಿಕೆಯಲ್ಲಿ
ಆದಿಬಸವೇಶ್ವರ ದೇವಸ್ಥಾನಕ್ಕೆ ಬರಬೇಕು. ಉತ್ಸವ ಪ್ರಾರಂಭ ಆಗ್ತದೆ 9 ಗಂಟೆ ಸರಿಯಾಗಿ. ಕಾರ್ಡ್ ಕಾಪಿ ಹಾಕ್ಬೇಕಷ್ಟೇ ಅಲ್ಲ. ಅಭಿನಂದನೆಗಳು ಪುಟಾಣಿ ಮಕ್ಕಳಿಗೆ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ವೀಕ್ಷಾ ಮತ್ತು ಅತಿಥಿ ಕರೆಯ ನಿಲಯ ಇವರಿಂದ
ಶಾಲೆ ಮಕ್ಕಳಿಂದ ನಂದನಂದನ ಹಾಡಿಗೆ ನೃತ್ಯ. ತಂಡದವರು ದಯವಿಟ್ಟು ತಯಾರಿರಬೇಕು. ಮುಂದೆ ಮೂಲಾರು ಶಾಲೆ ಮಕ್ಕಳಿಂದ ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ ಹಾಡಿಗೆ ನೃತ್ಯ. ತಂಡದವರು ದಯವಿಟ್ಟು ತಯಾರಿರಬೇಕಾಗಿ ವಿನಂತಿ. ఆకాశలింగమై ఆవహించరా ఘమఘమఘమమని డమరుగ ధ్వని చదివి చడదని వదిలించరా శ్రీవాయులింగమై సంచరించరా అణువణువుల తరతరువుల నిలిచి చలనమి కలిగించరా భస్మం చేసే అసురునే అగ్నిలింగమై పరికారా వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరా రాతియ తాండవ శంకర ప్రకట శుభంకర ప్రళయ భయంకర దిగిరా విశ్వేశలింగమై కనికరించరా విలిలింగమునిక పరపరపర నడిపి కముగమి కురిపించరా రామేశలింగమై మహిమ చూపరా పలుసుమముల గని అభయముని లిఖితము సతతము అందించరా గణనం నిననం పాపరాకాళ హస్తిలింగేశ్వర ప్రాణం నీవై ఆలింగనం మీరా జగలో కొలువై లింగమై నిలబడరా గతివై గతివై సర్వజీవలోకేశ్వర రక్షించరా శివ శివ శంకర హర హర శంకర జయ జయ శంకర దిగిరా భయవార్గవ శంకర ప్రకట శుభంకర ప్రళయ భయంకర దిగిరా శివ శివ శంకర హర హర శంకర జయ జయ శంకర దిగిరా భయవార్గవ శంకర ప్రకట శుభంకర ప్రళయ భయంకర దిగిరా. ಅತ್ಯಂತ ಸುಂದರವಾಗಿ ನೃತ್ಯ ಮಾಡಿದ ವೀಕ್ಷಾ ಮತ್ತು ಅದಿತಿ ಕರಿಯನೆಲ್ಲ ಇವರಿಗೆ ಧನ್ಯವಾದಗಳು.
ಇದೀಗ ಮುಂದೆ ಮೂಲಾರು ಶಾಲೆ ಮಕ್ಕಳಿಂದ ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ ಹಾಡಿಗೆ ನೃತ್ಯ. ಅದರ ನಂತರ ನನ್ನ ಕೆಲವು ಪೊರ್ತುಡು ಈ ಒಂಜಿ ವೇದಿಕೆಡೆ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಸಂಬಂಧದಾಯೆ ಪನ್ಪುನ ಕೆಲವು ಪೊರ್ತುಡು ಸಾಂಸಾರಿಕ ನಾಟಕ ಈ ಒಂಜಿ ವೇದಿಕೆಡೆ ಮಾತ ಪ್ರೇಕ್ಷಕರು ಒಂಚಿಲ ಪೋವಂದೆ ಚಿತ್ತ ಮನಸ್ಸುಡು ಈ ವೇದಿಕೆದ ಕೈತಲ್ಪ ಬರ್ತದೆ. ಈ ಒಂಜಿ ಕಾರ್ಯಕ್ರಮನು ಯಶಸ್ವಿ ಮಂತ್ ಕೊಡಬಂದ ನಿಕಂಡ ಕುಡರ ವಿನಂತಿನ ಮಂತಂದುಲ್ಲ.
ಕಣ್ಣಲ್ಲಿ ಮೂಡಿ ಬಂದ ಚಂದಮಾಮ ಹಾಡಿಗೆ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಸಿದ್ದಬೈಲು ಪರಾರಿ ಶಾಲೆ ಮಕ್ಕಳಿಂದ ಹರಹರ ಶಂಭು ಹಾಡಿಗೆ ನೃತ್ಯ. ಅದರ ನಂತರ ಮೂಲಾರು 4-5ನೇ ತರಗತಿಯ ಮಕ್ಕಳಿಂದ ಬಾನಿಗೆಲ್ಲ ಹಬ್ಬ ಹಾಡಿಗೆ ನೃತ್ಯ. ತಂಡದವರು ದಯವಿಟ್ಟು ತಯಾರಿರಬೇಕಾಗಿ ವಿನಂತಿ. ನಾಳೆಯೂ ಕೂಡ ಈ ಒಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಭಗವಾನ್ ಭಕ್ತರು ನಾಳಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. Shambhu
ಹರಹರ ಶಂಭು ಹಾಡಿಗೆ ಅತ್ಯದ್ಭುತವಾಗಿ ನೃತ್ಯ ಮಾಡಿದ ಸಿದ್ದಬೈಲು ಪರಾರಿ ಶಾಲೆ ಮಕ್ಕಳಿಗೆ ಧನ್ಯವಾದಗಳು. ಇದೀಗ 3, 6, 4, 5ನೇ ತರಗತಿ ಮಕ್ಕಳಿಂದ ನೃತ್ಯ. ಇಂದು ಬಾನಿಗೆಲ್ಲ ಹಬ್ಬ. ಮುಖ್ಯವಾದ ಸೂಚನೆ: ವಿವೇಕಾನಂದ ಬಸ್ ಚಾಲಕರು ಎಲ್ಲಿದ್ದರೂ ಆದಷ್ಟು ಬೇಗ ಬಸ್ಸಿನ ಬಳಿ ತೆರಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅಲ್ಲಿ ಪ್ರಯಾಣಿಕರು ಕಾಯುತ್ತಿದ್ದಾರೆ. ವಿವೇಕಾನಂದ ಬಸ್ನ ಚಾಲಕರು. ಹೌದು. ಹೌದು. ನಾಳೆ ಇದೇ ಒಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿಕ್ಕಿರುವಂತಹ ತಂಡಗಳು ಹೇಗಿವೆ: ನಿನಾದ ಮತ್ತು ಬಳಗ ಕನ್ಯಾಡಿ, ಅಶ್ವಿತಾ ಬಜಿಲಾ, ಅನ್ವಿತಾ ಬಜಿಲಾ, ಸ್ವಸ್ತಿಕ್ ಬಜಿಲಾಡಕ, ಸುಜಯ ಮತ್ತು ಸ್ವಸ್ತಿಕ್ ಬಜಿಲಾಡಕ, ಲಿಖಿತ ಮತ್ತು ಸೌಜನ್ಯ, ಶ್ರೇಯ ನೀರಜಿಲಮೆ, ನಿನಾದ ಮತ್ತು ಬಳಗ ಕನ್ಯಾಡಿ, ಹರ್ಷಿತಾ ಅನುಗ್ರಹ ಶಾಲೆ, ಅಂಕಿತ ಮತ್ತು ಬಳಗ ನಿಡಿಗಲ್, ಶಾರ್ವಿ ಆರ್ಲಾ. ಈ ಎಲ್ಲ ತಂಡಗಳು ನಾಳೆ 5:30 ಗಂಟೆಗೆ ವೇದಿಕೆಯ ಹಿಂಭಾಗದತ್ತ ರೆಡಿಯಾಗಿರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಧನ್ಯವಾದಗಳು ಪುಟಾಣಿ ಮಕ್ಕಳಿಗೆ. ಇದೀಗ ಮೇಘ ಬಳಗ ಆಚಾರ್ಯ ಬೆಟ್ಟು ಇವರಿಂದ ನೃತ್ಯ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि. ನೃತ್ಯ ಮಾಡಿ ರಂಜಿಸಿದ ಮೇಘ ಮತ್ತು ಬಳಗ ಆಚಾರ್ಯ ಭಟ್ ಇವರಿಗೆ ಧನ್ಯವಾದಗಳು. ಹರಿ ಓಂ. ಆತ್ಮೀಯ ಭಗವದ್ಭಕ್ತ ಬಂಧುಳೆ, ಬ್ರಹ್ಮಕಲಶ 31 ತಾರೀಕು ಹಿಡಿದು ಇನ್ನು ಮುಟ್ಟ ಭಾರಿ ವಿಜೃಂಭಣೆ ನಡತಂಡು ಈ ಬ್ರಹ್ಮಕಲಶೋತ್ಸವದ ಸಂದರ್ಭ ಮಾತೆರೆಲ್ಲ ಅಭಿನಂದಿಸೋನ ವಂದನಾರ್ಪಣೆ ಕೊರ್ಪನು ಎಂಕಲ್ನ ಆದ್ಯ ಕರ್ತವ್ಯ. ಆ ದೃಷ್ಟಿಡು ಯಾನ ಮುಲ್ಪ 2 ನಿಮಿಷ ಸರ್ವರಿಗಳ ವಂದನಾರ್ಪಣೆ ಕೊರಡುಪಣ ದೃಷ್ಟಿಡು ಮುಲ್ಪ ಉಂಟುದೆ. ಆದ್ಮೇಲೆ ಬ್ರಹ್ಮಕಲಶ ಇನಿಕ ಮುಗ್ಗಿಂಡ ಎಲ್ಲೇ ನಮ್ಮ ಊರದ ಜಾತ್ರೆ ಇನಿ ಬೈಯರ್ದು ಎಲ್ಲೇ ರಾತ್ರಿ ನೇಮೋತ್ಸವ ಎಲ್ಲಂಜಿ ಬೊಲ್ಪುಮುಟ್ಟ 7 ತಾರೀಕು ಬೊಲ್ಪುಮುಟ್ಟ ನಡಪಂದ ನೇಮೋತ್ಸವದ ಮುಖಾಂತರ ನಮ್ಮ ಜಾತ್ರೆದ ಮುಖಾಂತರ ಈ ಕಲಶೋತ್ಸವ ಸಂಪನ್ನ ಹಾಕೊಂಡು ಎಲ್ಲೇ ಬೊಲ್ಪುಗೂ 9 ಗಂಟೆಗೆ ಸರಿಯಾದ ದೇವರನ್ನ ದರ್ಶನದ ಬಳಿ ಉತ್ಸವ ನಡಪುಂಡು ನಮ್ಮ ಮಾತಾ ಕಷ್ಟನ ನಿವಾರಣೆ ಮಲ್ಪಂಚಿತ್ನ ಆ ಭಗವಂತೆ ಸದಾಶಿವೇಶ್ವರ ದೇವರು ಗರ್ಭಗುಡಿ ಇರ್ದು ಪಿದೈ ಬತ್ತದು ನಂಗೆ ಮಾಂತೆರೆಗಳ ಅನುಗ್ರಹ ಮಲ್ಪಂಚಿತ್ನ ಒಂದು ಪುಣ್ಯ ದಿನ ಓಡಿಸೋವರ ನಡಪಂಚಿತ್ನ ಜಾತ್ರೆದ ದರ್ಶನದ ಬಳಿ ಆ ದರ್ಶನದ ಬಳಿತ ಪ್ರಸಾದ ದತ್ತೊಂದು ಹೋದು ನಮ್ಮ ಇಲ್ಲೆಲ್ಲ ಪಾಡಿಯಂಡ ನಮ್ಮ ಸರ್ವ ಕಷ್ಟುಳ್ಳ ದೂರ ಪನ್ಪುನ ಹಿರಿಯಕಲ್ನ ನಂಬಿಕೆ ಅದಕ್ಕೋಸ್ಕರ ಎಲ್ಲೇ ಬಲ್ಪುಗೂ 9 ಗಂಟೆಗೆ ಸಮಸ್ತ ಗ್ರಾಮಸ್ಥರು ದೇವರನ್ನ ದರ್ಶನದ ಬಳಿತ ಪ್ರಸಾದಕ್ಕೆ ಬರೋಡೊಂದು ನಿಕಲ್ಲ ವಿನಮ್ರವಾದ ವಿನಂತಿ ಮಾಡ್ತೊಂದುಲ್ಲ. ಬ್ರಹ್ಮಕಲಶೋತ್ಸವ ಕರಿನ ವರ್ಷ
2022 ಏಪ್ರಿಲ್ 10 ತಾನಿ ನಿಘಂಟಾಯನಂಚಿತ್ನ ಒಂಜಿ ದಿನ ಆನಿರ್ದು ಬೊಕ್ಕ ನಿರಂತರವಾದ ಕರೆನ 4 ವರ್ಷದಿಂಚಿ ಬೈಲುವಾರದ ಸಮಿತಿದ ಸದಸ್ಯರನ್ನ ಶ್ರಮ ಇನಿಕ್ ಸಾರ್ಥಕ ಆತನನ್ನು ಪಂಡ್ರೆ ಭಾರಿ ಸಂತೋಷ ಪಡೆಯುವುದಿಲ್ಲ ದಯಪಂಡ ಬೈಲುವಾರದಕ್ಕಲ್ನ ಕೆಲಸ ಅವು ಅದ್ಭುತ ಕೆಲಸ ದಯಪಂಡ ಪ್ರತಿ ಪದ್ರಾಡಿ ಇಲ್ಲಿಗೆ 13 ಇಲ್ಲದ ಜವಾಬ್ದಾರಿನ ತಂದು ಪ್ರತಿ ಇಲ್ಲಗ ವಾರ ವಾರ ಭೇಟಿ ಕೊಡ್ದು ಏತು ಸಾಧ್ಯ ಉಂಡಾತ ಅಕಲ್ನ ನೆರಡಕ್ಕೇನೊಂದು ಬ್ರಹ್ಮಕಲಸದ ಈ ಮಲ್ಲ ಪುಣ್ಯದ ಕಾರ್ಯಗೆ ನಿಕ್ಲಿನ ಮಾಂತೆರಳ ಭಾಗಿಯಾರ ಮೂಲ ಕಾರಣ ಇಡೀ ಗ್ರಾಮದ ಬೈಲ್ವಾಡ ಸಮಿತಿದ ಮಾತ ಸದಸ್ಯರಿಗೆ ಗೌರವಪೂರ್ವಕವಾದ ವಂದನಾರ್ಪಣೆಯನ್ನು ಪ್ರಥಮ ಬಾರಿಗೆ ಸಲ್ಲಿಸೋದಿಲ್ಲ ದಯಬಂಡ ಮಾತಾ ಸಮಿತಿ ಲೈಪು ಆಡ ಬ್ರಹ್ಮಕಲಸೋತ್ಸವದ ದುಂಬು ಬತ್ತಂಚ ಸಮಿತಿ ಬೈಲ್ವಾಡ ಸಮಿತಿ ಆ ಬೈಲ್ವಾಡ ಸಮಿತಿಗಳನ್ನೇನು ಹೃದಯಾಂತರಾಳಡು ನನ್ನೂರ ಧನ್ಯವಾದ ಕೊರೊಂದಿಲ್ಲ ಬ್ರಹ್ಮಕಲಸೋತ್ಸವಕ್ಕೆ ನಮ್ಮ ಪೂಜ್ಯ ಕಾವಂದೇರು ಗೌರವಾಧ್ಯಕ್ಷರಾದ ಪೂಜ್ಯ ಸ್ವಾಮೀಜಿಗಳು ಗೌರವಾಧ್ಯಕ್ಷರಾದ ನಂಗೆ ಸಂಪೂರ್ಣ ಮಾರ್ಗದರ್ಶನ ಆಶೀರ್ವಾದ ಮಾಡ್ತಾರೆ ಮಲ್ಲ ಕಾಣಿಕೆಲ್ಲ ಕ್ಷೇತ್ರಗೂ ಕೊಡ್ತಾರೆ ಬೇತೆ ಬೇತೆ ರೀತಿಯ ಸಹಾಯ ಸಹಕಾರನ ಪೂಜ್ಯರನ್ನಗಳು ಕೊಡ್ತಾರೆ ಅಕ್ಲೆಗಳ ಸಮಿತಿ ವತಿಯದ್ದು ಹೃತ್ಪೂರ್ವಕವಾಗಿ ಧನ್ಯವಾದನು ಕೊರೊಂದಿಲ್ಲ ಕ್ಷೇತ್ರದ ಶಾಸಕರನ ಬಗ್ಗೆ ಕೋಡೆ ಇನಿ ಮಸ್ತಿ ವಿಚಾರ ನಮ್ಮ ಪಂಥ ಒಂದು ಖಂಡಿತ ಎಂಕುಳು ಮರಪರೆ ಸಾಧ್ಯ ಇಜ್ಜಿ ದುಂಬುದ ಬ್ರಹ್ಮಕಲಸಡು ಬೇತೆ ಬೇತೆ ರೀತಿ ಕೆಲಸ ಆದಿತ್ತಂಡ 2009 ಬ್ರಹ್ಮಕಲಸಡು ನಮ್ಮ ಇಡೀ ಕಲ್ಮಂಜ ಗ್ರಾಮ ಒಟ್ಟಾಯಿನಂಚಿತ್ನ ಒಂಜಿ ಪವಿತ್ರ ಪುಣ್ಯ ದಿನ ಅನ್ನೋ ನಮ್ಮ ಖಂಡಿತ ಬನೊಲಿ ಆಯ್ತಾ ಕೀರ್ತಿ ತಾಲೂಕುದ ನಮ್ಮ ಮಾನ್ಯ ಶಾಸಕರ ಏನಂತ ಹರೀಶ್ ಪುಂಜರಿಗೆ ಅರೆಗಳ ಧನ್ಯವಾದನು ಗ್ರಾಮಸ್ಥರನ ಪರವಾದ ಕೊರೊಂದುಲ್ಲ ಬೇತೆ ಬೇತೆ ಸಮಿತಿಲು ರಚನೆ ಆತಂಡು ಸಮನ್ವಯ ಸಮಿತಿ ಆತಂಡು ಸಮನ್ವಯ ಸಮಿತಿಡು ಮಸ್ತ್ ಜನ ಬ್ರಹ್ಮಕಲಸೋತ್ಸವಡು ಕಾರ್ಯಾಧ್ಯಕ್ಷರು ತುಕಾರಾಮ ಸಾಲಿ ರೀತಿಯನ್ನ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾದ ಕೃಷ್ಣಪ್ಪ ಗುಡಿಗಾರ ರೀತಿಯನ್ನ ಕಾರ್ಯದರ್ಶಿಯಾದ ಯಾನು ಜವಾಬ್ದಾರಿ ವಹಿಸ ಹೊಂದಿತ್ತಂಡ ಎನ್ನೊಟ್ಟಿಗೆ ಒಂಜಿ 10 ಜನ ಉಪಾಧ್ಯಕ್ಷರನ್ನಕಲು ರಾತ್ರಿ ಪಗೇಳು ಈ ಬ್ರಹ್ಮಕಲಸೋತ್ಸವ ಯಶಸ್ವಿಗೆ ಕೆಲಸ ಮಾಡಿಸಿರು ಬರೀ ಬ್ರಹ್ಮಕಲಸೋತ್ಸವತ್ತೆ ಮುಲ್ಪ ನಿಕ್ಲೆ ಕನ್ನೂರು ತೋಜ್ನಂಚಿತ್ನ ಯಾತ್ರಿ ನಿವಾಸ ಒಂದು ಆಯ್ನಾತು ಬೇಗ ದೇವರಿಗೆ ಸಮರ್ಪಣೆ ಯಾರುಂಡು ಅಂಚನೆ ಕಾರ್ಯದರ್ಶಿ ನಕಲು ಇಡೀ ಬೈಲುವಾರದ ಮಾತಾ ಸದಸ್ಯರ ನಕಲಿನ ಜವಾಬ್ದಾರಿನ ನಿರ್ವಹಿಸನೆ ಮಾಡ್ತೇನೆ ಕಾರ್ಯದರ್ಶಿ ನಕಲು ಆಜಿ ಜನ ಉಳ್ಳೇರು ಮಲ್ಲ ಬೇಲೆನ ಹಾಕಲು ಪ್ರತಿ ವಾರ ಕಾಸು ಸಂಗ್ರಹ ಮಾಡ್ತದೆ ಐನು ಕೊರ್ಪಂಚಿತ್ನ ಕೆಲಸ ಮಾಡ್ತಾರೆ ನಮ್ಮ ಕೋಶಾಧಿಕಾರಿ ಪಾಂಡುರಂಗ ಕಾಕತ್ಕರ್ ತನ್ನ ಸ್ವಂತ ಕೆಲಸವನ್ನು ಸೈಡಿಗದು ಏತು ಬರ್ತಗೂ ಕಾಸು ವಾ ಸೈಡ್ ಹಿಡಿದು ಬರ್ಕೊಂಡು ಬಂದದು ಪ್ರತಿ ಕಾರ್ಯದರ್ಶಿ ಅಕ್ಳಿಗೆ ಭೇಟಿ ಮಾಡ್ತಂದು ಅಕ್ಳಿಗೆ ಸಂಪೂರ್ಣ ಮಾರ್ಗದರ್ಶನ ಮಾಹಿತಿ ಕೊಡೋದು ಸಂಗ್ರಹನ ಕಾಸನ್ನು ಎಂಚು ಉಪಯೋಗ ಮಾಡ್ಕೊಂಡು ಮಾಡ್ತಂದು ಭಾರಿ ಬರಲುದ ಕೆಲಸ ಎಲ್ಲ ಕೋಶಾಧಿಕಾರಿಗಳು ಮನಸ್ಸೇರು ಆಯ್ತೊಟ್ಟಿಗೆ ವಿವಿಧ ಸಮಿತಿದ ಸಂಚಾಲಕರನ್ನಕಲು ವಿವಿಧ ಸಮಿತಿದ ಸಂಚಾಲಕರನ್ನಕಲು ಈ ಒಂಜಿ ಬ್ರಹ್ಮಕಲಸೋತ್ಸವಡು ಮಲ್ಲ ಸಹಕಾರ ಕೊಡ್ತೇರು ಬೇತೆ ಬೇರೆ ರೀತಿಯ ಸೇವೆಯನ್ನು ಮಾಡಿಸಿರು ಅಕಲೆಲ್ಲ ಹೃತ್ಪೂರ್ವಕವಾದ ಧನ್ಯವಾದನು ಕೊರೊಂದಿಲ್ಲ ಮುಖ್ಯವಾದ ಸ್ವಚ್ಛತೆ ನಮ್ಮ ಹರ್ಷೇಂದ್ರ ಕುಮಾರ ಕಡೆ ಬಂಡರೆ ಇನ್ ಬಗ್ಗೆ ಸ್ವಚ್ಛತೆಯನ್ನು ಭಾರಿ ಪೊರ್ಲುಡು ನಿರ್ವಹಣೆ ಮಾಡ್ತದನ್ನ ನಮ್ಮ ಸಂಚಾಲಕರ ನಕಲಿಗೆ ಸ್ವಚ್ಛತಾ ಸಮಿತಿ ಸಂಚಾಲಕರ ನಕಲು ಪಾರ್ಕಿಂಗ್ ದಾಖಲೆಗೆ ಮಾಂತೆರ್ಲ ನಿರ್ಣನೆ ಬ್ರಹ್ಮಕಲಸ ಬಂದಾಗ ಫಸ್ಟಿಗೆ ಪೂಜೆ ಪಾರ್ಕಿಂಗ್ ದಾಖಲೆಗೆ ಮಾಂತೆರ್ಲ ನಿರ್ಪುನ ಪಾರ್ಕಿಂಗ್ ದಾಖಲೆಗೆ ಆಂಡ ಆ ಪಾರ್ಕಿಂಗ್ ದಾಖಲು ತಾಳ್ಮೇಡು ನಿಕ್ಳೆ ಮಾಂತೆರ್ಲ ಸುಧಾರ್ತಂದು ಓಲೋಲು ಗಾಡಿ ಒವು ಉಂತೋಡ ಐನು ವ್ಯವಸ್ಥೆ ಮಾಡ್ತು ಕೊಡ್ತೇರು ಆ ಪಾರ್ಕಿಂಗ್ ದಾಖಲೆಗೆಲ್ಲ ಧನ್ಯವಾದನು ಕೊರೊಂದಿಲ್ಲ ಆಯ್ತೊಟ್ಟಿಗೆ ರಕ್ಷಣೆ ಇನ್ನು ಕಾರ್ಯಕ್ರಮ ಅದು ಕನ್ನ ನಿಲ್ಕೆ ನಮ್ಮ ತೂದು ಖುಷಿ ಪಡೆದು ನಮ್ಮ ಪಾಪ ಇಲ್ಲಾಗ ಇಡೀ ದೇವಸ್ಥಾನ ಇತ್ನ ಸುತ್ತಮುತ್ತ ಇತ್ನಂಚಿತ್ನ ಮಾತಾ ಸುತ್ತಲೇನು ರಾತ್ರಿ ಇಡೀ ಕನ್ನಡ ನಿದ್ರೆಯನ್ನು ತಪ್ಪದು
ಇಡೀ ರಕ್ಷಣೆ ಮಾಡ್ತದೆ ಮಾತಾ ಪಗೆಲುಗಳ ಬೇಲೆ ಮಾಡ್ತದೆ ಈ ವ್ಯವಸ್ಥೆಯನ್ನು ಪೊರಲು ಮಾಡ್ತು ಕೊಡ ಆ ರಕ್ಷಣೆ ದಕ್ಕಲಿಲ್ಲ ಹೃತ್ಪೂರ್ವಕವಾದ ಧನ್ಯವಾದ ಕೊರೊಂದುಲ್ಲೆ ಅನ್ನ ಸಂತರ್ಪಣೆ ಪಾತೆರ ನಿಜ್ಜಿ ದಯಬಂಡ ದಿನಕ್ಕೂ 500 ಮಿತ್ತು ಕಾರ್ಯಕರ್ತರು ನಕಲು ಬೆಂತೇರು ಆಯ್ತಾ ಸಂಚಾಲಕರು ಬೊಲ್ಪಗ ಬತ್ತದ ಭಯ ಉಂಟಲ್ಲ ಭಾರಿ ವ್ಯವಸ್ಥಿತವಾದ ಅನ್ನ ಸಂತರ್ಪಣೆ ಮಲ್ಪಂಚಿನ ಕೆಲಸ ಮಾಡಿಸ್ಯಾರು ಅಂಚನೆ ಅಡುಗೆದ ಕುಲ್ಲ ಭಾರಿ ಪೊರಲುದ ಕೆಲಸ ಮಾಡಿಸ್ಯಾರು ಮುಖ್ಯವಾದ ಅಲಂಕಾರ ಒಂಜಿ ದೃಷ್ಟಿ ಪಂಡ ಬೆಳ್ತಂಗಡಿ ತಾಲೂಕುದ ವಾ ಬ್ರಹ್ಮ ಕಳಸೋಗುಲ ಈ ರೀತಿಯ ಅಲಂಕಾರ ಆದಿಪ್ಪನೊಂದು ಮಾಂತೆಲ್ಲ ಪನ್ಪೇರು ಸುಮಾರು 453 ಬ್ಯಾನರ್ ನಮ್ಮ ಇಡೀ ಕರ್ನಾಟಕಡೆ ಬೂಡ್ತು ಬ್ಯಾಂಗ್ಳೂರು ಬತ್ತಿ ನಾವು ಹುಬ್ಬಳ್ಳಿ ಬತ್ತಿ ನಾವು ನಮ್ಮ ಪಜರಡ್ಕ ಮುಟ್ಟಲ್ಲ 453 ಬ್ಯಾನರ್ ಟೋಟಲ್ ಬೂಡ್ತು ಪನ್ಪು ನಾವು ಒಂಜಿ ಸರ್ವಾತ್ರಿಕ ದಾಖಲೆ ಆಯ್ತು ನಾವು ಈ ರೀತಿ ಮಲ್ಲ ಸಹಕಾರ ಕೊಡ್ತನ ಬೇತೆ ಬೇತೆ ಸಮಿತಿದ ಸಂಚಾಲಕರನಕಲು ಚಪ್ಪರದಕಲು ಅಕುಲ್ಲ ಭಾರಿ ಮಲ್ಲ ಕೆಲಸನ ಮಾಡ್ತಿದ್ದಾರೆ ಲೈಟಿಂಗಿದ ಕುಳಿಪು ಸೌಂಡ್ ಸಿಸ್ಟಮ್ದ ಕುಳಿಪು ದೃಶ್ಯ ಮಾಧ್ಯಮದ ಕುಳಿಪು ಪತ್ರಕರ್ತರ ಕುಳಿಪು ಈತ ಮಲ್ಲ ಪೊರ್ಲುದ ಚಪ್ಪರ ಮಾಡ್ತಾನ ಚಿತ್ನ ಮಾಂತೆರೆಗಳ ಮುಖ್ಯವಾದ ಈ ಒಂಜಿ ಮಾತಾ ಕೆಲಸ ಕಾರ್ಯಕ್ಕೂ ಸಹಕಾರ ಮಾಡ್ತಾನ ಚಿತ್ನ ಮಾತಾ ಸಂಚಾಲಕರನಗಳೆಲ್ಲ ಒಂದೇ ಪಾತ್ರೆಡು ಧನ್ಯವಾದ ಕೊರೊಂದು ನಮ್ಮ ಇಡೀ ಬ್ರಹ್ಮಕಲಶೋತ್ಸವದ ವೈದಿಕ ಕಾರ್ಯವನ್ನು ಮಾಡ್ತಾನ ಚಿತ್ನ ತಂತ್ರುಳೆಗ್ ನೀಲೇಶ್ವರದ ಆಳಂಬಾಡಿ ಪದ್ಮನಾಭ ತಂತ್ರುಳ ನೇತೃತ್ವಡು ಭಾರಿ ಪೊರ್ಲುದ ಈ ದೇವತಾ ಕಾರ್ಯಕ್ರಮ ನಂಗೆ ಮಾಂತರೆಗಳ ದೇವರನ್ನ ಅನುಗ್ರಹ ತಿಕ್ಕುನಕನೆ ಮರ್ತು ಕೊಡ್ತೇವೆ ಅರೆಗಳ ಗೌರವಪೂರ್ವಕವಾದ ಚಿತ್ನ ಅಭಿನಂದನೆಯನ್ನು ಸಲ್ಲಿಸೊಂದು ಕಾರ್ಯಕ್ರಮದ ಈ ಮಧ್ಯಡು ಧನ್ಯವಾದ ಕೊರಡೈನ ಕರ್ತವ್ಯ ಎಲ್ಲ ಕೊರ್ಜಿಂದ ಮಾಂತರೆಗಳ ಒಂದು ಮನಸ್ಸುಡು ಕೊರತೆ ಇಪ್ಪುಡು ಆ ದೃಷ್ಟಿಡು ಸಹಕಾರ ಕೊಡಂಚಿತ್ನ ಗ್ರಾಮಸ್ಥರ ನಕಲೆಗಳ ಪರ ಊರದ ಗ್ರಾಮಸ್ಥರ ನಕಲೆಗಳ ಸರ್ವ ಜನಕಲೆಗಳ ಒಂದೇ ಪಾತ್ರೆಡು ಧನ್ಯವಾದ ಕೊರನು ಮಾಂತರೆಗಳ ನಮಸ್ಕಾರ ಮಾಡ್ತಂದುಲ್ಲ ಹರಿ ಓಂ. ಇದೀಗ ಸುದೀಕ್ಷಾ ಕರಿಯನೆಲ ಇವರಿಂದ ಶಿವ ನೃತ್ಯ, ಅದರ ಮುಂದೆ ಧನಲಕ್ಷ್ಮಿ ಮತ್ತು ಸಿಂಚನ ಕರಿಯನೆಲ ತಂಡದವರು ದಯವಿಟ್ಟು ಸಿದ್ಧರಿರಬೇಕಾಗಿ ವಿನಂತಿ. ಹೌದು 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 ಇದೀಗ ಸುದೀಕ್ಷಾ ಕರಿಯನೆಲ ಮತ್ತು ಬಳಗ ಇವರಿಂದ ನೃತ್ಯ.
चारों दिशाओं में तेज सब छाया उसकी भुजाए बदले कथाए भागीरथी तेरी तरफ शिव जी चले देख सराये विचित्र माया ಅಭಿನಂದನೆಗಳು ಸುದೀಕ್ಷಾ ಮತ್ತು ಬಳಗ ಕರೆನೆಲ ಇವರಿಗೆ. ಇದೀಗ ಧನಲಕ್ಷ್ಮಿ ಮತ್ತು ಸಿಂಚನ ಕರಿಯನೆಲ ಇವರಿಂದ ನೃತ್ಯ. ಮುಂದೆ ಕೊನೆಯ ನೃತ್ಯ ಕುಮಾರಿ ಜೀವಿತ ಪರಾರಿ ಮಜಲು ತಂಡದ Come on now, follow my lead. Come on now, follow my lead. ಕಂಡ 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 ಕಂಡನ ಕಂಡ ಪರಶಿವನ ಕಂಡ 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 ಕಂಡನ ಕಂಡ ಪರಶಿವನ ಮುಳ್ಳು ಹಾದಿಯಾಗೆ ಸಿಕ್ಕೊಂಬಿಟ್ರೆ ಯಾರಾದ್ರೂ ಇನ್ನೊಂದು ತಿಳ್ಕೂರಂಗಿಲ್ಲ ನನ್ನ ಕೈಯಾಗ ಹಿಡ್ದು ನನ್ ಬಂದು ಕಾಪಾಡ್ದವನೆ ಕಂಡ 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 ಕಂಡನ ಕಂಡ ಪರಶಿವನ ಕಂಡ 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 ಕಂಡನ ಕಂಡ ಪರಶಿವನ घल्लेनु दाओगे चे घल्लेनु दाओगे चे घल्लेनु दाओगे चे ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ
ಇದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಕಲ್ಲು ಕಲ್ಲೆನುತ್ತಾ ದೋಸ್ತಿ ಕಲ್ಲು ಕಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಕಲ್ಲು ಕಲ್ಲೆನುತ್ತಾ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾ ಗೆಜ್ಜೆ ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕರು ರೊಟ್ಟಿ ಊಟ ಉಣ್ಣಾಗಿಲ್ಲ ಹಬ್ಬದೂಟ ತಳ್ಳಾಗಿಲ್ಲ ಎಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಧನಲಕ್ಷ್ಮಿ ಮತ್ತು ಸಿಂಚನ ಕರಿಯನೆಲ ಇವರಿಗೆ ಧನ್ಯವಾದಗಳು. ಇದೀಗ ಕೊನೆಯ ಕಾರ್ಯಕ್ರಮ ಕುಮಾರಿ ಜೀವಿತ ಪರಾರಿ ಮಜಲು ಇವರಿಂದ ಹಾಡು. ನಂತರ ಇದೇ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ತುಳು ಸಾಂಸಾರಿಕ ನಾಟಕ ಸಂಬಂಧದಾಯೆ ಎಂಬುದು ಜರಗಲಿರುವುದು. ತಾವೆಲ್ಲರೂ ವೇದಿಕೆ ಮುಂದೆ ಆಸೀನರಿದ್ದು ಕಾರ್ಯಕ್ರಮವನ್ನು ವೀಕ್ಷಿಸಿ ಚಂದಗಾಣಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.
ಇಲ್ಲಿಗೆ ಈ ಒಂದು ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಈ ಒಂದು ವೇದಿಕೆಯಲ್ಲಿ ಸಂಬಂಧದಾಯಿ ತುಳು ಐತಿಹಾಸಿಕ ಸಾಮಾಜಿಕ ನಾಟಕ ಸಂಬಂಧದಾಯಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಂತಿಮ ಸ್ಪರ್ಶವನ್ನು ಕೊಡಲಿಕ್ಕಿದ್ದಾರೆ ಕುಮಾರಿ ರಚನಾ ಗುಡಿಗ. ದಯವಿಟ್ಟು ಅಂಗಡಿ ಮಾಲೀಕರಲ್ಲಿ ಒಂದು ಸೂಚನೆ, ತಮಗೆ ನಿಗದಿಪಡಿಸಿದ ಸ್ಥಳದಿಂದ ದಯವಿಟ್ಟು ಯಾರು ಕೂಡ ಅಂಗಡಿಯನ್ನ ಸ್ಥಳಾಂತರಿಸಬೇಡಿ. ತಮಗೆ ಮೊದಲು ನಿಗದಿಪಡಿಸಿದ ಸ್ಥಳದಿಂದ ಯಾರು ಕೂಡ ಅಂಗಡಿಯನ್ನ ಸ್ಥಳಾಂತರಿಸಬೇಡಿ. ಈ ಮೂಲಕ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಿದ್ದೇವೆ. ಇದೀಗ ಕಾರ್ಯಕ್ರಮಕ್ಕೆ ಅಂತಿಮ ಸ್ಪರ್ಶ ಕುಮಾರಿ ರಚನಾ ಗುಡಿಗಾರ್ ಇವರಿಂದ. ಓಂ ಶ್ರೀ ಸದಾಶಿವೇಶ್ವರಾಯ ನಮಃ. ಶ್ರೀ ಸದಾಶಿವೇಶ್ವರ ದೇವಸ್ಥಾನ ಸಂಗಮ ಕ್ಷೇತ್ರ ಪಜ್ರಡ್ಕ ಇದರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇಂದಿನವರೆಗೂ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇದಕ್ಕೆ ಸಹಕರಿಸಿದಂತಹ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾವಿಂದು ಸೇರಿದ್ದೇವೆ. ಇಲ್ಲಿಗೆ ಮೊದಲನೆಯದಾಗಿ ಮಹಾ ಅನ್ನದಾನಕ್ಕೆ ಸಹಕರಿಸಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಶ್ರೀ ಮಹಾಗಣಪತಿ ಕ್ಷೇತ್ರ ಸೌತಡ್ಕ, ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಸೆಕೆಂಡ್, ಶ್ರೀ ಸದಾಶಿವೇಶ್ವರ ರುದ್ರ ದೇವಸ್ಥಾನ ಸುರ್ಯ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅರಿಕೋಡಿ ಇವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಂತೆಯೇ ಮಹಾ ಅನ್ನದಾನಿಗಳಾಗಿರುವಂತಹ ಶ್ರೀ ಆರ್ ಬಸವರಾಜ್ ಮಾಲಕರು, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಸ್ಟೋನ್ ಕ್ರಷರ್ಸ್ ಚಿಕ್ಕಮಗಳೂರು, ಬೆಂಗಳೂರು, ಹಾಸನ ಇವರಿಗೂ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಂತೆಯೇ ಅನ್ನದಾನದ ಪೋಷಕರಾದಂತಹ ಸರ್ವರಿಗೂ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಅಂತೆಯೇ ಈ ಬ್ರಹ್ಮಕಲಶೋತ್ಸವವು ಯಶಸ್ವಿಯಾಗಿ ಸಂಪನ್ನಗೊಳ್ಳಲು ಸಾಕಷ್ಟು ದಾನಿಗಳು ಸಹಕರಿಸಿದ್ದೀರಾ. ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಗಣ್ಯರನ್ನ ಸ್ವಾಗತಿಸಲಿಕ್ಕೆ ಸ್ವಾಗತ ಸಮಿತಿಯವರು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದೀರಾ. ತಮಗೂ ತುಂಬು ಹೃದಯದ ಧನ್ಯವಾದಗಳು. ಅಂತೆಯೇ ಚಪ್ಪರವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಇಲ್ಲಿ ಏರ್ಪಡಿಸಿದ್ದೀರಾ. ತಮಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ವೈದಿಕ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಸರ್ವ ರೀತಿಯಲ್ಲೂ ಅಚ್ಚುಕಟ್ಟಾಗಿ ಸಂಪನ್ನಗೊಂಡಿದ್ದು ವೈದಿಕ ಸಮಿತಿಯ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಂತೆಯೇ ಕಲಶ ಸಮಿತಿಯವರಿಗೂ ಅತ್ಯಂತ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಉಗ್ರಾಣ ಸಮಿತಿಯವರು ಕಳೆದ 5 ದಿನಗಳಿಂದಲೂ ಸಾಕಷ್ಟು ಶ್ರಮವನ್ನು ಪಟ್ಟು ಉಗ್ರಾಣದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಾ. ತಮಗೂ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಗ್ರಾಮವೇ ಮದುಮಗಳಂತೆ ಸಿಂಗಾರಗೊಳಿಸುವಲ್ಲಿ ಯಶಸ್ವಿಯಾಗಿರುವಂತಹ ಅಲಂಕಾರ ಸಮಿತಿ, ನಗರ ಅಲಂಕಾರ ಸಮಿತಿ ಹಾಗೂ ಬ್ಯಾನರ್ ಸಮಿತಿಯ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಾಲಯ ಸಮಿತಿಯವರು ಕಳೆದ 6 ದಿನಗಳಿಂದಲೂ ಸಾಕಷ್ಟು ಒಳ್ಳೆಯ ರೀತಿಯಿಂದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಾ. ತಮಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸೇರಿರುವಂತಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರೆಕಾಣಿಕೆ ಸಮರ್ಪಣೆ ಆಗಲಿಕ್ಕೆ ಹೊರೆಕಾಣಿಕೆ ಸಮಿತಿಯವರು ಹೆಚ್ಚಿನವರು ಸಹಕರಿಸಿದ್ದೀರಾ. ತಮಗೂ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನೆರೆದಿರುವಂತಹ ಸರ್ವರಿಗೂ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಹಾರದ ವ್ಯವಸ್ಥೆಯನ್ನು ನಡೆಸಿಕೊಡ್ತಾ ಇರುವಂತಹ ಆಹಾರ ಸಮಿತಿಯವರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಂತೆಯೇ ನೆರೆದಿರುವ ಸರ್ವರ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸರ್ವರಿಗೂ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿರುವಂತಹ ಅನ್ನ ಸಂತರ್ಪಣಾ ಸಮಿತಿಯವರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪಾನೀಯ ಸಮಿತಿ, ನೀರಾವರಿ ಸಮಿತಿ, ಅತಿಥಿ ಸತ್ಕಾರ ಸಮಿತಿ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಂತೆಯೇ ಸೇರಿರುವ ಜನದಟ್ಟಣೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಲ್ಲಿ ಹಾಗೂ ಸಾಕಷ್ಟು ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಸ್ವಯಂ ಸೇವಕ ಸಮಿತಿಯವರು ಅತ್ಯಂತ ಶ್ರಮ ಪಟ್ಟಿದ್ದೀರಾ. ತಮಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಧ್ವನಿ ಮತ್ತು ಬೆಳಕು ಸಮಿತಿ, ಪ್ರಸಾದ ವಿತರಣೆ ಸಮಿತಿ, ಮುದ್ರಣ ಮತ್ತು ಪ್ರಚಾರ ಸಮಿತಿ, ಸಭಾ ಕಾರ್ಯಕ್ರಮ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಸ್ಮರಣ ಸಂಚಿಕೆ ಸಮಿತಿ, ಮಾಹಿತಿ ಕೇಂದ್ರ ಸಮಿತಿ, ಭಜನಾ ಸಮಿತಿ, ವೈದ್ಯಕೀಯ ಆರೋಗ್ಯ ಸಮಿತಿ, ಮಾಧ್ಯಮ ಸಮಿತಿ, ಬ್ರಹ್ಮಕಲಶೋತ್ಸವ ಮಹಿಳಾ ಸಮಿತಿ, ರಕ್ಷಣಾ ಸಮಿತಿ, ವಾಹನ ನಿಲುಗಡೆ ಸಮಿತಿ, ಸ್ವಚ್ಛತಾ ಸಮಿತಿ ಅಂತೆ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ನಲ್ಲಿ ಸಹಕರಿಸಿರುವವರು ಧರ್ಮಶಾಸ್ತ್ರ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್, ಅದರಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶಾಮಿಯಾನದಲ್ಲಿ ಸಹಕರಿಸಿರುವಂತಹ ಮಂಜುನಾಥ ಶಾಮಿಯಾನ ಇವರಿಗೂ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪತ್ರಿಕೆ ಮತ್ತು ಮಾಧ್ಯಮ ಕಾರ್ಯಕ್ರಮದ ಪ್ರತಿಯೊಂದು ವಿಷಯಗಳನ್ನು ನೇರ ಪ್ರಸಾರದ ಮೂಲಕ ಜನಗಳಿಗೆ ತಲುಪಿಸುವಲ್ಲಿ ಸಹಕರಿಸಿರುವಂತಹ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಇವರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ರಕ್ಷಣೆಯಲ್ಲಿ ವಿಶೇಷವಾಗಿ ಸಹಕರಿಸಿರುವಂತಹ ಆರಕ್ಷಕ ಠಾಣೆ ಧರ್ಮಸ್ಥಳ ಇವರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅಚ್ಚುಕಟ್ಟವಾಗಿ ನೆರವೇರಿಸಲಿಕ್ಕೆ ವಿಶೇಷವಾಗಿ ನಿರೂಪಣೆಯಲ್ಲಿ ಸಹಕರಿಸಿರುವವರು ಕುಮಾರಿ ಸುಮಲತಾ, ಉಪನ್ಯಾಸಕರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಉಜಿರೆ, ಡಾಕ್ಟರ್ ಶ್ರೀಧರ್ ಭಟ್ ಮುಖ್ಯಸ್ಥರು, ಸಂಸ್ಕೃತ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಶ್ರೀನಿವಾಸ್ ರಾವ್ ಧರ್ಮಸ್ಥಳ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಧರ್ಮಸ್ಥಳ, ಹಾಗೆ ನಾರಾಯಣ ಪಡ್ಕೆ. ಇವತ್ಸವದ ಅಷ್ಟು ದಿನ ಭಜನಾ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಕುಣಿತ ಭಜನೆ ನಡೆಸಿದ ಭಜನಾ ತಂಡಗಳಿಗೆ ಈ ಮೂಲಕ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವಲ್ಲಿ ಶ್ರಮಪಟ್ಟಿರುವಂತಹ ನಮ್ಮ ಈ ಗ್ರಾಮದ ವಿವಿಧ ಅಂಗನವಾಡಿ ಶಾಲಾ ಮಕ್ಕಳಿಗೆ ಹಾಗೂ ಸರ್ವ ಊರ ಬಾಂಧವರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಉಚಿತ ಬಸ್ಸಿನ ಸೇವೆ ನಡೆದಿರುತ್ತದೆ. ಈ ಸೇವೆಯನ್ನು ನಡೆಸಿಕೊಟ್ಟಿರುವವರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮುಂಡಾಜೆ, ಇದರ ಆಡಳಿತ ಮಂಡಳಿಯವರಿಗೆ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಈ ಬಸ್ ವ್ಯವಸ್ಥೆಗೆ ಡೀಸೆಲ್ ಅನ್ನು ಒದಗಿಸಿರುವವರು ಶ್ರೀನಿವಾಸ್ ರಾವ್, ಇವರ ಮಗ ಸುಧೀಂದ್ರ ರಾವ್ ಕಲ್ಯಾಣಿ ತೋಟ, ಇವರಿಗೂ ಈ ಮೂಲಕ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಪಜಿರಡ್ಕ ದೇವಸ್ಥಾನದ ಲೇಖನಗಳು, ಈ ಹಿಂದಿನ ಬ್ರಹ್ಮಕಲಶೋತ್ಸವದ ನೆನಪುಗಳನ್ನು ನೆನಪಿಸುವ ಅನೇಕ ವರ್ಣಚಿತ್ರಗಳು ಹಾಗೂ ಈ ಬಾರಿಯ ಬ್ರಹ್ಮಕಲಶೋತ್ಸವದ ಅಪೂರ್ವ ಛಾಯಾಚಿತ್ರಗಳ ಸಂಗ್ರಹವನ್ನು ಬ್ರಹ್ಮಕಲಶೋತ್ಸವದ ಸವಿನೆನಪಿಗಾಗಿ ಸಂಗಮಶ್ರೀ ಎಂಬ ಸ್ಮರಣ ಸಂಚಿಕೆ ಬಿಡುಗಡೆಯಾಗಿದೆ. ಇದಕ್ಕೆ ಕಾರಣೀಕರ್ತರಾದ ಸಂಪಾದಕರಾದ ಶ್ರೀ ಚಂದ್ರಶೇಖರ್ ಅಂತರ, ಸಂಯೋಜಕರು ಶೇಖರ್ ಟಿ ಮಂಜುಶ್ರೀ ಇವರಿಗೆ ಮಗದೊಮ್ಮೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವದಲ್ಲಿ ಸೇವೆಗೈದಂತಹ ಎಲ್ಲ ಸಮಿತಿಯವರಿಗೆ ವಿಶೇಷವಾದಂತಹ ಒಂದು ಅಭಿನಂದನಾ ಸಭೆಯನ್ನ ಫೆಬ್ರವರಿ 8 ಇದೇ ಬುಧವಾರದಂದು ಇದೇ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಭಗವದ್ಭಕ್ತರೆಲ್ಲರೂ ಈ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವದಲ್ಲಿ ಸೇವೆ ಸಲ್ಲಿಸಿರುವಂತಹ ಎಲ್ಲ ಸಮಿತಿಯವರಿಗೆ ಅಭಿನಂದನಾ ಸಭೆ ಇದೇ ಫೆಬ್ರವರಿ 8 ಬುಧವಾರದಂದು ಇದೇ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಸರ್ವರು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಗ್ರಾಮದಲ್ಲಿ ದೇಣಿಗೆ ನೀಡಿದವರಿಗೆ ಪ್ರಸಾದ ವಿತರಣೆ ಇನ್ನೂ ಆಗಿಲ್ಲ. ಅದನ್ನ ಬೈಲುವಾರಿ ಸದಸ್ಯರ ಮಾಲೀಕರ ಕೈಲಿ ಒಪ್ಪಿಸಿ ನಿಮಗೆ ಪ್ರಸಾದವನ್ನ ವಿತರಿಸಲಾಗ್ತದೆ. ನಾಳೆ ಸಂಜೆ 6 ಗಂಟೆಗೆ ಇದೇ ವೇದಿಕೆಯಲ್ಲಿ ಕಲ್ಮಂಜ ಗ್ರಾಮದ ಮಕ್ಕಳಿಂದ ಸಾಂಸ್ಕೃತಿಕ ಕಲರವ ನಡೆಯಲಿಕ್ಕಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ಕಾರಣರಾದಂತಹ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹು ನಿರೀಕ್ಷಿತ ಸಾಂಸಾರಿಕ ನಾಟಕ ಸಂಬಂಧದಾಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಪ್ರೀತಿದ ಕಲಾಭಿಮಾನಿ ಬಂಧುಲೆ, ನನ್ನ ಕೆಲವೇ ಪೊರ್ತುದಲೇ ನಿಖಲು ನಿರೀಕ್ಷೆಡು ಕಾತೊಂದಿತ್ತನ ವಿ ಎನ್ ಕುಲಾಲ್ ವೇಣೂರು ಎಂಬರು ಬರೆದು ನಿರ್ದೇಶನ ಮಲ್ತನಂಚಿನ ಊರ್ದ ಪೊಂಜವನಕ್ಲನ ಅಭಿನಯಡು ಈ ಪೊರ್ಲ ರಂಗ ಚಾವಡಿಡು ಮೂರ್ದು ಬರ್ರಂಡು ಸಹೃದಯ ಕಲಾಭಿಮಾನುಲು ಎಂಕಲ್ನೊಟ್ಟಗೂ ಶಾಂತ ರೀತಿಯ ಸಹಕಾರ ಕೊರದು ಊರ್ದ ಪ್ರತಿಭೆಲೆಗೆ ಬೆರಿ ಒಟ್ಟದು ಸಹಕಾರ ಕೊರಡು ನನ್ನ ಕೆಲವೇ ಪೊರ್ತದ ವಲಯ ನಿಖಲ್ನ ನಿರೀಕ್ಷೆದ ಸಂಬಂಧ ದಾಯೆ ಸದಾಶಿವ ಆದಿಯ ನಾಮಾಂಕಿತನೇ ದೇವಲಿಂಗೇಶ್ವರ ಕಲ್ಮಂಜ ಗ್ರಾಮದ ಒಡೆಯ ನೇತ್ರಾವತಿ ಮೃತ್ಯುಂಜಯರು ಆದರೂ ಇಲ್ಲಿ ಸಂಗಮ ಕಾಣಿಕದಲ್ಲಿ ಮೆರೆದು ನಿಂತೆ ಪಜರಡ್ಕ ಸದಾಶಿವ ಪಾಪ ತೊರೆದು ಮುಕ್ತಿ ನೀಡುವೆ ನಿತ್ಯ ಸಾವಿರ ಭಕ್ತರ ಕರಜೋಡಿಸಿ ನಮಿಪೆನು ಸ್ವಾಮಿ ಸ್ವಾಮಿ ಜಟಾಧರ ಪಜರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೇನಾ ಕಂಠಾಯ ಗಜ ಚರ್ಮಾಂಬರ ತ್ರಿಲೋಚನ ಸೂರ್ಯರಶ್ಮಿ ಪ್ರಭೆಯೂ ಹೇಳಿದೆ ಸಂಗಮ ಶಕ್ತಿ ಸದಾಶಿವ ಅರಚಿತ್ತದ ಭ್ರಾಂತಿಯು ಕಳೆದಿದೆ ನಿನ್ನದೆ ಸ್ಮರಣೆಯ ಓಂಕಾರ ದಿವ್ಯ ತೇಜ ಆತ್ಮಾನಂದರು ಪುನರುಜ್ಜೀವನದ ಸಂತ ಯತಿ ಶ್ರೇಷ್ಠ ಬ್ರಹ್ಮಾನಂದರು ಮುಂದೆ ಬಂದ ಚೇತನ ಪಜರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪಜರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೇನಾಥ ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ ವಜ್ರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ
ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೆನಾಥ. ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ. ವಜ್ರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಆದಿಯ ನಾಮಾಂಕಿತನೇ ದೇವಲಿಂಗೇಶ್ವರ ಕಲ್ಮಂಜ ಗ್ರಾಮದ ಒಡೆಯ. ನೇತ್ರಾವತಿ ಮೃತ್ಯುಂಜಯರು ಆದರೂ ಇಲ್ಲಿ ಸಂಗಮ. ಕಾಣಿಕದಲ್ಲಿ ಮೆರೆದು ನಿಂತೆ ಪಜಿರಡ್ಕ ಸದಾಶಿವ. ಪಾಪ ತೊರೆದು ಮುಕ್ತಿ ನೀಡುವೆ ನಿತ್ಯ ಸಾವಿರ ಭಕ್ತರ. ಕರಜೋಡಿಸಿ ನಮಿಪೆನು ಸ್ವಾಮಿ ಸ್ವಾಮಿ ಜಟಾಧರ. ಪಜಿರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೆನಾಥ. ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ. ಭಸ್ಮಾಧರ ರುದ್ರಾಯ ಅಘೋರ ನೀಲಕಂಠಾಯ ಗಜ ಚರ್ಮಾಂಬರ ತ್ರಿಲೋಚನ. ಸೂರ್ಯರಶ್ಮಿ ಪ್ರಭೆಯೂ ಹೇಳಿದೆ ಸಂಗಮ ಶಕ್ತಿ ಸದಾಶಿವ. ಅರಚಿತ್ತದ ಭ್ರಾಂತಿಯು ಕಳೆದಿದೆ ನಿನ್ನದೆ ಸ್ಮರಣೆಯ ಓಂಕಾರ. ದಿವ್ಯ ತೇಜ ಆತ್ಮಾನಂದರು ಪುನರುಜ್ಜೀವನದ ಸಂತ. ಯತಿ ಶ್ರೇಷ್ಠ ಬ್ರಹ್ಮಾನಂದರು ಮುಂದೆ ಬಂದ ಚೇತನ. ಪಜಿರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಪಜಿರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೆನಾಥ. ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ. ವಜ್ರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಪಜಿರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ
ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಬಜರಂಗ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾ. ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ. ಭಸ್ಮಾಧರ ರುದ್ರಾಯ ಅಘೋರ ನೀಲಕಂಠಾಯ ಗಜ ಚರ್ಮಾಂಬರ ತ್ರಿಲೋಚನ. ಸೂರ್ಯರಶ್ಮಿ ಪ್ರಭೆಯೂ ಹೇಳಿದೆ ಸಂಗಮ ಶಕ್ತಿ ಸದಾಶಿವ. ಅರಚಿತ್ತದ ಭ್ರಾಂತಿಯು ಕಳೆದಿದೆ. ಸ್ವಾಮಿ ಸದಾಶಿವ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಬಜರಂಗ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ. ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೆನಾಥ. ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ. ಬಜರಂಗ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ.
ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಬೆರ್ಮೆದ ರಂಗ ಕಲಾವಿದರು ಚಂದ್ರಾಸ್ ಆಚಾರ್ಯ ವೇಣೂರು. ಸದಾಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಸ್ವಾಮಿ ಶಿವ ಶಿವ ಪಚರಡ್ಕ ಸನ್ನಿಧಿ ಶಕ್ತಿ ಆದಿಯ ನಾಮಾಂಕಿತನೇ ದೇವಲಿಂಗೇಶ್ವರ ಕಲ್ಮಂಜ ಗ್ರಾಮದ ಒಡೆಯ ರಂಗೋಡು ಮೆನ್ಕುಣ ಈಕಲ ಮೋಕ್ಯದ ಬೆರ್ಮೆದ ರಂಗ ವೇಣೂರು. ಆದರೂ ಇಲ್ಲಿ ಸಂಗಮ ಕರುಣೆ ದಾಂತಿನ ಸಂಬಂಧ ದಾಯೇ ಪ್ರೀತಿಯೇ ದಾಂತಿನ ಸಂಬ ಕೂಡ್ದಿ ಅಘೋರ ನೀಲಕಂಠಾಯ ಗಜಚರ್ಮಾಂಬರ ತ್ರಿಲೋಚನ ಸೂರ್ಯರಶ್ಮಿ ಪ್ರಭೆಯೂ ಹೇಳಿದೆ ಸಂಗಮ ಶಕ್ತಿ ಸದಾಶಿವ ಅರಚಿತ್ತದ ಭ್ರಾಂತಿಯು ಕಳೆದಿದೆ ನಿನ್ನದೆ ಸ್ಮರಣೆಯ ಓಂಕಾರ ದಿವ್ಯ ತೇಜ ಆತ್ಮಾನಂದರು ಪುನರುಜ್ಜೀವನದ ಸಂತ ಯತಿ ಶ್ರೇಷ್ಠ ಬ್ರಹ್ಮಾನಂದರು ಮುಂದೆ ಬಂದ ಚೇತನ ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ ಹರ ಹರ ಶಿವ ಶಿವ ಮಹಾದೇವ ಜೈ ಬೋಲೋ ಭೋಲೆನಾಥ ವಿಶ್ವಾಂಬರ ಅರ್ಧನಾರೀಶ್ವರ ಪಶುಪತಿನಾಥ ಜೈ ಜೈ ಪರಮಾತ್ಮ ಪಚರಡ್ಕ ಸನ್ನಿಧಿ ಶಕ್ತಿ ಆರಾಧ್ಯ ಪರಶಿವಮೂರ್ತಿ ಬಿಡದೆ ನಮ್ಮ ಕಾಯೋ ಸ್ವಾಮಿ ಸದಾಶಿವ ಕಣ್ಣಿಮಂಗ ಪ್ರಾಯೆತ್ತಿ
ಹಾಲ್ ಕೂರ್ದುಂಚಿ ಸರ್ವಧರ್ಮ ಕಲಾಭಿಮಾನಿಲ್ಲ ಮೋಕ ಹಿಡ್ಕೊಂಡೊಂದು ಈ ಗ್ರಾಮದ ಉಲ್ಲಾಯೇಸಿ ಸದಸ್ಯ ದೇವಿಯರ್ನ ಬ್ರಹ್ಮ ಕಲೋತ್ಸವದ ಉಜ್ಜಯದ ಕೂಟಡು ಸೇರಿದಂಚಿತನ ಮಾತ ಕಲಾಭಿಮಾನಿಲನ್ನ ಮೋಕ ಹಿಡ್ಕೊಂಡೊಂದು ಅಂಚನೆ ಸಲಸ್ಥಾನಿತು ನೆಲೆ ಊರಂಚಿತನ ಸಕಲ ದೈವ ದೇವಿಯರನ್ನು ಮನಸಾರೆ ವಂದಿಸ ಒಂದು ಈ ಪೊರ್ತುಡು ಉಜ್ಜಯ ಕೂಟಡು ಕೂಟದ ಗುರಿ ಕರ್ರು ಕಾರ್ಯಂತಿ ಅಂಚನೆ ಸರ್ವ ಸಮಿತಿದ ಸದಸ್ಯರ ನಕಲೆಲ್ಲ ಅಣುಕೇನೊಂದು ಇನ್ನಿತ ಈ ಜಾಗದ ಮನ್ನಡು ಉಜ್ಜಯ ಲೇಸಡು ಅಣು ಕೊರ್ಯ ನಾಟಕ ರಂಗುಗು ಮೆನ್ಕಿನಂಚಿತನ ಬೊಲ್ಲಿ ವೇನೂರುದ ಬಿಡ್ಸೆ ಶ್ರೀತ VN ಕುಲಾಲ್ ವೇನೂರು ಇಂಬಿರಣ ಅಭಿನಯದ ಬರವುದ ನಾಟಕ ಸಂಬಂಧದಾಯಿ ಶ್ರೀಯುತ ನೇಮಯ್ಯ ಕುಲಾಲ್ ವೇನೂರು ಐಸರಿ ಕಲಾ ತಂಡದ ಮುತಾಳಿಕೆದೊಟ್ಟಿಗೆ ಸರಿಸುಮಾರು 12 ನಾಟಕವನ್ನು ಬರೆದು ಅನ್ಯಾಯದ ಸಂಕೋಳೆ ಉಡಲ್ದ ತುಡರು ದೇವರ ಕೈ ಬಿಡುವೆರ ಪನ್ಪುಣ ಕುಲು ಪನ್ಪೆರು ತೂಪಿನಾಯೆ ಒರಿ ಉಳ್ಳೆ ಬಂಗದಾಯಗ ಬಂಗನೆ ಮಾತೆರ್ಲ ಉಳ್ಳೆರ ಆನಗ ಆಪುಂಡು ಏತುಂಡು ಆತೆ ಮುತ್ತು ಮಣಿಪೂಜೆ ಐತೊಟ್ಟಿಗೆ ಇನ್ನಿತರೊಟ್ಟಿಗೆ ಈ ಛಾವಾಡಿಡು ಸಂಬಂಧದಾಯ ಪನ್ಪನಂಚಿತನ ನಾಟಕದೊಟ್ಟಿಗೆ 12 ನಾಟಕವನ್ನು ಬರೆದು ಐತೊಟ್ಟಿಗೆ ಪ್ರಸಕ್ತ ದಿನಟ್ಟು ಸರಿಸುಮಾರು 150 ಪ್ರಯೋಗ ಪಡೆಯಂಚಿತನ ಮುತ್ತು ಮಣಿಪೂಜೆ ನಾಟಕ ರಾಷ್ಟ್ರೀಯ ಮಟ್ಟದ ಪುಗಾರ್ತಿನ ಪಡೆಯನ್ನೊಟ್ಟಿಗೆ ದೂರದ ಊರುದ ಬೊಂಬಾಯಿಡು ಸರಿಸುಮಾರು ಪ್ರದರ್ಶನ ಪರಿಣಂಚಿತನ ನಾಟಕ ಐತೊಟ್ಟಿಗೆ ನಾಟಕ ರಂಗೋಡು ಮೆನ್ಕಿನ ಬೊಳ್ಳಿ ವೇನೂರದ ಮತ್ತು ಶ್ರೀಯುತ VN ಕುಲಾಲ್ ಇಂಬೆರ್ನ ನೆಕ್ಸ್ಟ್ ನಡಿಗೆ ದಾದಿಂದ ಯಕ್ಷಗಾನದ ಮರ್ಗಿಲಡ್ಲ ಕಳೆದ ವರ್ಷ ಹಿರಿಯಡ್ಕ ಮೇಲಡು ಪವಿತ್ರ ಪಂಗುಲಿ ಪಂಪಂಚಿತನ ತುಳು ಯಕ್ಷಗಾನ ಪ್ರಸಂಗಲು ಪಡೆದು ಜನಜನಿತ್ವನಂಚಿತನ ನಾಟಕ ಕಲಾವಿದೆ ನಾನು ದುಂಬುಗು ಚಾವಾಡಿಡು ರಂಗಿತದ ಪೊರ್ತು ವಿಘ್ನ ನಿವಾರಕ್ಕೆ ವಿಘ್ನೇಶ್ವರಗ ಅಂಚನೆ ಕಲಾಮಾತೆ ಶ್ರೀ ಶಾರದಾಂಬೆಗೆ ಕೈ ಮುಗಿಯೊಂದು ಪಜಿರಡ್ಕದ ಪುಣ್ಯ ಮನ್ನಡು ನೆಲಾದಿಪನಂಚಿನ ಶ್ರೀ ಸದಾಶಿವೇಶ್ವರ ದೇವರನ್ನ ಅಂಜನೆ ಈ ಜಾಗದ ಮಾತಾ ದೈವ ದೇವರನ್ನ ದೇವರಿಗೆ ತರತಕ್ಕ ಒಂದು ಸೇರ್ದಿನ ಸಹೃದಯ ಕಲಾಭಿಮಾನಿಗೆ ಮೋಕೆಡಿ ಎತ್ಕೊಂಡು ಈ ಊರದ ಪುಣ್ಯೋನಕಲು ಅಭಿನಯ ಮಲ್ಪನ ತುಳು ಹಾಸ್ಯಮಯ ನಾಟಕ ಸಂಬಂಧದಾಯ ಪನ್ಪುನ ಈ ತುಳು ನಾಟಕನು ಈ ರಂಗಭೂಮಿಡೆ ಅಭಿನಯ ಮಲ್ಪರ ದುಂಬತ್ತಾದ ಅನೂಕೆನೊಂದಲ್ಲ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಾಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ ತಂ ವಂದೇ ಸಾತ್ವಿಕಂ ಶಿವಂ ತಂ ವಂದೇ ಸಾತ್ವಿಕಂ ಶಿವಂ.
ಎಣಿತ ರಂಗ ಚವಡಿಡು ಮೆನ್ಕುನ ಕಲಾ ಬೊಲ್ಲಿಲು ಶ್ರೀಮತಿ ಭವ್ಯ ಸತ್ಯನ ಪಲ್ಕೆ, ಶ್ರೀಮತಿ ದೇಜಮ್ಮ ಸತ್ಯನ ಪಲ್ಕೆ, ಶ್ರೀಮತಿ ಹರಿಣಾಕ್ಷಿ ಮದ್ಮಲ್ಕಟ್ಟೆ, ಶ್ರೀಮತಿ ಮೋಹಿನಿ ಮದ್ಮಲ್ಕಟ್ಟೆ, ಶ್ರೀಮತಿ ಪವಿತ್ರ ಸತ್ಯನ ಪಲ್ಕೆ, ಶ್ರೀಮತಿ ರಜನಿ ಸತ್ಯನ ಪಲ್ಕೆ, ಕುಮಾರಿ ಸುಚಿತ್ರ ಮದ್ಮಲ್ಕಟ್ಟೆ, ಶ್ರೀಮತಿ ಸುಲೋಚನಾ ಗುತ್ತುಮನೆ, ಶ್ರೀಮತಿ ಜಾನಕಿ ಮದ್ಮಲ್ಕಟ್ಟೆ, ಶ್ರೀಮತಿ ಪ್ರೇಮ ಸತ್ಯನ ಪಲ್ಕೆ, ಕುಮಾರಿ ಶ್ರಾವ್ಯ ಗುತ್ತುಮನೆ, ಶ್ರೀಮತಿ ಸರಸ್ವತಿ ಮದ್ಮಲ್ಕಟ್ಟೆ, ಅಂಜನೆ ಶ್ರೀಮತಿ ಅಶ್ವಿನಿ ಕರಿಯನೆಲ. ಈ ನಾಟಕಗೂ ಇಂಪೈನ ಸಂಗೀತ ಕೊರಿಪಿನಾರು ಗಿರೀಶ್ ಕುಲಾಲ್ ವೇಣೂರು. ರಂಗ ಚವಡಿದ ಸ್ವರಬಕ್ಕ ಬಲ್ಪು ಶ್ರೀ ಧರ್ಮಶಾಸ್ತ್ರ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಉಜಿರೆ. ಮೋನಗ ಬಣ್ಣ ಅಂಚನೆ ರಂಗ ವಿನ್ಯಾಸ ಹೊಳ್ಳ ಆರ್ಟ್ಸ್ ಉಜಿರೆ. ಸಂಪೂರ್ಣ ಸಹಕಾರ ಗುರಿಕಾರ ಬಕ್ಕ ಸರ್ವ ಸದಸ್ಯರು ಶ್ರೀ ಬ್ರಹ್ಮ ಕಲಶೋತ್ಸವ ಸಮಿತಿ ಪಜಿರಡ್ಕ. ಸಹಕಾರ ಚಂದ್ರಹಾಸ ಆಚಾರ್ಯ ವೇಣೂರು, ಸತೀಶ್ ಆಚಾರ್ಯ ವೇಣೂರು, ನಾಗೇಶ್ ಬನದಬೈಲು, ವಿಠಲ್ ಸಾಲ್ಯಾನ್ ಮುಂಡಾಜೆ. ನಾಟಕ ರಚನೆ ಬಕ್ಕ ನಿರ್ದೇಶನ VN ಕುಲಾಲ್ ವೇಣೂರು. ಇತ್ತೆ ನಿಖಿಲ್ನ ನಿರೀಕ್ಷೆದ ತುಳು ನಾಟಕ ಸಂಬಂಧದಾಯಿ. ನಂಬಿಕೆ ದಾಂತಿನ ಸಂಬಂಧದಾಯೇ, ಕರುಣೆ ದಾಂತಿನ ಸಂಬಂಧದಾಯೇ, ಪ್ರೀತಿಯೇ ದಾಂತಿನ ಸಂಬಂಧದಾಯೇ, ಪಿಲೆನೆ ದಾಂತಿನ ಸಂಬಂಧದಾಯೇ. ಕೈ ನಿಲಿಕೆ ಇತ್ತಂಡ ಮಾತೆಲ್ಲ ಸಂಬಂಧದಕ್ಲೆ, ಕೈಕಾರು ಬೂರ್ನಾಗ ಏರಿಗ ಏರು ಸಂಬಂಧದಾಯೇ, 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 ಸಂಬಂಧದಾಯೇ. ಭೂಮಿ ಮಿತ್ತು ಮೂಲು ನಾಲು ದಿನೊತ್ತ ಬಾಳು ಪೊರ್ಲುಡೆ ಬದುಕುಂಡನೆ ಜೀವನ. ನ್ಯಾಯ ನೀತಿ ಮೂಲು ನರಮಾನ್ಯ ಬಾಳು, ಈ ಪ್ರೀತಿಗಾದ ಭೂಮಿ ಪಾವನ. ಕೈ ನಿಲಿಕೆ ಇತ್ತಂಡ ಮಾತೆಲ್ಲ ಸಂಬಂಧದಕ್ಲೆ, ಕೈಕಾರು ಬೂರ್ನಾಗ ಏರಿಗ ಏರು ಸಂಬಂಧದಾಯೇ, 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 ಸಂಬಂಧದಾಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ.
ಕೂರ್ದಿನ ಸರ್ವಧರ್ಮ ಕಲಾಭಿಮಾನಿ ಬಂಧುಲೇನು ಮೋತಿಗೆ ಎದುಕೊನು ಊರು ಪೂರ ಬೋಲ್ಪಾಡು ಮೋನೆ ದೆಕ್ಕದು ಬದಿಲ್ಲ ಜಾಲ ಜಾಲದು ದೆಪ್ಪಲ ಹೌದಾಯ ಮಾಮಣ್ಣ ಬದಿಲ್ಲ ಜಾಲದು ದೇ ಪರವಂತನ ಅವ್ವ ತೀರ್ದು ಬೋತಿನ ನಿನ್ನ ಕುಟುಂಬದಕ್ಲೇದು ಏನು ಕಕ್ಕೆಗೆ ಹಾ ಅಪ್ಪಗಂಡ ಕಕ್ಕೆಲ್ ಪೂರ ಇರ್ನ ಕುಟುಂಬದಕ್ಲೆ ಅದಕ್ಕೆ ಪ್ರಸಂಗ ಬೋತೇನು ಬಾರಿಜರು ಅಂಡಿ ಬೆಲೆ ಮಾಡ್ಕೊ ಕೋಪೋ ಮಾಮಣ್ಣ ಜಾಲದು ಬದಿಲ್ಲ ಜಾಲ ಪೇಪರ್ ಬಣ್ಣ ಇರತ್ತೆ ಎಗ್ಗದ ನೆನಪರೆ ಜಾಲಗ್ ತೇಪುನು ಬರ್ಪಿನ ಗಿರಾಕಿಲೆ ನಮಿತೆ ತೇಪುನಿ ಪಂತಜಿಯ ಮಾಮಣ್ಣ ಬಲಿ ತಪ್ಪಾನಿ ಪರಮೋಸ ಬಲಿ ಮಾಮಣ್ಣ ಎಂತಾಂದಿತ್ತೆ ಕಕ್ಕೆ ಕಕ್ಕೆ ಕಪ್ಪುವೆ ನನಗೆ ಕೆಂಪುದು ಅನ್ಬೇಕು ಎನ್ನಿದಾನೆ ಇತ್ತೆ ಸರಿ ಕಣ್ಣು ಕುಲ ತುಲೆ ಈ ಜನಲ್ಲ ಕಪ್ಪದ ಮಾಮಣ್ಣ ಎಂತ ತೇಟದ ಆಯ್ನದ್ದು ಕನೆ ಗೊತ್ತು ಈ ಜನಂದು ಆ ಕಪ್ಪದ ಅಂಗಿ ಪಾರ್ದೆಂದು ಗುರ್ತಾದಿದ್ದೆ
ಮಗಳಿನ ಆಪುನ ಮಗಳಿನ ಗಂಡನೇ ಒಬ್ಬನೇ ಆತಾಯ್ತು ಈಯರು ಎನ್ನ ಇಲ್ಲ ಮರ್ಮೈ ಈಯರು ಮಗಳೇನು ಕೊರ್ಪೆ 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 ಅಂದು ಸಂಬಳ ಕೊರಂದೆ ಏನನ್ನು ನಾಯಿ ಬೆಣ್ಪೈಲಕ ಬೆಣ್ಪ ಅಂದುಳ್ಳದು ಕಡೆದು ಮಗಳೇನು ಬೆಣಿ ಕೊರಂದೆ ಇದ್ದಾರಿಂದಾಂಡ ಇರೇನ ನಾಯಿ ಪತ್ತದ ಕೆರ್ದೆ போங்க பொண்ணு கொறுப்ப இம்பியாக்கு தயவுண்டா இம்பியாக்கு பொண்ணு கொறுப்புன்னு எத்துனா அக்குதுக்குள்ள சீதாராமண்ணா கொறுப்பே பொண்ணு ஆசேத்து அவ்வளோதாத்துடா பண்றஜாலாத பண்ணா கொறுப்பே அவ்வளோதாத்துடா அலக்கி கிருஷ்ண பண்ணா கொறுப்பே ಈ ಅಮ್ಮರ ಮರಲದ ಆ ಕಲ್ತಿನ ಪೊಣ್ಣಂತ ಆಯ ಕೊರಡಿಯೇ தாயவண்டா சம்பளதா தேக்கு பேனர ஜனபடன்று வேக அங்கு புட்டோ நிப்புவே ஐ பெந்தோ நிப்படு ಒಂಜತ್ತೆ ಒಂದು ದಿನ ನಿಕ್ಕೆ ಈ ಪ್ರಪಂಚದ ಬಲ್ಪು ತೂಪುನ ಭಾಗ್ಯ ಬರ್ಪುಣ ಮಗ ಒಂದು ಖಂಡಿತ ಬರ್ಪುಡು ಹಲೋ ಅಂದ ಪುಷ್ಪಗಾದರ್ನ ನಾನೇ ಕಾಸು ಬರ್ಪುಜೆಗೆನ ಆಯಾಗ ಕೊಡ್ತಿನ ವಾಯ್ದೆ ಕರಿದು పోతుండు ಎಲ್ಲ ಮೂಡಿ ಕೊಟ್ಟು ಕಂತು ನಡೆದುಂಬ ಕಾಸು ಕೊಡ್ಚೇಂಡ ఆయన బుడదిన కరిమణి కై పడడావు జాగ్రత్త ಬಾವ ಹುಟ್ಟು ಪುಲ್ಯಾನೇ ಕರಿಮಣಿಕ ಕೈ ಮಾಡುವೆ ಬಂದ್ಬರು ಒಂದು ಸರಿಯಾ ಬಾವ ఉందే బావా ఇత్తద కాలడు సరి తప్పుద సంగతి ఇచ్చి సీదొడుకెండ ఏర్ల కాసు కొర్పుజేరు అవే జబర్దస్తుడికెండ మాతెర్ల బక్కువేరు ಬಾವ ಬದುಕು ಭಾಗ್ಯ ಪಂಪಿನ ಕಂಡಿದೆ ಸಂಸಾರದ ಕಲಡ ಇಷ್ಟೋರ ಕಟ್ಟು ನಾವು ಸರಿಯತ್ತ ಬಾವ ಸರಿಯತ್ತ ఉందే బావా ఫైనాన్స్ ದ ವಿಚಾರಡು ಸಂಬಂಧ ಏಮನ್ಪುನ ಪ್ರಶ್ನೆನೇ ಇಚ್ಚಿ ಒಂದು ಪುರಾಣ ಪರ್ಸನಲ್ ವಿಷಯ ಇರೆಗ ಪುರ ಅರ್ಥ ಆಪುಜಿಂದು ಮಲ್ಲಜ್ಜಿ ಬಾವ ಈರ್ನ ಪರ್ಸನಲ್ ವಿಷಯಕ್ಕೆ ಯಾನು ಕೈ ಪಾಡ್ತಿ ಆಂಡ ಎನ್ನ ಮಗಳೇನ ಅಂದೇ ಗೊತ್ತುಂಡು ಈರೆನ ಮಗಲು ಪಂಡ ಎನ್ನ ತಂಗಡಿನ ಮಗಲು ಅಲೆನ ಕಣ್ಣು ಸಾರಿ ಮಲ್ಪಡು ಅವ್ಯಾತ ಅಂದು ಬಾವ ಅಪ್ಪದಾಂತಿನ ಬಾಲಿಗೆ ಹೊರ ಕಣ್ಣ ಬತ್ತನಿಂದ ಎಲ್ಗಾಂಡರ ಒರಿಯ ಪುಣ್ಯಾತ್ಮನ ಕೈಗೆ ಪಾಡ್ದು ಯಾನು ಕೊಲ್ಲುಡು ಕಣ್ಣು ಮುಚ್ಚುವೆ ಬಂದ ಒಂದೇ ಒಂದು ಆಸೆ ಬಾವ ಯಾವಲ ಪಾಡಿಯಡೆ ಯಾನು ಉಳ್ಳತ್ತ ಒಲೆ ಅಲೆನ ಬೇಲೆ ತುಲೆ
ರಾತ್ರೆಡು ಏನೇನು ಒಂದು ದಿನಲ ನೆಮ್ಮದಿ ಉಪ್ಪರ ಬಿಡ್ಪಿದಾರು ಯಾನ್ ದಾದ ನೇಮಲ್ತ ಪಪ್ಪ ಪಪ್ಪ ఆయన చూడేరగ దాదాపులో ఆయనాన్ని కల్పరగల బుడ్చారు ఇట్ట ಬೇಲೆ ಸೇರಿಯಲ್ಲ ಬುಡ್ಪುಜಾರು ಆಯ್ದಾನಿ ಎನ್ನ ಮಗೆ ಕೂರ್ದಿನ ಸರ್ವಧರ್ಮ ಕಲಾಭಿಮಾನಿ ಬಂಧು ಆಯಲೆನ್ನ ಮಗನೆ ಅಂಡ ಕಾರಗ ಪಾಟನೇನು ಓಲು ದೀವಡ ಅವಳ ದಿಂಡನೆ ಐಕ ಮರ್ಯಾದಿ ಜೀವನ್ ಇತ್ತೆ ಗೊತ್ತಾಂಡು ಜೀವನ್ ನಿನ್ಗೆ ಏತಂಡಲ ಯಾನು ದುಮ್ಮುದ ಬಿಡೋದಿನ ಮಗೆ ಅತ್ತ ಅಂಚದು ಕಿಶೋರ್ ಈದಾಲ ಬೇಜಾರು ಮನ್ಪಾಡ ಆರಣಿನ ನೆಂಚನ ಎನ್ನದಿಪ್ಪಾಡು ಆಂಡ ಯಾನದಾಲ ಎಣ್ಣಯ ಇಂದ ಒಂದು ಸತ್ಯ ನರಮನೆದು ಒಂದು ಬರ್ತದ ನುಪ್ಪಿದ್ದಿಂಡಲ ಬದುಕೋಲಿ ಆಂಡ ಮನಸ್ಸದು ಶಾಂತಿ ನೆಮ್ಮದಿದ ಅಂತೆ ಬದುಕ್ಯಾರ ಸಾಧ್ಯ ಇದ್ದು ಜೀವನ್ ಅಂಚಂಡ ಈ ಇಲ್ಲು ಬಿಡ್ದು ಪೋಪ ನಂಬೆ ಹೋಂಬೆ ಪೋ ನಿಕ್ಕಾದು ಬಾಕಿಲು ದತ್ತದುಂಡು ಒಪ್ಪ ಕಿಶೋರ್ ನಿಲ್ಲು ಬಿಟ್ಟು ವಾರ ಯಾನ್ ಬುಡಾಯ ದಾಯಂದ ಬಂಡ ಆಯಲ ಎನ್ನೆಲ್ಲ ಕೊನೆ ಈನ ನೆತ್ತೆರ್ ಪಟ್ಟೊಂದು ಪುಟ್ಟಿನಾಯಿ ಆಯಲ ನೆತ್ತೆರ್ ಸಂಬಂಧದಾಯಿ ಬಲ ಕಿಶೋರ್ ದಾದಾಪುನೊಂದು ಯಾಲ್ನ ತುಪ್ಪೆ ಹೋಂಬೆ ಪೋ ನಿಕ್ಲಿನ ನೆತ್ತೆರ ಸಂಬಂಧನು ಎಂಚ ಕಡಿಪಡೊಂದು ಈ ಪುಷ್ಪ ಗೊತ್ತುಂಡು பொண்ணு கொஞ்சம் தாந்தின இல்ல மசனದ ಲೆಕ್ಕನೆ ಹೆಚ್ಚಿನ ಪ್ರಾಯಗೋಯ್ತನ ಮಗೆ ಇಲ್ಲುದಲೈ ಮಠ ಮರಕನ್ನ ಮೂಲೊಂದೆ ಅಮ್ಮೆ ನೀರು ತುಂಬಂದುಲ್ಲೆ ಓಡ ಇಂಚಿದನಲ್ಲ ಜೋಕುಲು ಇತ್ತಿನ ತಾಂಡೆ ಸೈತನ ತಾಂಡೆ ಓ ಪುರುಷ ನಲ್ಲಿಡು ನೀರು ಬರದುಂಡು ನಾಲ್ಕು ಗಂಟೆ ನೀರು ಬಿಟ್ರೆ ಪೂಜ ಓ ಪುರುಷ ದಾದಿ ಅಮ್ಮೇಲೆ ಪುಟ್ಟು ಪುಲ್ಯಣ್ಣಗನೆ ಗೋಣ ಕಂಚಿ ಕರೆಯಲಿಕ್ಕೆ ಕರೆ ಬರತ್ತ ದಾದಂಡೆ ಅದುಮೆ ವರ್ಮ ಗಂಟೆ ಮುಟ್ಟ ಜಪ್ಪು ಬತ್ತ ಒರ್ತುಗು ಸರಿಯಾದ ನಿಂಗರ ಬಸ್ವ ಬೇಲೇರು ಮಲ್ಪೆಂದೆ ನಿನ್ನ ಅಮ್ಮೆ ಅಲ್ಪೇನ ಅವೇ ಅಮ್ಮೆರೆ ಮಲ್ಪೇರಂದು ಜೊತೊಂದುನ ಇಜಿನ ಮಲ್ ఏ పండ రంగోలిగా పాడున ಒಂಜಿ ಚುಕ್ಕಿ ತತ್ತಿಂಡಲ ಆ ರಂಗೋಲಿ ಪೂರ ಹಾಳಾಪುಂಡಿಗೆ ಅಂಚೆನಿ ನರಮಣಿ ದೀಪುನ ಒಂಜಿ ಪಚ್ಚೆ ತತ್ತಿಂಡಲ ಆಯನ ಜೀವನ ಪೂರ ಹಾಳಾಪುಂಡು ಅಂಚ ತೆರಿನಕಲು ಪಂತೇರು ಪುಡ್ಸೆನ ఇది ಬೇಜಾರ್ ಮಲ್ ಕೊಡ್ಸೇವೆ పండి లెక్క నిక్కడ పాతర్ నేను మాము మినితుండ ఎన్నటూ నిక్లేగ్ల నెరవేరు యాను పోపే ఆవావ్ అన్న ಕೆಂಟಣ ಬೇಲೆನ ಪಾತಾರ ಬೆತ್ತಾಗ ದೊಣ್ಣದ ಬೆಟ್ಟು ಬುದ್ಧಿವಂತಾಗ ಪಾತರದ ಬೆಟ್ಟು ಹಾಲು
ಪೂರ ನಿನ್ನ ಪೊಪ್ಪಗೆ ಬರೆದು ಕೊರಿಯೆ ಅಂಚಿನ ರೂಪ ಎನ್ನ ಉಡೇ ದಿನ ಬುಕ್ಕ ಎನ್ನ ಪೂರ ಬದುಕಿನ ಕೊಂದಲ ಎನ್ನ ಬಾಳದ ಕಣ್ಣೆ ಸರಿಯಾಪುಣ ಪಂಪಿನ ನಿಜ ಎಂಕು ಗೊತ್ತಾಪಿದಿ ಖಂಡಿತ ಸರಿ ಆಪಿದಿ ಜೀವನ ಮಾಮಣ್ಣ ದಾಯಿ ಬೇಜಾರು ಮಾಡ್ತನಾರು ಈರ್ನ ಆಸೆನು ಆ ಸದಾಶಿವ ದೇವರು ನಡಪಾದ ಕೊರುವೆರು ಮಾಮಣ್ಣ ಮಾಮಣ್ಣ ಎಂಕಲ ಒಂಜಿ ಆಸೆ ಉಂಡು ಅಂಜಲ್ ಸರಿಯಾದ ಡಾಕ್ಟರ ತೋಜಾದು ಅಲೆನ ಕತ್ತಲೆ ಚಿಂಜಿನ ಬದುಕುಗು ಕೊಲ್ಲದ ಬೊಪ್ಪುಳು ಕೊರ್ಪಾಡುಂದು ಅಂಚಾದ ಯಾನು ಪೋಂದುಲ್ಲ ಮಾಮಣ್ಣ ಅಂದ ಮಗ ಹೊರ ಊರಿಗೂ ಪೋಯಿ ಬುಕ್ಕ ಕೈಟು ನಾಳೆ ಕಾಸ ಆನಂದ ಎಂಕಲ್ ನಾನು ನೆನಪಾಂಡಲ ಒರಿವ ಮಾಮಣ್ಣ ಈರುದಾನ ಕೋಡ್ಯಾಡೆ ಎಲ್ಲ ಈ ಶರೀರೋಡ ಉಸಿರು ಇಪ್ಪುನೆಟ ಹೆಚ್ಚಿನ ಮಲ್ಲಾದಿಗೆ ಬತ್ತುಂಡಲ ಈರೆನ ಕಿಶೋರ್ಡ ಅಂಜನ ಅಂಜಲಿನ ಏಪಲ ಮದಪ್ಪಯ ಒಂದು ಸತ್ಯ ಜೀವನ್ ಈ ಮದಪ್ಪಯ ಪಂಪುನ ವಿಶ್ವಾಸ ಎಂಕ್ಲೆಗುಂಡು ಆಂಡ ಪೊಪ್ಪನ ಎದುರುಡು ದಿನ ಎಂಟು ದೆಪ್ಪುನಂದೆ ಅಲದನೆ ಆಪುದಿ ಕಿಶೋರ್ ಎನ್ನ ಪೊಪ್ಪ ಎಂಚಿನ ಕಷ್ಟ ಕೊರ್ನಲ ಐನು ಸಹಿಸೊಂದು ಈ ಬದುಕೋಡು ಈ ಮಾಮಣ್ಣನ ಅಂಜಾಲಿನ ಅಂಚನ ಇಲ್ಲನ್ನ ಎಂಕು ಬೋಡಾದು ಮುಟ್ಟು ಪೋಪುಜಿಂದು ಈ ಕೈ ತಟ್ಟಿದ ಬಾಸೆ ಕೊರಡು ಕೊರ್ಪನ ಜೀವನ್ ಏನನು ಮಲ್ಲ ಉರುಳು ಸುತ್ತದ ಪಾಡ್ಯ ಜೀವನ್ ಮಲ್ಲೆತ್ತು ಎನ್ನ ಜೀವನ ಆಲಾಂಡಲ ಮಲ್ಲೆತ್ತು ಜೀವನ್ ಆಂಡ ಮಾಮನ್ನನು ನಿನನು ಅಂಜನೆ ಅಂಜಲಿನ ಬಿದ್ದು ದೂರ ಪೋಪುಜಿ ನಮ್ಮ ನಡು ಟುಪ್ಪುನ ಈ ಸಂಬಂಧ ಕಡಿಯಂದ ಸಂಬಂಧ ಅದು ಒಂದು ಸತ್ಯ రంగుడు మెనుకున నికలమో పొరులుద రంగు సంబంధదాయే 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 ಇದ್ದೆ ನಮ್ಮ ಹೋಟೆಲ್ಗೆ ದಾನೆ ಬ್ಯಾರ ಕಡಿಮೆ వాళ్ళు ಹಸಿದಾರನ ಹೋಟೆಲ್ ನೆಟ್ಟದಿಲ್ಲ ಹೆಚ್ಚ ಚಾರ್ಮುರಿ ಹೋಗ್ಬಿಡುದು ಚಿಕ್ಕ ಹೊಟ್ಟೆ ಹೋಗುದು ಅದುರಂದೆ ಏಪಲ ಉದುರುಜಿ ಮಾಮಣ್ಣ ಬೇರೆ ಬರೋಣ ನಮ್ಮಡ ಮಾಲ್ಲ ಸರಿ ಬೋಡಕ್ಕೆ ಹೋಟೆಲ್ದ ಬುದನೆಂತ ನಮ್ಮಣ್ಣ ಬಂಜಾರ ಹೋಟೆಲ್ದ ಬುದನತೆ ಕೊರ್ಪಿನ ಮಾತ್ರ ಅರ್ಧನೆ ಪ್ಲೇಟ್ ಇಡು ರೇಟ್ ಮಾತ್ರ ಇರ್ನ ಉಜಿರ ಬೆಳ್ತಂಗಿದ್ಲ ಜಾಸ್ತಿ ತಾಯಿ ಬರ್ಪೆರಿಡೆಗೆ ನಮಗೆ ಬಂದಿಗೆ ಬಂಜಾರ ಕೊರ್ರ ನಮ್ಮ ಮಿಲ್ಲತ್ತು இந்த ಹೋಟೆಲ್ ಬೈಯಾಗ ಆ ಸೋಮನಾಥ ನನ್ನ ಅಂಗಡಿದ ಬಿಲ್ಲಿದು ನನಗೆ ಗ್ಯಾಪದು ಇರ್ಕೊಂಡು ಗೊತ್ತುಂಟ ಮಾಮಣ್ಣ ಬೇರೆ ಆವಡಂಡ ನಮ್ಮಡ ಮಾಲ್ನ ಸರಿ ಕೊಡತ್ತೆ ನಮ್ಮ ಹೋಟೆಲ್ ಏಪಲ ಮಾಲ ಸರಿ ಉಂಡ ಮಾಮಣ್ಣ ಒಂಜಿ ದಿನಂಡಲ ಇರು ಪ್ರೆಸ್ ಹಾಕಿ ತಿಂಡಿ ಕೊಡ್ತಾರ ಕೋಡೆದವ ಇನಿ ಎಲ್ಲ ಇನ್ನಿತಾವ ಎಲ್ಲದವ ಎಳಂಜಿ ಬರ್ಪುಣ ಬುಕ್ ದಾಯಿ ಕರ್ಪೇರು ಮಾಮಣ್ಣ ನಮ್ಮನ್ನು ಅಜ್ಜತ್ರೆ ಮನುಷ್ಯ ಮನೆ ಬರ್ಪುಣಕ್ಲ ಬರ ಅವ ಮಾತ ಬರ್ತಿ ಎಲ್ಲೆಡ್ದು ಪೂರ ಪ್ರೆಸ್ ಪೂರ ಚೇಂಜ್ ಎಂಚಿನ ಪ್ರೆಸ್ ಚೇಂಜ್ ಮಾಮಣ್ಣ ತುಂಬು ನಮ್ಮಣ್ಣ ಆ ಚಾದ ತಪಾಲೆಲ್ಲ ಆ ಬಣ್ಣಲಡಿತನ ಎಣ್ಣೆಲ್ಲ ತುಂಬು ಚೇಂಜ್ ಮಾಡ್ಕೊಡು ಮಾರಲಿ ಒತ್ತಡು ಕಡಾಯ್ದ ಎಣ್ಣೆ ಅದು ಚೇಂಜ್ ಆತ್ಮೆ ಕೋಡೆ ಮುರಾನಿ ಏನು ಗುಟ್ನೆಣ್ಣ ಅಲ್ಲಿ ಗುಚ್ಚೆ ಮಾರಲಿ ಒತ್ತಡು ಕಡಾಯ್ದ ಎಣ್ಣೆ ಗುಚ್ಚೆ ಮಾಮಣ್ಣ ಆ ಎಣ್ಣೆನು ತೂಂಡ ಆ ಪಕ್ಕ ಸೂಗೋರ್ಪಣ ಮಟ್ಟು ವಾಯ್ಲು ತಲೆಕೊಂಡು ಅನ್ನು ತೂಣಗನೆ ಜನಕ್ಕಳು ಏರ್ಲತ್ತಿನ ಏರು ದಮ್ಮೆ ಮೀಟರ್ಗೆ 300 ರೂಪಾಯಿ ಉಂಡು ಮಾರಾಯ ಆ ಎಣ್ಣೆನು ಗುಚ್ಚೆ ಮಾರಲಿ ಒತ್ತಡು ದಾನೆ ಮಾಮಣ್ಣ ಈರ್ನ ದಸಕ್ಕೆ ಇನಿ ಆ ಪುಟ್ಟ ಆಫೀಸರ್ ಮೇಲೆ ಬರ್ಪೆದಾರ್ನಾಂಡ ಆ ಪಾತ್ರ ಕೂಡ ಜಾಲ್ ನಿಂತಿದ್ವು ಎಲ್ಲೆಡ್ದಕ್ಕ ಪೂರ ಚೇಂಜ್
పెదమ్ము దాని పెదమ్ము వచ్చేరుకో ఒక ఎంచిన మామ నాన్న తిగలేద కట్టన ఆలేక అమ్మేనే బోడిಗೆ ಅಪ್ಪೆ ಈಗ ದಾದ ಬೋಡಬ್ಬ ಎಂಕ ಅಮ್ಮೇನೆ ಬೋಡು ಎಂಚಿ ಬರ್ಲಿಕ್ಕೆ ರಕ್ಕಿಯ ಈಗೇನ್ ಬೇಕು ಸ ಸುಂದರಾಂಗಿ ನಿನಗೆ ಏನು ಬೇಕು ಅಮ್ಮೆ ಬೇಕು ಮಾಮಣ್ಣ ದಾನೆ ಆಲೆಗ ಅಮ್ಮೆನೆ ಬೋಡಿಗೆ ಈರಂತು ಮುಲ್ಪ ಉಳ್ಳಾರತ್ತ ಈರೇನೆ ಅಮ್ಮೆ ಅಂದರ ಪಣಲ್ಯ ಓ ಮರಲ ಈತ್ತಿನಕ್ಕೆ ಪೂರ ಅಮ್ಮೆ ಯಾರ ಬೋಡ ಯಾವ ಓಯ್ಕೆ ಒಂಜಿತ್ತಿನವೇ ಯಾರು ಆತದೆ ಅಂದಪ್ಪೆ ನಿನ್ನ ಅಪ್ಪೆ ಅಮ್ಮೆ ಏಪ ತಪ್ಪದೇರಪ್ಪ ಅಮ್ಮೆ ಓಡೆ ಹೋತೆ ಪೊಲೀಸ್ ಕಂಪ್ಲೇಂಟ್ ಮಿನಿ ಕೊಡ್ತಾನ ಎಲ್ಲ ಅಮ್ಮೆ ನೀರತ್ತು ಗಾನನ ಗುಡ್ಡ ದಿಕ್ಕಿಜ ಓ ಕುದುರೆ ಇಯ್ಯದೆ ನವ್ವೆ ಎನ್ನ ಮಗಲು ಚಾಯ ಮಾಮಣ್ಣ ಈರಿನ ಮಗಲು ಛಾಯ ಮಾಮಣ್ಣ ಈರು ತರ್ಕೊಳ್ಳೇಕೊಂಡ ಯಾನವರ ತರ್ ಮಾಡಪ್ಪೆ ನಾನು ಪಾಲೇನೇನ ಅದು ಮಲ್ಲ ಕಲಿತೆ ಗೊತ್ತದ ಕರ್ಕೊಂಡೋಗಿ ಕಲ್ ಹೋಗಬೇಡ ಅಪ್ಪೆ ಚಾಯ ಉಲಾಯ್ಬೋದು ಕೈ ಕಾಲು ತೆಕ್ಕದು ಮಲ್ಲ ಮಗ ಏನ್ ಚಾ ಮಾಡ್ತಿಪ್ಪ ಪಪ್ಪ ಛಾಯ ಆರು ಪಂಡರ್ ಪಂಡದು ಈ ಉಳಾಯಿಬೋದು ಅಂಗಿಗುಂಡು ಮಾತದು ಬೇತ ಪಾಡೊಂದು ಬಲ ನನ್ನ ಅಂಚನೆ ಬರತ್ತಿ ಓ ಹಣೆ ಬರಗೆಟ್ಲೆ ಆ ತಾಲೆಗಳ ಗೊತ್ತಿಪ್ಪು ತಾನೆ ಹೋಮೆ ಅಲ್ಲಿ ನೀರು ಗುರ್ದುವಾರ್ದತ್ತ ಒಡೆ ಮಲ್ಪರ ಕಡೆಯರನ್ನು ಪೋ ಈರೆಗೆ ಸಣ್ಣ ಮಾಮ ಮಾಮಣ್ಣ ಅವಳೊಂಜಿ ಉಜಿರಾಗ ಹೋತು ಒಂಜಿ ಗೆಲಂಡಾರು ಕೊಣತ್ತುನ ಐಕ ಅರಿ ಬಾರ್ದು ಬುಂಡ ಅವ್ ಗಡ 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 ಕಡೆ ಪುಡು ಪೋ ಇತ್ತ ಕಡೆವು ಗ್ರೈಂಡರ್ ಒಂದು ಕೊರ್ಪೆ ಬೇಕು ವಾ ಒಂಜಿ ಜನ ನಂಬೇಕು ಎನ್ನ ಮೊದಲು ಬತ್ತನ ಕೊಲ್ಸು ಬಾರಿ ಅಡ್ಡೇನು ಬೀರ ಹೊಸ ಗಿರಾಕಿ ಬತ್ತೊಂದಿಲ್ಲೇನು ದಾದ ಓಡಲ್ಲ ಎಂಜಿನ ಕೊರಡು ಎಂಕ ಒಂಜಿ ಗ್ಲಾಸ್ ಶುದ್ಧ ನೀರು ಕೊರ್ಲೆ ಶುದ್ಧ ನೀರ ಬಂದಾದಿ ಶುದ್ಧ ನೀರಿಗೆ ದೇವಸ್ಥಾನ ಓಡತ್ತೆ ಮುಲ್ ಪಂಚಾಯತ್ ನಲ್ಲಿದ ನೀರು ನಾವಾ ಅಚ್ಚ ಅಚ್ಚ ಅವೇ ಕೊರ್ಲೆ ಎನ್ನ ಬುದಾರ ಹಚ್ಚತ್ತೆ ಎನ್ನ ಬುದಾರ ಜಾರಪ್ಪೆ ಓ ಇರು ಜಾರಪ್ಪಣ್ಣೆ ಅತ್ತ ಇರು ನಾನಲ್ಲ ಉಲ್ಲಾರ ಮಾರ್ರೆ ನಾನೇ ಸಾಹಿತ್ಯ ಮಾಡೋದಿಗ್ರೆ ಐತಾರ ಅಂಚತ್ತಿ ಗರಮ್ಮ ಹೊಡ್ಚಿ ನಾನಲ್ಲ ಉಲ್ಲಾರ ಪಂಡ ಮೂಲೆ ಉಲ್ಲಾರ ಅಂತ ಕೇಳಿನ ಅಂದಾಗ ಈರೆಗೆ ಎನ್ನ ಬುದಾರ ಗೊತ್ತು ಈರೇರು ಯಾನ ಏನ್ ತಾರಾತಿ ಐತಿ ವಾಮನ್ಯರ್ ನಮಗೆ ವಾಸ್ತವಮನು ನಮಗೆ ಅಂದು ಓ ತಾರು ತಾನೆಂಬೆ ಈ ನೆಟ ಓಡೆ ಬೋದಿತ್ತ ಮಾರ ಅಂದ ಯಾರು ಉಲ್ಲೇರೈತೆ ಕೈಚಂದೆ ಉಲ್ಲೇರು ಆಂಡ ತಾನೆ ಈ ಇಲ್ಲು ಬುಲ್ದಾಡ್ ಕೊಯ್ನೆಡ್ ಮುಕ್ಕ ಆರೆಗೆ ದಾಯ್ತ ಪಾತೇರ್ ಬೇರ್ ನಂದು ಕೊಟ್ಟಾರೆ ಮಂಡೆ ವೆಚ್ಚಡುಲೇರು ಅಯ್ಯೋ ಎಲ್ಲ ಅಮ್ಮೆರಿಗೆ ದಾನೆ ಅಂಡಿಯೇ ದಾಯ್ತ ಪಡ್ಪುನ ತಾರು ಐವರ ಪಾತೇರ್ನ ದಾಯ್ತ ಅದು ವೆಜ್ಜಿ ಒಟ್ಟಾರೆ ಮರಲೇರು ಲೆಕ್ಕ ಉಲ್ಲೆ ಅಪ್ಪಗಂಡ ಆರು ಇತ್ತೆ ಓಲುಳ್ಳೇರು ರೋಲ್ ಓದಿಡ್ತಾವ ಎದುರ್ದ ಇಲ್ಲಿ ಅವಲೇ ಇರ್ಲಿ ಓ ಲೆಪ್ಪು ಜಾಗೃತಿ ಲೆಪ್ಪು ಆವ್ ಇರೆಗೆ ಮಸ್ತ್ ಥ್ಯಾಂಕ್ಸ್ ಓ ಅಂಬರ ಬರಲ್ಲ ನನ್ನ ಧರ್ಮಕ್ಕೆ ಇರ್ತಾನೆ ಐಕೆ ನೀನು ಅಮ್ಮಗೆ ಮರಲು ಅಮ್ಮಯ್ಯನ ಕಡೆ ಪೇರು ಕೊಂಡ್ರು ಕೊಟ್ರ ಅಂತ ಪೇರ್ಲೆ ತಿಂದಿಲ್ಲ ಗಾಲಿ ಜಾರಪ್ಪ ವೆಲೆ ಜಾರಿ ವಾಮನಣ್ಣ ಓ ವಾಮನ
ಬಣ್ಣದಾಲ ಆವಡ್ಚಿ ಅಂಡ ವಾಮನನ್ನೇ ಮಾತ್ರ ಸಂಬಂಧದಾರು ವಾಮನೆ ವಾಮನೆ ದಾನೆ ಓಡು ಬೇತೆ ದಾಲಜ್ಜಿ ಎನ್ನ ಅಪ್ಪನ ಕಂಡನೆ ಬಂಡ ಅಮ್ಮೇರು ತುಕವರ ಕಣ್ಣುದ ಗ್ಲಾಸ್ ದಪ್ಪುದುಕ ಓಲ್ಲ ಉಡ್ಡಿ ಮಗ ಇಯ್ಯನಂಬೆ ತಾರು ಆನೆಯನ್ನ ಕೆಬಿತ ಒಂಟಿ ಲಕ್ಕದು ಬಲ್ತಿನಾಯೇ ಇಯ್ಯನ ಅಂದ ಮೇರೆ ಒಂಟಿ ಮಾರ್ದು ಕಂಟ್ರಿ ಬರಿಯತ ಓ ಅಲ್ಲ ಉಲಾಯಿ ಮಲ್ಲ ಕಡಪ ಕಲ್ಲುಂಡು ಐಲ ಮಾರ್ದು ನಿನ್ನ ತಿಗಲಿಗೆ ದಿವನು ಅಂದ ಮೇರೆ ಯಾನೆ ತಾರಣಾತಿ ಅಂಡ ಒಟ್ಟಿದ ಸುದ್ದಿ ಮಾತ್ರ ದೆಪ್ಪೊಡ್ಚಿ ದಾಯದಪ್ಪರ ಬಲ್ಲಿ ಕಂಡದು ಕೊನರ ತೀರುಂಡು ಕೇನರ ಬಲ್ಯ ಒಂಟಿ ಒಲುಂಡು ಆಮೇಲೆ ಮಂಡೆ ಬೆಚ್ಚೋದು ಒಂಟಿ ಮಾರ್ದು ಕಂಟಿ ಮಲ್ಪರ ಕೊರ್ತೆ ನನದಾದ ಲಕ್ಕದ ಬಲಿಪರಂಡು ಈ ತಾರಣತೆ ದುಂಬುದ ತಾರು ಹತ್ತದ ಮೇರೆ ಇತ್ತೆ ಬಾರಿ ಮಲ್ಲ ಬೇಲೆಂಡು ಕೈ ನೀರಿಗೆ ಕಾಸುಂಡು ಪೂರ ಉಂಡೆ ಮೇರೆ ಆತ ಮಲ್ಲ ಬೇಲೆ ದಾದಂಬೆ ಹವ್ವ ಈರಾದ ಕೇನರ ಬಲ್ಲಿ ಯಾನಾದ ಖನರ ಬಲ್ಲಿ ಹೌ ಸಸ್ಪೆನ್ಸ್ ಎಂಚ ಸಸ್ಪೆನ್ಸ್ ನಿನ್ನ ತಿಗಲದ ಕಟ್ಟ ಎನ್ನ ಈ ಮೂತಿ ಸೆನ್ಸು ಜಾಗನ ಈ ಅಡಾವದಿ ಜಡ ಯಾವು ವಿಷಯನೇ ಬರಂದು ಆಂಡಲ ಆಸಗ ಮೋನೆಜ್ಜಿ ಪನ್ಪುನನು ಮದಪರ ಬಲ್ಲಿ ಈರೆಗ ಎನ್ನ ಮಿತ್ತು ಮಸ್ತ್ ವಿಶ್ವಾಸ ಇಪ್ಪು ಆಂಡ ವಾರಗು ಒರಾಂಡಲ ಬತ್ತದ ಲೆಕ್ಕ ಪತ್ರ ತೂವಡು ದಾಯಂದು ಪಂಡ ಪಾಲುದ ಬದುಕು ಏಪಲ ಹಾಳಿಗೆ ಐಕ್ದಾಯ ಪೋಡಿವ ವರದ ಎನ್ನ ನಿನ್ನ ನಡುಟು ವಾ ಮನಸ್ತಾಪಲ ಬರಂದು ಎನ್ನ ಒರಿ ದೋಸ್ತಿ ಬಸ್ಸು ಪಾಡುವೆಗೆ ಅಂಚ 15 ಲಕ್ಷ ಕೇನೊಂದುಲ್ಲೆ ಎಂಚ 15 ಲಕ್ಷ ಕೊರ್ಪಿನ ಮಲ್ಲತ್ತು ಆಂಡ ಅವೇನು ಪಿರ ಕಟ್ಟಂದ ಕುಲ್ಲೇಂಡ ಅವೇನು ವಸೂಲು ಮನ್ಪುನ ತಾಕತ್ಲ ನಮ್ಮಡ ಬಂಡು ಕಟ್ಟಿ ಜೆಂಡ ಬಸ್ಸುನು ಸೀಸು ಮಲ್ತದು ಫೈನಾನ್ಸ್ ಎದುರು ಉಂತವೆ ಆಂಡ ಇತ್ತೆ ಬೈದಿನ ಪಾರ್ಟಿ ಎಂಕು ಗೊತ್ತಿತ್ತು ನಾವು ನಿನ್ನ ವಿಶ್ವಾಸ ಎಂಕುಂಡು ಎನ್ನ ಭಾವನ ಜಾಗ ಮಾಡ್ದಿನ ಕಾಸು ಡ್ರಾ ಮಲ್ತು ಕೊರ್ಪೆ ಅವೇನು ಪಾರ್ಟಿ ಕೊರು ಆವ್ ಪುಷ್ಪಣ್ಣ
ಪುಷ್ಪಣ್ಣ ಪಂಡಿಲಕಣ್ಣ ಈರನ ಮಲ್ಲಮ್ಮಗೆ ಕಿಶೋರು ದಾದ ಮಲ್ಪುವೆ ఆయన ಬಗ್ಗೆ ಆಲೋಚನೆ ಮಲ್ಪಂದಿಲ್ಲ ವರದ ఆయనತ್ತ ಎಂಚಾಂಡಲ ಇಲ್ಲದು ಬಿದೆ ಪಾಡೋದು ಲಯನ್ ನೋಡೋದಿಲ್ಲ ಆಯನ ಇಲ್ಲಾರ್ದು ಬಿದೆ ಪಾಡುನ ಆಲೋಚನೆ ಮಲ್ತಾರ್ಲ ಈರೆಗ್ ಆಪತ್ತು ಜಾಸ್ತಿ ಒಂಜಿ ವೇಳೆ ಈರು ತಿರ್ಗದ ಉಂತ್ಯಾರ್ಲ ಆಸ್ತಿದ ಅರ್ಧ ಪಾಲು ಆಯಗ್ಲ ಕೊರಡಾವು ಅಂಚಾಂಡ ಯಾನ ದಾದ ಮನ್ ಕೊಡ್ಬಾನ ఆయన మనసుకు ಬೇನೆ ಆಪಿನಂಚಿನ ಘಟನೆನು ತಯಾರು ಮಲ್ಪಡು ಅವೇತು ಬುಕ್ಕ ఆయన ಇಲ್ಲಾರ್ದು ಬಿದೈ ಪಾಡೋಡು ದಿಂಚಿ ಆಯಾದೇ ಪೋಪೆ ಅಂಚ ಈರು ಯಾನು ಪಂಡಿ ಲೆಕ್ಕ ಕೇನೊಡು ಈ ಬೇಲೆ ಈ ಮಲ್ಪ ಪನ್ಪುನ ನಂಬಿಕೆ ಅಂದ್ಕೊಂಡು ಇತ್ತೆ ಯಾನು ದಾದ ಮನ್ ಕೊಡ್ಬಾನ ఆయన ಮಿತ್ತು ಕಣಿಕಾರ ಇತ್ತಿ ಲೆಕ್ಕ ನಾಟಕ ಮಲ್ಪಡು ಆಯಗ ನಮ್ಮನ ಫೈನಾನ್ಸ್ದ ಮ್ಯಾನೇಜರ್ ಬೇಲೆನು ಕೊರಡು ಸಾಧ್ಯ ಇಜ್ಜಿ ಒಂದು ಏಪಗಳ ಸಾಧ್ಯ ಇಜ್ಜಿ ಈ ಪುಷ್ಪೆ ಹೊರೆ ಇರುತ್ತ ಬೆರಿ ಪೂಜಿನ ಏಪಲಾಗ್ತು ಅಂಗಾರ್ದ ಬಿಸ ತಿಂದು ಮಟ್ಟಂಡು ಕಟ್ಟನಾಯ ಅಲ್ಪೆ ಒಂದು ಸಾಧ್ಯನೇ ಇಜ್ಜಿ ನಮ್ಮ ಬೇಲೆ ಆವಡದ ಬಾಯ್ಡು ಬಣ್ಣ ಕೈಟು ಸುಣ್ಣ ಪತ್ತನ ಬೇಲೆ ಮಲ್ಪಡು ವರದ ಈ ಬೇಲೆ ನಿನ್ನ ಕೈಟ ಆಪುನಂಡ ಎನ್ನ ಒಪ್ಪಿಗೆನೆ ಅಪ್ಪಗಂಡ ಎಲ್ಲೆರ್ದೆ ಕಿಶೋರು ನಮ್ಮನ ಫೈನಾನ್ಸ್ದ ಮ್ಯಾನೇಜರ್ ಕಾಣದೆ ಮಂಡಡಿ ಅಕಲ್ದಂತೆ ಬೇಲೆ ಮನ್ಪರಬಲ್ಲಿ ಕಣ್ಣು ಮುಚ್ಚೊಂದು ಬರ್ಪುನತ್ತಿದೆ ಕಣ್ಣು ಬುಳದು ಬರಡು ತಪ್ಪಾಡು ಮಾಮಣ್ಣ ಕಾರು ಸುಟ್ಟದು ಮಾಮಣ್ಣ ತಪ್ಪಾಡಣ್ಣ ಪರಮಾತ್ಮನರ ಮಾಪಿ ಉಂಡುಗೆ ಅಂಚಿನಲ್ಪ ಈರನ ತಂಗಡಿನ ಮಗಲೆಗು ಪಾಪಿ ಇಜ್ಜ ಭಾವ ತಪ್ಪು ಈರನತ್ತು ಭಾವ ತಪ್ಪು ಎನ್ನ ಬಾಲದ ಕಣ್ಣು ಸರಿಯಾವಡು ಪಂಡದು ಎನ್ನ ಆಸ್ತಿ ಬದುಕಿನ ಪೂರ ಈರೆಗೆ ಮಾರ್ದು ಈರ್ನ ಇಲ್ಲಲಿ ಯಾನು ಗುಲಾಮೆ ಆದು ಬದುಕಿಯೇ ಯಾನು ಮರ್ತಿನ ತಪ್ಪು ಭಾವ ಆಂಡಿಯೇ ಈರು ಸಂಬಂಧದಾರು ಪಂಡದು ಸಂಬಂಧಗೂ ಬೆಲೆ ಕೊರಿಯ ಇತ್ತ ಎಂಟು ಗೊತ್ತಾಂಡು ಈ ಸಂಬಂಧ ದಾಯ ಪಂಡದು ತಪ್ಪಂಡು ಎನ್ನ ತಪ್ಪಂಡು ಐಕದ ಈತ ಮಾತ ಪಾತೆರ ಯಾಂದಾನೆ ನಿಕ್ಲ ಆಲನ ಮದತ ಕೊಲ್ದುಜಿ ಇತ್ತೆ ನಿಕ್ಲು ಬರ ತುಂಬು ವರತಡ ಆಲನ ಕನ್ನದ ವಿಷಯನೇ ಪಾತೆರೊಂದಿತ್ತೆ ಅಂದ ಆನಂದಣ್ಣ ಪುಷ್ಪಣ್ಣ ಅಂಜಲಿನ ಕಣ್ಣದ ವಿಷಯನು ಏಪಲ ಪಣವಂದಿಪ್ಪೇರು ಈರು ಬೇಜಾರು ಮಲ್ಪೊಡ್ಚಿ ಆಲೆಗ ಐನಾತ್ ದೇವೇರು ಬೇಗ ದೃಷ್ಟಿ ಕೊರುವೆರು ಕೋಲೆ ಆಲೆ ಲೆತ್ತೊಂದು ಕೋಲೆ ಭಾವ ಈತ ಮನಸ್ಸು ತೆರಿಯಂದೆ ಯಾನು ತಪ್ಪುದಾಲ ಪಾತೆರ್ದಿದ್ದಂಡ ಎನ್ನ ಕ್ಷಮಿ ಕೂಡೆ ಈರು ಪಾತೆರಡು ತಪ್ಪುದಾದಂಡು ಈರೆನ್ನ ಸಂಬಂಧದಾರು ಕೊಲೆ ಭಾವ 10 ನಿಮಿಷ ಈರೆಗೊಂದಿ ಗುಡ್ ನ್ಯೂಸ್ ಉಂಡು ಕಿಶೋರು ಎಲ್ಲರದೇನ ಫೈನಾನ್ಸ್ ಮ್ಯಾನೇಜರ್ ಅದು ಬೇಲೆ ಪೌರವಲ್ಲೇ ಒಂದು ಸತ್ಯನೇ ಭಾವ ಆಯರ ಇಲ್ಲಲ್ಲಿ ಕೆಲಸದ ಅಂತ ತಲೆಬೆಚ್ಚ ಮಾಡ್ಕೊಂಡುಳ್ಳೆ ಒಂದೊಂಜಿ ಭಾರಿ ಅಡ್ಡೆ ಬೇರೆ ಮಾಡ್ತಾರೆ ಆ ವಿಷಯನೇ ಈರೇ ಪಂಪಿನ ಎಡ್ಡತೆ ಆಯದು ಆನಂದಣ್ಣ ಪುಷ್ಪಣ್ಣ ಹಿಡ್ದು ಈರು ಪಂಡ ಮಸ್ತ್ ಖುಷಿಯಾವು ಭಾವ ಯಾನ ಒಡು ಈರ ಒಡು ನಮ್ಮ ಒಂಜೆ ಇಲ್ಲ ಲಿಪ್ಪುನಕ್ಲು ಏರ್ ಪಂಡಲ ದಾನೆ ಈರ ಪಲ್ಲೆ ಆವು ವರದ ಅಲೆತ್ತ ಬಿಸಲಡು ಬೇರೆ ಮೈತುಂಡ ದಾದಾಪುಂಡು ವರದ ಬೇರೆ ಪುಡೌಂಡು ಪುಡದಿನ ಪೇರು ಏಪಲ ಪೆರ್ಪುಗ ವರ್ಪು ಜಿಂಬೆ
ಬಾಸಿದಂತನ ಎರು ಸಂಕರ ಉಂಡ ಅಂಚ ಆಯ್ತು ನೀನು ಮಾಡ್ದ ಬಾಸಿದಂತಿ ನಾವು ಇಲ್ಲಲೇ ಇருந்து ಕೇಳಿ ಅಮ್ಮ ಇದ್ಯಾ ನಿಕ್ಕ ಅಮ್ಮ ಇದ್ಯಾ ಎಂಚ పెదమ్మ పద్దర ఇరడ కలిపోడు ఎంచ నిక్కు అమ్మే ఉండ ఆయన లెప్పడు ఆయన లెప్పరదాన్ని ఏమో నాయ్యా నాయన పాట బారి ಜಾಸ್ಯಾಂಡು ಇಲ್ಲಿ ತುಂಬುರ್ದು ಪೋರ ಒಂಜಿ ಜೋಡು ದಿದು ಸಯ್ಯರ ಗೊತ್ತುಜಿ ಪೂರ ಅಗ್ಗಿದು ಬಾರ್ದು ಸೈಪುನು ಮಾರಿನು ಆಮೇಲೆ ಉಂಡಿ ನಾಯಿ ಉಂಡು ಇತ್ತೀಚಿ ನಾಯಿ ಬೊಕ ಒಂದು ഞാൻ ചേട്ടെ ലബ്ബർ കാപ്പിನ ಮಾಡ್ಕೊಡ ನಿನ್ನನೆ ನಾಡೋದು ಬರ್ತದೆ ಎನ್ನರ್ದ ದಾನೆ ಓಡು ಓಮನ ಎಕ್ ಪರ್ತಿನ ನೀರ್ಗಂಜಿ ಗುವೆಲೆ ಆವಡು ಐನ ಒಟ್ಟಿಗೆನೆ ಒಂಜಿ ಇಲ್ಲಿಗೆ ಪಂಚಕಲ ಈ ನೀರು ಹೋಗುಣಿಗೆ ಅಂತ ಹುಟ್ಟಿ ಪಾಡು ಹುಟ್ಟಿ ಪಾಡ್ದಿಜಿ ಸುರುಕು ಹುಟ್ಟಿ ಪಾಡು ಉಡಂಜಿ ಬಾಡೆ ಮಾರಿ ಪತ್ತಿನಾಯ ಹುಟ್ಟಿ ಪಾಡ ಬಂದು ಎನ್ನ ಮಂಡಗ ಹುಟ್ಟಿ ಪಾಡಿಯಣ ನಿನ್ನ ನಿನ್ನ ಕೈ ಕರ್ಕೊಳ್ಬೇಡಿ ನಾನು ಮಾರಿ ಪತ್ತಿನಾಯ ಕುಟ್ಟಿ ಒಳ್ಳೆ ಪಾಡೋಡು ಅಂತಾರೆ ಇದೆ ಭೂಮಿಡಿ ಕುಟ್ಟಿ ಪಾಡ್ರಲ್ಲಿ ಕುಟ್ಟಿ ಪಾಡನ ಬಂದು ಏನು ಕುಟ್ಟಿ ಪಾಡು ಚಟನ್ ಇದು ದಾಲ ಕೋಡೆಚ್ಚಿ ಈ ತಿನೇಟ ಯಾನು ನೀರು ಪನ್ನಿ ನಾವು ಒಂದಿಲ ಕೊಟ್ಟ ಹತ್ತಜಿ ಎಂಕ್ ಪೂರ ಕೋಡಿ ಹಿಡ್ದಲ್ಲ ನೀರು ದಣಿದಿ ಗೊತ್ತುಂಡು ಓಮನ ಏತು ಉಂಡು ದಿಕ್ಕು ನೀರು ನಾಲು ಉಂಡು ಧಾರಾಳ ನೀರುಂಡಾ ನಾನು ಮುಂಡು ದಿಕ್ಕುನು ನಿಕ್ಕು ಎನ್ನ ಸುದ್ದಿ ಬೊಚ್ಚಿ ನಿನ್ನನು ಬೊಕ್ಕ ತೂಪೆಯನ್ನು ಅಪ್ಪಗ ನೀರು ಏಕವಾಗ್ತದೆ ನೀರು ಬೇರ ಎಲ್ಲ ಬಲ್ಪುಗು 10 ಗಂಟೆಗೆ ಬರ್ಪೆ ಅವಂದ ಏನು ಅಂಗಡಿ 10 ಮಣಿக்கு ಬರ್ಕೊನು ಈ ಆಡೆ 10 ಮಣಿக்கு ಬಲ ನಿನ್ನ ತುಂಬಾ ಅದು ಹೋಗು ತುಮಂದು ಬರ ಇಂಚಿನ ಅವು ಪುನನ ಆವ ಕರೆಕ್ಟ್ 10 ಗಂಟೆಗೆ ಬರ್ಪೆ ನೀರು ಗ್ಯಾರಂಟಿ ಅತ್ತ ಅತಿಯ ಪುರುಷ ನೀರಿಗೆ ಬರ್ಪಣೆಗ ಕೋಡಿಗೆ ಕಟ್ಟರಲ್ಲಿ ತಾನೆ ಅತಿಯ ಯಾನಿ ನೀರು ಬಂದಿರ ಕುಯಲಿಗೆ ಕೊಟ್ಟಾರ ತಾನೆ ಮರಳು ಬರ್ತದಿಂದ ಅರೆಗಲ ಡತ್ತಂಡಲ್ಲ ಮರಿಯಲ ಡಂಡಲ್ಲ ನೀರು ದಿಕ್ಕುಜ ಕೂಡ ಏ ಬಗಲು వెత్తాయే ಅರೆಗಲ ಡತ್ತಂಡ ಮರಿಯಲ ಡತ್ತ ಆಯ್ಗೆ ಗೊತ್ತಂಡ ಅವ್ವೆ ಗುಯಲಿಗೆ ಬರ್ದಿರಲ್ಲ ಕೌಂಪೆ ಆಯ್ ಕೊಚ್ಚಿದಾಯಿ ಹೆಚ್ಚಿನಾಯ ಹೆಚ್ಚಿನ ಅದವರ ಹೆಚ್ಚಿನದಲ್ಪ ಹೆಚ್ಚಿನ 100 ಆಗ್ತಾ ಹಲೋ ಏರು ಜೀವನ ಎಂಚಲ್ಲ ಹಾ ಇತ್ತ ಊರಿಗೆ ಬರ್ಪನ ಬರ್ಚಿ 4 ವರ್ಷ ಬೆಂದದು ಕೈ ನಿಲಿಯಕ್ಕೆ ಕಾಸು ಮಂತದು ಊರಿಗೆ ಬಲ ದಾನೆ ಅಂಜಲಿನ ಕನ್ನ ಹಾಲಿನ ಕಣ್ಣು ಸರಿಯಾದಿತ್ತದಾದ ಅವರುಂಡು ಅವು ಮಂಡೆ ಬೆಚ್ಚ ನಿಕ್ಕು ಬರ್ಚಿ ಹಾ ಮಾತೆಲ್ಲ ಹುಷಾರಿಲ್ಲರು ದೀಲ ಬಾವ ಏರು ಜೀವನ್ ಮಿನಿ ಫೋನ್ ಮಾಡ್ತೇನಾ
ಅಂದು ಜೀವನ ಫೋನ್ ಬತ್ತಿತ್ತಂಡಿ ಊರಿಗೆ ಬರ್ಪೆ ಬಲ ಬಂಡೆ ಅಂಡ 4 ವರ್ಷ ಖರೀದಿ ಬರ್ಪೆ ಬಂಡಿ ಕೇಂದ್ರನ ನಿಕ್ಲೇನ ಕೇನ್ನ ಬಿಡಿ ಹುಟ್ಟೈನ ಅಮ್ಮೆಯಾನು ಏನನ್ನೇ ಕೇಳಿ ಜಯ ಜವನಿರತ್ತ 4 ಕೈಟ್ ಕಾಸನ್ನಗ ಮಾತೆರೆಲ್ಲ ಮದತ್ತು ಬಿಡ್ಪೇರು ಆಂಡ ಎನ್ನ ಮಗಳ ಅಂಜಲಿನ ಅಂದೇ ಗೊತ್ತುಂಡು ದಿನ ಬಲ್ಪಾಂಡ ಯಾವ ಈರನ್ನ ಶುರುವಾಪುಂಡು ರಾಮಾಯಣ ಎಂಕದಾನ ಇರ್ಲೆಕ್ಕ ಹಸು ಬಿಚ್ಚಿಂದನಂತಾರ 15 ವಹಿವಾಟಿನಾಗ ಈರನ್ನ ಬೇತೇನೆ ಸಾವ ಆನಿದು ಇನಿ ಮುಟ್ಟಲ ಈರು ಆನಿ ಅಂಜಲಿ ಎಲ್ಲ ಬಾಲ್ಯಾದಿರ್ತಾರೆ ಆಂಡ ಇತ್ತ ಆಳು ಮದುವೆಗೆ ತಯಾರಾತಿನಾಳು ನನಲ ಅಂಚನೆ ಕುಳ್ಳವನ ಸರಿಯಾ ಬಾವ ಇಂದೇ ಇನಿರ್ದು ಎಲ್ಲನೆ ಕಣ್ಣು ಸರಿ ಓಡಂಡ ಅವು ಸಾಧ್ಯ ಇಜ್ಜಿ ನಾಡ್ ಕಾಪುನಂಡ ಕಾಪಲಿ ಆಂಡ ಇತ್ತನೆ ವಾವುಡುಂದು ಆಟ ಕಟ್ಟ್ಯರ್ನ ಹಾಲೆಲ್ಲ ತಂದು ಓಲಾಲ್ನ ಪೋವಲಿ ಬಾವ ಈಗ ಎನ್ನ ಬುಡದಿನ ಪಲ್ಲೆ ಅಂಜಲಿನ ತಮ್ಮಳೆ ಬಂಪಿನ ಒಂಜೇ ಒಂಜಿ ವಿಶ್ವಾಸಡು ಎನ್ನ ಆಸ್ತಿನ ಪೂರ ಈರೆಗ್ ಮಾರ್ದು ಎನ್ನ ಬಾಳದ ಕಣ್ಣು ಸರಿ ಮಲ್ಪಿಂದು ಪಂಡೆ ಆಂಡ ಇತ್ತ ಈರಣ ಪಾತ್ರ ಕೇನ್ನಗ ಈ ಸಂಬಂಧನೇ ಕಡ್ತದು ಬಿಡುಪುನ ಅಂದಾಜಿರು ಬಾಬ ಮಲ್ಲತ್ತು ಎಂಕಲ್ಲ ಕಾಸಿನ ಕೊರ್ಲೆ ಬಾವ ಯಾನ್ ಎನ್ನ ಮಗಳನ್ನೆಲ್ಲ ತಂದು ಓಲಾಂಡರ ದೂರ ಕೊಡ್ಬೆ ಏಯ್ ಪುಷ್ಪಗ ಕಾಸು ದೆತ್ತೊಂದು ಅಭ್ಯಾಸ ತಂದೆ ಪಿರ ಕೊಡ್ತ ಅಭ್ಯಾಸ ಇಜ್ಜಿ ಇತ್ತೆ ನಡ ಕಾಸಿಜ್ಜಿ ಈರು ದಾದ ಮನ್ಪರ ಏನ್ ಕೊತ್ತಿಜ್ಜಿ ಪಪ್ಪ ಎರಡನ ಜೋಡು ಪಾತ್ರ ವಿತ್ಲ ಕೇಳೊಂದಿತ್ತಿನ ಪಪ್ಪ ಎರಡ ಪಾತ್ರ ಒಂದಿತ್ತಿನ ಹೆಂಗು ಗೊತ್ತಾಂಡು ಮಾಮನ ಪಾತ್ರ ಒಂದಿತ್ತಲ್ಲ ಅಂದತೆ ಪಪ್ಪ ದಾದ ಪಾತ್ರ ಒಂದಿತ್ತಿನ ಲಾಲ ಇಜ್ಜಿ ಮಗ ಬೇತಿನಿ ಇಂಚ ಕಷ್ಟ ಸುಖ ಪಾತೆರೊಂದಿತ್ತೆ ಎಲ್ಲ ಬಗ್ಗೆ ತರ ಮಾಮನೆ ಪಂಡದೆ ಪಪ್ಪ ಇಜ್ಜಿ ಮಗ ಪಂಡೇರು ಮಗ ಪಂಡೇರು ಮಸ್ತ್ ಪಂಡೇರು ಆರಗ ನಿನ್ನ ಮಿತ್ತೆ ಇಪ್ಪುಣ ಪ್ರೀತಿ ವಾಸ್ತವ್ಯನ ಕೇಳಿದೆ ಎನ್ನ ಬಂದು ದಿಂಜೀದು ಪೋಂಡು ಮಗ ತಾಯ ಪಪ್ಪ ತಾಯ ಸುಳ್ಳು ಬಂತಾಗ ಎಲ್ಲ ಕಣ್ಣು ತೋರ್ನಾರಗ ಎಲ್ಲ ಮಿತ್ತ ವಾ ಪ್ರೀತಿ ಕನಿಕರ ಪಪ್ಪ ವಾ ಪ್ರೀತಿ ಕನಿಕರ ನಿನ್ನ ಕುರುಡಿ ಆಯ್ನ ನಿನ್ನ ಮಗಳನ್ನು ಲೆತ್ತೊಂದು ಓಲಾಂಡಲ ಓಲಾಂದು ಪಂಡೇருந்து ಪನ್ನಡ ಮಗ ಅವತ್ತಂದ ಇತ್ತದ ಕಾಲಡು ನೆತ್ತದ ಸಂಬಂಧಗೂ ಬೆಲೆ ಚಿಕ್ಕ ಮಗ ಕಾಸಿಗೆ ಮಾತ್ರ ಬೆಲೆ ಇಪ್ಪುನೆ ಪಪ್ಪ ನನರಗ ದುಣ್ಣ ಅದು ಚೀತು ಹಂಗಿಡು ಬದುಕರ ಬಲ್ಲಿ ಪಪ್ಪ ನಮ್ಮ ಇರುವೇರು ದೂರ போய் ಪಪ್ಪ ಹೆಚ್ಚ ಪೋವಡು ಮಗ ಇತ್ತಿನೆಲ ಪೂರ ಬೆಲೆ ಒಂದು ಕೈಟ್ ಕಾಸಿ ಚಂದೆ ನಿನ್ನ ಕುರುಡಿ ಆಯ್ನ ನಿನ್ನನ್ನು ತಂದು ಯಾನು ಓಟೆ ಪೋವಡು ಮಗ ದಾದ ಮನ್ಪಡು ಆಶ್ರಮಕ್ಕೂ ಸೇರ್ರವಣ ಮುಂದೆ ಏಪಳ ಸಾಧ್ಯ ಇಜ್ಜಿ ಮಗ ಖಂಡಿತ ಸಾಧ್ಯ
ಪಪ್ಪ ಕಾಸು ತಂದು ಮೋಸ ಮಾಡ್ತೇರು ಅಂಚನೆ ಈ ಜೀವನಿಲ್ಲ ಮಳೆಗೆ ಕಣ್ಣೆ ಸರಿ ಮಲ್ಪೇಂದ್ರೆ ಪಣ್ಣಾಯಿ ನಮ್ಮನೆ ಮದತ್ತಿದೆ ಪುಡಿಯೇ ಕಿಸೂರು ಮಾಮನ್ನ ನೆಕ್ ತರಗತಿ ಮಂತೊಂದುಲ್ಲಾರ ನಿಕ್ಲಗೆ ಏರ್ಲ ಇದ್ದಿಂದು ಎನ್ನಡೆ ಮಾಮನ್ನ ಈ ಕಿಶೋರು ಜೀವಡು ಉಪ್ಪು ನಡ ಮುಟ್ಟ ನಿಕ್ಲ ಕೈ ಬಿಡೈ ಕಿಶೋರ್ ಬಾವ ಪಾಪ ಇರಗೆ ಸರಿ ಎನ್ನ ನೆಲೆ ಇದ್ದಿ ಅಂಚಿನಲ್ಪ ಇದು ಎಂಕ್ಲೆ ಸಹಾಯ ಮಲ್ಪಾರ ಅಂಜಲಿ ನಿನ್ನ ಕಣ್ಣು ಸರಿ ಮಲ್ಪರ್ಗೋಡದು ಮಲ್ಲ ಡಾಕ್ಟರ್ ಪಾತಿರ್ದು ಬೈದೆ ಎಲ್ಲನೇ ನಿನ್ನಲ್ಲಿ ತಂದು ಬರಿಯಾರ ಬಂತೀರು ನಾನೇ ಅಂಜಲಿನೇ ಡಾಕ್ಟರ್ ತಂದು ಹೋಗೋಣ ಒಂದು ಸುಲಭದ ಬೇಲೆಂದು ಎಣ್ಣೆನ ಕಿಸೂರು ಕಾಸಿಗೆ ದಾದ ಮಲ್ಪ ಮಾಮನ್ನ ಐಕ್ಕದಲ್ಲ ಕೋಡಿಯಡೆ ಸುರೂಪು ಅಂಜಲಿಗೆ ಕಣ್ಣು ಬರಡು ಕಾಸು ದಾಲತನ ಬುಕ್ಕ ಮಲ್ತನಂಡು ಅಂಜಲಿ ನಿಕ್ಕೊಂದು ಜೊತೆ ಡ್ರೆಸ್ ಬರ್ತದೈತೆ ಬಾಬಾ ಎಂಕ್ ದಾಯ ಹೊಸ ಡ್ರೆಸ್ ಇಲ್ಲಡಿ ಪುನಲೆಗೆ ಏರದು ತೂವರಂದಿ ಹೊಸ ಡ್ರೆಸ್ ಅಂಜಲಿ ಊಡಿಡಿತಿನ ಇಲಿಕ್ಕಲ ಊರಿಡೀ ರಾವಣ ಪಂಪುನ ಆಸೋಪುನಿಗೆ ಅಂಚನೆ ನಿಕ್ಕಲ ಈ ಲೋಕದ ಬಲ್ಪುನು ತೊದಿಪೋಡು ಪಂಪುನ ಆಸೆ ಎಂಕುಂಡು ನಿಕ್ಕು ಪೊರ್ಲು ತೋದಿದ್ದೀನಲ್ಲ ಈ ಅಂಕು ಪೊರ್ಲು ತೋದಡತ್ತ ಕಿಸೂರು ಯಾನೆ ಗಂಜಿಗೆ ಹರಿಬಾರ್ದು ಬೈದೆ ದಾದಾಂಗನ್ನು ದುಡಿ ಬರ್ತಾವಲ್ಲ ಆ ಮಾಮನ್ನ ಅಂಜಲಿ ನಿಕ್ಕು ದೃಷ್ಟಿ ಬತ್ತಿನ ಸುರೋಪು ಈ ಕಣ್ಣು ಬುಲಾದ ತಿನ್ನದ ಏರೇನ್ ತೂವಡುಂದ ಆಸೆ ಪಡೆ ಪಪ್ಪನಿಗೆ ಬಾಬಾ ಯಾನ ಸುರು ಕಣ್ಣು ಬುಲನಗ ಏನೇ ತೂವರ ಇಷ್ಟಪಡುತ್ತೆ ಪಂಡ ಅವು ಇರೇನೆ ಬಾಬಾ ಯಾನೆ ಏನನ್ನ ದಾಯ ಅಂಜಲಿ ಗಾಯ ಪಂಡ ಎಂಕ ಕಣ್ಣುದ ದೃಷ್ಟಿ ಬರುತ್ತೋ ಈ ಲೋಕದ ಬಲ್ಪು ತುಟಿಲಕ ಮಲ್ಪುನ ಎನ್ನ ಬಂದ ದೇವರೇ ಈನು ಅಂಚದಿಪ್ಪುನಗ ಯಾನು ಸುರುಕು ಇರೇನೆ ತೂವರ ಇಷ್ಟಪಡುತ್ತೆ ಬಾಬಾ ಪಂಡಿಲಕ್ಕ ಎನ್ನ ಈ ಆಸೆ ನೀರು ನಡಪಾದು ಕೊರ್ಪರತೆ ಬಾಬಾ ದುಃಖಂಜಲಿ ಆ ದೇವರನ್ನ ದಯ ಇತ್ತಂದ ಖಂಡಿತ ನಡಪಾದು ಕೊಡ್ಪೆ ಅಲ್ಲ ಲೈಫ್ ಕೊಣಂಬೆ ಚಟ್ನಿ ಎಂಚಿನಾಯೇ ಒಂಜಿ ಗಳಿಗೆ ಮುಳು ಒಡಂಗೈತಿ ಕೈಗಾರದು ದಾನೆ ಏನನ್ನು ಕತ್ತೆ ಬೆನ್ಪಾಯ್ಲೇಕ ಬೆನ್ಪಾದು ದಾನೆ ನನ್ನ ಕೆರ್ಪರ ಇದೆಲ್ಲ ಇಂಚ ಕಲ್ಲು ಗುಂಡುದ ಲೆಕ್ಕ ಉಳ್ಳ ಮರ ನೀಕು ಬೆನದಾನೆ ಸನ್ಯ ಅತ್ತು ಇಂಚ ಬೆಂದನೇ ಇಲ್ಲಿ ಬದುಕವು ಎನ್ನ ಮಾತ ಒಂದು ಮಾತ ಏರೆಗೆ ನಿಕ್ಕ್ಯಾತ ಇಂದೇ ಮಗಳೇನು ಕೊರ್ಪೆ ಇಲ್ಲು ಬದುಕು ಕೊರ್ಪೆ ಅಂದು ಏನನ್ನು ಸಂಬಳ ಕೊರಂದೆ ಬೆಣ್ಪ ಅಂದುಳ್ಳರು ಕಡೆಕ್ ಬೆಣ್ಪುನರಿ ತಿನ್ಪುನರಿ ಯಾವಂದತ್ತ ವೈಕುಲ ಈರಿನ ಮಗಳು ಕಲ್ತದು ಬೈದಾದತ್ತ ಆಯ್ನಾತು ಬೇಗ ಎನ್ನಲ ಆಳ್ನಲ ಮದುವೆ ಮಲ್ತು ಉಳ್ಳಿ ಬುಕ್ಕ ಎಂಕ್ ಈರಣ ಧೈರ್ಯ ಇಜ್ಜಿ ಮದ್ವೆ ಅಲ್ಪಿ ಅಂದದನ್ನ ಅದು ಸುಲಭ ನಿಗ್ಲಿರ್ತಾನೆ ಮದ್ವೆ ಅಲ್ಪ ಅಂದ ಆಲೆಡೆಲ್ಲ ಒಂಜಿ ಬರ್ತಿರಕ್ಕೆ ಏನು ನೋಡ್ಚ ದಾದಾಯ ಒಂದು ಕೋರಿಡಕ್ಕೆ ಅಂದು ಅರೆಪ್ಪು ಕಡೆ ಇಳಿಯ ಕಾಂಡು ಆಲಿನ ದಾದನಿಗೆ ಎನ್ನ ಅಮ್ಮೆ ಪಂಡಿ ಬುಕ್ಕ ಅಡಗೆ ಸರಿ ಅವ್ವ ಅವು ದುಪ್ಪದಾಗಲ್ಲ ನಾನು ಮರ ಇತ್ತೆ ವಿನಿ ಪೊನ್ನಡಗೆ ಏನಂದ್ರೆ ಮದ್ವೆ ಆಳ್ತಂಡು ದಾರೆಗನಾಗ ಪೊಣ್ಣು ಹುಡ್ಕೊಂಡು ಬೋಂಡು ಅಮ್ಮ ಸರಲ್ ಪೊಡ್ಚಿ ಏನು ಉಲ್ಲೇತ ಎಂಚ ಇಂದು ಪೊಟ್ಟುಗು ವೆಲಗು ಗಾಲ ಪಾಡಿಲೆ ಪಾವಂದತ್ತ ಒಯ್ಕಲ ಏನಿತ್ತೆ ಮಣಿಪುಜಿ ಒರಂದೆ ಬೇಣಿ ಕುಳ್ಳಿ ಅರ್ನಾಂಡ ಕೆರುವೆ ಈಗ ಕೆಪ್ಪಿನಲ್ಲ ದೀಪಿನಲ್ಲ ಅವು ಇಪ್ಪಡು ಇದೆಲ್ಲ ಇರ್ನುತ್ತಾಯೋ ಒನ ಸಾವುಡು ಮಾಡ್ಸಲ್ಲ ಅರುಣಕ್ಕನ ಇಲ್ಲಲ್ಲ
ದನ ಪಾರ್ಟಿಗೆ ಅರೆ ಕುಕ್ಕುದವೇ ಜನ ಉಳ್ಳೆ ಹುಡುಗೆ ಅದು ಮರ ಕುಕ್ಕು ಬಾರಿ ಬಿರಿಯಾದ ಬಿರಿಯಾಡ ದಾನನ ಮಾಮನ್ನ ನೂದು ಕುಕ್ಕು ಕಣಲೆ ಅಲ್ಪನ ಮಬಕ ಎಜಸ್ಟ್ ಮಲ್ಪುಗ ಅವೆಂಜಬೆ ನೂದು ಕುಕ್ಕುಡು ಇರುತ್ತಯೋನ ಕುರಂಟೆ ಎಂಜಬೆ ಈರೆ ಪಿರಾಯಾತುಲು ಮಂಡೆ ಪರಂದದು ಓದುಲು ಈರೆಗೆ ದಾದ ಗೊತ್ತುಂಡು ಇರ್ನುತ್ತೈವ ನಸ್ಸನ್ನ ದಾನನ ಮಾಮನ್ನ ನೂದು ಕುಕ್ಕು ಕಣಲೆ ಅಲ್ಪ ನೂದು ತಟ್ಟೆ ಹೋಗ ನಸ್ಸದು ಅಲ್ಪ ನೂದು ಕುಕ್ಕು ಕರ್ನಾಗ ನೂದು ಕುಕ್ಕು ಕರೆಂಟ್ ದಕ್ಕರ ಹೋಗ್ನತೆ ಅಂದು ಬುಕ್ಕ ನೂದು ಕುಕ್ಕುಡು ಇರುತ್ತಯ ಕುರಂಟೆ ಅಪ್ಪ ಎಂಜಬೆ ದನಕ್ಕೆ ಪೆಟ್ಟು ನಿಂತ್ಕೊಂಡಿನ ಅದು ಹೋಟೆಲ್ ಬಂದು ಮಲ್ಕೋವನ ಅದ ಹೋಟೆಲ್ ಬರ ಮಾಮನ್ನ ಇರು ಅಕಲು ದಾಂತಿಲೆಗ ಪಾತೆರ ಬಲ್ಲಿ ಸರಿ ಪಾತೆರಡು ಈರೆಗೆ ಪಿರಾಯಾತುಲು ನಾತೆ ನೂದು ಕುಕ್ಕು ಕೊಂಡಲೆ ನೂದು ಕುಕ್ಕುದ ನೂದು ತಟ್ಟೆ ಬರ್ಪ ಆಯ್ತು ನೂದು ಕುಕ್ಕು ಕರೆಂಟ್ ದಕ್ಕರ ಹೋಗ್ನತೆ ರಾಪ್ಪ ಕೊಂಡ್ರುನ ಲುಂಬುನ ಅರಪ್ಪುಗ ಪಾನ್ನ ಪ್ರೆಸ್ ಚಂಡ್ರುಲಿ ಅಂಡತೆ ಮಂಡಂಡಿ ಅಜ್ಜಾಗ ಅಜ್ಜನ ಸಂಗತಿ ಅಲ್ಪ ಏನ್ ಮಾರ್ಕೆಟ್ ಹೋದು ನೂತು ಕುಕ್ಕು ಬತ್ತಾರ್ಪೆ ತರಕಾರಿ ಎಲ್ಲ ಬತ್ತಾರ್ಪೆ ಸರಿ ನನ್ನ ಊರು ಊರಲ್ಲೇ ತಿರ್ಗರ ಹೋಗ್ನತ್ತೆ ಐತಿ ಮಾಮನ್ನ ಚೀಲ ಉಳ್ಪೆ ಇಲ್ಲ ಒಟ್ಟೆ ಅದೇ ತರ್ಪೆ ನಾನು ಒಳ್ಳೆ ಪೋರ್ಚಿ ಐತಿ ಐತಿ ಒಳ್ಳೆ ಇದರ ಒಂತೆ ಫ್ಯಾನ್ಸಿ ಐಟಮ್ ಇತ್ತು ಅಂಚ ಪೇಟೆ ಮುಟ್ಟಬಹುದು ಬರ್ತೀನ ಈ ದೂರ ಬಿಡಡಿನ ಆವ ಏನು ಅಂತ ತರಕಾರಿ ಬತ್ತಾರ್ಪೆ ಐ ಕೂಸಿ ಎಲ್ಲ ಒರಿಯಿಲ್ಲ ಅಂತ ಕ್ಯಾಶ್ ಹಿಡ್ಕೊಳ್ಳಕ್ಕ ಅವ ಆವ್ ಬೇಗ ಬರದನ ಆವ ಅವು ಈ ದೂರ ಹೋತನ ಮಾರೇಗಿ ಈ ಪೋತು ಬಂದಾಗ ಎಂಕಿ ಏತು ಬೋಡಿಗೆ ಅನ್ನು ಗೊತ್ತುಂಡ ದಾಯಿಗೆ ಈರೇನು ಕಾಸಾಡಿಯ ಎಂಕುದರ ಒಟ್ಟಿಗೆ ಬೋಡಿಗೆ ಹಾಕುಜಿ ಛೇ ಪಂದನ ಯಾಲ್ಲಂಡಿ ನಟ್ಟಿಗೆ ಬತ್ತುದು ಆತ ಮಾರೇದಿ ಒಟ್ಟಿಗೆ ಪೋತಲ್ಲಿ ಆತ ಹೌದಾಯೇ ಹೌದಾಯೇ ಪಂಡ ಈ ನೆರೆಕರೆ ಸರಿಗಿ ಓಲಲ್ಲು ನಡುಗನ ತಂಡ ಮುಂಡೇರುಳ್ಳೇರು ಅದಲ್ಲ ಸುಖ ಐತಿ ಜನಕುಲು ಅಂದು ಏಪಲ ಪೋಣಗ ವರ್ತಿ ಪಾರವಲ್ಲಿ ನನಗೆ ಗೊತ್ತಾಂಡೆ ಅವು ಸರಿ ನನವೇ ನೀ ವರ್ತಿಯ ಪೋರ್ತಿ ವರ್ತಿ ಪೋಣ ಜನಡ ಪನೋಡು ಯಾನ್ನ ಕರ್ಪೆ ಸರಿ ಸುಸನ್ನ ಸುಸನ್ನ ಬಾರೆ ಸುಸನ್ನ ಪೆನ್ಸಿಲ್ಲಾಗ ಯಾನು ಹುಷಾರ್ಲೆ ದಾನ ಏರ್ಲ ಹುಷಾರಿದ್ದಿಂದ ಬಂಡೇರ ಅಂಚಕ್ಕೆ ಕೇರಳಿನ ಅಂಚೊಲ್ಲರಿಂದ ಯಾನು ಹುಷಾರುಳ್ಳೆ ಅವ್ವಂದು ಈರು ದೂರ ಬಿದನ್ನ ಯಾನೇ ಯಾನ್ ಇಂಚನೇ ಬತ್ತನ ಅವ್ವಂದು ಇರು ಬತ್ತಿನ ವಿಷಯದಾದ ಪಲ್ಲೆ ಯಾನು ಒಂದು ಶಿಪ್ಪಿಂಗ್ ಕಂಪನಿಡು ಬೇಲೆಗುಲ್ಲೆ ಎಂಚಿನೇಟ ಶಿಪ್ಪಿಂಗ್ ಕಂಪನಿಡು ಆ ಅಂಚ ಬಂದ ಇಂಪಾರ್ಟೆಂಟ್ ವಸ್ತು ಊರುಡಿತಿನ ಇಂಪಾರ್ಟೆಂಟ್ ವಸ್ತುಲೇನು ವಿದಯ ಊರಿಗೂ ಎಕ್ಸ್ಪೋರ್ಟ್ ಮಲ್ಪೆ ಅವ್ವೇ ಈರು ಏತು ಬರ್ತು ಬರ್ಪಾರು ಏತು ಬರ್ತು ಕೋಪಾರಂದೆ ಗೊತ್ತಾಪಿದಿ ಅವ್ವೊಂದು ಆ ಊರ್ದ ಮಾಲು ಹೌದೆ ಹವ್ವ ಹೀರಾದ ಕೇನರ ಬಲ್ಲಿ ಯಾನಾದ ಪನರ ಬಲ್ಲಿ ಅವು ಸತ್ಯ ಎಂಚಿನ ನಿನ್ನ ತಿಗಲದ ಕಟ್ಟ ಸಬ್ಸೆಂಟಿಗೆ ಪಂಡಿಲೆಕ್ಕ ದಿನರದಾದುಂಟು ದಿನರ ತುಪ್ಪ ದೋಸೆ ಮಸಾಲ ದೋಸೆ ಸಟ್ಟು ದೋಸೆ ಪೂರ ಕಾಳಿ ಅಪಗಂಡ ಕೊಂಚ ಮಸಾಲೆ ಕೊರ್ಲೆ ದೋಸೆ ಇಜ್ಜಿ ಮಣ್ಣಿನತ್ತ ಮಾರಾಯ ಒಂದು ಪ್ಲೇಟ್ ಗೋಳಿ ಬಾಜಿ ಉಂಡು ಗೋಡ ತಿಂಡಿ ಬಟ್ಟಿ ಅಪಗ ಚಾಯನ್ ಕೊರ್ಲೆ ಒಂಜಿ ಚಾ ಚಾಯನ್ ಕೊರ್ರ ಆಪೂಜಿ ಐಕೆ ಬೇತೆ ಗಿರಾಕಿಂಡು ಎಂಚ್ಲೆ ಮಾರ್ಲಿ ಬಾದ್ದೆ ಚಾಕೋರ್ಲು ಬಂಗಾರು ಅಂಚ ಸರಿ ಬಗುಲೋಡೆ ನಡ ಅಂಚಕ್ಕೆ ಯಾನ ಚಾಯನಿಗೆ ಎನ್ನತ್ತು ಯಾನ ಚಾ ಕೊರ್ಲೆ ಬಣ್ಣ ಅಂಚ ಅಂಚನೆ ಸರಿ ಏನಡ ಪನ್ನೋಡ ಅರ್ಥ ಆಪಿಲೇಕೋ ಚಾಯಣ ಕೊರ್ಲೆ ಪಂಡ
ಲೇಕ ಎಂಚಿನ ಉಂಡು ಓಡೆ ನಿನ್ನ ಅಮ್ಮಡೆ ತೂಪ ಹೌದದು ತಿಂಡಿ ಹೌದಾದ ಬಂದ ಒಡೆ ಅಮ್ಮಡೆ ತೂಪ ಕೂರುಂಡು ಮರ್ಚಿ ಮರ್ಚಿ ಕಣ್ಣಿ ಲೇಕ ಏತ್ ಮಾಡ್ಗ ಆಡ್ರ ಏತ್ರ ಮಾಡೋಲಿ ಆಂಡ ಮಾರ್ವಾಡ ವೆಂತ್ರ ಪೂರಳ ಬಲ್ಲಿ ಉಡ್ಸಂಗ ಇದು ಪದ್ಮಲ ಬೆಸುಂಡ ಎಂಚಿನ ಮರಯ ನನ್ನ ಮರ್ಯಾದೆ ಪಣ ಬಿಗ್ ಬಿಗ್ ಕಾಸೆತ್ ಮಾಡ್ಗ ಬಣ್ಣ ಎಪ್ಪಲ ಇರುವ ಬಣ್ಣ ತೈ ಇನ್ನಿದಾನೆ ಪೊಸತ್ತಾತಿಗೆ ಅನ್ಬಾ ಇನ್ನೆಂತ ಜಾಸ್ತಿ ಮಾಡ್ಗಣ ಕಾಸ್ಯಾರು ನಿನ್ನ ಅಮ್ಮೆ ವಾಮನೆ ಬರ್ಪೇನಾ ಆರು ಕುಸಾಲಿಗೆ ಬಂದಿಲ್ಲ ಇರ್ದೇನೆ ಲೈಕ್ ಕುಸಾಲಿಗೆ ಎಂಚಿನ ಮರಯ ಈ ಪೊನ್ನುಲೆನ ಎದುರುಗು ನಿಗ್ಲ ಕುಸಾಲಕ್ಕೆ ದಾಲ ಕಮ್ಮಿ ಇಜ್ಜಿ ಅಪಂಡ ಯಾನ್ ಬರೋಡ ಮಾರಿಲು ಮಾತ ಬಣ್ಣಗ ಮಲ್ಲ ಜಡತಲೆಗ ಬರ್ಪುಣ 10 ಪೈಸದ ಬೇರೆ ಮಲ್ಪಾರೆ ಇಜ್ಜಿ ಅತ್ತೆ ಇರಿಗಿದ ಯಾಕೆ ಮಾತ್ರ ಬೆಚ್ಚಪ್ನ ಅಗಲನು ತುಣ ಬೆಚ್ಚಾನ ಕುಲುಡ ಜಾನು ಬರ್ಲೆ ಬಣ್ಣಗ ಬೆಚ್ಚ ಹಾಕುನೆಂತು ಬದಲಿ ಬದಲಿ ಅಮೋಕೆ ಕವಿತಿನ ಅರಳಿ ಪುರ್ಪದ ಬಲಿ ಬರ್ಪಿನಲ್ಲಿ ತೂಲದೆ ಕನರಂಗಾದು ತುಂಬಿ ಬಯಕದು ತೆಗಲಿ ದೈಕುಲೆನ ಮೋಕೆಲೇನು ತೂಲದೆ ಉಸುಲೆ ಸಲಾದು ದಿನ ಕಾತುರುನ ಕಮ್ಮೆನ ಉಡಲ ಗರ್ಭಗುಡಿ ಮೋಕ್ಯದ ದೇವತೆಗೆ ದೀಪೆ ಪೊರ್ಪ ಮಾಲೆಯ ಸೋತೆ ರೂಪರಾಶಿಗೆ ಪರಪಿಂಚಿ ನೀರ ಜಾನ ಸಿಂಗಾರಾದ ಈರು ಒರ ನೀರ ಬಯಲು ತಿಳಿತ ಬರುವರ ನಿನ್ನ ಮೊನೆ ಪಗೆಯಿರಲು ಉಡಲುಗು ಮಗನಿರಲು ಉಡಲಿಡ ಇಡದಿರಲು ಮೋಕ್ಯದ ಬಿಸಿ ಕೊರಲು ಬಾಳಡೆ ಬಲ್ಪುಯಾ ಉಸುಲೆ ಉಸುಲೆ ಇರಿಗಾದ ಎನ್ನೈ ಮಾಮಣ್ಣ ಇಲ್ಲಡ ಕುಲ್ಲದು ಬೇಜಾರಪ್ಪೆತಂಡು ಅಂಚ ಪಾವಡ ಪಂಡೆ ದೇವಸ್ಥಾನ ಮುಟ್ಟ ಪೋದು ಬರ್ಕಂದು ಆ ಕಿಶೋರು ಈ ಪಾಡಿನ ಹೆಜ್ಜೆ ತಕ್ಕ ತಾಳ ತಕ್ಕ ಹೆಜ್ಜೆ ಪಾಡೊಂದಿಲ್ಲ ಧೂಪ ಪಾಂಡ ಪಾಪ ಪಾಪುತ್ತಿದೆ ಗೊತ್ತ ಯಾನಾಲೆ ಲೆತ್ತೊಂದು ಪೈನೆಟ್ಟು ದಾದ ತಕ್ಕೊಂಡು ದೇವಸ್ಥಾನ ಪೈನ ಅತ್ತ ಆಸ್ಪತ್ರೆಗ ಅಂದ ಅಕ್ಲ ಜಾಗದ ಕಾಸನ್ನು ಈರದೆತ್ತೊಂದು ನೀ ಯಾನತ್ತು ಯಾಂದ ಇಲ್ಲತ್ತೊಂದು ಪಾಪ ಆಸ್ಪತ್ರೆಗೆ ಈರ್ಲೆತ್ತ ಬಾಡು ದಾಣಿಂಬೆ ತೆಕ್ಕಿಲ್ದ ನರಂಬು ತೋರ ಮಂತು ಪಾತ್ರ ಕಲ್ತದ ಏನನ ದಂಟದ ಬದುಕರ ನಿಕ್ಕು ಬಾರಿ ಬಂಗೊಂಡು ಕಿಶೋರ್ ಬಾವ ಬಲೆ ನಮ್ಮ ಉಲಾಯಿ ಪೋಯಿ ಓಮೆ ಪೋ ನಿಕ್ಲ ಆ ಮೂಜಿ ಕಷ್ಟಪಟ್ಟು ಸೇರೊಂದು ಎಂಕೆ ಪ್ಲಾನ್ ಮಾಡೋದಿಲ್ಲ ನಿಕ್ಲಿಗೆ ಎಂಚ ಮಾತಾರೆ ಕೊಡುದು ಎಂಕು
ಅಮಸರ ಪೋಡಿ ಅಂದಿತ್ತಿನ ಆ ಕಿಶೋರು ಇತ್ತ ಎಂಕೆ ಎದುರುಂತದೆ ಆಯೆ ಈತು ಮಾತ ಸರ್ಕಾರ ಕಾರಣ ಈ ಕೂಲ್ ಡೌನ್ ಪುಷ್ಪಣ್ಣ ಅಮಸರ ಮಲ್ಪೊಡ್ಚಿ ಮಾತೆಕ್ಲ ಕಾಲ ಕೂರ್ದು ಬರಡು ಆಯನ ಇಲ್ಲಾರ್ದು ಪಿದೈ ಪಾಡ್ನ ದಿನ ಮುಟ್ಟ ಬರೋದುಂಡು ಆಯೆ ಅಂಜಲಿನ ಸರಿ ಮಲ್ಪುನ ಅಂದಾಜಿನ ಉಲ್ಲೆ ಆ ಬರ್ತುಗು ನಮನ ಬೇಲೆ ಆವಡು ಸಾಧ್ಯ ಅಜ್ಜಿ ಒಂದು ಸಾಧ್ಯ ಅಜ್ಜಿ ಆಯ್ ಒಂದು ವೇಳೆ ಹಾಲಿನ ಕಣ್ಣು ಸರಿ ಮಲ್ತಂಡ ಅಕ್ಲೆನ ಕೋಟಿ ಕಟ್ಟಲಿದ ಆಸ್ತಿ ಬದುಕದ ಕಾಸು ಪೂರ ಯಾನ ಪಿರ ಕೊರಡಾವು ಆಯ್ ನನ್ನ ಕಣ್ಣು ಸರಿ ಮನ್ಪರನೆ ಬಲ್ಲಿ ಎನ್ನ ಕಾಸು ಪಿರ ಪಾರ ಬಲ್ಲಿ ಐಕ್ ದಾಯ್ ತಾರೆ ಬೆಚ್ಚ ಮಲ್ಪರು ಈ ವರದೆ ಈರ್ನ ಒಟ್ಟಿಗೆ ಉಲ್ಲೆಂದಾಂಡ ಇನ್ನ ಬೇಲೆ ಆಂಡಂದೆ ಎಣ್ಣಿಲೆ ಯಾನ್ ಎನ್ನಿನ ಬೇಲೆ ಆಜಿಂದಂಡ ಯಾನು ನರಮನೆತ್ತು ಬೊಕ್ಕ ರಕ್ಕಸ ಅವಳವು ಜಾಗೃತೆ ಎಲಿ ಸೈಯಡುಂದು ಇಲ್ಲಾಗ ಸೂಕೊರ್ಪಿನ ಅತ್ತು ಎಲಿತ್ತ ಮಾಂಟೆನ ನಾಡು ಪತ್ತದು ಸೂಕೊರಡು ಆ ಬೇಲೆನ ಎಂಕ ಬಿಡ್ಲೆ ಪುಷ್ಪಣ್ಣ ವರದ ಈ ದಾದ ಮಲ್ಪನ ಗೊತ್ತುಜಿ ಯಾನ್ ಎನ್ನಿನ ಬೇಲೆ ಆವಡು ಕಂತು ದಿಂಜಾವು ಪಣ್ಣಗ ಕಲೆಕ್ಷನ್ ಡಲ್ ಸೀಸನ್ ಪೂರ ದಿಂಜಾವೆ ಪಣ್ಪೆ ನನ್ನ ರಡ್ಡು ತಿಂಗಳು ತೂಪೆ ಕಂತು ಪಾಡು ಜನ ಬಸ್ಸನ್ನು ಸೀಸ್ ಮಲ್ತದ ಫೈನಾನ್ಸ್ ಎದುರು ಉಂತಾವೆ ಹಾ ಬಸುತ್ತೇನ ಕೇಸ್ ಅಂಚಾತನ ಸರಿ ವರದ ಬಲ ನಮ್ಮ ಒಂದು ಸೈಟ್ ಬೇರೆ ಅವನ ಅಂದಾಜುಂಡು ಬಲ ಪೋದ್ವರ್ಕ ಆವ್ ಹೋಯ್ ಅಂಜಲಿನ ತಿಳಿದು ಡಾಕ್ಟರ್ ದಾನೆ ಬಂದೇರು ನೂದಟ್ಟು 80% ದೃಷ್ಟಿ ಬರೋದು ಬಂತೇರು ಬರ್ಪಿ ವಾರನೆ ಆಪರೇಷನ್ ಆ ಒಂದು ಬಂತೇರು ಖರ್ಚಿಗೆ 3 ಲಕ್ಷ ಬೋರ್ಡುಂದಲ ಬಂತೇರು 3 ಲಕ್ಷನ ಕಾಸಿಗೆ ದಾದ ಮಲ್ಪನೆ ಕೀಸುವರು ಎಂಕ ತರಬೇತ ಒಂದು ಐಕದಲ್ಲ ಬೋಡಿಯರೆ ಮಾಮಣ್ಣ ಸುರುಕು ಅಂಜಲಿನ ಕಣ್ಣು ಸರಿಯಾಡು ಬುಕ್ಕ ಕಾಸದ ಆಲೋಚನೆ ಮಲ್ಪುದ ಅವು ಎಂಕ್ಲೇರ್ದವರ ನಿಂಗೆ ಮಸ್ತ್ ತೊಂದರೆ ಆಗೋದು ಮಾಮಣ್ಣ ಎಂಕ ತೊಂದರೆ ಹಾಕೊಂಡೊಂದು ಎನ್ನೆಡೆ ನಿಕ್ಲು ಎನ್ನ ಸಂಬಂಧದಗ್ಲು ನಡಿಟ್ಟು ಒರಿಯಕೊರಿ ಉಪಕಾರ ಮೇಲೆ ಬಂದೆ ಬುಕ್ಕ ಏರಿಗೂ ಉಪಕಾರ ಅಪ್ಪನ ಬನ್ನಿ ನಿನ್ನ ಈ ಉಪಕಾರಗಳು ಯಾನೆ ಏನೇನು ಜನ್ಮಡ್ಡ ಮದಪೆ ಹಾಕಿಸು ಮಾಮಣ್ಣ ದಾದ ಮಲ್ತೊಂದುಲ್ಲಾರು ಬೇಜಾರ್ ಮಂತ ನೋಡಿ ಉಲೈ ಪೋಯ್ ಯಾನು ಮದಿಮೆ ಆಪುಜಿ ಆಪುನ ಕೊರ್ತುಗು ಪನ್ಪೆ ನಿನ್ನ ಅಪ್ಪೆ ನಿಗ್ಲೇನು ರಟ್ಟು ಜೋಗ್ಲೇನು ಎನ್ನ ಮಟ್ಟಲು ಬಾರ್ದು ಪೋತಾಲು ಆನೆಯದಿ ನಿಮುಟ ನಿಗ್ಲೇನು ಯಾನು ಪೊರ್ಲುಡು ಸಾಂಖ್ಯೆ ನನ್ನ ಮಂದ್ರೆ ಎನ್ನರ್ದು ಆವಂದು ಅಕ್ಕಿ ಯಾನು ರಡ್ಡು ದಿನ ಇಲ್ಲಲಿತ್ತುಂಡ 4 ದಿನ ಇದೇ ಡಿಪ್ಪುವೆ ಅಂಚಾದಿಪ್ಪುನಾಗ ಈ ಎನ್ನ ವಹಿವಾಟಿಗೆ ಮದಿಮೆ ಉಡೇದಿ ಜೋಕುಲು ಸರಿ ಆಪುಜಿ ನಂಬೆ ಬಿಲ್ಟೂರ್ ಇತ್ತನಾಗಲು ಸದಾ ಮದಿಮೆ ಆಪೇರು ಅಂಜಿನಲ ನಿಕ್ ಆತಮಲ್ಲ ಬೇಲವು ದಾದಂಬೆ ಹೌದು ಈರಾದು ಕೇನರ ಬಲ್ಲಿ ಯಾನಾದು ಕನರ ಬಲ್ಲಿ ಸಸ್ಪೆನ್ಸ್ ನಿಜ ಸಸ್ಪೆನ್ಸ್ ನಿನ್ನ ತಿಗಳಿದ ಕಟ್ಟ ನಿನ್ನ ಏಪತ್ತಿನಲ್ಲ ನೈಟ್ ಸೂಟ್ ಗ್ಯಾಸ್ ಬ್ಯಾಗ್ ಬಂದು ಕೋಪತ್ತ ಓಡಿ ನಿನ್ನ ಅಮ್ಮ ನಡೆಗೆ ಹೋಪುಣ ಯಾನು ನಿನ್ನ ಅಮ್ಮೆಂಬೆ ಅವೇಗೆ ಬನಂದನ ಅಮ್ಮೆಂದೆ ನಂಬೆ
ಮದಿಮೆ ಅವಡ ಅಪಗಂಡ ಈರೇಲೆ ಎಂತ ಸಲದ ಪಂಡ ಎನ್ನ ಇಲ್ಲದ ಬೇಲೆಗೆ ಜನಾಪ್ನದ ಅಂಜ ಬನ್ಯಾನು ಆ ಕ್ಯಾಂಟಿಗಿದ ಜಾರಪ್ಪನ ಮಗಳು ಬಾರಿ ಪೊರ್ಲುಲ್ಲಲ್ಮೆ ಅಲೆ ನೀ ಮದಿಮೆ ಆಯಂಡ ನಿಕ್ ಇಲ್ಲು ಬದುಕು ದಾಯಿ ಹಾಲು ಒರ್ತಿಯೇ ಮಗಳು ಎಂಚ ಜಾರಪ್ಪಣ್ಣನ ಮಗಲ ಅಂಚಂಡ ಒಂದಿ ಕೈ ಉಪ್ಪ ಕೇಳೆ ಕೇಳೆ ಅದುವೆ ಎಕಡೆ ಬಂದಾಗ ಬೊರ್ಚಿಂದು ಬಗಲಿ ಅತ್ತ ಇಟ್ಟದಣ್ಣ ಯಾಂಗಲ್ಪುನು ಅವು ಈರೆಗೆ ಸಾಲಾದು ಕಿಶೋರ್ ಈ ದೂರ ಬಿದಣ್ಣ ಒಂತೆ ಪರ್ಸನಲ್ ಬೇಲೆ ಇತ್ತು ನಂಚ ಓದಿತ್ತೆ ಫೈನಾನ್ಸ್ಗೆ ಬೇಲೆ ಪೋಂದೆ 3 ದಿನ ಅಂಡಿಗೆ ಅಂದು ಅಂಜಲಿ ಆನಂದ್ಲ ದೂರ ಹೋಗ್ತಾರೆ ಅಕ್ಲು ಇಲ್ಲ ಅಕ್ಲ ಸಂಬಂಧದ ಅಕ್ಲು ಇಲ್ಲ ಪಿನ್ನರ್ ಲೆಕ್ಕ ಓದಿಪೋಡು ಎಂಕ ತಾನೆ ಗೊತ್ತು ದಾನಿಂಬೆ ಹುಚ್ಚ ಕಣ್ಣು ಮುಚ್ಚಿದ ಪೇರ್ ಬರ್ಕೊಂಡು ಬಂಡ ಏರಗ್ಲ ಗೊತ್ತಾಪುಚಿಂದಂತಾನ ಬಿನ್ನರ್ ಲೆಕ್ಕ ಹೋಗ್ತಾರ ಅತ್ತು ಆಸ್ಪತ್ರೆ ಹೋಗ್ತಾರ ಆತ ಗೊತ್ತಿತ್ತು ಎನ್ನಡ ಪಿರ ದಾದನ್ ಕೇಳಂದಿಲ್ಲಾರೆ ಈ ಪುಷ್ಪರಾಜನ್ ದಂಟದ ಬದುಕರ ನಿಂಗೆ ಬಾರಿ ಬಂಗೊಂಡು ಎನ್ನ ಎಂಕ್ ಗೊತ್ತಿಜದ ಗುಟ್ಟಾದ ಅಲೆ ಕಣ್ಣು ಬರ್ಪದು ಎನ್ನ ದಂಟದ ಪೋಯಂಡ ಜಾಗ್ರತೆ ಪಪ್ಪ ಈರ್ನ ಆಸ್ತಿ ಬದುಕುಗ ಆಸಬಾರ್ದು ಏನು ಈ ಬೇಲೆಗೆ ಜತ್ತಜ್ಜಿ ಅಲ್ಲ ಮಿತ್ತದ ಪಾಪ ಪುಣ್ಯ ತೂದು ಏನು ಈ ಬೇಲೆಗೆ ಜತ್ತೆ ನಾನೇ ಪಾಪ ಪುಣ್ಯನ ಪಾಪ ಪುಣ್ಯ ಅಂದಿತ್ತಿನ ಅವ ಆಂಡ ಪಣ ಹೊಂದಿತ್ತಿನ ಮಾತ್ರ ಈ ಭೂಮಿಡ ಬದುಕೋಲಿ ಮುಂದಕ್ಕೆ ಮಾತಾನಿಕ್ ಕಾಸು ಹೊಲ್ತು ಬತ್ತಂಡು ಏರ್ಲ ದಾಂತಿನಗ್ಲೆಗ್ ದೇವೇರುಳ್ಳರು ಅಂಚ ಒರೇನ ಕಳೆದು ಸಾಲ ಮಲ್ತದೆ ಬೆಂದದ ಕಟ್ಟುವೆ ನಾನೇ ಸಾಲ ಮಲ್ತದನ ಎನ್ನ ಫೈನಾನ್ಸ್ 3 ಲಕ್ಷ ಮುರ್ಕಾದು ಇತ್ತೆ ಸಾಲ ಮಲ್ತದೆ ಮನ್ಪ ಅಂದ ಫೈನಾನ್ಸ್ ಇರ್ದೆ 3 ಲಕ್ಷ ಸಾಲದ ತಂದೆ ನಾನೇ ಎನ್ನ ಫೈನಾನ್ಸ್ ಸಾಲದ ತಂದನ ಎನ್ನ ಫೈನಾನ್ಸ್ ಎನ್ನ ಸೈನ್ದ ಅಂತ ಏರೆಗ್ಲ ಸಾಲ ಕೊರ್ಪಿನ ಹಕ್ಕಿಜ್ಜಿ ಅವತ್ತಂದೆ ಸಾಲ ಕೊಡ್ತೀನಿ ದಾಲ ಡಾಕ್ಯುಮೆಂಟ್ ಇಲ್ಲ ಇಜ್ಜಿ ಹೊರತಡ ಕ್ಯಾಂಟೀನೆಕ್ ಎಂಕ್ ದಾಲ ಗೊತ್ತು ಜೀವನ್ ಪೇ ಹೊರಗ ಈ ಬತ್ತಿನ ಬಾರಿ ಅಡ್ಡಾಂಡ್ ನಮ್ಮ ಫೈನಾನ್ಸ್ ಎನ್ನ ಸೈನ್ದ ಅಂತ ಏರಗಾಲ ಈತ್ನಟ್ಟ ಸಾಲ ಕೊಡ್ತಾನೆ ಪುಷ್ಪಣ್ಣ ಈರನ ಒಟ್ಟಿಗೆ ಈತ್ ವರ್ಷ ಇತ್ತನಲ್ಲ ಈರೆಗೆ ತೆರಿಪ ಒಂದೆ ಏನು ಏಪಣ ಸಾಲ ಕೊಡ್ತೇನಾ ಕಿಶೋರ್ ಇತ್ತೆ ವರದಿಲ್ಲತ್ತ ಕೇನಾಡ ಪುಷ್ಪಣ್ಣ ಈರೆಂಕ್ ಸಾಲ ಕೊಡ್ತಾನ ಅಂದ ಅತ್ತ ಬಲ್ಲೆ ದಾಯಿ ಸುಳ್ಳು ಪನ್ಪ ಕಿಶೋರು ಯಾನಿಕ್ ಸಾಲ ಕೊಡ್ತೇನಾ ದಾನೆ ಈ ಕಾಸು ಲಕ್ಕದು ಏನಲ್ಲ ಪುಷ್ಪಣ್ಣ ಪತ್ತದು ಪಾಡುದು ಎಣ್ಣೆನ ತಾನೆ ಯಾನ ಕಾಸು ಲಕ್ಕದನ ಮಲ್ಪುನ ಅನಾಚಾರ ಮಲ್ತದ ಇದ್ದ ಆಯ್ನ ಮಿತ್ತ ಕೈ ದರ್ಪನ ಮರ್ಯಾದೆ 3 ಲಕ್ಷ ದೀಲ ನಡಪು ಬಿದೆ ಪಪ್ಪ ಆಯನ ಗೆಬಿ ಬಿತ್ತಲೆದ ಪಾತರಿಗೆ ಎಂದು ಎನ್ನ ಮಿತ್ತು ಕೈ ದರ್ತರ್ನ ಜಾಗೃತೆ ಈತ್ನೆಟ ಅಮ್ಮೆ ಪಂಪುನ ಮರ್ಯಾದೆ ಕೊರಿಯ ನನ್ನ ದುಂಬುಗು ತತ್ತರ್ನ ಜಾಗೃತೆ ನಿಕ್ 10 ಲಕ್ಷ ಕಾಸು ಬರೆ 10 ಲಕ್ಷಕ್ಕೆ ಎಂದಿತ್ತದೆ 10 ಲಕ್ಷ 10 ಪೈಸೆಲ ಕೊರ್ಪುಜಿ ನಿಕ್ ಪಪ್ಪ ಮಾತೆಲ್ಲ
ಅಕ್ಲಕ್ಲ ಕೈಟೋರೆಕೆಡು ಅಕ್ಲಕ್ಲ ಭವಿಷ್ಯ ದೆಂಗದುಂಡೊಂದು ಅಂಚನೆ ವರಿ ಕೈ ದಾಂತಿನೇಗ್ಲ ಒಂದು ಭವಿಷ್ಯ ಉಂಡು ಪಂಪನೇನು ನೆಂಪುದಿಲೆ ನಿನ್ನ ಭವಿಷ್ಯನು ಎಂಚ ಬದಲ್ ಮಾಡ್ಪಡುದು ಹೆಂಗ್ ಗೊತ್ತುಂಡು ಮೇ ಗೀರು ಕೊಡ್ತಿರ್ದ ದಾನೆ ಯಾನು ಕೋರ್ಟುದು ಒಮ್ಮೆ ಕೋರ್ಟುకు ಪಾಪನ ಪೋಂಬೆ ಪೋ ಪುಷ್ಪಣ್ಣ ಆಯಗ ಮಾರ್ಲಂದು ಈರೆಗ್ಲ ಮಾರ್ಲ ನಿಕ್ಲೆನ ಅಮ್ಮೆ ಮಗನ ನ್ಯಾಯ ಕೋರ್ಟುದ ಬಾಕಿಲಿಗೆ ಪೋಪುನ ಸರಿಯತ್ತು ಆಯನ ಪಾಲ್ದ ಕಾಸು ಕೊರ್ತು ಬಿಡ್ಲಿ ಇರೆಗುದಾನೆ ಕಮ್ಮಿಯ ಮುಂದೇನ ಮರ್ಯಾದಿದ ಪ್ರಶ್ನೆ ವರದ ಆಯಗ ಆತದ ಅಂಕಲ್ಪನಾಗ ಎಂಕೆ ಅಡ್ಡಿ ಕೊಡುಮೆ ಪಕ್ಕ ಉಂಟೊಂದು ಕರೆನು ಪಾದೆಗೆ ತಾಂಟ ಅವರ ಆಪುಂಡ ಆಯನ ಪಾಲ್ದ ಕಾಸು ಕೊರ್ತು ಬಿಡ್ಲಿ ಈ ಪಂಡಂದು ಮಾತ್ರ ಭಾಗ್ಯ ಇಜ್ರ ನಳಪ್ಪನ ಕಥನ ಬೇಟಾತು ಐಟು 7 ಲಕ್ಷ ಕಾಸುಂಡು 3 ಲಕ್ಷ ಸಾಲ ಕರಿತಿದೆ ಅಂಡ ಈ ಪೇಪರ್ ನಿಕ್ಲ ಎಂಕ್ಲ ಇನ್ನಿರ್ದು ಬೊಕ್ಕ ವಾ ಸಂಬಂಧಲ ಇಚ್ಚಿಂದು ಬರೆದು ಕೊರು ಇಲ್ಲ ಸಾಧಿತುಲ್ಲ ಈತ ವರ್ಷ ಇತ್ತನಲ್ಲ ಇರ್ನ ಮನಸ್ಸನ್ನು ತೆರೆಯನರ ಬಾರಿ ಬಂಗ ದಯಂಚ ಮಂಡ ಬುಕ್ಕದಾಯಗಳತ್ತು ಆಯ್ ಪಾಲ್ದ ಕಾಸು 10 ಲಕ್ಷ ಕೇಂಡೆ ಇರು 3 ಲಕ್ಷ ಕರಿತದು 7 ಲಕ್ಷ ಕೊರಿಯರು ದಾಯ್ 1-2 ಲಕ್ಷ ದಕ್ಕದನಲ್ಲ ಪೆಜೊಂದು ಸೀದಾ ಪೋಪೆದೆ ವರದ ಈ ಪುಷ್ಪ ಲಾಭದ ಅಂತ ಏಪಲ ಬಲ್ಲಡು ಪಾಪುಜೆ ಆಯ ಕೋರಿನ ಬಲ್ಲುಡು ಆಯನೆ ಎಂಚ ಉರ್ಲು ಪಾಡುವೆ ತೂಲ ಹಲೋ ಎಸ್.ಐ. ಶೇಖರಪ್ಪನ ನಮ್ಮ ಊರುಡು ಕಿಶೋರ್ ಪಂಪನ ಏವರಿ ಕಲ್ವ ನೋಟದ ಬೇರೆ ಮಂತೊಂದುಲ್ಲೆ ఆయన ఇంత పత్యండ ఆడ కల్వ నోటుండు ఆకు మల్పలే దాన ಬೇಲೆ ಇರನ ಉಚ್ಚು ಸಯ್ಯರ ಬಲ್ಲಿ ಕೋಲು ತುಂಡವರ ಬಲ್ಲಿ ಆಗ ಯಾನು ಕೊರ್ತಿನ ಕಲ್ವ ನೋಟು ಆಂಡ ಕಲ್ವ ನೋಟು ಕೊರ್ತೆ ಪಂಪನೆಗೆ ವಾ ಸಾಕ್ಷಿಲ ಇಜ್ಜಿ ಪಲ್ಲೊಡು ಜತ್ತಿನ ಎರ್ಮೆಗೆ ಬೆಲೆ ಕಟ್ಟರ ಪೊಂಡ ದಾದಾಪುಣ್ಣದಾಗಿ ಗೊತ್ತವಡು ಈ ವಿಷಯ ನಮಕ್ಕೆ ಇರುವೆರೆಗಳ ತಂದೆ ಬೇತಿ ಏರೆಗಳ ತೆರಿಯರ ಬಲ್ಲಿ ಅಂದವರದ ಈ ವಿಷಯ ಅಂಜಲಿ ಆನಂದ್ ಜೀವನ್ ಗೌಡ್ ಏರೆಗಳ ತೆರೆಯವರ ಬಲ್ಲಿ ಈ ನರಮನ್ಯಾಗ ವಾ ಪೊರ್ತುಗು ಬರಡು ವಾ ಪೊರ್ತುಗು ಬೋವಡು ಒಂಜಿಲ ಗೊತ್ತಾಪುಜಿ ಮುಂದಲ ಒಂಜಿ ವಾಸ್ತು ಬಣ್ಣ ಕೊಟ್ಟ ವಾಸ್ತು ವಾಸ್ತು ನಿನ್ನಮ್ಮೆ ವಾಸುಕು ಬನ್ನಿ ನೀ ಆನಂದ ಮಾರೆ ಜಾರಪ್ಪೆ ನಿಕ್ಕ ಸಣ್ಣ ಈಯ ಮಾರಾಯ ನಿಕ್ಕ ಸಣ್ಣ ಮೇಲ್ದು ಪಾಡ್ ನಿಕ್ಕ ದಾದಾ ಕಣ್ಣು ಮಾರಾಯ ಗೋಣ ಗಂಜಿ ಕರೆಯಲಕ ಕರೆಪತ್ತ ಅತ್ತ ಮಗ ಈ ನಿಕ್ಕು ಈ ರಾತ್ರಿ ಇಲ್ಲಿ ಜಾಡ್ತುಕೊಂಡೆಲ್ಲ ಗೊತ್ತಾದ ವಾ ಗೋಪಿಗಳದ ನಿದ್ರೆ ಮರ ನಿಕ್ಕು ನಿದ್ರೆ ದಾದಾ
ದಾದಾತುನ ಜಾರಪ್ಪ ವಾರಡು ಮೂಜಿ ದಿನ ನಡು ಇರ್ಲುಡು ದಾದ ಆಪುನುಂದೆ ಗೊತ್ತಾಪುಜಿ ವರನೆ ತೊಂದಿದ ಬೊಲ್ಪುಲ ತೋಜುಂಡು ನಾಯಿಲು ಬೇದಿ ಪತ್ತು ಸೈಪ ದಾದ ಮಲ್ಪುನುಂದೆ ಗೊತ್ತಾಪುಜಿ ಪಂಚಂಗ ತಿರ್ಗದು ತೂಂಡಲ ದಾಲ ಅಂದಾಜಾಪುಜಿ ಈ ಕರ್ಮದೆ ಮಾರ್ಗಡೆ ಪೋಪ್ನೇಕ್ಲ ಇಲ್ಲದಲ್ಲ ಈ ಪಂಚಾಂಗ ಮುಟ್ಪದು ತಿರ್ಗಾವ್ನೇಕ್ಲ ನಾನು ಗೊತ್ತಾಗ್ತದೆ ಅತಿಯ ನಾ ಕೆಪ್ಪಿದ್ದಲ್ಲ ಕೇನು ಜಯ ನಾನು ಕೆಪ್ಪೇದೇನ ಕೇನಂದೆ ಮೂಜಿ ತಿಂಗಳು ದಿಂಚಿ ವಾರೋಡು ಮೂಜಿ ದಿನ ಆ ಅಜನಾರ ಸುರ್ರಾಪುನು ದೊಂದಿದ ಬೋಲ್ಪು ನಿಕ್ಕ ದೋಜಿನ ಕೊನೆ ದೋಜಿನ ಮಾರ ದಾದನ್ ಎಂಕ್ಲ ಗೊತ್ತಾವು ಅವೋ ಪೊಡಿ ಕಲ್ವೆರ್ಮಿನಿ ಆ ದಿಪ್ಪು ಇದು ಪೊಟಿ ಕಲ್ವೆರ್ನ ಆ ಕಾಪತ್ತು ಇಡಿ ಕಲ್ವೆರ್ನವೇ ಕಾಪು ಎಂಕೊಂತೆ ನಿನ್ನ ಮಲ್ಲ ಮಗಂತುನಗ ಕಲ್ವೇರ್ ಲೆಕ್ಕ ದೋಜು ಅದೇ ಸರಿ ತೂಲಗೆ ಮುಚ್ಚಪ್ಪಾಯ್ ಎನ್ನ ಮಗನು ಕಲ್ವೆದ ಪನ್ಪ ನಾಳೆ ಪೋದುಪ್ಪೆ ನಿನ್ನ ಒಂದು ಕಲ್ವೆರಗ ಬತ್ತು ಒಂದು ಎಣ್ಣ ಲೆಕ್ಕೋಡು ಕಡಪು ದೋಸ ಮಿನಿ ಆದಿಪ್ಪು ಏರಾ ತಿರ್ಗದಿ ಬಿಡ್ತಿರುವುದು ತೋಚುಂಡು ತಿರ್ಗಾದು ಬಿಡ್ತೆ ಅಪ್ಪಗಣ್ಣದ ಸಂಶಯ ಕಾತುಗುಳ್ಳು ತೂಕ ಕಾಪುಗ ಕಾತು ಗುಳ್ಳು ನೇರು ಕಾತುಗುಳ್ನ ಏರೇರಿದ್ದಾಯಿ ಉಳ್ಳೇರತ್ತ ನಿನ್ನ ಇರುವೇರು ಮಗನಕ್ಕೆ ಚಂಡ ಉಂಡೇರು ಅಕ್ಕಲ್ಲ ಇಲ್ಲ ಕಾತುಗುಳ್ಳಿ ಎಂಜ ಎನ್ನ ರಡ್ಡು ಜೋಕ್ಲೆಲ್ಲ ಎನ್ನಲ್ಲ ತಾನೆ ಭೂತಗು ಬಲಿ ಕೊರಂದು ಎನ್ನುವಣ ಅವು ಅವಂದು ಕಾಪುನಾಂಡ ಒಟ್ಟಿಗೆ ಕಾಪುಗ ಸೈಪುನಾಂಡ ಒಟ್ಟಿಗೆ ಸೈಕ ಆವು ಮರ ಒಟ್ಟಿಗೆ ಕಾಪುಗ ಉಸ ಅಲಮ್ಮೆ ನಲ್ಲಿ ನೀರು ಬಾಯ್ತಿಂದು ದೋಜಿಡು ಸುನಿಪುಣ ಕೇಂಡು ಪುರ್ಸನ್ನ ನೀರು ಬರ್ಪು ಯಾರ ನಲ್ಲಿದ ನೀರು ಬಂದಾಪುಡು ಬುಕ್ಕ ಬರ್ಬೇಕು ಸಣ್ಣ ಇರ್ಬೋಲೆ ಇನಿದಾನೆ ಕಟ್ಟೆ ಮತ್ತೊಂದು ಬಿದ್ದಾರ್ದಿನಿ ಒಂಜಿ ಬೊಟ್ಟು ನೀರು ಕೊನೊಂದು ನಾಯೆ ಇನಿದಾನೆ ಅಮ್ಮೇರೆ ಇರೆಗೆ ದಿನಾಲ ಬಂಗ ಕೊರ್ಪಿಂದಾಯೆ ಅಂಚೆ ಇನ್ನಿ ನನರ್ದಕ್ಕೆ ಯಾನೊಂದು ನೀರು ಕುಟ್ಗಾನ್ ನೀರು ನಮಗೆ ನೀರು ಬತ್ತನೆ ದೂರ ಹೋಯೆ ಆಯೆ ನಲ್ಲಿದ ನೀರು ಕಲೆಕ್ಕೆ ಬಂದು ಕೆರೆಗೆ ಹೋಯೆ ನೀಲಮ್ಮೆ ನೀರು ನೀರ ಈ ಕಲೆಂಕು ನೀರು ಕೊಡತ್ತದು ಇದು ಪರಕೆ ಸಾಧ್ಯ ಕಲೆಂಟು ನೀರು ಹತ್ತು ತೆಳಿ ನೀರು ನೀರು ನಮಗೆ ನೀರಿಗೆ ಹೋಯೇನಾ ನಾಯ ನೀರು ಕೊನವರಾಗ ಅತ್ತು ಲಾಗ್ಯಾರ ಅಮ್ಮೆ ಸರಿ ತಿನ್ನದ ಜೋಕುಲು ಸರಿ ಪುನಃ ಬರ್ಪುನತ್ತೇನಾ ಅಂದು ಜರಪ್ಪನ ಯಾನಿತ್ತ ಗದ್ಬಿನಾತಿ ಯಾನ ಸೌಖ್ಯ ಈರೇನ್ ಚೊಲ್ಲಾರು ಏಕದೇನೆ ದೇರದ ನೋಡಿ ಸಾರುಲ್ಲ ಆವು ಜರಪ್ಪನ ಮುಖ ಪಾತಿರ್ಕ ತಿಕ್ವೆ ಆವು ಕಿಶೋರ್ ಕಿಶೋರ್ ಜೀವನ್ ಮತ್ತೊಮ್ಮೆ ಈ ಈತೆ ಬರ್ತು ಬರ್ಪುನಂದು ಗೊತ್ತಿತ್ತು
ಮಲ್ತಂಡ ಏರ್ಪೋರ್ಟ್ಗೆ ಕಾರ್ ಕಡಪಡ್ಬೇಕಾ ಒಪ್ಪ ಇತ್ತೆ ಮುಖ ಜಾಸ್ತಿ ಇತ್ತು ಹೇಳ್ತಾರ ಕೈಟು ಟೈಮ್ ಸರಿಯಾದ ಪಣಿಯರ ಆಪುಜಿ ಅಂಚಾದೀರ ತಿರುಪಾಯಿಜಿ ಆವ್ ಜೀವನ್ ಮಲ್ಲೆಜ್ಜಿ ಮಾವನ್ನೆ ಮಾಮನ್ನೆ ಉಲ ಇಲ್ಲೇ ಜೀವನ್ 4 ವರ್ಷ ಕರೀದು 2 ವರ್ಷ ಕರೀದು ಬತ್ತನಂದಿದೆ ಪೋಯಿನೇ 4 ವರ್ಷ ಕರೀನಲ್ಲ ಬತ್ತಿದ ನೀನೇ ತೂಗೋಡು ಆಪೇಂದಿದೆ ದಾದವಂತುನ ಮಾಮನ್ನ ನರಮಾನೆನ ನೀಡರುನ ಓಲೋಲು ಉಂಡ ಅಡಿಗೆ ಪೋಡತೆ ಪಂಡಿಲೆಕ್ಕ ಅಂಜಲಿಂಚುಲ್ಲಲು ಅಂಜಲಿ ಉಲೈ ಅಟಿಲ್ ಮಂತೊಂದುಲ್ಲಲು ಈ ಬೈದಿನ ಗೊತ್ತು ಜಿಂದು ತೋಚುಂಡು ಅಂಜಲಿ ಇಂದಕ್ಕೆ ಒಂಜಿಲೊಟ್ಟೆ ಬಾಜಲ್ ಪತ್ತವಲ ಆದಗಿತ್ತೆ ತಾಳ ತೊಂದರೆ ಆಲೆ ಹುಷಾರು ಉಳ್ಳಾಲು ಆಲೆ ಉಲಾಯ್ದ ಅಡಿಗೆ ಪುರ ಮಲ್ಪುವಾಲು ಒಪ್ಪ ಆಲ ಅಡಿಗೆ ಮನ್ಪುನಾಗ ತಾಳ ಹೆಚ್ಚು ಕಮ್ಮಿ ಆಟ ಅಂಚದ ಆಲ ಆಪುಜಿ ಆಲಿತ್ತೆ ಹುಷಾರುಲಾಲು ಅಂಜಲಿ 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 ಆಲೆಗೆ ಆಪರೇಷನ್ ಆನೇಟ ದೃಷ್ಟಿಗರ್ತನು ಗೊತ್ತೇ ಇದ್ದಾನೆ ಆಪರೇಷನ್ ಆಯ್ ಬುಕ್ಕನೆ ದೃಷ್ಟಿಗರ್ತನ ಗೊತ್ತಾಯಿನ ಅತ್ತೆ ಬಾವ ಅಂದಂದು ಇತ್ತೆ ಓವೆಲ್ನ ಧೈರ್ಯಡ್ ನಂಬರನೇ ಅಪ್ಪುಜಿ ನಮ್ಮನ ಪೂರ ಬೇಲ ಐಬುಕ್ಕನೆ ನಂಬರ್ ಅಪ್ಪನ ಅಂಜಲಿ ಪೋ ಅಟಿಲಿ ರೆಡಿ ಮನ್ಪು ಪೋ ಒನಸ ರೆಡಿ ಮನ್ಪು ಅವು ಮಾಮನ್ನ ಬಾವ ಪಾತ್ರ ದೈಬುರ ವನಸಗ ಬಲ್ಲೆ ಅವಂಜಲಿ ಒಪ್ಪ ಅಂಡಿಲೆಕ ಕಿಶೋರ್ ಓಲ ತೋಚೆ ಬೇರೆ ಸೇರ್ತೇನಾ ಈ ಬಿದೆ ಊರು ಪೋಯ್ ಬಕ್ಕ ಅಯನೆನ್ನ ಫೈನಾನ್ಸ್ ಬೇಲೆದಿಯೆ ಬೇಲೆದನ್ನ ಎಡ್ಡೆ ಮಲ್ತದೆ ಅಂಡ 3 ಲಕ್ಷ ಶಾರ್ಟ್ ಬತ್ತುಂಡು ಆಯ್ದು ಬಾಯಿಗೆ ಬತ್ತೇಕ ಪಾತೆರ್ದು ಆನ್ ಇಲ್ಲುಂಡು ಪಿದೈ ಮಾಡ್ಯಾರ ಮಾಮನ್ನ ವಿಷಯ ದಾದಂದು ಈರಾನ ಬಲ್ಲೆ ದಾದಂದು ಎಂಕು ಗೊತ್ತಿತ್ತು ಭಾವನೆಲ್ಲ ಕಿಶೋರನೆಲ್ಲ ನಡುಟು ಎಂಚಿನ ನರತನ ಬಂದಿನ ವಿಷಯ ಎಂಕು ಗೊತ್ತಿತ್ತು ಜೀವನ್ ಈ ಪಂಡಿಲೆಕ ಯಾನ ఆయన ಬಿದೈ ಬಾರ್ತಿಜಿ ಈ ಬಿದೈ ಊರು ಪೋಯ್ ಬಕ್ಕ ಆಯ ಅಂಚ ಮಲ್ತೆ ಪಂಡದು ಯಾನು ఆయన ಪಿದೈ ಬಾಡ್ದಿನೇ ಇಜ್ಜಿ ಆಂಡ ಯಾನು ಗೊತ್ತಿತ್ತಿನ ಕಡೆಟ್ಟು ಪೂರ ఆయన ನಾಡೆ ಓಲ್ಲ ತಿಕ್ಕಿಜಿ ಇತ್ತಿನ ನಾಡೊಂದುಲ್ಲ ನಿಕ್ಕಿಯಾತ ఆయన ಮಿತ್ತು ಪ್ರೀತಿ ವಿಶ್ವಾಸ ಉಂಡ ಆತೆ ವಿಶ್ವಾಸ ಎಂಕ್ಲ ಉಂಡು ಒಪ್ಪ ಯಾನು ದುಂಬೆ ಬಂತೆ ಆಯ್ದಾಂತಿನಿಲ್ಲಲು ಯಾನ್ಲ ಇಪ್ಪ ಎಂದು ಆಯಂತು ಗೊರ್ಚಿತ್ತುನ ಯಾನು ದಾಯ ಪಪ್ಪ ಜೀವನ್ ಉಳೈಪೋ ಜೀವನ್ ಒಪ್ಪ ಇರ್ನ ಪ್ರೀತಿ ಪ್ರೇಮದ ನಾಟಕ ಎಂಕು ಗೊತ್ತುಂಡು ಅವು ದಾದ ಮನ್ಪರಂದು ಎಂಕು ಗೊತ್ತಿಜ್ಜಿ ಎಂಕು ಇಲ್ಲಲು ಆ ಕಿಸೂರ್ ಇಪ್ಪೋಡು ಒಂಜಿ ವೇಳೆ ಕಿಸೂರ್ ದಿಕ್ಕಿಜ್ಜು ನಾಂಡ ಎನ್ನ ಆಸೆನ್ನ ಬುಕ್ಕ ಬುಡ್ದು ಬಲ್ಲೆ ಜೀವನ್ ಬಾವಾ ಈರ್ಲ ಅಂಜಲಿಲ ಈ ಇಲ್ಲಲ ಸುಕಟ್ಟು ಜೀವನ ದೆಪ್ಪೊಡುಂದು ಆಸೆ ಇತ್ತಂಡ ಅಂಜಲಿಗೆ ಕಣ್ಣು ಬತ್ತನ ಕಣ್ಣು ಬರ್ಪೈನ ಯಾನಂದ ಪನಡು ಅವತ್ತಂದ ಕಿಶೋರ್ನ ಪುದರ್ ಮೇಲೆ ಪಂಡರ್ನ ಅಂಜಲಿನ ಬತ್ತನ ಕಣ್ಣುಲ ಪಿರಪವು ಬಾವ ಈತು ದುಡ್ಡು ಖರ್ಚು ಮಾಡ್ತದೆ ಅಂಜಲಿನ ಕಣ್ಣು ಸರಿ ಮಲ್ಪಾಯರು ಆ ನಿನ್ನೆ ಏನು ಆಯನ ಅಂಜನಲ್ಪ ಆಯನ ಪುದರೆ ತಾಯ ತಂಬೋಡು ಅವತ್ತಂದೆ ಎಂಕಿಡೆಗೆ ಸಂತೋಷ ಕೊನ್ನ ಈರೇನು ಮದತ್ತದು ಯಾನು ತಾಯ ಆಯನ ಸುದ್ದಿ ತೆಕ್ಕೊಡು ತಡಮೆ ದಾಂಟ್ಯದ ತೀರೊಂದು ನಾಯೆ ಬಾಣಗಳಾಗಿನ ಪ್ರಯತ್ನ ಏಪಲ ಮಲ್ಪಾಯಿ ಬಾವ ಇತ್ತು ದಾಲ ಗೊತ್ತು ಜನಕ ನಾಟಕ ಮಲ್ತದು ಎಲ್ಲೆ ಅಮ್ಮ ಮೆಗನಟ್ಟು ಪುಲಿ ಪಂಟ್ಯಾರ್ನ ಅಂಜಲಿನ ಪುನಟ್ಟು ಓಡವು ಜಾಗೃತೆ ಬಾವ ಪಾತೆರಗಳ ಸಂಬಂಧದ ಪನೊಂದಿತ್ತಾರತ್ತ
ಇದ್ದೇ ಇರೇ ಗೊತ್ತವಳು ಎನ್ನ ಸಂಬಂಧ ಇರಗಿದ ಎಂದು. ಓ ಸನಿ ಬುರುಷೆ ಇದಾನೆ ಇದೆ ಬರ್ತೀನ ಬಿಗ್ಮಿ ಉರ್ಸಿ ಬಿಗ್ಮಿದ ಕಾಸು ಕೊರಿಯಾ ಎಂಚಾಪುನು ಬೇರ ತೊಂದರೆ ಐತಿ ಎಡ್ಡೆ ಬೇರ ಅಂದ ಪುರುಷ ಗೊತ್ತುಂಟು ಅವೆಂಚಾರಿ ಕಳ್ಳ ಪೊಲೀಸ್ ಗೊಬ್ಬು ಗೊತ್ತಿತ್ತಂದ ಏನ ನೀ ಅಕ್ಷಸರ ಮಂತ್ರ ಮಚ್ಚ ಹೆಂಗ ಗೊತ್ತಿಪ್ಪ ನಾವು ಪುನಿಕ್ಕಿದಾದ ಗೊತ್ತು ಮಾರಾಯ ಇಂದ ಲಗೋರಿ ಬಾಲ್ಯವತನ ಕ್ರಿಕೆಟ್ ಕಬಡ್ಡಿ ಐಟ್ ಪೂರ ಯಾನು ಬಾರಿ ಸರ್ ಯಾನು ಮಲ್ಲ ಕ್ರೀಡಾ ಪಟ್ಟ ನಿಕ್ ಗೊತ್ತು ಚಾ ಅವನಿನ ತೂನಾಗನೆ ಗೊತ್ತಾಪುನು ಮಲ್ಲ ಕ್ರೀಡಾ ಪಟ್ಟು ಆ ಚಲ್ಪಟ್ಟು ಜೀವನ ತೂನಾಗನೆ ಅವು ಇತ್ತೆ ದಾದ ಗೊಬ್ಬುನ ಕಣ್ಣ ಮುಚ್ಚದೆ ಹಾ ಮುಂದಾವು ಸುರುಕು ಏರ ಕಣ್ಣು ಗುಂಡು ಕಟ್ಟಿಗ ಏನ ಕಣ್ಣು ಕಟ್ಟುಡ ಕುರ್ಸಂಗನ ಕಣ್ಣು ಗುಂಡು ಕಟ್ಟಿಗ ಹೆಂಗ ಬರ್ಚಿ ಸುರುಕು ಕೂಸ ಕಟ್ಟಿಗ ಎಂಕ ಬರ್ತಿ ಚಾಯನ ಅನ್ನದ ಕಟ್ಟುವ ಹೌ ಕಟ್ಟುವೆ ನೆನ್ನು ಕಟ್ಟಿನ ಅಲ್ಲಿ ತಾರೆ ಇರುತ್ತದೆ ಮಗರು ಅಲು ಬರ್ತಿ ಯಾನೆ ಕಟ್ಟುವೆ ದಾನೆ ಯಾನೆ ಸೈತು ಬರ್ತೇನಾ ಯಾನೆ ಕಟ್ಟುವೆ ಬಲ ಚಾಯ कामावर जायला उशीर जायला कामावर जायला उशीर जायला बघतोय रिक्षावाला वाट माझी बघतोय रिक्षावाला बघतोय रिक्षावाला वाट माझी बघतोय रिक्षावाला ಸರಿ പെണ്ണിന്റെ കണ്ണുകൾ കൊണ്ടു കെട്ടിട്ട് കാടുക കൊടുക്കണ്ട ಅಂದು பொண்ணன கண்ணுக்கு கண்ணு கொண்டு வரத காடுக்கு கொடுப்போம் தானங்களே மரல பால் படுது இல்ல தந்து போ கொண்டு கிச்சாது ஓடே இது கொப்பு மாரே அவட்டாக ಹೋಗಿಂದ ಅಂಜಾದೈ ಪುಟ್ಟ ಕಾಮ ಆವ್ ಆಂಡ ಒಂಜಿ ಕಂಡೀಷನ್ ಬಂತೆ ನಿಕ್ಲಾಲೇನು ಮುಟ್ರವಲ್ಲಿ ಚಾಯನ ಕಣ್ಣು ಗುಂಡು ಕಟ್ಟದೆ ಬಿಡ್ತೆ ನಿಕ್ಲು ಮುಟ್ರವಲ್ಲಿ ಮುಟ್ಟ್ಯಾರಂದ ಕೈ ಕೈ ಮಾಡ್ತೆ ಸರಿ ಆವ್ ಸರಿ കൊഞ്ചു കൊക്കു ഞാൻ ತಿರ್ಗಾ ಬಿತ್ತೆ ಅನ್ನೆ ಬುರ್ಸೆ ಬಂಡ ಬೇಕ ಉರ್ದ ಎಲ್ಲಕ್ಕ ಚೇಟ ಬರ್ಚೆ ಬರ್ಚಿ ಇಪ್ಪಣ ಬರ್ಚಿ ಬರ್ಚಿ ಚೇಟ ಬರ್ಚಿ ಬರ್ಚಿ കൊഞ്ചു കൊക്കു ಬರ್ಚಿ 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 ಬಂದಾತ ಬರ್ಚಿ ಚೇಟ ಬರ್ಚಿ 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 ಚೇಟ ಬರ್ಚಿ ಇಪ್ಪಡೆ ಚೇಟಲೆ ಇಪ್ಪಡೆ 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 ಚೇಟಲೆ ಚೇಟಲೆ ಸರಿ ತಿರ್ಗಾ ಬೇ जायला उशीर जायला कामावर जायला उशीर जायला बघतोय रिक्षावाला वाट माझी बघतोय रिक्षावाला बघतोय रिक्षावाला वाट माझी बघतोय रिक्षावाला बघतोय रिक्षावाला वाट माझी बघतोय रिक्षावाला
ಪಂಚಾಯತ್ ಯಾರತ್ತದ ಜಗನೆ ಈ ಪದವಿಗೆ ಒಪ್ಪುವನ ನಾನು ಬೇಡಿಕೆ ಒಪ್ಪ ಉಂದೀರ ಗೊಬ್ಬುಗಾಂದು ಕೂಸೆ ಬಾಪಂತಿಲ್ಲ ಯಾನತ್ತ ಆ ಸನಿ ಪುರುಷನ ಬಣ್ಣ ಗೊಬ್ಬುಗಾಂದು ಯಾನು ಕೊಡ್ತಿ ಬಂಟೆ ಬರದಿ ಆಯೆ ಕುಯಲ್ಗಳಾಗ್ಯಾರ ನೀಲಾಗ್ಯಾನವೆ ನಾನ ಮೀನಿ ಯಾನಿದ್ಯಾದಿ ಬಿಡೋದು ಗೊಬ್ಬೆರ್ನ ನಿಕ್ಲು ಸೊಟ್ಟದ ಕೀಳು ಒಳ್ಳೆ ಅಲ್ಲ ನಿಕ್ಕೆ ಮಾವಣ್ಣನ ಎಂಕತ್ತು ನಿಕ್ಕಬೇಕವೆ ನೋಡ ಆಟಕ್ಕೆ ವಿರಾಮ ನೀಡಲಾಗಿದೆ. ಎಲ್ಲರೂ ದಯವಿಟ್ಟು ಮನೆಗೆ ತೆರಳಬೇಕಾಗಿ ವಿನಂತಿ. ಈ ಬನೋರ್ದು ಕಾತುದಿದ್ದೇರು ಯಾಕೆಂದರೆ ಪಂದ್ಯದ ಮುಖ್ಯ ಕ್ರೀಡಾಪಟು ಮೃತಪಟ್ಟಿರುವುದರಿಂದ ಪಂದ್ಯವನ್ನು ರದ್ದುಪಡಿಸಲಾಗಿದೆ. ಅದು ಈ ಮಧ್ಯೆ ಒಂದು ಸ್ಮರಣಿಕೆಯನ್ನ ನಾವು ಕೊಡ್ಲಿಕ್ಕಿದ್ದೇವೆ. ದಯವಿಟ್ಟು ಇಂದಿನ ಸಂಬಂಧದಾಯಿ VS ಕುಲಾಲ್ ವೇಣೂರು ವಿರಚಿತ ಕ್ಷಮಿಸಿ VN ಕುಲಾಲ್ ವೇಣೂರು ವಿರಚಿತ ಸಂಬಂಧದಾಯಿ ಈ ನಾಟಕದ ಶ್ರೀಯುತ VN ಕುಲಾಲ್ ವೇಣೂರು ಇವರು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನ ಈ ಒಂದು ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ತುಳು ಹಾಸ್ಯಮಯ ನಾಟಕವನ್ನು ನೀಡಿದಂತಹ ಶ್ರೀಯುತ VS ಕುಲಾಲ್ ವೇಣೂರು ಇವರಿಗೆ VN ಕುಲಾಲ್ ಇವರಿಗೆ ಗಣೇಶ್ ಗೌಡ ಬಜ್ಲಾ ಇವರು ಸಾಲು ಓದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಇನ್ನಷ್ಟು ಕಾರ್ಯಕ್ರಮಗಳು ತಮ್ಮಿಂದ ನೆರವೇರಲಿ. ಶ್ರೀ ಶಬರಿವಾರ ಸದಾಶಿವ ದೇವರು ತಮಗೆ ಹಾಗೂ ತಮ್ಮ ಎಲ್ಲ ಬಳಗಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನ ಕರುಣಿಸಲಿ ಎಂದು ಶ್ರೀ ಸದಾಶಿವ ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಕಥಾ ಭಾಗಕ್ಕೆ ವೇದಿಕೆಯನ್ನ ಮತ್ತೆ ಬಿಟ್ಟುಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಆ ಕಿಶೋರನು ಇಲ್ಲದು ಪಿದಾಯ್ ಪಾಡ್ದು ಜೈಲು ಸೇರೆ ಆಂಡ ಈ ವಿಷಯ ಅಂಜಲಿ ಆನಂದ್ ಇಜಿಂಡ ಜೀವನ ಗೊತ್ತವರ ಬಲ್ಲಿ ಅಕ್ಲೆ ಮೇನಿ ಗೊತ್ತಂಡ ಎಂಕ್ ಬದುಕರ ಬಾರಿ ಬಂಗೊಂಡು ಪುಷ್ಪಣ್ಣ ಐಕ್ದಾಯಿ ಪೋಡಿ ಬರು ನಮನ ಉಲೈದ ಗುಟ್ಟು ರಟ್ಟಾಪಿನ ಪಾತಿರ ಗುರ್ತು ಬಿಡಿ ಆಂಡ ಇರಿನ ಮಗೆ ಜೀವನ ಕಿಶೋರನು ನಾಡ್ರ ಮಸ್ತ್ ಪ್ರಯತ್ನ ಬರೋದಿಲ್ಲೇ ಕಿಶೋರ್ ಲೆಕ್ಕನೆ ಆ ಅಂಜಲಿ ಆನಂದಲ್ಲ ಪಿದೇ ಪಾಡೋಡುಂದೆನ್ನೆ ಆಂಡ ಇತ್ತೆ ಜೀವನ ಊರಿಗೆ ಬತ್ತದು ಬಾರಿ ಬಂಗಾಂಡು ಜೀವನಗ ತೆರಿಯಂದಿ ಲೆಕ್ಕ ಬೇಲೆ ಮನ್ಪರ ನಮಕ್ ಬಂಗಾವ ಜೀವನ ಒಂಜ್ ವೇಳೆ ಜೀವನ ಗೊತ್ತಾದ್ದು ಆಯ ಎಂಕ್ ತಿರ್ಗದುಂಟೆ ಉಂತ್ಯಂಡ ಆಯನ ಅಪ್ಪೆನ ಬುದಾಡಿಪುನ ಆಸ್ತಿ ಬದುಕದ ಕಾಸನ ಪುರಯಾನು ಪಿರಕೊರಡಾವು ಅಪ್ಪಕಂಡ ನೆಕ್ಕೊಂಜಿ ಸುಲಾಭದ ಸಾದಿ ಉಂಡು